ಇದನ್ನೊಂದು ಅವರಿಗೆ ಕೊಡಿ ಕಮಿಟಿ ಒಂದೆಲ್ಲ ಚಕ್ಕೆ
ಚೂರು ಒಂದು ಹೇಳಿ ಕಳಿಸಿರಿ. ಕೂರ್ಸ್ಬೇಕಾ?
महाजनानुस्कुर्वाणाय
ಕರೀದೆ ಈಗ ಅದು ಕರೆಕ್ಟ್
ಮನೆಗೆ ಹೋಗ್ತಾಗಿಲ್ಲ ಎಲ್ಲ ಇತ್ತ 11:30ವರೆಗಿಲ್ಲ ಇದೆ ಮನೆಯಲ್ಲಿ.
ಯಜಮಾನ್ ಬರ್ಬೇಕಾದ್ರೆ ಮುಖಕ್ಕೆ ಬರ್ಬೇಕು ಗಾಡಿ ಬಂದು
ಭಕ್ತಿ ಶ್ರದ್ಧೆಯಿಂದ ಕಳೆದ 3 ದಿನಗಳಿಂದ ನೆರವೇರ್ತಾ ಇದೆ. ನೂತನವಾಗಿ ಶಿಲಾಮಯವಾಗಿ ಈ ಒಂದು ಗ್ರಾಮೀಣ ಪ್ರದೇಶದ ಒಂದು ಸುಂದರ ದೇಗುಲವಾಗಿ ಜೀರ್ಣೋದ್ಧಾರಗೊಂಡು ಕಂಗೊಳಿಸುತ್ತಿರುವ ಈ ಪರಿಸರದಲ್ಲೇ ಒಂದು ಅಪರೂಪದ ದೇವಸ್ಥಾನ ಶ್ರೀ ಜನಾರ್ದನ ಸ್ವಾಮಿ ನೆಲೆಸಿರುವಂಥ ಒಂದು ಪುಣ್ಯಕ್ಷೇತ್ರ ಶ್ರೀ ಬೇಳಂಜೆಯ ಈ ಜನಾರ್ದನ ಸ್ವಾಮಿ ಆಲಯ ಇದೀಗ ಜೀರ್ಣೋದ್ಧಾರಗೊಂಡಿದೆ. ಇನ್ನು ಕೆಲವು ಹೊತ್ತಿನಲ್ಲಿ ಇವತ್ತಿನ ಒಂದು ಧಾರ್ಮಿಕ ಸಭೆಯನ್ನು ಕೂಡ ನೆರವೇರಿಸಿಕೊಳ್ಳಿಕ್ಕಿದ್ದೇವೆ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ. ಆಗಮಿಸಿದ ಊರ ಪರವೂರಿನ ಎಲ್ಲ ಸದ್ಭಕ್ತರನ್ನು, ಮಹನೀಯರನ್ನು, ಎಲ್ಲ ನಮ್ಮ ಸ್ವಯಂ ಸೇವಕರನ್ನು ಶ್ರೀ ಜನಾರ್ದನ ದೇವಸ್ಥಾನದ ಪರವಾಗಿ ಆತ್ಮೀಯವಾಗಿ ಭಾಗಕ್ಕೆ ಮುಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮನ್ನು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ನಮ್ಮೊಂದಿಗೆ ಈ ಹೊತ್ತಿನಲ್ಲಿ ಹೈದರಾಬಾದಿನ ಪ್ರಸಿದ್ಧ ಉದ್ಯಮಿಗಳು, ಮಹಾನ್ ದಾನಿಗಳು, ಕಲಾ ಪೋಷಕರು ಆಗಿರುವಂಥ ಮಾರಣಕಟ್ಟೆ ಶ್ರೀ ಕೃಷ್ಣಮೂರ್ತಿ ಮಂಜರು ಇಲ್ಲಿಗೆ ಆಗಮಿಸಿ ಮುಂದಿನ ಸಭಾ ಕಾರ್ಯಕ್ರಮದಲ್ಲಿ ನಿಮ್ಮ ಹತ್ರ ಇರ್ತಾರೆ. ಅವರನ್ನು ಅತ್ಯಂತ ಗೌರವಾಧಾರದಿಂದ ಬರಮಾಡಿಕೊಂಡು ಪ್ರೀತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಉಡುಪಿಯನ್ನು ನಮ್ಮ ಸಂಪ್ರದಾಯವೇ ಅಲ್ಲ ಅಲ್ಲೇ ಉಡುಪಿ ನಮ್ಮ ಸಂಪ್ರದಾಯವೇ ಅಲ್ಲ. ಈಗ ಎಲ್ಲ ಶುರುವಾಗಿತ್ತು. ಎಲ್ಲರೂ ಗ್ರಾಮಸ್ಥರು ಕಮಿಟಿಯವರು ಎಲ್ಲ ಎದುರು ಬನ್ನಿ. ಓಂ ನಮೋ ಭಗವತೆ ನಮೋ ಅರ್ಪಣೇಭ್ಯೋ ನಮೋ ಯುವಭ್ಯೋ ನಮೋ ಶುಭೇಭ್ಯೋ ಯದಾಮದೇವಾಗ್ನೇ ಶಕ್ನವಾದ ಮಮಾಚ ಪುರುಷಂ ಸಮಾವಕ್ಷೇವಾ ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ ಭಕ್ತಿಂ ಪ್ರತಿದೇವಾಮಹೇಶಿತನೋ ಪ್ರಯಸ್ವಂತಃ ಪ್ರತಿಹರ್ಯಾಮ ಸಿದ್ಧಾ ಸ್ತುತ್ಯಾ ಸಂತು ಯಜಮಾನಸ್ಯ ಕಾಮಃ ಸಹಸ್ರಾಕ್ಷೇಣ ಶತಶಾರದೇನ ಶತಾಯುಷಾಮಿಷಾಃ ಶತೇನ ಶತಂ ಯಥೇಮಂ ಶರದೋ ಯಜಾತೆ
सर्वे नदनति तटाकाः
ದೇವರ ಬಿಂಬ ಇರಬಹುದು ಅಥವಾ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಾದಂತಹ ಒಂದು ಪರಿಕರಗಳು ಹಾಳಾಗಲಿ ಸಹ ಅದು ಆ ದೇಹಕ್ಕೆ ಆದಂತಹ ಒಂದು ನ್ಯೂನತ ಆಗ್ತದೆ. ಅದನ್ನು ಸರಿ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಅದನ್ನು ಮಾಡಿಕೊಂಡು ನೀವು ಮನೆಯಿಂದ ಆರಂಭಿಸಿ ಒಂದಿಷ್ಟು ದೇವತಾ ಪ್ರಕ್ರಿಯೆಯನ್ನು ಮಾಡ್ತಾ ಬಂದಿದೆ. ಅದಕ್ಕಿಂತಂದ್ರೆ ಜೀರ್ಣೋದ್ಧಾರದಿಂದ ಮೊದಲು ಆರಂಭಿಸಿ ಒಂದಿಷ್ಟು ಕಾರ್ಯವನ್ನು ಮಾಡಿಕೊಂಡು ಬಂದಿದ್ದೇವೆ. ಮನೆಯಿಂದ ಬದಲಾಗಿ ದೇವತಾ ಶುದ್ಧಿ, ಅನಂತರ ನಿನ್ನೆಯ ದಿವಸ ಪ್ರತಿಷ್ಠೆ ಅಂತ ಹೇಳಿದ್ರೆ ಎಲ್ಲ ಪರಿಸರದಲ್ಲಿರುವಂತಹ ಎಲ್ಲ ಚೈತನ್ಯವನ್ನು ಮಂತ್ರ ಮುಖಾಂತರವಾಗಿ ಜನಾರ್ದನದಲ್ಲಿ ತುಂಬಿದ್ದೇವೆ. ನಾವು ಇಲ್ಲಿ ಆತನನ್ನು ಪ್ರತಿಷ್ಠೆ ಮಾಡಿದ್ದೇವೆ. ಆವಾಗ ಎಲ್ಲರೂ ಜನಾರ್ದನ ಅಂತ ಹೇಳಿದ್ರೆ ಮೊದಲವಾಗಿ ನಮ್ಮ ಮನಸ್ಸಿಗೆ ಬರ್ತಾನೆ. ಅಂತಹ ಜನಾರ್ದನನ್ನು ನಿನ್ನೆಯ ದಿವಸ ಶಾಂತಿ ಹೋಮ ಹಾಗೆ ಪ್ರಾಯಶ್ಚಿತ್ತ ಹೋಮವನ್ನು ಮಾಡಿಕೊಂಡಿದ್ದೇವೆ. ಯಾಕೆ ಹೇಳಿದ್ರೆ ಆವಾಗ ಹೇಳಿದ ಹಾಗೆ ನಮ್ಮ ದೇಹಕ್ಕೆ ಆದಂತಹ ನ್ಯೂನತೆಯನ್ನು ನಾವು ಆದಷ್ಟು ಶೀಘ್ರದಲ್ಲಿ ಗುಣ ಮಾಡಲಿಕ್ಕೆ ಆಗಿಲ್ಲ. ಸ್ವಲ್ಪ ಉಲ್ಬಣ ಆಗಿತ್ತು. ಅಂತ ಉಲ್ಬಣವನ್ನು ಶಮನ ಮಾಡಲಿಕ್ಕೋಸ್ಕರವಾಗಿ ಪ್ರಾಯಶ್ಚಿತ್ತ ಹೋಮ ಜೀರ್ಣ ಅಂತ ಹೇಳಿದ್ರೆ ಅಡಿಮಕ್ಕೆ ಒಂಚೂರು ನ್ಯೂನತೆ ಆಗಿತ್ತು. ಅನಂತರ ಒಂದಿಷ್ಟು ಪ್ರತಿಷ್ಠಾ ಸಂದರ್ಭದಲ್ಲಿ ಗೊತ್ತಿದ್ದ ಮನುಷ್ಯ ಸಹಜ ತಪ್ಪು ಆಗಲೇಬೇಕಂತೇನಿಲ್ಲ. ನಾವು ಆಡುವಂತಹ ಮಾತಿನಿಂದಲೋ ನಮ್ಮ ನಡೆಯಿಂದಲೋ ಅಥವಾ ನಮ್ಮ ಭಕ್ತಿಯಿಂದಲೋ ಯಾವುದೇ ರೀತಿಯಾದಂತಹ ತಪ್ಪುಗಳಾಗಿರುವುದೆಲ್ಲ ಪರಿಹಾರ ಆಗಬೇಕೆನ್ನುವಂಥ ಉದ್ದೇಶಕ್ಕೋಸ್ಕರವಾಗಿ ಪ್ರಾಯಶ್ಚಿತ್ತ ಹೋಮ. ಮುಂದೆ ಈ ಒಂದು ಪರಿಸರದಲ್ಲಿ ಯಾವುದೇ ರೀತಿಯಾದಂತಹ ವೈಮನಸ್ಸು ಅಥವಾ ಮಾತಿಗೆ ಮಾತು ಇಂಥದ್ದು ಆಗಬಾರದು ಅಥವಾ ದೇವರಿಂದ ಅಭಿವೃದ್ಧಿ ಆಗಬೇಕೆನ್ನುವಂಥ ಉದ್ದೇಶಕ್ಕೋಸ್ಕರವಾಗಿ ಶಾಂತಿ ಹೋಮವನ್ನು ಮಾಡಿಕೊಂಡಿದ್ದೇವೆ. ಅನಂತರ 108 ಪರಿಕರಗಳೊಂದಿಗೆ ನಮ್ಮ ಕಲಶ ಸ್ಥಾಪನೆ ಮಾಡಿದ್ದೇವೆ. ಯಾಕೆ ಕೇಳಿದ್ರೆ ಆ ಒಂದು ಬಿಂಬಕ್ಕೆ ಚೈತನ್ಯವನ್ನು ತುಂಬಬೇಕು. ಅದಕ್ಕೆ ಏನು ಕೇಳಿದ್ರೆ ಪರಿಸರದಲ್ಲಿರುವಂತಹ ಎಲ್ಲ ದ್ರವ್ಯಗಳನ್ನು ಅದಕ್ಕೆ ತುಂಬಿ ಮಂತ್ರ ಮುಖಾಂತರವಾಗಿ ಪರಿಸರದಲ್ಲಿರುವಂತಹ ಶಕ್ತಿಯನ್ನು ಆ ಕಲಶಕ್ಕೆ ತುಂಬುವ ಮುಖಾಂತರವಾಗಿ ಇವತ್ತಿನ ದಿವಸ ಅದಕ್ಕೆ ಸಂಬಂಧಪಟ್ಟಂತಹ ಹೋಮವನ್ನು ಮಾಡಿಕೊಂಡು ರಾಜಮರ್ಯಾದೆಯಲ್ಲಿ ದೇವರು ತೆಗೆದುಕೊಂಡಿದ್ದೇವೆ. ಯಾಕೆ ಹೇಳಿದ್ರೆ ಒಬ್ಬ ಜನವ್ಯಕ್ತಿ ಬಂದವಾಗ ನಾವು ಉಪಚಾರ ಮಾಡ್ತೇವೆ. ನಮ್ಮನ್ನೇ ರಕ್ಷಣೆ ಮಾಡುವಂತಹ ಸದಾ ನಮ್ಮನ್ನು ಬರೆಯುವಂತಹ ಆ ಜನಾರ್ದನ ಸ್ವಾಮಿಯನ್ನು ಇಟ್ಟುಕೊಂಡು ನಾವು ಆಲೋಚನೆ ಮಾಡಬೇಕು. ಅಂತ ರಾಜಮರ್ಯಾದೆಯಲ್ಲಿ ತೆಗೆದುಕೊಂಡು ಹೋಗಿ ಅವನ ಚೈತನ್ಯವನ್ನು ಅವನಿಗೆ ತುಂಬಿಸುವಂತಹ ಪ್ರಕ್ರಿಯೆ ಆ ಪರಮ ಕಲಶವನ್ನು ಅಭಿಷೇಕ ಮಾಡಿ ಇವತ್ತಿನ ದಿವಸ ರಾಷ್ಟ್ರಾಶೀರ್ವಾದಕ್ಕೆ ನಾವೆಲ್ಲ ನಿಂತಿದ್ದೇವೆ. ಏನಂತ ಕೇಳಿದ್ರೆ ನಮ್ಮೆಲ್ಲರಿಗೂ ಬರುತ್ತದೆ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ರಾಮಕೃಷ್ಣ ದುಃಖಭಾಗ್ಯವೇ ಅಂತ ಯಾರು ಹೇಳಿದ್ರೆ ಸಮಾಜದಲ್ಲಿರುವಂತಹ ಈ ಪ್ರಪಂಚದಲ್ಲಿರುವಂತಹ ಎಲ್ಲ ವ್ಯಕ್ತಿಗಳು ಒಳ್ಳೆಯದನ್ನೇ ನೋಡುವಂತಾಗಲಿ ಒಳ್ಳೆಯದನ್ನೇ ಮಾಡುವಂತಾಗಲಿ ಅಂತ ಹೇಳಿದ್ರೆ ಏನಾಗಬೇಕು ಹೇಳಿದ್ರೆ ನಮ್ಮಲ್ಲಿ ಒಳ್ಳೆಯದರ ಅನುಭವವಾಗಬೇಕು ಎನ್ನುವಂತಹದ್ದು ನಮ್ಮ ಒಂದು ಮಹದಾದಂತಹ ಆಸೆ. ಎಲ್ಲ ಕಡೆಯಲ್ಲಿ ಹೇಳುವಂತಹದ್ದು ಈ ಒಂದು ಪ್ರತಿಭೆ ಎನ್ನುವಂತಹದ್ದು ಹಸಿರು ಸೀರೆಯನ್ನು ಮುಟ್ಟು ನಲಿಬೇಕಂತೆ ಎಲ್ಲರೂ ಕೃಷಿಯನ್ನು ಮಾಡುವುದರ ಮುಖಾಂತರವಾಗಿ ಅಥವಾ ಆ ಪರಿಸರಕ್ಕೆ ಹಾನಿಯನ್ನು ಮಾಡುವ ರೀತಿಯಲ್ಲಿ ಆ ಪರಿಸರವನ್ನು ಉಳಿಸಿಕೊಳ್ಳಲು ಹೋಗಬೇಕು ಎನ್ನುವಂತಹದ್ದು ಮಹತ್ತಾದಂತಹ ಧ್ಯೇಯ. ಅದರೊಂದಿಗೆ ಭವಂತು ಬೇರೆ ಯಾವ ತರಗತಿಯಲ್ಲೂ ಇಲ್ಲದಂತಹ ಒಂದು ಮಹತ್ತಾದಂತಹ ವಿಷಯ ಏನು ಹೇಳಿದ್ರೆ ಲೋಕ ಸಮಸ್ತ ಸುಖಿನೋ ಭವಂತು ಎಲ್ಲರೂ ಒಳ್ಳೆಯದಾಗಬೇಕು ಎನ್ನುವಂತಹದ್ದು ನಮ್ಮ ಧ್ಯೇಯ. ಅದಕ್ಕೋಸ್ಕರವಾಗಿ ಆ ಜನಾರ್ದನ ಸ್ವಾಮಿಗೆ ನಾವೆಲ್ಲ ಸೇರಿ ತಿಳುವಳಿಕೆ ಮಾಡಿದಂಥ ಎಲ್ಲ ಪ್ರಕ್ರಿಯೆ ಎನ್ನುವಂತಹದ್ದು ದೇವರ ಚಿತ್ತಕ್ಕೆ ಬರಬೇಕು. ಯಾಕೆ ಹೇಳಿದ್ರೆ ಒಂದು ಒಳ್ಳೆಯ ಕೆಲಸ ಮಾಡುತ್ತಿದ್ರೆ 4 ಜನ ಭಾಗಿರುವಂತೆ ಕರ್ತ ಕಾರಯುತ ಜೀವ ಪ್ರೇರಕ ಅನುಮೋದಕ ಅಂತೇಳಿ ಕರ್ತ ಅಂತ ಹೇಳಿದ್ರೆ ಕೆಲಸ ಮಾಡುವಂತಹ ಒಬ್ಬ ಯಜಮಾನ ಅಂತ ಹೇಳ್ಕೊಂಡ್ರೆ ಅವ ಕರ್ತ ಅಂತೇಳಿ ಅವನಾದಂತಹ ವಸ್ತು ಕೆಲಸವನ್ನು ತನ್ನವನ ಜನ ರೀತಿಯಲ್ಲಿ ಮಾಡ್ತಾನೆ. ಇನ್ನು ಕಾರಯುತ ಅಂತ ಹೇಳಿದ್ರೆ ಮಾಡಿಸುವವರು ಹೇಳ್ತಾನೆ ಯಜಮಾನನಿಗೆ ಆ ರೀತಿಯಲ್ಲಿ ಮಾಡು ಈ ರೀತಿಯಲ್ಲಿ ಮಾಡು ಅಂತೇಳಿ ಅವನಿಗೂ ಸಹ ಸಮಪಾಲ ಇರ್ತದೆ ಅಂತೇಳಿ. ಇನ್ನು ಅನುಮೋದಕ ಅಂತ ಹೇಳಿದ್ರೆ ಒಳ್ಳೆಯ ಕೆಲಸ ಮಾಡಬೇಕಾದ್ರೆ ಒಟ್ಟಿಗೆ ಹೋಗ್ತಿರ್ಬೇಕಾದ್ರೆ ಒಂದು ಅಡ್ಡಿಲ್ಲ ಅಂತ ಹೇಳಿರ್ತೀವಿ. ಒಟ್ಟಿಗೆ ಹೋಗ್ಬೇಡ ನಮಗೆ ಸರಿ ಇಲ್ಲ ಯಾಕೆ ಎಂದು ನಾವು ಆಲೋಚನೆ ಮಾಡ್ತೇವೆ. ಆ ರೀತಿಯಾದಂಥ ಹಿಂಸೆಯನ್ನು ಕೊಡದೆ ಮಾಡುವಂತಹ ಕೆಲಸಕ್ಕೆ ಉತ್ತೇಜನವನ್ನು ಕೊಡುವಂತಹ ಉದಾಹರಣೆ ಅನ್ನೋದಾದ್ರೆ ಇನ್ನೊಂದು ಕೆಲಸ ಮಾಡಬೇಕಾದ್ರೆ ಎಷ್ಟೋ ಸಲ ಮೀಟಿಂಗ್ ಬಂದಿರ್ತಾರೆ ಮೈಸೂರಿನ ಅದೆಲ್ಲ ಮಾಡಿ ಆದರೂ ಸಹ ಆ ಮಾಡಿ ಅಂದರೆ ನಮ್ಮ ಉತ್ತೇಜನ ಕೇಳಿದಾರಲ್ಲ ಅವರಿಗೂ ಸಹ ಒಂದು ಪುಣ್ಯದಲ್ಲಿ ಒಂದು ಭಾಗ ಉಂಟು ಅಂತ ಹೇಳಿ ಪ್ರೇರಕ ಅನುಮೋದಕ ಪ್ರೇರಕ ಹಾಗೆಲ್ಲ ಅನುಮೋದಕ ಮಾಡುವಂಥ ಒಳ್ಳೆಯ ಕೆಲಸಗಳಿಗೆ ಕೆಟ್ಟ ಕೆಲಸಗಳಿಗೆ ಸುಮ್ಮನೆ ಇಟ್ಕೊಳ್ಳುವಂಥವ್ರು ಏನು ಮಾತಾಡೋದು ಅವರಿಗೂ ಸಹ ಪುಣ್ಯದಲ್ಲಿ ಭಾಗ ಉಂಟು ಅಂತ ಹೇಳಿ. ಆದ್ದರಿಂದ ಈ ಒಂದು ಕೆಲಸಕ್ಕೆ ಎಲ್ಲರೂ ಯಜಮಾನರಾದರೆ ಎಲ್ಲರೂ ಕೆಲಸಕ್ಕೆ ಬೇಕು. ನಮಗೆಲ್ಲ ಕೊಟ್ಟಿರುವಂತಹ ಎಲ್ಲ ಅಕ್ಷರಗಳು ಮಂತ್ರಗಳಂತೆ. ಆದರೆ ಯಾವ ದೇವರ ಸನ್ನಿಧಾನದಲ್ಲಿ ಯಾವ ಮಂತ್ರವನ್ನು ಹೇಳಬೇಕಂತ ತಿಳಿದಿರಬೇಕಂತೆ. ಜಗತ್ತಿನಲ್ಲಿರುವಂತಹ ಎಲ್ಲ ಮರ ಮಕ್ಕಳು ಔಷಧಿ ಜ್ಞಾನ ತುಂಬಿದ್ದಾರಂತೆ. ಆದರೆ ಈ ಮರದಿಂದ ಈ ಬೇರಿನಿಂದ ಯಾವುದಕ್ಕೆ ರೋಗ ಗುಣಾತ್ಮಕ ಎನ್ನುವಂತಹದ್ದು ತಿಳಿದಿರಬೇಕಂತೆ.
ಒಂದು ಚಿಕ್ಕದಾಗಿ ಚೊಕ್ಕವಾಗಿ ಇನ್ನೂ ಆಗಿರುವ ಚಿತ್ರದಲ್ಲಿ ಇಷ್ಟು ಕೆಲಸ ಆಗಬೇಕು, ಯಾರನ್ನು ನೇಮಿಸಬೇಕು, ಯಾರಿಂದ ಮಾಡಿಸಬೇಕು ಅನ್ನೋದು ನಮಗೆ ಗೊತ್ತಿಲ್ಲದಿದ್ದು ಅವನು ಖಂಡಿತ ಗೊತ್ತು. ಆದ್ದರಿಂದ ದೇವರಿಗೆ ನಾವು ಪ್ರಾರ್ಥನೆ ಮಾಡುವುದಕ್ಕೆ ಇಷ್ಟರ ತನಕ ಯಾವ ರೀತಿಯಲ್ಲಿ ಒಗ್ಗೂಡುವುದರ ಮುಖಾಂತರವಾಗಿ ಒಂದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ನಾವೆಲ್ಲ ಶ್ರಮಿಸಿದ್ದೇವೆಯೋ ಅದೇ ರೀತಿಯಲ್ಲಿ ಮುಂದೆ ನಡೆಯುವಂತಹ ಏನೇನು ಕೆಲಸಗಳಾಗಬೇಕು ಅದೆಲ್ಲ ಆ ದೇವರು ನಮ್ಮ ಚಿತ್ತಕ್ಕೆ ಬರುವುದರ ಮುಖಾಂತರವಾಗಿ ಮುಂದಿನ ಕೆಲಸ ಯಾವ ರೀತಿಯಲ್ಲಿ ಆಗಬೇಕು ಎನ್ನುವಂತಹದ್ದು ದೇವರ ರೂಪರೇಖೆಯಿದೆ. ಆ ಮುಖಾಂತರ ನಮ್ಮಿಂದ ನೆರವೇರಿಸಿಕೊಂಡು ಈ ಒಂದು ಮಹತ್ತಾದಂತಹ ಪುಣ್ಯ ಕಾರ್ಯದಲ್ಲಿ ನಾವೆಲ್ಲ ಭಾಗಿಗಳಾಗುವ ಮುಖಾಂತರವಾಗಿ ಯಾವ ರೀತಿ ಒಂದು ದೇವರು ಕೊಡ್ತಾನೆ ಅಂತ ಹೇಳಿದ್ರೆ ಎಲ್ಲಕ್ಕಿಂತ ಮುಖ್ಯವಹಿಸುವಂತಹ ದೈಹಿಕ ಆರೋಗ್ಯ, ಮಾನಸಿಕ ನೆಮ್ಮದಿ ಅದು ಸಿಕ್ಕಿದ್ರೆ ಮತ್ತೇನು ಬೇಕಾಗಿಲ್ಲ. ಅದಕ್ಕೋಸ್ಕರವಾಗಿ ಮುಂದಿನ ಎಲ್ಲ ಕೆಲಸವು ಆದಷ್ಟು ಬೇಗದಲ್ಲಿ ಎಲ್ಲರಿಂದಲೂ ಆ ದೇವರು ಮಾಡಿಸಿಕೊಳ್ಳುವ ಮುಖಾಂತರವಾಗಿ ನಾವೆಲ್ಲ ಸೇರಿ ದೇವರಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಮಾಡಿದಂಥ ಈ ಪೂಜಾ ಕೈಂಕರ್ಯದಿಂದ ಬ್ರಹ್ಮ ಕಲಶೋತ್ಸವದಿಂದ ಆ ಜನಾರ್ದನನ್ನು ತೃಪ್ತಗೊಳ್ಳುವ ಮುಖಾಂತರವಾಗಿ ಊರಿನಲ್ಲಿರುವಂತಹ ಎಲ್ಲರಿಗೂ ಭಿಕ್ಷೆಯನ್ನು ಕೊಡುವ ಮುಖಾಂತರವಾಗಿ ಅವರವರ ಮನಸ್ಸಿನಲ್ಲಿ ಏನೇನು ಆಸೆ ಆಕಾಂಕ್ಷೆಗಳಿದೆ ಎಲ್ಲ ನೆರವೇರುವ ಮುಖಾಂತರವಾಗಿ ಗ್ರಾಮದಲ್ಲಿ, ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಧರ್ಮ ಅನ್ನುವಂತಹ ನೆಲೆಗೊಳ್ಳುವ ಮುಖಾಂತರವಾಗಿ ಎಲ್ಲರಿಗೂ ಧರ್ಮದಲ್ಲಿ ನಡೆಯುವಂತಹ ಬುದ್ಧಿಯನ್ನು, ಅದಕ್ಕೆ ಬೇಕಾದಂತಹ ಅನುಕೂಲತೆಯನ್ನು, ಅದಕ್ಕೆ ಬೇಕಾದಂತಹ ಮಾರ್ಗದರ್ಶನವನ್ನು ಆ ಜನಾರ್ದನ ಕೊಟ್ಟು ಸದಾ ಎಲ್ಲರನ್ನು ಬುದ್ಧಿಯನ್ನು ಪ್ರಚೋದಿಸುವ ಮುಖಾಂತರವಾಗಿ ಸಮಸ್ತ ಜನರಿಗೆ ಮಂಗಲವನ್ನು ಉಂಟು ಮಾಡಲಿ ಅಂತೇಳಿ ಕಾರಣಗಳನ್ನು
ದೇಗುಲ ಬೆಳಂಜೆಯ ಈ ಒಂದು ಸುಂದರವಾದ ಪ್ರಕೃತಿ ರಮಣೀಯ ತಾಣದಲ್ಲಿ ನೆಲೆ ನಿಂತಿರುವಂಥ ಆರಾಧ್ಯ ಮೂರ್ತಿ ಶ್ರೀ ಜನಾರ್ದನ ಸ್ವಾಮಿ ಅಂತ ಒಂದು ದೇವಸ್ಥಾನ ಶಿಲಾಮಯವಾಗಿ ಅತ್ಯಂತ ಭವ್ಯವಾಗಿ ಜೀರ್ಣೋದ್ಧಾರಗೊಂಡು ಈಗಾಗಲೇ ಗರ್ಭಗುಡಿಯ ಲೋಕಾರ್ಪಣೆಯಾಗಿದೆ. ಇದರ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಹಾಗೆ ದಾನಿಗಳಿಗೆ ಗೌರವಾರ್ಪಣೆಯ ಕಾರ್ಯಕ್ರಮವನ್ನು ಇನ್ನು ಕೆಲವು ಹೊತ್ತಿನಲ್ಲಿ ನೆರವೇರಿಸಿಕೊಳ್ಳಿಕ್ಕಿದ್ದೇವೆ. ಮೊನ್ನೆಯಿಂದ ಪ್ರಾರಂಭಗೊಂಡು ವೇದಮೂರ್ತಿಗಳು ತಂತ್ರಿಗಳಾದಂಥ ಬೆಳಂಜೆ ಸದಾಶಿವ ಭಟ್ರು ಮತ್ತು ಅವರ ನೇತೃತ್ವದ ಎಲ್ಲ ವೈದಿಕರಿಂದ ಇಲ್ಲಿಯ ಬ್ರಹ್ಮಕಲಶದ ಬೇರೆ ಬೇರೆ ವಿಧಿವಿಧಾನಗಳು ಆ ಧಾರ್ಮಿಕ ಪ್ರಕ್ರಿಯೆಗಳು ಮುಗಿದು ಇವತ್ತು ಬ್ರಹ್ಮಕಲಶದ ಆ ಒಂದು ಪುಣ್ಯೋತ್ಸವ ಕೂಡ ಈಗಾಗಲೇ ಮುಕ್ತಾಯಗೊಂಡು ಇದೀಗ ಧಾರ್ಮಿಕ ಸಭಾ ಕಾರ್ಯಕ್ರಮ ಈಗಾಗಲೇ ಪುರೋಹಿತರು ನಮ್ಮೆಲ್ಲರಿಗೆ ಆಶೀರ್ವಚನವನ್ನು ಮಾಡಿ ಈ ಒಂದು ಬ್ರಹ್ಮಕಲಶದ ಮಹತ್ವವನ್ನು ತಿಳಿಯಪಡಿಸಿದ್ದಾರೆ. ಇನ್ನು ಕೆಲವು ಹೊತ್ತಿನಲ್ಲಿ ಕೇಮಾರು ಈಶವಿಠಲದಾಸ ಶ್ರೀಗಳವರು ಸಾಂದೀಪನಿ ಸಾಧನಾಶ್ರಮ ಕೇಮಾರು ಶ್ರೀ ಶ್ರೀ ಈಶವಿಠಲದಾಸ ಶ್ರೀಗಳವರು ಇಲ್ಲಿಗೆ ಪಾದೋತ್ಸವವನ್ನು ಮಾಡಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿಕ್ಕಿದ್ದೇವೆ. ಎಲ್ಲ ಬಂಧುಗಳು ದೇವರಿಗೆ ಕೈ ಮುಗಿದು ತಮ್ಮ ಪ್ರಾರ್ಥನೆಯನ್ನು ಮಾಡಿ ಇಲ್ಲಿಯ ಸಭಾಂಗಣದಲ್ಲಿ ಕುಳಿತುಕೊಂಡು ಮುಂದಿನ ಸಭಾ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಬೇಕು, ಆ ಕಾರ್ಯಕ್ರಮವನ್ನು ಚಂದಗಣಿಸಬೇಕು. ಆ ಬಳಿಕ ಮಧ್ಯಾಹ್ನ ದೇವರ ಶ್ರೀ ಜನಾರ್ದನ ಸ್ವಾಮಿಯ ಈ ಒಂದು ಬ್ರಹ್ಮಕಲಶೋತ್ಸವದ ಮಹಾ ಅನ್ನ ಸಂತರ್ಪಣೆ ನೆರವೇರಲಿಕ್ಕಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಆಶೀರ್ವಚನವನ್ನು ನೀಡತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಈಶವಿಠಲದಾಸ ಸ್ವಾಮೀಜಿಗಳು ಸಾಂದೀಪನಿ ಸಾಧನಾಶ್ರಮ ಕೇಮಾರು ಇವರ ಒಂದು ಸಾನ್ನಿಧ್ಯ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನವನ್ನು ನೀಡಲಿಕ್ಕಿದ್ದಾರೆ. ಹಾಗೆ ಉದ್ಘಾಟನೆಯನ್ನು ಶಾಸಕರಾದ ವಿ ಸುನೀಲ್ ಕುಮಾರ್ ಅವರು ನೆರವೇರಿಸಲಿಕ್ಕಿದ್ದಾರೆ. ಸಭೆ ಅಧ್ಯಕ್ಷತೆಯನ್ನು ಬಿ ನಿತ್ಯಾನಂದ ಶೆಟ್ಟಿ ಕಮ್ತ ಬೆಳಂಜೆ ಅಧ್ಯಕ್ಷರು ಜನಾರ್ದನ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಧಾರ್ಮಿಕ ಉಪನ್ಯಾಸವನ್ನು ವಿದ್ವಾನ್ ಶ್ರೀ ಸುಬ್ರಹ್ಮಣ್ಯ ಭಟ್ ಗುಂಡಿಬೈಲು ವಾಸ್ತುತಜ್ಞರು ದೇವಾಲಯ ವಿನ್ಯಾಸಕಾರರು ಇವರು ನೆರವೇರಿಸಿಕೊಳ್ಳಲಿಕ್ಕಿದ್ದಾರೆ. ಹಾಗೆ ಗೌರವ ಉಪಸ್ಥಿತಿಯಲ್ಲಿ ಡಾಕ್ಟರ್ ರವೀಂದ್ರ ಶೆಟ್ಟಿ ಬಜಗೋಳಿ ರಾಜ್ಯಾಧ್ಯಕ್ಷರು ಫೆಡರೇಷನ್ ಆಫ್ ಕರ್ನಾಟಕ ಕ್ವಾರಿ ಆ್ಯಂಡ್ ಸ್ಟೋನ್ ಕ್ರಷರ್ಸ್ ಓನರ್ಸ್ ಅಸೋಸಿಯೇಷನ್ ರಿಜಿಸ್ಟರ್ ಬೆಂಗಳೂರು ಗೌರವಾಧ್ಯಕ್ಷರು ಜನಾರ್ದನ ದೇವಸ್ಥಾನ ಟ್ರಸ್ಟ್ ರಿಜಿಸ್ಟರ್ ಸುಬ್ರಹ್ಮಣ್ಯ ಹೊಳ್ಳ ಬೆಳಂಜೆ ಅಧ್ಯಕ್ಷರು ಜನಾರ್ದನ ದೇವಸ್ಥಾನ ಟ್ರಸ್ಟ್ ರಿಜಿಸ್ಟರ್ ಬೆಳಂಜೆ ಕೋಟ ಶ್ರೀನಿವಾಸ ಪೂಜಾರಿ ಇವರು ಲೋಕಸಭಾ ಸದಸ್ಯರು ಉಡುಪಿ ಚಿಕ್ಕಮಗಳೂರು ಶ್ರೀ ಮಂಜುನಾಥ ಪೂಜಾರಿ ಮುದ್ರಾಡಿ ಅಧ್ಯಕ್ಷರು ಶ್ರೀ ನಾರಾಯಣ ಗುರು ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಶ್ರೀ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲು ಶ್ರೀ ಅಧ್ಯಕ್ಷರು ಉದಯ ಕೃಷ್ಣ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಈಗಾಗಲೇ ಆಗಮಿಸಿರತಕ್ಕಂಥ ದಾನಿಗಳು ಯಕ್ಷಗಾನ ಕಲೆಯ ಮಹಾನ್ ಪೋಷಕರು ಹೈದರಾಬಾದ್ನ ಪ್ರಸಿದ್ಧ ಉದ್ಯಮಿಗಳಾಗಿರುವಂಥ ಮಾರಣಕಟ್ಟೆ ಕೃಷ್ಣಮೂರ್ತಿ ಮಂಜರು ಇವರು ಕೂಡ ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ ಬೆಳಂಜೆ ವೆಂಕಟಕೃಷ್ಣ ಭಟ್ ನಿವೃತ್ತ ಉಪನ್ಯಾಸಕರು ವಿದ್ವಾನ್ ಗುಣ್ಮಿ ಗಣಪೇಹೊಳ್ಳ ಬೆಳಂಜೆ ಶ್ರೀ ಕರುಣಾಕರ್ ಶೆಟ್ಟಿ ಬೂತ್ಗುಂಡಿ ಬೇಳಂಜೆ ಅಧ್ಯಕ್ಷರು ಬ್ರಹ್ಮಕಲಶೋತ್ಸವ ಸಮಿತಿ ಶ್ರೀ ಜನಾರ್ದನ ದೇವಸ್ಥಾನ ಬೆಳಂಜೆ ಬಿ ಹರ್ಷ ಶೆಟ್ಟಿ ಹೆರ್ಜೆಡ್ಡು ಗೌರವ ಸಲಹೆಗಾರರು ಜನಾರ್ದನ ದೇವಸ್ಥಾನ ಟ್ರಸ್ಟ್ ಮೋಹನ್ ಶೆಟ್ಟಿ ತುಂಬಿಜೆಡ್ಡು ಬೇಳಂಜೆ ಉದ್ಯಮಿಗಳು ದಾನಿಗಳು ಶ್ರೀ ಪ್ರಸಾದ್ ಪಿ ಶೆಟ್ಟಿ ಮ್ಯಾನೇಜಿಂಗ್ ಪಾರ್ಟ್ನರ್ ಗ್ರೋಮೋರ್ ಫೈನಾನ್ಷಿಯಲ್ ಸರ್ವಿಸಸ್ ಮುಂಬೈ ದಾನಿಗಳು ಶ್ರೀ ಸತೀಶ್ ಶೆಟ್ಟಿ ಜಾರಮಕ್ಕಿ ಎಸ್ ಗ್ರೂಪ್ ಬೆಂಗಳೂರು ಇವರೆಲ್ಲರ ಉಪಸ್ಥಿತಿಯೊಂದಿಗೆ ಇವತ್ತಿನ ಧಾರ್ಮಿಕ ಸಭಾ ಕಾರ್ಯಕ್ರಮ ಇದೀಗ ಕೆಲವೇ ಹೊತ್ತಿನಲ್ಲಿ ಪ್ರಾರಂಭಿಸಲಿಕ್ಕಿದ್ದೇವೆ. ಈಗಾಗಲೇ ದೇವಸ್ಥಾನದಲ್ಲಿ ದೇವರ ಪುನರ್ ಪ್ರತಿಷ್ಠೆಯೊಂದಿಗೆ ಮೊನ್ನೆ 9ನೇ ತಾರೀಕಿನಿಂದ ಇಲ್ಲಿಯ ಕಾರ್ಯಕ್ರಮಗಳು ಪ್ರಾರಂಭಗೊಂಡು ಈ ದಿನ ಬೆಳಿಗ್ಗೆ ಶುಭ ಮುಹೂರ್ತದಲ್ಲಿ ಬ್ರಹ್ಮಕಲಶೋತ್ಸವವನ್ನು ನೆರವೇರಿಸಲಾಗಿದೆ. ವೇದಮೂರ್ತಿಗಳು ತಂತ್ರಿಗಳು ಆಗಿರತಕ್ಕಂಥ ಬೇಳಂಜೆ ಸದಾಶಿವ ತಂತ್ರಿಗಳು ಮತ್ತು ಅವರ ಮಾರ್ಗದರ್ಶನ ಅವರ ನೇತೃತ್ವದಲ್ಲಿ ಸಂಪೂರ್ಣ ಇಲ್ಲಿಯ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಸಿದ್ಧ ಪುರೋಹಿತರಿಂದ ವೈದಿಕರಿಂದ ನೆರವೇರಿಕೊಂಡು ಆ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಯಜ್ಞ ಹೋಮ ಹವನಗಳು ಎಲ್ಲವೂ ನೆರವೇರಿ ಈ ಧಾರ್ಮಿಕ ಸಭೆ ಇದೊಂದು ಅರ್ಥಪೂರ್ಣ ಸಭೆಯಾಗಿ ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಒಂದು ದೇವಸ್ಥಾನದ ಲೋಕಾರ್ಪಣೆಯ ಈ ಒಂದು ಪುಣ್ಯೋತ್ಸವದಲ್ಲಿ ನೆರವೇರಲಿಕ್ಕಿದೆ. ಹಾಗೆ ಮಧ್ಯಾಹ್ನ ತಮ್ಮೆಲ್ಲರಿಗೂ ಕೂಡ ಶ್ರೀದೇವರ ಪ್ರಸಾದ ಅನ್ನ ಸಂತರ್ಪಣೆ ಎಲ್ಲರೂ ಅದನ್ನು ಸ್ವೀಕರಿಸಿಕೊಂಡು ದೇವರ ಅನುಗ್ರಹವನ್ನು ಪಡೆದುಕೊಂಡು ಹೋಗೋಣ. ಕೊಡವಿಗೊಡೆಯ ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣರ ನೆಲೆವೀಡು ಹಲವಾರು ದೇವಸ್ಥಾನಗಳು ನಾಗಬನಗಳು ಒಂದು ಸಾನ್ನಿಧ್ಯ ನಮ್ಮ ಕರಾವಳಿ ದಕ್ಷಿಣ ಕನ್ನಡ ಜಿಲ್ಲೆ ಪರಶುರಾಮ ಸೃಷ್ಟಿ ಅಂತ ಕರೆಯುವಂಥ ಅವಿಭಜಿತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳು ಇದರಲ್ಲಿ ಬೇರೆ ಬೇರೆ ದೇವಸ್ಥಾನಗಳು ನಮ್ಮ ಈ ಭಾಗದಲ್ಲಿ ನಾವು ಕಾಣಬಹುದು. ಹಾಗೆ ಬೇಳಂಜೆ ಕೂಡ ಅಂತ ಇತಿಹಾಸ ಪ್ರಸಿದ್ಧ ಊರುಗಳಲ್ಲಿ ಬೇಳಂಜೆ ಒಂದು ಇಲ್ಲಿ ಭಾಳಷ್ಟು ಐತಿಹಾಸಿಕ ಹಿನ್ನೆಲೆ ಇರುವಂಥ ಊರು. ಅದರ ಜೊತೆಗೆ ಇಲ್ಲಿ ಹಲವಾರು ದೇವರ ಸಾನ್ನಿಧ್ಯಗಳು ಕೂಡ ಇಲ್ಲಿ ಕಾಣಬಹುದು. ನಾವು ವಿಶೇಷವಾಗಿ ಇಲ್ಲಿಯ ಮಲ್ಲಿಕಾರ್ಜುನ ದೇವರಿರ್ಬೋದು, ಮಹಿಷಮರ್ದಿನಿ ಇರ್ಬೋದು, ಹಾಗೆ ಬ್ರಹ್ಮ ಭೈದರ್ಕಳ ಗರುಡಿ ಅದರ ಎಲ್ಲದಕ್ಕೆ ಒಂದು ಕಲಶಪ್ರಾಯವಾಗಿ ಕೃಷ್ಣನ ದಶಾವತಾರಗಳೆಲ್ಲ ಭಗವಂತ ಧರ್ಮ ಸಂಸ್ಥಾಪನೆಗಾಗಿ ಎದ್ದಿರುವಂಥ
ಆ ಮಹಾವಿಷ್ಣು ಶ್ರೀಮನ್ನಾರಾಯಣನ ಹಲವು ಹೆಸರುಗಳಲ್ಲಿ ಹಲವು ನಾಮಗಳಲ್ಲಿ ಜನಾರ್ದನ ಎನ್ನುವಂಥ ಒಂದು ರೂಪದಲ್ಲಿ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಜನಾರ್ದನನಾಗಿ ನೆಲೆ ನಿಂತಿದ್ದಾನೆ. ಹಾಗಾಗಿ ಪ್ರತಿಯಲ್ಲಿ ಒಬ್ಬರಲ್ಲೂ ಆತ್ಮಸ್ವರೂಪಿಯಾಗಿ ಜನಾರ್ದನರಂತ ನಾವು ಕರೀತೇವೆ. ಹಾಗಾಗಿ ಪ್ರತಿಯೊಬ್ಬರಲ್ಲೂ ಅಂತರ್ಗತನಾಗಿರುವ ಭಗವಂತ ಇಲ್ಲಿ ಜನಾರ್ದನನಾಗಿ ಬೇಳಂಜೆಯ ಈ ಒಂದು ವಿಶೇಷ ಸ್ಥಳ, ಅತ್ಯಂತ ಒಂದು ಸುಂದರವಾದ ಸ್ಥಳ ಸಾನ್ನಿಧ್ಯವನ್ನು ನಾವಿಲ್ಲಿ ಬಂದಾಗ ಕಾಣ್ತೇವೆ. ಪ್ರಶಾಂತ ಪರಿಸರ, ಮನಸ್ಸಿಗೆ ನೆಮ್ಮದಿ ನೀಡುವಂಥ ಒಂದು ತಾಣದಲ್ಲಿ ಆ ಭಗವಂತ ಜನಾರ್ದನನಾಗಿ ನೆಲೆ ನಿಂತು ಸಕಲರ ಇಷ್ಟಾರ್ಥಗಳನ್ನು ನೆರವೇರಿಸಿ ಸರ್ವರಿಗೂ ಸನ್ಮಂಗಳ ಉಂಟು ಮಾಡಲಿ ಅಂತ ಈ ಶುಭ ಮುಹೂರ್ತದಲ್ಲಿ ಪ್ರಸನ್ನ ಕಾಲದಲ್ಲಿ ಪ್ರಾರ್ಥಿಸಿಕೊಂಡು ಮುಂದಿನ ಸಭಾ ಕಾರ್ಯಕ್ರಮಗಳತ್ತ ಹೋಗ್ತಾ ಇದ್ದೇವೆ.
ಗಣೇಶ್ ಆರ್ಡಿ ಅವರು ದಯವಿಟ್ಟು ವೇದಿಕೆ ಬಳಿ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸುವರೆ ಇದೀಗ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿಕ್ಕಿದ್ದೇವೆ. ಶ್ರೀ ಜನಾರ್ದನ ದೇವಸ್ಥಾನ ಬೇಳಂಜೆ ಇದರ ಬ್ರಹ್ಮಕಲಶೋತ್ಸವ ಈ ಪುಣ್ಯೋತ್ಸವದ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಸರ್ವರನ್ನ ಈ ಭಾಗಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಂಡು ಪುಡವಿಗೊಡೆಯನಾದಂಥ ಪರಮಾತ್ಮನಾದಂಥ ಶ್ರೀ ಜನಾರ್ದನ ಸ್ವಾಮಿಯನ್ನು ಅತ್ಯಂತ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ಬೇಳಂಜೆಯ ಈ ಪರಿಸರದಲ್ಲೇ ಹಾಗೆ ಈ ಭಾಗದಲ್ಲಿ ಅಪರೂಪದ ಒಂದು ದೇವಸ್ಥಾನವಾಗಿ ಜನಾರ್ದನ ದೇವಸ್ಥಾನ ಕಂಗೊಳಿಸ್ತಾ ಇದೆ. ಪುರಾತನವಾದಂಥ ಇತಿಹಾಸ ಪುರಾಣ ಪ್ರಸಿದ್ಧವಾದ ಈ ದೇಗುಲ ಇದೀಗ ಈ ಕಾಲಘಟ್ಟದಲ್ಲಿ ಸಮಗ್ರವಾಗಿ ಜೀರ್ಣೋದ್ಧಾರಗೊಳ್ಳುವಂಥ ಹಂತದಲ್ಲಿ ಈಗಾಗಲೇ ಗರ್ಭಗುಡಿಯ ಶಿಲಾಮಯವಾದ ನೂತನ ಗರ್ಭಗುಡಿ ಹಾಗೆ ಮಹಾಗಣಪತಿಯ ಗುಡಿಯ ಒಂದು ನಿರ್ಮಾಣ ಸಂಪೂರ್ಣಗೊಂಡು ಅದರ ಬ್ರಹ್ಮಕಲಶಾದಿಗಳು ನೆರವೇರಿ ದೇವಸ್ಥಾನದ ಒಂದು ಲೋಕಾರ್ಪಣೆ ಆಗಿದೆ. ಇದರ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮ ಅತಿಥಿ ಗಣ್ಯರ ಪರಮ ಪೂಜ್ಯ ಶ್ರೀಗಳೆಲ್ಲರ ದಿವ್ಯ ಸಾನ್ನಿಧ್ಯದಲ್ಲಿ ಇದೀಗ ನೆರವೇರಿಸಲಿಕ್ಕಿದ್ದು ಅವರ ಆಶೀರ್ವಚನದ ಮಾತುಗಳಿಗೆ ನಾವೆಲ್ಲರೂ ಕಿವಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಧನ್ಯತೆಯೊಂದಿಗೆ ತೆರಳೋಣ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರಧಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮೋ ನಮಃ. ವಸುದೇವ ಸುತಂ ದೇವಂ ಹಂಸಜಾಡೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಸರ್ವ ಲೋಕಗಳಿಗೆ ಒಡೆಯನಾದಂಥ ಆ ಮಹಾವಿಷ್ಣು ಶ್ರೀಮನ್ನಾರಾಯಣ ದಶಾವತಾರಗಳ ಎತ್ತಿ ಈ ಭೂಮಿಯಲ್ಲಿ ಧರ್ಮ ಪರಿಪಾಲನೆಯನ್ನು ಮಾಡಿದಂಥ ಕಥೆಗಳನ್ನು ನಾವು ಪುರಾಣಗಳಲ್ಲಿ ಕೇಳ್ತೇವೆ. ಅಂಥ ಭಗವಂತನ ಅವತಾರಗಳಲ್ಲಿ
ಜನಾರ್ದನನಾಗಿ ಬೇಳಂಜೆಯಲ್ಲಿ ಆ ದೇವರು ನೆಲೆಯಾಗಿದ್ದಾನೆ ಅಂತ ಒಂದು ಅಪರೂಪದ ದೇವರ ಸಾನ್ನಿಧ್ಯ. ನಮ್ಮ ಕರಾವಳಿ ಪರಶುರಾಮ ಸೃಷ್ಟಿ ಅಂದರೆ ಇಡೀ ನಮ್ಮ ಕರ್ನಾಟಕಕ್ಕೆ, ಇಡೀ ದೇಶಕ್ಕೆ ಒಂದು ದೇವರ ಮನೆ ಇದ್ದ ಹಾಗೆ. ಅಂಥ ಒಂದು ಮಣ್ಣಿನ ಈ ಪುಣ್ಯ ಭೂಮಿಯಲ್ಲಿ ಜನಾರ್ದನ ದೇವರು ಇತಿಹಾಸ ಪ್ರಸಿದ್ಧ ಹಿನ್ನೆಲೆಯ ಬೇಳಂಜೆಯ ಈ ಊರಿನಲ್ಲಿ ಇಂಥ ಒಂದು ಸುಂದರವಾದ ಪ್ರಶಾಂತ ಪರಿಸರದಲ್ಲಿ ನೆಲೆ ನಿಂತು ಸರ್ವರನ್ನು ಅನುಗ್ರಹಿಸುವಂಥ ಆರಾಧ್ಯ ಮೂರ್ತಿ ಜನಾರ್ದನ ದೇಗುಲದ ಭವ್ಯವಾಗಿ ಇದೀಗ ಶಿಲಾಮಯವಾಗಿ ಈ ಪುರಾತನ ದೇಗುಲದ ಜೀರ್ಣೋದ್ಧಾರ, ಪುನರ್ ಪ್ರತಿಷ್ಠಾಪನೆ, ಬ್ರಹ್ಮಕಲಶೋತ್ಸವಗಳು 9ನೇ ತಾರೀಕಿನಿಂದ ಪ್ರಾರಂಭಗೊಂಡು ಇವತ್ತು ಸಂಜೆ ತನಕ ಎಲ್ಲ ಕಾರ್ಯಕ್ರಮಗಳು ನೆರವೇರಲಿಕ್ಕಿದ್ದು, ಇದೀಗ ಒಂದು ಸುಂದರ ಅಚ್ಚುಕಟ್ಟಾದ ಅರ್ಥಪೂರ್ಣ ಧಾರ್ಮಿಕ ಸಭೆಯನ್ನು ಈ ಬ್ರಹ್ಮಕಲಶೋತ್ಸವದ ಅಂಗವಾಗಿ ನೆರವೇರಿಸ್ತಾ ಇದ್ದೇವೆ. ಎಲ್ಲ ವೇದಿಕೆ ಮುಂಭಾಗದ ಆಸನಗಳಲ್ಲಿ ಕುಳಿತುಕೊಂಡು ಈ ಕಾರ್ಯಕ್ರಮವನ್ನು ಚಂದಗಾಣಿಸಬೇಕು ಅಂತ ತಮ್ಮೆಲ್ಲರನ್ನ ಸ್ವಾಗತಿಸಿಕೊಂಡು ಇದೀಗ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕಾಗಿ ವೇದಿಕೆ ಮೇಲ್ಭಾಗಕ್ಕೆ ಗಣ್ಯರನ್ನು ಬರಮಾಡಿಕೊಳ್ಳಬೇಕು ಅಂತ ಜೀರ್ಣೋದ್ಧಾರ ಸಮಿತಿಯವರನ್ನು ಕೇಳಿಕೊಳ್ತೇವೆ. ಆಶೀರ್ವಚನವನ್ನು ನೀಡಲಿಕ್ಕಿರುವಂಥ ಈ ಸಭಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲಿಕ್ಕಿರುವಂಥ ಶ್ರೀಯುತ ಈಶ ವಿಠಲದಾಸ ಸ್ವಾಮೀಜಿಗಳವರು, ಸಾಂದೀಪನಿ ಸಾಧನಾಶ್ರಮ ಕೇಮಾರು, ಹಾಗೆ ಉದ್ಘಾಟನೆಯನ್ನು ಮಾಡಲಿಕ್ಕಿರುವಂಥ ಸುನೀಲ್ ಕುಮಾರ್, ಮಾನ್ಯ ಶಾಸಕರು, ಮಾಜಿ ಸಚಿವರು, ಗೌರವಾಧ್ಯಕ್ಷರು, ಜನಾರ್ದನ ದೇವಸ್ಥಾನ ಬೆಳಂಜೆ. ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ ಶ್ರೀ ಬಿ ನಿತ್ಯಾನಂದ ಶೆಟ್ಟಿ ಕಮ್ತ ಬೇಳಂಜೆ, ಅಧ್ಯಕ್ಷರು, ಜನಾರ್ದನ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ. ಧಾರ್ಮಿಕ ಉಪನ್ಯಾಸವನ್ನು ನೀಡಲಿಕ್ಕೆ ಆಗಮಿಸಿರುವಂಥ ವಿದ್ವಾನ್ ಸುಬ್ರಹ್ಮಣ್ಯ ಭಟ್ ಗುಂಡಿಬೈಲು, ಉಡುಪಿ, ವಾಸ್ತು ತಜ್ಞರು ಮತ್ತು ದೇವಾಲಯದ ವಿನ್ಯಾಸಕಾರರು. ಅದೇ ರೀತಿ ಗೌರವ ಉಪಸ್ಥಿತಿಯಲ್ಲಿ ಡಾಕ್ಟರ್ ರವೀಂದ್ರ ಶೆಟ್ಟಿ ಭಜಗೋಳಿ, ರಾಜ್ಯಾಧ್ಯಕ್ಷರು, ಫೆಡರೇಷನ್ ಆಫ್ ಕರ್ನಾಟಕ ಕ್ವಾರಿ ಆ್ಯಂಡ್ ಸ್ಟೋನ್ ಕ್ರಷರ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಬೆಂಗಳೂರು ಮತ್ತು ಈ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ ಗೌರವಾಧ್ಯಕ್ಷರು, ಸುಬ್ರಹ್ಮಣ್ಯ ಹೊಳ್ಳರು ಬೇಳಂಜೆ, ಅಧ್ಯಕ್ಷರು, ಜನಾರ್ದನ ದೇವಸ್ಥಾನ ಬೇಳಂಜೆ, ಶ್ರೀ ಮಂಜುನಾಥ್ ಪೂಜಾರಿ ಮುದ್ರಾಡಿ, ಅಧ್ಯಕ್ಷರು, ಶ್ರೀ ನಾರಾಯಣಗುರು ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ, ಶ್ರೀ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲು, ಅಧ್ಯಕ್ಷರು, ಉದಯ ಕೃಷ್ಣ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಮುನಿಯಾಲು, ಕೃಷ್ಣಮೂರ್ತಿ ಮಂಜರು ಮಾರಣಕಟ್ಟೆ, ಸುಪ್ರಭಾತ ಗ್ರೂಪ್ ಆಫ್ ಹೋಟೆಲ್ಸ್ ಹೈದರಾಬಾದ್, ಬೇಳಂಜೆ ವೆಂಕಟಕೃಷ್ಣ ಭಟ್ ನಿವೃತ್ತ ಉಪನ್ಯಾಸಕರು, ವಿದ್ವಾನ್ ಗುಣ್ಮಿ ಗಣಪಯ್ಯಹೊಳ್ಳ ಬೇಳಂಜೆ, ಕರುಣಾಕರ್ ಶೆಟ್ಟಿ ಬೂತ್ಗುಂಡಿ ಬೇಳಂಜೆ, ಅಧ್ಯಕ್ಷರು, ಬ್ರಹ್ಮಕಲಶೋತ್ಸವ ಸಮಿತಿ, ಹರ್ಷ ಶೆಟ್ಟಿ ಹೆರ್ಜೆಡ್ಡು ಗೌರವ ಸಲಹೆಗಾರರು, ಶ್ರೀ ಜನಾರ್ದನ ದೇವಸ್ಥಾನ ಟ್ರಸ್ಟ್ ರಿಜಿಸ್ಟರ್ಡ್ ಬೇಳಂಜೆ, ಮೋಹನ್ ಶೆಟ್ಟಿ ತುಂಬಿಜೆಡ್ಡು ಉದ್ಯಮಿಗಳು ಬೇಳಂಜೆ, ಪ್ರಸಾದ್ ಪಿ ಶೆಟ್ಟಿ ಉದ್ಯಮಿಗಳು ಮುಂಬೈ, ಹಾಗೆ ಸತೀಶ್ ಶೆಟ್ಟಿ ಜಾರ್ಮಕಿ ಕುಚ್ಚೂರು ಎಲ್ಲ ಗಣ್ಯರನ್ನು ವೇದಿಕೆಯತ್ತ ಆಹ್ವಾನಿಸ್ತಾ ಇದ್ದೇವೆ. ಇದೀಗ ಪರಮ ಪೂಜ್ಯ ಶ್ರೀ 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 ಈಶ ವಿಠಲದಾಸ ಶ್ರೀಗಳವರು ಕೇಮಾರು ಸಾಂದೀಪನಿ ಸಾಧನಾಶ್ರಮದ ಸಂತರು ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಭಕ್ತಿ ಗೌರವದಿಂದ ಈ ಭಾಗಕ್ಕೆ ಶ್ರೀ ಜನಾರ್ದನ ದೇವರ ಸನ್ನಿಧಿಗೆ ಬರಮಾಡಿಕೊಂಡು ಮುಂದಿನ ಧಾರ್ಮಿಕ ಸಭಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸುವಂತೆ ಅವರನ್ನು ಕೋರಿಕೊಳ್ತಾ ಶ್ರೀಗಳವರನ್ನು ಅತ್ಯಂತ ಭಕ್ತಿ ಗೌರವದಿಂದ ಸ್ವಾಗತಿಸ್ತಾ ಇದ್ದೇವೆ. ಚಂಡೆ ವಾದನದೊಂದಿಗೆ ಅವರನ್ನು ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಸದಸ್ಯರು, ದೇವಸ್ಥಾನದ ಬೇರೆ ಬೇರೆ ಕಮಿಟಿಯ ಪದಾಧಿಕಾರಿಗಳು, ಊರಿನ ಗಣ್ಯರು ಸೇರಿಕೊಂಡು ಬರಮಾಡಿಕೊಳ್ಳಬೇಕು ಅಂತ ಕೇಳಿಕೊಳ್ತೇವೆ. ತುಳುನಾಡಿನಲ್ಲಿ ಇರ್ತಕ್ಕಂಥ ಓರ್ವ ವಿಶೇಷ ಸಂತರು, ನಮ್ಮ ರಾಷ್ಟ್ರದ ಸಂತ ಪರಂಪರೆಯ ಓರ್ವ ವಿಶಿಷ್ಟ ಆಧ್ಯಾತ್ಮಿಕ ಸಾಧಕರಾಗಿ ಕಾರ್ಕಳ ಸಮೀಪದ ಹೊಸ್ಮಾರು ಕೇಮಾರಿನ ಆ ಒಂದು ಸುಂದರ ಪ್ರದೇಶದಲ್ಲಿ ಸಾಂದೀಪನಿ ಸಾಧನಾಶ್ರಮ ಎನ್ನುವಂಥ ಒಂದು ವಿಶಿಷ್ಟವಾದ ದೇವಾಲಯ ಮಠವನ್ನು ಸ್ಥಾಪಿಸಿಕೊಂಡು ಧರ್ಮ ಜಾಗೃತಿಯನ್ನು ಮಾಡುತ್ತಾ ಇರುವ, ಹಲವಾರು ಪರಿಸರ ಸಂರಕ್ಷಣೆಯ ಹೋರಾಟಗಳಲ್ಲೂ ಕೂಡ ತೊಡಗಿಸಿಕೊಂಡಂಥ ಪರಮ ಪೂಜ್ಯ ಶ್ರೀ ಶ್ರೀ ಈಶ ವಿಠಲದಾಸ ಶ್ರೀಗಳವರನ್ನು ಗೌರವಾಧಾರಗಳಿಂದ ಈ ಭಾಗಕ್ಕೆ ಸ್ವಾಗತಿಸಿಕೊಂಡು ಬರಮಾಡಿಕೊಳ್ತಾ ಇದ್ದೇವೆ.
ಹರಿ ಓಂ ಹರಿ ಓಂ ಹರಿ ಓಂ. ಹಲವಾರು ದೇವರುಗಳ ಒಂದು ವಿಶೇಷ ಅಪರೂಪದ ಸಾನ್ನಿಧ್ಯಗಳನ್ನು ಹೊಂದಿರುವಂತಹ ಊರು ಬೆಳಂಜೆ. ಒಂದು ಕಾಲದಲ್ಲಿ ರಾಜಾಶ್ರಯದಲ್ಲಿದ್ದಂಥ ಊರು, ಐತಿಹಾಸಿಕವಾಗಿ ಕೂಡ ತನ್ನದೇ ಆದಂಥ ಹಿನ್ನೆಲೆಯನ್ನು ತನ್ನ ಒಡಲಲ್ಲಿ ಹುದುಗಿಸಿಕೊಂಡಂಥ ಒಂದು ಇತಿಹಾಸ ಇರತಕ್ಕಂಥ ಊರು ಬೇಳಂಜೆ. ಬಾರ್ಕೂರಿನ ತುಳುನಾಡಿನ ಇತಿಹಾಸಗಳಲ್ಲೂ ಕೂಡ ಬೇಳಂಜೆ ಹೆಸರು ಉಲ್ಲೇಖ ಇದೆ. ಹಾಗಾಗಿ ಇಂಥ ಒಂದು ಈ ಊರಿನಲ್ಲಿ ಬಹಳಷ್ಟು ದೇವರುಗಳ ಒಂದು ಸಾನ್ನಿಧ್ಯವನ್ನು ನಾವು ಕಾಣಬಹುದು. ಅಂಥ ಒಂದು ಈ ಊರಿನಲ್ಲಿ ಬಹಳ ಪುರಾತನವಾದ ವಿಶೇಷವಾದ ಸಾನ್ನಿಧ್ಯವನ್ನು ಹೊಂದಿರುವಂಥ ದೇವರು ಶ್ರೀ ಜನಾರ್ದನ ದೇವಸ್ಥಾನ ಬೇಳಂಜೆ. ಇದರ ಬ್ರಹ್ಮಕಲಶೋತ್ಸವ ಈ ಕಾಲಘಟ್ಟದಲ್ಲಿ ಸಂಭ್ರಮದಿಂದ ನಡೆದಿದೆ. ಶಿಲಾಮಯವಾದ ದೇಗುಲ ಈಗಾಗಲೇ ಭವ್ಯವಾಗಿ ಗರ್ಭಗುಡಿಯ ಮತ್ತು ಗಣಪತಿ ಗುಡಿ ನಿರ್ಮಾಣಗೊಂಡು ಲೋಕಾರ್ಪಣೆಯಾಗಿ ಮುಂದಕ್ಕೆ ಸುತ್ತುಪೌಳಿಯ ಕಾಮಗಾರಿಗಳಿಗೂ ಕೂಡ ಈಗಾಗಲೇ ಬೇಕಾದ ತಯಾರಿಗಳು ನಡೀತಾ ಇದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇಲ್ಲಿ ಅಂತ ಕೇಳುತ್ತಾ, ನಮ್ಮ ಜೀವಿತಾವಧಿಯಲ್ಲಿ ಇಂಥ ಬ್ರಹ್ಮಕಲಶಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಒಂದು ದೇಗುಲ ಜೀರ್ಣೋದ್ಧಾರವನ್ನು ನೋಡುವಂಥದ್ದು, ಅದಕ್ಕೆ ಸಹಾಯ ಮಾಡುವಂಥದ್ದು ಕೂಡ ಬದುಕಿನ ಪುಣ್ಯ ವಿಶೇಷಗಳಲ್ಲಿ ಒಂದು ಅಂಥ ಅವಕಾಶ ಕೆಲವರಿಗೆ ಮಾತ್ರ ಸಿಗ್ತದೆ. ಹಾಗೆ ನಮ್ಮ ಕಾಲಘಟ್ಟದಲ್ಲಿ ಈ ಒಂದು ದೇಗುಲಗಳ ಜೀರ್ಣೋದ್ಧಾರ ಆಗ್ತಾ ಇರೋದು ಕೂಡ ಒಂದು ಸುವರ್ಣ ಯುಗ ಅಂತ ಹೇಳ್ತಾ ಭಾವಿಸಿಕೊಂಡು ಜನಾರ್ದನ ದೇವರಿಗೆ ಅತ್ಯಂತ ಭಕ್ತಿಯಿಂದ ಪೊಡಮೊಡುತ್ತಾ ಹಾಗೆ ಬೆಳಂಜೆಯ ಎಲ್ಲ ದೇವರುಗಳನ್ನು ಪ್ರಾರ್ಥಿಸಿಕೊಂಡು ಈ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಇದೀಗ ಆರಂಭಿಸ್ತಾ ಇದ್ದೇವೆ. ಇತಿಹಾಸ ಪ್ರಕಾರ ಇದು ಅತ್ಯಂತ ಪ್ರಾಚೀನ ದೇವಾಲಯ ಎನ್ನುವಂಥದ್ದು ದೇವಾಲಯದ ಪೌಳಿಯಲ್ಲಿ ಇರುವಂಥ 2 ಶಿಲಾಶಾಸನಗಳಿಂದ ತಿಳಿದು ಬಂದಿರ್ತದೆ. ಪುರಾತತ್ವ ವಿದ್ವಾಂಸ ಟಿ ಮುರುಗೇಶ್ ಅವರು ಇವೆರಡು ವಿಜಯನಗರ ರಾಜ್ಯರ ಕಾಲದ ಶಾಸನವನ್ನು ಅಧ್ಯಯನ ಮಾಡಿದಾಗ ಕ್ರಿಸ್ತಶಕ 404ರಲ್ಲಿ ವೀರಪ್ರತಾಪ ಹರಿಹರ ಮಹಾರಾಜರು ವಿಜಯನಗರದಲ್ಲಿ ಆಳ್ವಿಕೆ ಮಾಡುತ್ತಿದ್ದಾಗ ಶ್ರೀ ಪಂಡರಿ ದೇವರು ಬಾರ್ಕೂರಿನ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸುತ್ತಿದ್ದಾಗ ವಿದ್ವಾಂಸರು ಮತ್ತು ಜನನೀಯರ ಅನುಮತಿಯಿಂದ ಶ್ರೀ ಜನಾರ್ದನ ದೇವಾಲಯದ ಶ್ರೀ ವಿಠ್ಠಲ ಅಮೃತಪಡಿ ಮತ್ತು ನಂದಾದೇವಿಗೆ 600 ಕಾಟಿ ಗಡ್ಯಾಣಗಳನ್ನು ದಾನವಾಗಿ ಕೊಟ್ಟ ವಿಷಯಗಳನ್ನು ಅದರಲ್ಲಿ ಉಲ್ಲೇಖವಾಗಿದೆ ಅಂತವರು ಇತಿಹಾಸಕಾರರಾದ ಮುರುಗೇಶ್ ಅವರು ಇಲ್ಲಿಯ ಶಿಲಾಶಾಸನಗಳನ್ನು ಓದಿ ಅಧ್ಯಯನ ಮಾಡಿ ತಿಳಿಸಿದ್ದಾರೆ. ಹಾಗೆ ಹಿಂದೆ ಉಡುಪಿಯ ಖ್ಯಾತ ಇತಿಹಾಸಕಾರರಾದಂಥ ಡಾಕ್ಟರ್ ಪಿ ಗುರುರಾಜ್ ಭಟ್ರು ಕೂಡ ಈ ಶಾಸನಗಳ ಅಧ್ಯಯನ ಮಾಡಿ ತಮ್ಮ ಪುಸ್ತಕದಲ್ಲಿ ಅದರ ಉಲ್ಲೇಖ ಮಾಡಿದ್ದಾರೆ. ನಮ್ಮ ತುಳುನಾಡಿನ ಬಗ್ಗೆ ಅತ್ಯಂತ ನಿಖರವಾಗಿ ಗುರುರಾಜ ಭಟ್ರ ಇತಿಹಾಸದ ಒಂದು ಪ್ರಕಾರ ನಾವು ಇಲ್ಲಿಯ ದೇವಸ್ಥಾನಗಳ ಇತಿಹಾಸಗಳನ್ನು ತಿಳಿಬಹುದು. ಅದರಲ್ಲಿ ಬೇಳಂಜೆ ಜನಾರ್ದನ ದೇವಸ್ಥಾನದ ಬಗ್ಗೆ ಕೂಡ ಗುರುರಾಜ್ ಭಟ್ರು ಈ ಶಾಸನವನ್ನು ಉಲ್ಲೇಖ ಮಾಡಿ ಪುಸ್ತಕದಲ್ಲಿ ಬರೆದಿದ್ದಾರೆ. ಶ್ರೀದೇವರ ವಂಶ ಪರಂಪರೆ ಅರ್ಚಕರಾಗಿದ್ದ ದಿವಂಗತ ವೇದಮೂರ್ತಿ ತಂತ್ರಿ ಶ್ರೀ ಸೂರ್ಯನಾರಾಯಣ ಭಟ್ರು 1962ರಲ್ಲಿ ಆವರಣದಲ್ಲಿದ್ದ ಗಣೇಶ ಮೂರ್ತಿಗೆ ದಿವಂಗತ ಎಸ್ಕುಂದು ನಾಗೇಶ್ ಅಡಿಗರ ಸಲಹೆಯಂತೆ ಪ್ರತ್ಯೇಕ ಗುಡಿ ಕಟ್ಟಿಸಿದರು. ಈಗ ಪುನಃ 2 ಗುಡಿಗಳು ಶಿಥಿಲಾವಸ್ಥೆ ಹೊಂದಿದ ಕಾರಣ ದೇವಾಲಯದ ಜೀರ್ಣೋದ್ಧಾರಕ್ಕಾಗಿ ಇದೀಗ ಸಮಸ್ತ ಗ್ರಾಮಸ್ಥರ ನೇತೃತ್ವದಲ್ಲಿ ಮಾನ್ಯ ಡಾಕ್ಟರ್ ರವೀಂದ್ರ ಶೆಟ್ಟಿ ಬಜಗೋಳಿ ಹಾಗೆ ಇನ್ನಿತರರ ನೇತೃತ್ವದಲ್ಲಿ ಜೀರ್ಣೋದ್ಧಾರ ಸಮಿತಿ ರಚನೆ ಮಾಡಿಕೊಂಡು ಸರ್ವ ಗ್ರಾಮಸ್ಥರು, ಊರ ಪರವೂರಿನ ಮಹನೀಯರು, ದಾನಿಗಳೆಲ್ಲರ ಸಹಕಾರದಿಂದ ಈ ದೇವಸ್ಥಾನ ಈಗ ಜೀರ್ಣೋದ್ಧಾರಗೊಂಡಿದೆ. ಜೀರ್ಣೋದ್ಧಾರದ ಬಗ್ಗೆ ಹಿಂದೆ ಜ್ಯೋತಿಷಿಗಳಿಂದ 6 ಪ್ರಶ್ನೆಯನ್ನು ಇಟ್ಟು ಚಿಂತನೆಯನ್ನು ಮಾಡಲಾಗಿದೆ. ಪ್ರಶ್ನಾ ಚಿಂತನೆಯಲ್ಲಿ ಕಂಡುಬಂದಂತೆ ಎಲ್ಲ ದೋಷಗಳಿಗೆ ಪರಿಹಾರ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡು ಕಾಮಗಾರಿಯನ್ನು ಪ್ರಾರಂಭಿಸಿ ಕೆಲವೇ ಸಮಯದಲ್ಲಿ ಅತ್ಯಂತ ಶೀಘ್ರವಾಗಿ ಜೀರ್ಣೋದ್ಧಾರಗೊಂಡು ಎಲ್ಲರ ಭಕ್ತಿ ಶಕ್ತಿಯ ದ್ಯೋತಕವಾಗಿ ಈ ಒಂದು ದೇಗುಲ ಈಗ ಪುನರ್ ನಿರ್ಮಾಣಗೊಂಡಿದೆ. ಹಾಗೆ ಮುಂದಿನ ಹಂತದಲ್ಲಿ ಅಶ್ವತ್ಥ ಕಟ್ಟೆ ಇರುವಂತಹ ಒಂದು ಸುಂದರವಾದ ಅಶ್ವತ್ಥ ವೃಕ್ಷವನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಅದರ ಅಶ್ವತ್ಥ ಕಟ್ಟೆಯ ಒಂದು ಜೀರ್ಣೋದ್ಧಾರ ಆಗಬೇಕಾಗಿದೆ. ನಾಗದೇವರ ಸನ್ನಿಧಿ, ಧೂಮಾವತಿ ದೈವದ ಗುಡಿ, ಪುಷ್ಕರಣಿ ಹಾಗೆ ಇನ್ನಿತರ ಕಾಮಗಾರಿಗಳು ಕೂಡ ಇಲ್ಲಿ ನಡೆಯಬೇಕಾಗಿದೆ. ಈ ಎಲ್ಲ ಕಾರ್ಯಗಳಿಗೆ ಭಕ್ತಾದಿಗಳ ಉದಾರ ಸಹಕಾರವನ್ನು ಕೇಳುತ್ತಾ ಜೀರ್ಣೋದ್ಧಾರ ಮಹತ್ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತನು ಮನ ಧನ ಸಹಕಾರ ನೀಡಿ ಶ್ರೀ ಮಹಾಗಣಪತಿ ಶ್ರೀ ಜನಾರ್ದನ ದೇವರ ಅನುಗ್ರಹಕ್ಕೆ ತಾವೆಲ್ಲರೂ ಪಾತ್ರರಾಗಿದ್ದೀರಿ. ಸಕಲರ ಇಷ್ಟಾರ್ಥಗಳನ್ನು ದೇವರು ನೆರವೇರಿಸಿ ಎಲ್ಲರಿಗೆ ಉತ್ತರೋತ್ತರ ಶ್ರೇಯಸ್ಸನ್ನು ಕರುಣಿಸಲಿ ಅಂತ ಪ್ರಾರ್ಥಿಸುತ್ತಾ ಇದೀಗ ಕೆಲವೇ ಹೊತ್ತಿನಲ್ಲಿ ಕ್ಷಣದಲ್ಲಿ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸಲಿಕ್ಕಿದ್ದೇವೆ. ನಮ್ಮ ಕರಾವಳಿ ಪರಶುರಾಮ ಸೃಷ್ಟಿಯ ತುಳುನಾಡಿನಲ್ಲಿ ಬಹಳಷ್ಟು ದೇವಸ್ಥಾನಗಳಿಗೆ ವಾಸ್ತು ವಿನ್ಯಾಸಕಾರರಾಗಿ ಹಲವಾರು ದೇವಸ್ಥಾನಗಳ ಒಂದು ಜೀರ್ಣೋದ್ಧಾರ ಕೈಂಕರ್ಯಗಳನ್ನು ನೆರವೇರಿಸಿಕೊಟ್ಟು ಈ ಭಾಗದಲ್ಲಿ
ಹಲವಾರು ಪುರಾತನ ಪುರಾಣ ಪ್ರಸಿದ್ಧ ದೇವಸ್ಥಾನಗಳ ಒಂದು ಹಿಂದಿನ ಪುರಾಣ ಪ್ರಕಾರದ ಒಂದು ನಮ್ಮ ವಾಸ್ತುಶಾಸ್ತ್ರ ಏನಿದೆ ಅದರ ಆಧಾರದಲ್ಲಿ ಅದನ್ನು ಜೀರ್ಣೋದ್ಧಾರ ಮಾಡಬೇಕಾಗ್ತದೆ. ಅದಕ್ಕೆ ಬೇಕಾದಂಥ ಅದ್ಭುತವಾದ ನಿಖರ ಮಾಹಿತಿ, ಆ ಒಂದು ಅಮೂಲ್ಯ ಜ್ಞಾನವನ್ನು ಹೊಂದಿರುವಂಥ ಅವಧಾನಿ ಶ್ರೀ ಗುಂಡಿಬೇಲು ಸುಬ್ರಹ್ಮಣ್ಯ ಭಟ್ರ ಒಂದು ಸಮರ್ಥ ಮಾರ್ಗದರ್ಶನದಲ್ಲಿ ಅವರ ಒಂದು ವಾಸ್ತು ವಿನ್ಯಾಸದಲ್ಲಿ ದೇವಸ್ಥಾನದ ಸಂಪೂರ್ಣ ನಕ್ಷೆಯನ್ನು ಸಿದ್ಧಪಡಿಸಿಕೊಂಡು ಅವರ ಮಾರ್ಗದರ್ಶನದಲ್ಲಿ ಶಿಲಾಮಯ ದೇವಸ್ಥಾನ ನಿರ್ಮಾಣ ಆಗಿದೆ. ಹಲವಾರು ಪ್ರಸಿದ್ಧ ದೇವಸ್ಥಾನಗಳಿಗೆ, ಅದೇ ರೀತಿ ಹಲವಾರು ದೇವಸ್ಥಾನಗಳು, ದೈವಸ್ಥಾನಗಳು ಇತ್ಯಾದಿಗಳು, ಗರುಡಿಗಳಿರ್ಬೋದು, ಅದೆಲ್ಲದಕ್ಕೂ ನಮ್ಮ ಸುಬ್ರಹ್ಮಣ್ಯ ಭಟ್ರ ಒಂದು ಸಮರ್ಥ ಮಾರ್ಗದರ್ಶನದಲ್ಲಿ ಈ ಕರಾವಳಿಯಲ್ಲಿ ನೂರಾರು ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಿದೆ. ಅದರಲ್ಲಿ ಒಂದು ನಮ್ಮ ಬೇಳೆಂಜಿ ದೇವಸ್ಥಾನ ಎನ್ನುವಂಥದ್ದು ಬಹಳ ಹೆಮ್ಮೆ. ಈ ಸಂದರ್ಭದಲ್ಲಿ ಅವರು ಕೂಡ ನಮ್ಮ ಸಭಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರ್ತಾರೆ. ಪರಮ ಪೂಜ್ಯ ಶ್ರೀ ಈಶ ವಿಠಲದಾಸ ಸ್ವಾಮೀಜಿಗಳು ಸಾಂದೀಪನಿ ಸಾಧನಾಶ್ರಮ ಕೇಮಾರು ಇವರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ಇವತ್ತಿನ ಧಾರ್ಮಿಕ ಸಭೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳುವುದಕ್ಕೆ. ಹಾಗೆ ಎಲ್ಲರಿಗೆ ಬೇಸಿಗೆ ಒಂದು ದಾಹವನ್ನು ತಡಿಸಲಿ ತಂಪು ಪಾನೀಯದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಯಾರಾದರೂ ಬಾಯಾರಿಕೆ ಆದರೆ ದಯವಿಟ್ಟು ಎಲ್ಲರೂ ಕೂಡ ಒಮ್ಮೆ ಆ ಪಾನೀಯಗಳನ್ನು ಸೇವಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಎಲ್ಲರಿಗೂ ತಂಪು ಪಾನೀಯದ ವ್ಯವಸ್ಥೆ ಮಾಡಿದ್ದೇವೆ. ಸಭಾ ಕಾರ್ಯಕ್ರಮದ ಬಳಿಕ ಮಹಾ ಅನ್ನ ಸಂತರ್ಪಣೆ ಇರ್ತದೆ. ಹಾಗೆ ಅದಾದ ಬಳಿಕ ಅನ್ನ ಸಂತರ್ಪಣೆಯ ನಂತರ ಸಭಾ ಕಾರ್ಯಕ್ರಮದಲ್ಲಿ ಈ ವೇದಿಕೆಯಲ್ಲಿ ನಿತ್ಯಾನಂದ ಭಟ್ ಹೆಬ್ರಿ ಮತ್ತು ಅವರ ಬಳಗದವರಿಂದ ದಾಸರ ನಾಮ ಸಂಕೀರ್ತನೆಯ ದಾಸಕೀರ್ತನೆ, ಭಜನಾ ಸಂಕೀರ್ತನೆ ಕಾರ್ಯಕ್ರಮ ಕೂಡ ಈ ವೇದಿಕೆಯಲ್ಲಿ ನೆರವೇರಲಿಕ್ಕಿದೆ. ನಮ್ಮ ಈ ಬೇಳೆಂಜಿ ಪರಿಸರದಲ್ಲಿ ಭಾಳಷ್ಟು ದೇವಾಲಯಗಳಿದೆ. ಒಂದು ಪುಟ್ಟ ಗ್ರಾಮವಾದರೂ ಕೂಡ ಭಾಳಷ್ಟು ದೇವರ ಭಕ್ತಿಯನ್ನು ಹೊಂದಿದ ಜನಸಮೂಹ ಇಲ್ಲಿದೆ. ಅದಕ್ಕನುಗುಣವಾಗಿ ಶ್ರೀ ಮಲ್ಲಿಕಾರ್ಜುನ ದೇವರ ಒಂದು ವಿಶೇಷ ಸಾನ್ನಿಧ್ಯವನ್ನು ಕೂಡ ನಾವು ಬೇಳೆಂಜಿಯಲ್ಲಿ ಕಾಣಬಹುದು. ಅದೇ ರೀತಿ ಈ ಭಾಗದಲ್ಲಿ ಜನಾರ್ದನ ದೇವರ ಗುಡಿ, ಹಾಗೆ ಶ್ರೀ ಮಹಿಷಮರ್ದಿನಿ ಅಮ್ಮನವರ ದೇವಸ್ಥಾನ ಕೂಡ ಬೇಳೆಂಜಿಯಲ್ಲಿದೆ. ಅದೇ ರೀತಿ ಬ್ರಹ್ಮ ಬೈದರ್ಕಳ ಗರುಡಿ ಕೂಡ ಈ ಊರಿನಲ್ಲಿದೆ. ಹಾಗೆ ವಿಶೇಷವಾದ ನಾಗ ಸನ್ನಿಧಿಗಳು ಕೂಡ ಈ ಭಾಗದಲ್ಲಿ ಕಾಣಬಹುದು. ಹಾಗೆ ನಮ್ಮ ತುಳುನಾಡಿನಲ್ಲಿರುವಂಥ ಬೇರೆ ಬೇರೆ ದೈವಾರಾಧನೆಯ ದೈವಗಳ ಸಾನ್ನಿಧ್ಯ ಕೂಡ ಈ ಬೇಳೆಂಜಿಯ ಊರಿನಲ್ಲಿದೆ. ಕೃಷಿಯಿಂದ ಸಮೃದ್ಧವಾಗಿರುವಂಥ, ಔದ್ಯಮಿಕವಾಗಿಯೂ ಕೂಡ ಬೆಳೀತಾ ಇರುವಂಥ ಈ ಒಂದು ಊರು ಇತಿಹಾಸ ಪ್ರಸಿದ್ಧವಾದಂಥ ತನ್ನ ಐತಿಹ್ಯವನ್ನು ಅಡಗಿಸಿಕೊಂಡು ಜನಾರ್ದನ ದೇವಸ್ಥಾನ ಎನ್ನುವಂಥ ಒಂದು ಅಪರೂಪದ ದೇಗುಲ, ಬಹುಶಃ ನಮ್ಮ ಭಾಗದಲ್ಲಿರುವಂಥ ಜನಾರ್ದನ ದೇವರ ಒಂದು ಗುಡಿಗಳಲ್ಲಿ ಈ ಭಾಗದಲ್ಲಿ ಬಹಳ ವಿರಳ. ಅದರಲ್ಲಿ ಬೇಳೆಂಜಿಯಲ್ಲಿ ಮಾತ್ರ ಇಂಥ ಒಂದು ಶ್ರೀ ಜನಾರ್ದನ ಸ್ವಾಮಿಯ ದೇಗುಲವನ್ನು ನೋಡಬಹುದು.
ಬೇಳಂಜಿ ಶ್ರೀ ಜನಾರ್ದನ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಈ ಒಂದು ಧಾರ್ಮಿಕ ಭಕ್ತಿ ಶ್ರದ್ಧೆಯಿಂದ ನೆರವೇರ್ತಾ ಇರುವ ಈ ಸಂಭ್ರಮ ಸಡಗರದ ಕಾರ್ಯಕ್ರಮದಲ್ಲಿ ಇವತ್ತಿನ ಧಾರ್ಮಿಕ ಸಭಾ ಕಾರ್ಯಕ್ರಮ ಇದರ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಲಿಕ್ಕಿರುವಂಥ ಈಗಾಗಲೇ ಇಲ್ಲಿಗೆ ಆಗಮಿಸ್ತಾ ಇರುವಂಥ ಶಾಂತಿಪತಿ ಸಾಧನಾಶ್ರಮ ಕೇಮಾರು ಅಲ್ಲಿಯ ಪರಮ ಪೂಜ್ಯ ಶ್ರೀ 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 ಈಶ್ವರ ವಿಠ್ಠಲದಾಸ ಶ್ರೀಗಳವರನ್ನು ಅತ್ಯಂತ ಗೌರವದಿಂದ ಭಕ್ತಿ ಆಧಾರದಿಂದ ಈ ಭಾಗಕ್ಕೆ ನಮ್ಮೆಲ್ಲರ ಪ್ರೀತಿಯಿಂದ ಇಡೀ ಜೀರ್ಣೋದ್ಧಾರ ಸಮಿತಿ ಭಕ್ತಾದಿಗಳೆಲ್ಲರ ಪರವಾಗಿ ಅವರನ್ನು ಚೆಂಡೆ ವಾದನದೊಂದಿಗೆ ಆರಾಧನೆ ಮಾಡಿ ಸಮಸ್ತರ ಗೌರವವನ್ನು ಬರಮಾಡ್ತಾ ಇದ್ದಾರೆ. ಬೆಳಗ್ಗೆಯ ವೇಳೆಗೆ ಮೊದಲ ಕಾಲಕ್ಕೆ ಈಗ ಜನಾರ್ದನ ದೇಗುಲಕ್ಕೆ ಪರಮ ಪೂಜ್ಯ ಶ್ರೀಗಳವರು ಆಗಮಿಸ್ತಾ ಇದ್ದಾರೆ. ನಮ್ಮ ಕರಾವಳಿ ಭಾಗದಲ್ಲಿ ಅತ್ಯಂತ ಓರ್ವ ಶ್ರೇಷ್ಠ ಸಂತರಾಗಿ
ಪರಮ ಪೂಜ್ಯ ಶ್ರೀ ಶ್ರೀ ಈಶ ವಿಠಲ ದೇಶ ಶ್ರೀಗಳವರನ್ನು ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿಕೊಳ್ಳುವಂತ ಕೇಳಿಕೊಳ್ಳುತ್ತಾ ಅವರನ್ನು ಫಲಪುಷ್ಪವನ್ನು ನೀಡಿ ನಮ್ಮ ಅಧ್ಯಕ್ಷರು ಹಾಗೆ ಜೀರ್ಣೋದ್ಧಾರ ಸಮಿತಿಯವರು ಶ್ರೀಗಳಿಗೆ ಗೌರವವನ್ನು ಸಲ್ಲಿಸಬೇಕು. ಹಾಗೆ ವೇದಿಕೆಗೆ ಎಲ್ಲ ಗಣ್ಯರನ್ನು ಆಹ್ವಾನಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ಮಂಜುನಾಥ್ ಪೂಜಾರಿ ಅಧ್ಯಕ್ಷರು ಕರ್ನಾಟಕ ನಾರಾಯಣಗುರು ಅಭಿವೃದ್ಧಿ ನಿಗಮ, ಹಾಗೆ ಶ್ರೀ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲು ಅಧ್ಯಕ್ಷರು ಉದಯ ಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಮುನಿಯಾಲು, ಹಾಗೆ ಸಮಾಜ ಸೇವಕರು, ಹಾಗೆ ಸುಬ್ರಹ್ಮಣ್ಯ ಹೊಳ್ಳ ಬೇಳಂಜೆ ಅಧ್ಯಕ್ಷರು ಜನಾರ್ದನ ದೇವಸ್ಥಾನ ಟ್ರಸ್ಟ್ ಸಭೆಯ ಅಧ್ಯಕ್ಷತೆಯನ್ನು ನಿತ್ಯಾನಂದ ಶೆಟ್ಟಿ ಕಮ್ತ ಬೇಳಂಜೆ ಅಧ್ಯಕ್ಷರು ಶ್ರೀ ಜನಾರ್ದನ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯವರು ವಹಿಸಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಬೇಳಂಜೆಯ ವೆಂಕಟಕೃಷ್ಣ ಭಟ್ ನಿವೃತ್ತ ಉಪನ್ಯಾಸಕರು, ಗುಂಡಿಬೈಲು ಸುಬ್ರಹ್ಮಣ್ಯ ಭಟ್ ವಾಸ್ತುತಜ್ಞರು, ಶ್ರೀ ಬೂತ್ಗುಂಡಿ ಕರುಣಾಕರ್ ಶೆಟ್ಟಿ ಬೇಳಂಜೆ ಅಧ್ಯಕ್ಷರು ಬ್ರಹ್ಮಕಲಶೋತ್ಸವ ಸಮಿತಿ, ವಿದ್ವಾನ್ ಗುಂಡ್ಮಿ ಗಣಪಯ್ಯ ಹೊಳ್ಳ ಬೇಳಂಜೆ, ಹರ್ಷ ಶೆಟ್ಟಿ ಹೆರ್ಜಡ್ಡು ಗೌರವ ಸಲಹೆಗಾರರು ಜನಾರ್ದನ ದೇವಸ್ಥಾನ, ಶ್ರೀ ಮೋಹನ್ ಶೆಟ್ಟಿ ತುಂಬಿಜಡ್ಡು ಉದ್ಯಮಿಗಳು ಬೇಳಂಜೆ, ಪ್ರಸಾದ್ ಪಿ ಶೆಟ್ಟಿ ಬೇಳಂಜೆ ಮ್ಯಾನೇಜಿಂಗ್ ಪಾರ್ಟ್ನರ್, ಸತೀಶ್ ಶೆಟ್ಟಿ ಜಾರ್ಮಕ್ಕಿ ಕುಚ್ಚೂರು ಎಸ್ ಗ್ರೂಪ್ ಬೆಂಗಳೂರು ದಾನಿಗಳು, ಇವರೆಲ್ಲರನ್ನ ವೇದಿಕೆ ಪೀಠಗಳಲ್ಲಿ ವಿರಾಜಮಾನರಾಗಿಸಿಕೊಂಡು ಸಭಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದೇವೆ. ಶ್ರೀ ರವೀಂದ್ರ ಶೆಟ್ಟಿ ಬಜುಗೋಳಿ ಅಧ್ಯಕ್ಷರು ಕರ್ನಾಟಕ ಕ್ವಾರಿ ಮತ್ತು ಸ್ಟೋನ್ ಕ್ರಷರ್ಸ್ ಅಸೋಸಿಯೇಷನ್ಸ್ ಫೆಡರೇಷನ್ ಇದರ ಅಧ್ಯಕ್ಷರು. ಸರ್ವ ಗಣ್ಯರನ್ನು ಆಗಮಿಸಿಕೊಂಡು ಪರಮ ಪೂಜ್ಯ ಸಂತರಾದಂಥ ಶ್ರೀ ಶ್ರೀ ಈಶ ವಿಠಲದಾಸ ಶ್ರೀಗಳವರ ದಿವ್ಯ ಸಾನ್ನಿಧ್ಯಕ್ಕೆ ಪ್ರಾರ್ಥಿಸಿಕೊಂಡು ಈ ಭಾಗದ ಒಂದು ಅಪರೂಪದ ದೇಗುಲ ಶ್ರೀಕೃಷ್ಣನ ಹಲವು ನಾಮಧೇಯಗಳಲ್ಲಿ ಜನಾರ್ದನ ಎನ್ನುವಂಥದ್ದನ್ನು ನಾವು ಕಾಣ್ತೇವೆ. ವಿಷ್ಣು ಸಹಸ್ರ ನಾಮದಲ್ಲಿ ಜನಾರ್ದನ ಎನ್ನುವಂಥ ಭಗವಂತನ ಬೇರೆ ಬೇರೆ ಸಾವಿರ ನಾಮಗಳಲ್ಲಿ ಭಗವಂತ ಜನಾರ್ದನನಾಗಿದ್ದಾನೆ. ಹಾಗೆ ಜನರಲ್ಲಿ ಅಂತರ್ಗತನಾಗಿ ಆತ್ಮರೂಪಿಯಾಗಿ ಜನರನ್ನು ಕೂಡ ನಾವು ಜನಾರ್ದನರಂತೇವೆ ಅಂತ ಒಂದು ಅಪರೂಪದ ದೇಗುಲ ನಮ್ಮ ಈ ಬೆಳಂಜಿಯಲ್ಲಿದೆ. ಬಹುಶಃ ಉಜಿರೆಯಲ್ಲಿ ಒಂದು ಪ್ರಸಿದ್ಧ ಜನಾರ್ದನ ದೇವಸ್ಥಾನ ಇದೆ, ಅದು ಬಿಟ್ಟರೆ ಈ ಭಾಗದಲ್ಲಿ ನಾವು ಕಾಣುವಂಥದ್ದು ಬೆಳಂಜೆಯಲ್ಲಿ. ಇಂಥ ಒಂದು ಸಾನ್ನಿಧ್ಯ ಇದೀಗ ಜೀರ್ಣೋದ್ಧಾರಗೊಂಡು ವೈಭವದ ಬ್ರಹ್ಮಕಲಶೋತ್ಸವ ಈ ಗ್ರಾಮೀಣ ಪ್ರದೇಶ ಅತ್ಯಂತ ಸುಂದರ ನಯನ ಮನೋಹರ ಪಶ್ಚಿಮ ಘಟ್ಟದ ತಪ್ಪಲಿನ ಹಸಿರ ಸಿರಿ ಇಂಥ ಒಂದು ಸಾನ್ನಿಧ್ಯದಲ್ಲಿ ನಾವೆಲ್ಲ ಇದ್ದೇವೆ. ಇವತ್ತಿನಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಇರುವಂಥ ಎಲ್ಲ ಗಣ್ಯರನ್ನು ಅರ್ಥಪೂರ್ಣವಾದ ಈ ಒಂದು ಸಭೆಗೆ ಪ್ರೀತಿಯಿಂದ ಸ್ವಾಗತಿಸುವುದಕ್ಕೆ ಜನಾರ್ದನನ್ನು ಶ್ರೀ ಮಹಾಗಣಪತಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿ ಬೆಳಂಜೆಯ ಎಲ್ಲ ದೇವರುಗಳಿಗೆ ಪ್ರಾರ್ಥಿಸಿಕೊಂಡು ಸರ್ವರನ್ನು ಸ್ವಾಗತಿಸಬೇಕು ಅಂತ ಜೀರ್ಣೋದ್ಧಾರ ಸಮಿತಿಯ ಕ್ರಿಯಾಶೀಲ ಪದಾಧಿಕಾರಿಗಳಾಗಿ ಶ್ರೀ ದೇವರ ಸದ್ಭಕ್ತರಾಗಿರ್ತಕ್ಕಂಥ ಇಲ್ಲಿಯ ಸಾಮಾಜಿಕ ಕಾರ್ಯಕರ್ತರಾದ ಶ್ರೀಯುತ ರಾಮಕೃಷ್ಣ ಬೆಳಂಜೆಯವರನ್ನು ಸರ್ವರನ್ನು ಸ್ವಾಗತಿಸುವಂತೆ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಜನಾರ್ದನ ದೇವಸ್ಥಾನ ಬ್ರಹ್ಮಕಲಶೋತ್ಸವ ಸಮಿತಿಯ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವಂಥ ಕೇಮಾರು ಶ್ರೀ ಈಶ ವಿಠಲದಾಸ ಸ್ವಾಮೀಜಿಯವರ ಚರಣಾರವಿಂದಗಳಿಗೆ ವಂದಿಸ್ತಾ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಿರುವಂಥ ಶ್ರೀಯುತ ನಿತ್ಯಾನಂದ ಶೆಟ್ಟಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇವತ್ತು ಧಾರ್ಮಿಕ ಉಪನ್ಯಾಸವನ್ನು ನೀಡಲಿಕ್ಕಿರುವಂಥ ಶ್ರೀಯುತ ಗುಂಡಿಬೈಲು ಸುಬ್ರಹ್ಮಣ್ಯ ಭಟ್ರು ಅವಧಾನಿಗಳು, ನಮ್ಮ ಜಿಲ್ಲೆಯ ಅನೇಕ ದೇವಾಲಯಗಳ ಜೀರ್ಣೋದ್ಧಾರಕ್ಕೆ ಮಾರ್ಗದರ್ಶನವನ್ನು ಮಾಡಿದವರು, ಅವರನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸ್ತಿದ್ದೇನೆ. ಹಾಗೆ ಬಜಗೋಳಿಯ ಡಾಕ್ಟರ್ ರವೀಂದ್ರ ಶೆಟ್ಟಿಯವರು ದೂರದ ಊರಿನಿಂದ ಇಲ್ಲಿ ಬಂದು ನಮ್ಮ ಈ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ಕೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ, ಜೀರ್ಣೋದ್ಧಾರ ಕಾರ್ಯಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಕರ್ನಾಟಕ ಫೆಡರೇಷನ್ ಆಫ್ ಕರ್ನಾಟಕ ಕ್ವಾರಿ ಆ್ಯಂಡ್ ಸ್ಟೋನ್ ಕ್ರಷರ್ಸ್ ಓನರ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ಬೆಂಗಳೂರು ಇದರ ರಾಜ್ಯಾಧ್ಯಕ್ಷರು, ಹಾಗೆ ಜನಾರ್ದನ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯ ಟ್ರಸ್ಟ್ನ ಗೌರವಾಧ್ಯಕ್ಷರು, ಅವ್ರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಜನಾರ್ದನ ದೇವಸ್ಥಾನ ಟ್ರಸ್ಟ್ನ ಅಧ್ಯಕ್ಷರಾದಂಥ ಸುಬ್ರಹ್ಮಣ್ಯ ಹೊಳ್ರು ಬೇಳಂಜೆ, ದೇವಸ್ಥಾನದ ಸುತ್ತಮುತ್ತ ನಮ್ಮ ದೇವಸ್ಥಾನಕ್ಕೆ ರಸ್ತೆಗೆ ಮತ್ತು ಪಾರ್ಕಿಂಗ್ ಜಾಗಕ್ಕೆ ಸ್ಥಳಾವಕಾಶವನ್ನು ಸುಮಾರು 65 ಸೆಂಟ್ಸ್ ಜಾಗವನ್ನು ದೇವಸ್ಥಾನಕ್ಕೆ ಬಿಟ್ಟುಕೊಟ್ಟಿದ್ದಾರೆ. ಸುಬ್ರಹ್ಮಣ್ಯ ಹೊಳ್ರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇನ್ನೊಬ್ಬರು ಅತಿಥಿಗಳು ಶ್ರೀಯುತ ಮಂಜುನಾಥ ಪೂಜಾರಿ ಮುದ್ರಾಡಿ, ಅಧ್ಯಕ್ಷರು ನಾರಾಯಣಗುರು ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಉದಯ ಕೃಷ್ಣಯ್ಯ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ನ ಮೂಲಕ ಅನೇಕ ಜನರ ಕಷ್ಟಗಳಿಗೆ ಸ್ಪಂದಿಸ್ತಾ ಇರುವಂಥ ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿಯವರು ಆಗಮಿಸಿದ್ದಾರೆ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಎಲ್ಲ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶನ ಮಾಡ್ತಾ ಇರುವಂಥ ಹಿರಿಯರಾದ ಬೆಳಂಜೆ ವೆಂಕಟಕೃಷ್ಣ ಭಟ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲ ಗಣ್ಯರಿಗೆ
ಕಾರ್ಯಕ್ರಮದ ಅಧ್ಯಕ್ಷರು, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಆದಂಥ ನಿತ್ಯಾನಂದ ಶೆಟ್ಟಿ ಬೆಳಂಜೆ ಕಮ್ತ ಇವರು ಶಾಲನ್ನು ಹಾಕಿದ್ರ ಮೂಲಕ ಈ ಸಭೆಗೆ ಆತ್ಮೀಯವಾಗಿ ಅತ್ಯಂತ ಗೌರವದಿಂದ ತಮ್ಮೆಲ್ಲರನ್ನ ಸ್ವಾಗತಿಸಿಕೊಳ್ಬೇಕು ಅಂತ ಕೇಳಿಕೊಳ್ಳುತ್ತಾ ಶಾಲನ್ನು ಅರ್ಪಣೆ ಮಾಡುವ ಮೂಲಕ ಎಲ್ಲ ಗಣ್ಯರನ್ನು ನಿತ್ಯಾನಂದ ಶೆಟ್ಟರು ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ದೇವಸ್ಥಾನ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ನಮ್ಮ ಈ ಎಲ್ಲ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶನ ಮತ್ತು ಸಹಕಾರವನ್ನು ನೀಡ್ತಾ ಇರುವಂಥ ಶ್ರೀಯುತ ಬೂತುಗುಂಡಿ ಕರುಣಾಕರ ಶೆಟ್ಟಿ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜನಾರ್ದನ ದೇವಸ್ಥಾನ ಟ್ರಸ್ಟ್ ಮತ್ತು ಜನಾರ್ದನ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯ ಗೌರವ ಸಲಹೆಗಾರರು, ಉದ್ಯಮಿಗಳು ಹರ್ಷ ಶೆಟ್ಟಿ ಹೆರ್ಜೆಡ್ಡು ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಈ ದೇವಸ್ಥಾನಕ್ಕೆ ದೊಡ್ಡ ಮಟ್ಟದ ದೇಣಿಗೆಯನ್ನು ನೀಡಿದಂಥ ಉದ್ಯಮಿಗಳು ಮೋಹನ್ ಶೆಟ್ಟಿ ತುಂಬಿಜೆಡ್ಡು ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮುಂಬಯಿಯ ಗ್ರೋಮೋರ್ ಫೈನಾನ್ಷಿಯಲ್ ಸರ್ವೀಸಸ್ ಇದರ ಆಡಳಿತ ಪಾಲುದಾರರಾದಂಥ ಶ್ರೀಯುತ ಪ್ರಸಾದ್ ಶೆಟ್ಟಿ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಪರ ಊರ ಎಲ್ಲ ಭಕ್ತಾಭಿಮಾನಿಗಳನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಈ ಸ್ವಾಗತ ಭಾಷಣ ಮುಗಿಸ್ತಾ ಇದ್ದೇನೆ. ಎಲ್ಲರನ್ನ ಸ್ವಾಗತಿಸಿದ ರಾಮಕೃಷ್ಣ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತಾ, ಹಾಗೆ ವೇದಿಕೆ ಮುಂಭಾಗದಲ್ಲಿರುವಂಥ ಊರ ಪರ ಊರಿನಿಂದ ಬಂದ ಎಲ್ಲ ಗಣ್ಯರನ್ನು, ಗ್ರಾಮಸ್ಥರನ್ನು, ಜೀರ್ಣೋದ್ಧಾರ ಸಮಿತಿಯವರನ್ನು, ಆಡಳಿತ ಮಂಡಳಿಯವರನ್ನು, ಅರ್ಚಕ ವೃಂದದವರನ್ನು, ಎಲ್ಲ ಪದಾಧಿಕಾರಿಗಳನ್ನು ಸ್ವಾಗತಿಸುತ್ತಾ, ಅದೇ ರೀತಿ ಬಂದಿರುವ ಸಜ್ಜನ ಬಂಧುಗಳು, ತಾಯಂದಿರು ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಪತ್ರಕರ್ತ ಮಿತ್ರರು, ಟಿ ವಿ ಮಾಧ್ಯಮ ಹಾಗೆ ಪತ್ರಿಕಾ ಮಾಧ್ಯಮದ ಯಾವುದೇ ಪತ್ರಕರ್ತರು ಬಂದರೂ ಮುಂಭಾಗದ ಆಸನಗಳಿಗೆ ಬರಬೇಕು ಅಂತ ಅವರನ್ನು ಕೂಡ ಸ್ವಾಗತಿಸ್ತಾ, ಛಾಯಾಗ್ರಾಹಕರನ್ನು, ತುಳುನಾಡು ವಾರ್ತೆ ಲೈವ್ ಮಾಡ್ತಾ ಇರುವಂಥ ತುಳುನಾಡು ವಾರ್ತೆ ಇವರನ್ನು ಕೂಡ ಸ್ವಾಗತಿಸಿಕೊಂಡು ಸಭಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಯಾವುದೇ ಒಂದು ಸಭಾ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಉದ್ದೇಶ ಮತ್ತು ಒಂದು ಇಲ್ಲಿಯ ಹಿನ್ನೆಲೆಗಳನ್ನು ತಿಳಿಸೋದಕ್ಕೆ ಒಂದಷ್ಟು ಪ್ರಾಸ್ತಾವಿಕ ಮಾತುಗಳು ಭಾಳ ಅಗತ್ಯ ಇರ್ತದೆ ಅಂತ ಚುಟುಕು ಪ್ರಾಸ್ತಾವಿಕ ಮಾತುಗಳಿಗೆ ಈ ಕ್ಷೇತ್ರದ ಹಿನ್ನೋಟ ಮುನ್ನೋಟದ ಬಗ್ಗೆ ಶ್ರೀಯುತ ಪಾಂಡುರಂಗ ಪೂಜಾರಿ ಬೇಳಂಜಿಯವರನ್ನು ಪ್ರಾಸ್ತಾವಿಕ ನುಡಿಗಳಿಗಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಜನಾರ್ದನಾಯ ನಮಃ. ನಮ್ಮೂರಿನ ಜನಾರ್ದನ ದೇವಸ್ಥಾನ ತುಂಬ ಇತಿಹಾಸ ಪ್ರಸಿದ್ಧವಾಗಿದ್ದು, ತುಂಬ ವರ್ಷಗಳಿಂದ ದೇವಸ್ಥಾನ ಶಿಥಿಲಗೊಂಡು ಭಟ್ರು ಒಳಗೋಗಿ ಪೂಜೆ ಮಾಡದೇ ಇರುವಂಥ ಪರಿಸ್ಥಿತಿಗೆ ಬಂದು ತಲುಪಿತ್ತು. ಅದು ಎಲ್ರಿಗೂ ನಿಮ್ಗೆ ಗೊತ್ತಿದೆ. ಆದರೆ ನಮ್ಮೂರಿನಲ್ಲಿ ಮೊದಲು ಇದು ಊರಿನ ದೇವಸ್ಥಾನ ಅಂಥೇಳಿ ಎಲ್ರಿಗೂ ಗೊತ್ತಿರಲಿಲ್ಲ. ಯಾಕಂತ ಹೇಳಿದರೆ ಅದರ ಪೂರ್ತಿ ಪೂಜೆಯ ಎಲ್ಲ ಜವಾಬ್ದಾರಿಯನ್ನು ಭಟ್ರ ಮನೆಯವರು ತೊಗೊಂಡಿದ್ರು. ಊರಿನವ್ರ ಹತ್ರ ಏನಾದರೂ ದೇಣಿಗೆ ಸ್ವೀಕರಿಸ್ತಿರ್ಲಿಲ್ಲ, ಆದ್ದರಿಂದ ನಮಗದು ಗೊತ್ತಿರಲಿಲ್ಲ. ಕೊನೆಗೆ ನಾವೆಲ್ಲ ಊರಿನವರು ಸೇರಿ, ಹಾಗೆ ನಮ್ಮ ಬಜಗೋಳಿ ರವಿಯಣ್ಣವರು ಕೂಡ ಬಂದಿದ್ದರು, ನಮ್ಮ ಜೊತೆ ಸೇರಿಕೊಂಡಿದ್ರು. ಒಂದು ಜೀರ್ಣೋದ್ಧಾರ ಕಮಿಟಿಯನ್ನು ಮಾಡುವ ಅಂತ ಹೇಳಿದರು. ಅದಕ್ಕೆ ಮುಂಚಿತವಾಗಿ ಒಂದು ಟ್ರಸ್ಟನ್ನು ರಿಜಿಸ್ಟ್ರೇಷನ್ ಮಾಡಿದ್ರು. ಟ್ರಸ್ಟನ್ನು ರಿಜಿಸ್ಟ್ರೇಷನ್ ಮಾಡಿ ನಾವು ಮೀಟಿಂಗನ್ನು ಮಾಡಿ ಒಂದು 2 ವರ್ಷ ಅದು ವಿಳಂಬ ಆಯಿತು, ಅದು ಮಧ್ಯೆ ಗ್ಯಾಪ್ ಆಯಿತು. ಅದರ ನಂತರ ಅಷ್ಟಮಂಗಲ ಪ್ರಶ್ನೆಯನ್ನು ಇಟ್ಟು ಪ್ರಾಯಶ್ಚಿತ್ರಗಳನ್ನು ಮಾಡಿ ಎಲ್ಲರೂ ಒಂದು ಒಕ್ಕೊರಲ ನಿರ್ಧಾರದಿಂದ ಜೀರ್ಣೋದ್ಧಾರಕ್ಕೆ ಇಳಿದೆವು. ಯಾಕಂತ ಹೇಳಿದರೆ ಇದು ಅದರ ಬಗ್ಗೆ ಎಲ್ಲರೂ ಹೇಳುವವರಿದ್ದಾರೆ, ಹೇಳ್ತಾರೆ. ಸ್ಕಂದ ಪುರಾಣದಲ್ಲಿ ಈ ದೇವಸ್ಥಾನದ ಬಗ್ಗೆ ಉಲ್ಲೇಖ ಇದೆ. ನಮ್ಮ ಪಕ್ಕದ ಊರಿನ ಹೆಬ್ರಿ ಅನಂತ ಪದ್ಮನಾಭ ದೇವಸ್ಥಾನ ನಿರ್ಮಾಣ ಆಗುವುದಕ್ಕಿಂತ ಮುಂಚೆ 20 ವರ್ಷಗಳ ಮುಂಚೆ ನಮ್ಮೂರಿನ ದೇವಸ್ಥಾನ ಆಗಿದೆ. ಜನಾರ್ದನ ದೇವಸ್ಥಾನದ ಉಲ್ಲೇಖ ಇದೆ ಅಂತೇಳಿ ಹೇಳಲಿಕ್ಕೆ ನಾವು ಸಂತೋಷ ಪಡ್ತೇವೆ. ಒಂದು ದಾಖಲೆ ಆಧಾರದ ಮೇಲೆ ಈ ದೇವಸ್ಥಾನ 620 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ನಮಗೆ ಹೆಮ್ಮೆ ಆಗ್ತಾ ಇದೆ. ನಮ್ಮ ಊರಿನಲ್ಲಿ ಆ ಕಡೆ ಈಶ್ವರ ಇದ್ದಾನೆ, ಈ ಕಡೆ ವಿಷ್ಣು ಇದ್ದಾನೆ, ಆ ಕಡೆ ದುರ್ಗೆ ಇದ್ದಾಳೆ, ಆ ಕಡೆ ಬ್ರಹ್ಮಬೈದ್ರಗಳು ದೈವಗಳಿದ್ದಾವೆ. ನಾವು ಪುಣ್ಯವಂತರು, ನಮ್ಮ ಬೇಳೆಂಜವರು ಪುಣ್ಯವಂತರು ಅಂತೇಳಿ ಹೇಳಲಿಕ್ಕೆ ನಾವು ಖುಷಿ ಪಡ್ತೇವೆ. ಆದ್ದರಿಂದ ಎಲ್ಲರೂ ಒಟ್ಟು ಸೇರಿ ಒಂದು ಜೀರ್ಣೋದ್ಧಾರ ಕಮಿಟಿಯನ್ನು ನಿರ್ಮಾಣ ಮಾಡಿ ಒಂದು ಧೈರ್ಯದಲ್ಲಿ ನಿಜವಾಗಿ ನಮಗೆ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಪ್ರಾಯಶ್ಚಿತ್ತ ಮಾಡಿ ಚಲನೆ ಮಾಡುವಾಗ ₹1 ಹಣ ಇರಲಿಲ್ಲ. ಎಲ್ಲರೂ ಸೇರಿ ನಿರ್ಧಾರದಿಂದ ನಾವ್ಯಾರು ನಿಮಿತ್ತ ಮಾತ್ರರು, ಭಗವಂತ ಎಲ್ಲ ನಡೆಸ್ಕೊಳ್ತಾನೆ ಅನ್ನುವಂಥ ಒಂದು ಧ್ಯೇಯದಿಂದ ನಮ್ಮ ನಿತ್ಯಾನಂದ ಶೆಟ್ಟರ ಅಧ್ಯಕ್ಷತೆಯಲ್ಲಿ ನಾವು ಮುಂದುವರಿತು. ಕೆಲವೊಂದು
ಕೆಲಸಗಳಿಗೆ ಕೈ ಹಾಕುವಾಗ 10 ಜನರಿದ್ದಾಗ ಒಬ್ಬರೋ ಇಬ್ಬರೋ ಅದು ಆಗೋದಿಲ್ಲ, ಇದಾಗ್ತದೆ, ಅದು ಹೆದರಿಕೆ ಸಹಜ. ಆದರೂ ಎಲ್ಲರೂ ಧೈರ್ಯದಿಂದ ದೇವರ ಮೇಲೆ ಭಾರ ಹಾಕಿ ಹೊರಟದ್ರಿಂದ ಈ ದಿನ ಈ ಮಟ್ಟಕ್ಕೆ ದೇವಸ್ಥಾನ ಆಗಲಿಕ್ಕೆ ಕಾರಣ ಆಯಿತು. ಹಾಗೆಯೇ ನಾನು ಮತ್ತೊಂದು ವಿಷಯ ಮುಖ್ಯವಾಗಿ ಹೇಳಬೇಕು. ಸಣ್ಣ ಸಣ್ಣ ಅಮೌಂಟನ್ನು ನಾವು ಕಲೆಕ್ಟ್ ಮಾಡ್ತಾ ಇರುವಾಗ ಒಂದಿನ ಮೀಟಿಂಗಲ್ಲಿ ನಮ್ಮ ಊರಿನ ಒಬ್ಬರು ದಾನಿಗಳಾದ ಪ್ರಸಾದ್ ಶೆಟ್ಟಿಯವರ ನೆನಪಾಯಿತು. ಅವ್ರ ಹತ್ರ ಒಂದು ಇಲ್ಲಿ ಫೋನ್ ಮಾಡಿ ಕೇಳಿದಾಗ ತೀರ್ಥ ಮಂಟಪದ 5 ಲಕ್ಷವನ್ನು ನಾನು ಕೊಡ್ತೇನೆಂತ ಒಪ್ಕೊಂಡ್ರು. ಆ ದಿನದಿಂದ ಅವರಿಗೆ ಜನಾರ್ದನ ದೇವರು ಅವರಿಗೆ ಒಂದು ಪ್ರೇರಣೆಯನ್ನು ಕೊಟ್ಟ. ಆ ದಿನದಿಂದ ನಮಗೆ ಒಬ್ಬರೊಬ್ಬರೇ ಹಣವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಾಗೆ ದೊಡ್ಡ ದೊಡ್ಡ ಅಮೌಂಟನ್ನು ನಮಗೆ ದೇಣಿಗೆಯನ್ನು ನೀಡಿದ ದಾನಿಗಳು ಅದರ ಮುಂದೆ ತುಂಬ ಸಾಲಾಗಿ ಬಂದರು. ಆದರೆ ನಮ್ಮೂರಿನವರೇ ಒಂದು ಆ ಮನಸ್ಸನ್ನು ಕೊಡಲಿಕ್ಕೆ ಜನಾರ್ದನ ಅವರಿಗೆ ಪ್ರೇರಣೆಯನ್ನು ಕೊಟ್ಟ. ಅದರಿಂದ ಎಲ್ಲ ಪ್ರಾರಂಭವಾಯಿತು. ಈಗ ಈ ಮಟ್ಟಕ್ಕೆ ಬಂದಿದೆ. ನಾನೀಗ ಜಾಸ್ತಿ ಮಾತಾಡೋದಿಲ್ಲ. ಇನ್ನು ಮುಂದೆ ತುಂಬ ಕೆಲಸಗಳಾಗಲಿಕ್ಕಿದೆ. ದೇವಸ್ಥಾನದ ಕೆರೆ ನಿರ್ಮಾಣ ಆಗಲಿಕ್ಕಿದೆ. ಅದಕ್ಕೆಲ್ಲ ವೇದಿಕೆಯಲ್ಲಿರುವ ಎಲ್ಲರೂ ಸಹಕಾರ ಕೊಡಬೇಕು. ಸರ್ಕಾರದಿಂದ ಸಿಗುವಂಥ ಎಲ್ಲ ಇದನ್ನು ಮತ್ತು ಹಾಗೆ ಊರಿನ ಜನರು, ಮಹನೀಯರು ಇನ್ನು ಮುಂದೆ ಆಗತಕ್ಕಂಥ ಎಲ್ಲ ಕೆಲಸಗಳಿಗೆ ಹಣವನ್ನು ನೀಡಿ, ಹಾಗೆ ನಾವೊಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಬ್ರಹ್ಮಕಲಶ ಮಾಡಿದ ತಕ್ಷಣ ನಮ್ಮ ಯಾವುದೋ ಜವಾಬ್ದಾರಿ ಮುಗಿಲಿಲ್ಲ. ಇನ್ನು ಮುಂದೆಯೂ ಕೂಡ ನಾವು ದೇವಸ್ಥಾನದ ಕಡೆಗೆ ಗ್ರಾಮಸ್ಥರು ಕೂಡ ನಾವು ಬರಬೇಕು. ದೇವರನ್ನು ನೆನ್ಪಿಡಬಾರ್ದು. ಒಂದು ವಾರಕ್ಕಾಗಲಿ, ಒಂದು 15 ದಿನಕ್ಕಾಗಲಿ ನಾವು ದೇವಸ್ಥಾನಕ್ಕೆ ಬಂದು ಕೈ ಮುಕ್ಕೊಂಡು, ಎಷ್ಟು ಜನ ಜಾಸ್ತಿ ಬಂದು ಕೈ ಮುಕ್ಕೊಂಡು ಹೋದರೆ ದೇವರಲ್ಲಿ ಸಾನ್ನಿಧ್ಯ ವೃದ್ಧಿ ಆಗ್ತದೆ ಅಂಥೇಳಿ ತಿಳಿದವರು ಹೇಳ್ತಾರೆ. ಆದ್ದರಿಂದ ಎಲ್ಲರೂ ಇನ್ನು ಮುಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಬರಬೇಕು ಮತ್ತು ಇನ್ನೂ ಎಲ್ಲ ಮುಂದಿನ ಕೆಲಸಗಳು ನೆರವೇರಬೇಕು ಅಂತೇಳಿ ಹೇಳ್ತಾ ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸ್ತೇನೆ. ಅವಕಾಶ ಕೊಟ್ಟದ್ದಕ್ಕಾಗಿ ವಂದಿಸ್ತೇನೆ. ಚಿಕ್ಕದಾಗಿ ಚೊಕ್ಕವಾಗಿ ಕ್ಷೇತ್ರದ ಇತಿಹಾಸವನ್ನು ನಮ್ಮ ಪ್ರಾಸ್ತಾವಿಕ ಮಾತುಗಳಲ್ಲಿ ತಿಳಿಸಿದ್ದಾರೆ ಪಾಂಡುರಂಗ ಪೂಜಾರಿ. ಜೊತೆದ ಕಾರ್ಯದರ್ಶಿಗಳು, ಜೀರ್ಣೋದ್ಧಾರ ಸಮಿತಿ, ಶ್ರೀ ಜನಾರ್ದನ ದೇವಸ್ಥಾನ ಬೇಳಂಜೆ ತಮಗೆ ವಂದನೆಗಳನ್ನು ಸಲ್ಲಿಸಿಕೊಂಡು, ಶ್ರೀ ಜನಾರ್ದನ ಸ್ವಾಮಿ ದೇವಸ್ಥಾನ ಬೇಳಂಜೆ ಇದರ ಬ್ರಹ್ಮಕಲಶೋತ್ಸವದ ಇವತ್ತಿನ ವಿಶೇಷ ಧಾರ್ಮಿಕ ಸಭೆ, ಧಾರ್ಮಿಕ ಕಾರ್ಯಕ್ರಮಗಳು 3 ದಿನಗಳಿಂದ ನೆರವೇರ್ತಾ ಇದೆ. ಇವತ್ತು ಬ್ರಹ್ಮಕಲಶದ ಈ ಪರ್ವ ಕಾಲದಲ್ಲಿ ಕೊನೆಯ ದಿನದ ಈ ಹೊತ್ತಿನಲ್ಲಿ ಒಂದು ಅರ್ಥಪೂರ್ಣ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ವೇದಿಕೆಯಲ್ಲಿ ಗಣ್ಯಾತಿ ಗಣ್ಯರು ಪರಮಪೂಜ್ಯ ಶ್ರೀಗಳ ದಿವ್ಯ ಸಾನ್ನಿಧ್ಯದೊಂದಿಗೆ ವಿರಾಜಮಾನರಾಗಿದ್ದಾರೆ. ಇದರ ಉದ್ಘಾಟನೆಯನ್ನು ದೀಪ ಬೆಳಗಿಸುವ ಮೂಲಕ ಸಭೆಯನ್ನು ಉದ್ಘಾಟಿಸುವಂತೆ ವೇದಿಕೆಯಲ್ಲಿರುವ ಕರ್ನಾಟಕ ಸರ್ಕಾರದ ನಾರಾಯಣಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ಮಂಜುನಾಥ್ ಪೂಜಾರಿ ಅವರನ್ನು, ಹಾಗೆ ಪ್ರಸಿದ್ಧ ಉದ್ಯಮಿಗಳಾದ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲ್ ಅವರು ಸೇರಿಕೊಂಡು ವೇದಿಕೆ ಎಲ್ಲ ಗಣ್ಯರನ್ನು ಪರಮಪೂಜ್ಯ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಆ ಜ್ಯೋತಿಯನ್ನು ಪ್ರಜ್ವಲಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅತ್ಯಂತ ಶ್ರೇಷ್ಠವಾದ ಮಂಗಳಕರವಾದ ದೀಪ ಪ್ರಜ್ವಲನೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾವುದೇ ಶುಭ ಕಾರ್ಯಕ್ರಮಗಳಿದ್ದರೂ ದೀಪವನ್ನು ಭಗವಂತನ ಸ್ವರೂಪದಲ್ಲಿ ನಾವು ಕಂಡುಕೊಂಡು ಆ ದೀಪವನ್ನು ಪ್ರಜ್ವಲಿಸ್ತೇವೆ. ಎಲ್ಲರನ್ನ ಪರಮಪೂಜ್ಯ ಶ್ರೀಗಳವರು, ಶ್ರೀಯುತ ಮಂಜುನಾಥ್ ಪೂಜಾರಿ ಅವರು, ಉದಯ್ ಕುಮಾರ್ ಶೆಟ್ಟರು, ಶ್ರೀಯುತ ರವೀಂದ್ರ ಶೆಟ್ಟರು ಎಲ್ಲರನ್ನು ಜೊತೆಗೂಡಿಕೊಂಡು ಸರ್ವ ಗಣ್ಯರನ್ನು ಒಗ್ಗೂಡಿಸಿಕೊಂಡು ಈ ದಿವ್ಯ ಜ್ಯೋತಿಯನ್ನು ಪ್ರಜ್ವಲಿಸಿ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಈ ಶುಭ ಮುಹೂರ್ತದಲ್ಲಿ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಕತ್ತಲಿನಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಜ್ಞಾನದೆಡೆಗೆ ಕೊಂಡೊಯ್ಯುವಂಥ ಎಲ್ಲರ ಬದುಕನ್ನು ಬೆಳಗಿ ಊರಿಗೆಲ್ಲ ಒಳ್ಳೆಯದಾಗಲಿ, ಸರ್ವರಿಗೂ ಆ ದೇವರ ಅನುಗ್ರಹ ಇರಲಿ ಅಂತ ಪ್ರಾರ್ಥಿಸಿಕೊಂಡು ದಿವ್ಯ ಜ್ಯೋತಿಯನ್ನು ಪರಮಪೂಜ್ಯ ಶ್ರೀಗಳವರು ವೇದಿಕೆ ಎಲ್ಲ ಗಣ್ಯರು ಪ್ರಜ್ವಲಿಸಿ ಈ ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಇದೀಗ ಮುಂದಕ್ಕೆ ಧಾರ್ಮಿಕ ಮಾತುಗಳಿಗಾಗಿ ಶ್ರೀಯುತ ವಿದ್ವಾನ್ ಸುಬ್ರಹ್ಮಣ್ಯ ಭಟ್ ಗುಂಡಿಬೈಲು, ಈ ದೇವಸ್ಥಾನದ ವಾಸ್ತು ತಜ್ಞರು ಮತ್ತು ಕರಾವಳಿ ಹಲವಾರು ದೇವಸ್ಥಾನಗಳಿಗೆ ವಾಸ್ತು ತಜ್ಞರಾಗಿ ಮಾರ್ಗದರ್ಶನವನ್ನು ಮಾಡಿದಂಥ ಶ್ರೀಯುತ ಗುಂಡಿಬೈಲು ಸುಬ್ರಹ್ಮಣ್ಯ ಭಟ್ರನ್ನು ವಿನಂತಿಸಿಕೊಳ್ತಾ ಇದ್ದೇವೆ. ಶಬ್ದವರ್ತ ಅಂತ ಶ್ರೀ ಗುರುಭ್ಯೋ ನಮಃ.
ಕ್ಷೇತ್ರಸ್ವಾಮಿಯಾದ ಜನಾರ್ದನ ಸ್ವಾಮಿಯನ್ನು ಮಹಾಗಣಪತಿ ದೇವರನ್ನು ಮನಸಾ ವಂದಿಸಿ ವೇದಿಕೆಯ ಮೇಲಿರುವಂತಹ ಸ್ವಾಮೀಜಿಯವರೇ, ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರೇ, ಮುಂದೆ ನೆರೆದಿರುವಂತಹ ಜನಾರ್ದನ ದೇವರ ಎಲ್ಲ ಭಕ್ತರೇ, ಬಹುಶಃ ನಾವು ಸೇರಿದ ಹೊತ್ತೆ ಅನ್ನುವಂಥದ್ದು ಅದು ಊಟದ ಹೊತ್ತಾಗಿದೆ ಅಂತ ಕಾಣ್ತದೆ. ಹಾಗಾಗಿ ಈ ಹೊತ್ತಿಗೆ ಹೆಚ್ಚು ಮಾತಾಡುವಂಥದ್ದು ಶೋಭಾಯಮಾನ ಅಲ್ಲ. ಆದರೆ ಸಭಾಗೌರವದ ದೃಷ್ಟಿಯಿಂದ ಮತ್ತು ನೀವೆಲ್ಲ ಸಿಕ್ಕಿದ ಈ ಹೊತ್ತು ಮತ್ತೆ ಇನ್ನು ಯಾರು ಸಿಗುವುದಿಲ್ಲ, ಆ ದೃಷ್ಟಿಯಿಂದ ಕಲಶಾಭಿಷೇಕ ದೇವರಿಗೆ ಆದ ಸಾರ್ಥಕ್ಯದ ಕ್ಷಣದಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ ಎಲ್ಲರಿಗೆ ಶುಭಾಶಂಸನೆಯ 4 ಮಾತು ಹೇಳಬೇಕು. ಆ ದೃಷ್ಟಿಯಿಂದ ಊರಿಗೆ ಒಳ್ಳೆಯದಾಗಲಿ ಎನ್ನುವ ದೃಷ್ಟಿಯಿಂದ 4 ಮಾತಾಡ್ತೇನೆ. ಮಳೆ ಬರ್ತಾ ಉಂಟು, ಇನ್ನು ಸ್ವಲ್ಪ ದಿನದಲ್ಲಿ ಬರಲಿಕ್ಕುಂಟು. ಮೊದಲು ಬಂದು ಹೋಗಿದೆ, ಒಂದು 2 ದಿವಸದ ಮೊದಲು ಒಂದು 4 ಹನಿ ಬಂದು ಹೋಗಿದೆ. ಅಂದರೆ ಮಳೆಯನ್ನು ನಾವು ದೇವರ ಅನುಗ್ರಹ ಅಂತ ಹೇಳ್ತೇವೆ. ಕೃಪೆಯನ್ನು ಹೇಳುವಾಗ ಕೃಪಾ ವರ್ಷ ಅಂತ ಹೇಳ್ತೇವೆ. ಕರುಣೆಯನ್ನು ಹೇಳುವಾಗ ಕರುಣೆಯ ಮಳೆ ಸುರಿಸಿದರು ಅಂತ ಹೇಳ್ತೇವೆ. ಹೀಗೆ ಮಳೆ ಅನ್ನುವಂಥದ್ದು ದೇವರ ಅನುಗ್ರಹದ ಸಂಕೇತ. ಆದ್ದರಿಂದ ಅಂತಹ ಮಳೆ ನಾವು ಜೀರ್ಣೋದ್ಧಾರ ಮಾಡುವ ಹೊತ್ತಿಗೆ ಬಂದದ್ರಿಂದ ದೇವರು ಒಪ್ಪಿಗೆ ಕೊಟ್ಟಿದ್ದಾರೆ ಅದಕ್ಕೆ ಅಂತ ಅರ್ಥ. ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದೇವೆ. ಶಾಸ್ತ್ರ ಒಂದು ಮಾತು ಹೇಳ್ತದೆ, ಬ್ರಹ್ಮದೇವರು ಹಿಂದೆ 2 ಪುಣ್ಯಗಳನ್ನು ಒಟ್ಟು ಸೇರಿ ತೂಗಿದ್ರಂತೆ. ಅಂದರೆ ಜೀರ್ಣೋದ್ಧಾರವನ್ನು ಪ್ರಶಂಸೆ ಮಾಡುವ ಹೊತ್ತಿಗೆ ಪುರಾಣಗಳು ಹೇಳುವಂಥ ಒಂದು ಕಥೆ. ಹೊಸ ದೇವಸ್ಥಾನ ಕಟ್ಟಿದರೆ ಪುಣ್ಯ ಜಾಸ್ತಿಯೋ, ಹಳೆಯ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದರೆ ಪುಣ್ಯ ಜಾಸ್ತಿಯೋ ಅಂತ ಸಂಶಯ ಬಂದಾಗ ಋಷಿಗಳಿಗೆ ಎಲ್ಲ ಬ್ರಹ್ಮದೇವರ ಹತ್ರ ಹೋಗ್ತಾರೆ. ಆಗ ಬ್ರಹ್ಮದೇವರು ಒಂದು ತಕ್ಕಡಿಯಲ್ಲಿ 2 ಪುಣ್ಯಗಳನ್ನಿಟ್ಟು ತೂಗಿದರಂತೆ. 2 ದೇವಸ್ಥಾನಗಳನ್ನಿಟ್ಟದಲ್ಲ, ಪುಣ್ಯಗಳನ್ನಿಟ್ಟು ತೂಗಿತ್ತು. ಯಾವ ದೇವಸ್ಥಾನಕ್ಕೆ ಪುಣ್ಯ ಜಾಸ್ತಿ, ಹಳೆಯ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿದರೆ ಪುಣ್ಯ ಹೆಚ್ಚಾಯಿತೋ, ಹೊಸ ದೇವಸ್ಥಾನ ಕಟ್ಟಿದರೆ ಪುಣ್ಯ ಹೆಚ್ಚಾಯಿತು ಅಂತ. ಆಗ ಹಳೆಯ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ ಪುಣ್ಯ ಎನ್ನುವಂಥದ್ದು ಭಾರ ಆಯಿತು, ತಕ್ಕಡಿ ಕೆಳಗೆ ಬಂತು ಅಂತ ಶಾಸ್ತ್ರ ಹೇಳ್ತದೆ. ಇದರ ಉದ್ದೇಶ ಏನು ಅಂತಂದರೆ, ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಹೊಸ ನಿರ್ಮಾಣಕ್ಕಿಂತ ಹೆಚ್ಚು ಜೀರ್ಣೋದ್ಧಾರಕ್ಕೆ ಶಾಸ್ತ್ರ ಮಹತ್ವ ಕೊಟ್ಟಿದೆ ಅಂತ ಅರ್ಥ. ಜೀರ್ಣೋದ್ಧೃತಿಂ ಸ್ಥಾಪಿತ ಮಂತ್ರಬಿಂಬ ಗೃಹಾದಿ ಜೀರ್ತವು ಸಪದೀತಿ ಕುರಿಯಾತ್ ಅಂತ ಹೇಳ್ತಾ, ಒಂದು ಊರು ಎನ್ನುವಂಥದ್ದು ಒಳ್ಳೆಯದಾಗಬೇಕಾದರೆ ಆ ಊರಿನ ದೇವಸ್ಥಾನ ಎನ್ನುವಂಥದ್ದು ಸುಸ್ಥಿರವಾಗಿರಬೇಕು, ಬಿಂಬ ಅಲ್ಲಾಡದೇ ಇರಬೇಕು ಅಂತ. ಬಿಂಬವನ್ನು ಪ್ರತಿಷ್ಠೆ ಮಾಡುವಾಗ ಬಿಂಬ ಮತ್ತು ಪೀಠ ಎನ್ನುವಂಥ 2 ವಸ್ತುಗಳಿಗೆ ಮಧ್ಯದಲ್ಲಿ ಅಷ್ಟಬಂಧ ಎನ್ನುವಂಥ ಒಂದು ಸ್ನೇಹ ದ್ರವ್ಯವನ್ನು ಹಾಕಿ, ಒಂದು ಗಮ್ಮದು ನಿಜವಾಗಿ ಅದನ್ನು ಹಾಕಿ ಅದನ್ನು ಗಟ್ಟಿಯಾಗಿ ಕೂತ್ಕೊಳಿಸಿ ಬಿಂಬವನ್ನು ಸ್ಥಿರ ಮಾಡ್ತೇವೆ. ಅದಕ್ಕೆ ಪ್ರತಿಷ್ಠಾ ಅಂತ ಹೆಸರು. ನಮ್ಮಲ್ಲಿ 2 ರೀತಿಯ ಪ್ರತಿಷ್ಠೆ ಉಂಟು. ಒಂದು ಛಲ ಪ್ರತಿಷ್ಠೆ ಅಂತ ಕರಿತೇವೆ, ಸ್ಥಿರ ಪ್ರತಿಷ್ಠೆ ಅಂತ ಕರಿತೇವೆ. ದೈವಗಳಿಗೆ ಮಣಮಂಚಗಳನ್ನು ಇಡ್ತೇವೆ, ಮುಖಮೂರ್ತಿಗಳನ್ನು ಇಡ್ತೇವೆ. ಮನೆಯಲ್ಲಿ ನಿತ್ಯ ಪೂಜೆ ಮಾಡಿ ಮೇಲಿಟ್ಟು ಕೆಳಗಿಟ್ಟು ಅರ್ಚನೆ ಮಾಡುವಂಥ ನಿತ್ಯಾರ್ಚ ಅಥವಾ ಗೃಹಾರ್ಚೆ ಅನ್ನುವಂಥ ಬಿಂಬಗಳನ್ನು ಇಡ್ತೇವೆ. ಅದಕ್ಕೆ ಆ ಬಿಂಬಗಳಿಗೆ ಪ್ರತಿಷ್ಠಾ ಅಂತಿಲ್ಲ, ಅದಕ್ಕೆ ಚರ ಪ್ರತಿಷ್ಠೆ ಅಂತ ಹೆಸರು. ಅಂದರೆ ಇಟ್ಟು ತೆಗೀಬೋದು. ಸ್ಥಿರ ಪ್ರತಿಷ್ಠಾ ಅಂತಂದರೆ ಒಂದು ಬಾರಿ ಅದನ್ನು ಪೀಠದ ಮೇಲೆ ಇಟ್ಟರೆ ಅಷ್ಟಬಂಧ ಹಾಕಿದರೆ ಮತ್ತೆ ತೆಗಿಲಿಕ್ಕಿಲ್ಲ. ಮತ್ತೆ ತೆಗೆಯುವುದು ಯಾವಾಗ ಅಂತಂದರೆ ದೇವಸ್ಥಾನವನ್ನು ಬಿಚ್ಚುವಾಗ ತೆಗಿಬೇಕು ಅಷ್ಟೇ, ಅಲ್ಲಿವರೆಗೆ ತೆಗಿಲಿಕ್ಕಿಲ್ಲ. ಆ ದೃಷ್ಟಿಯಿಂದ ಅದಕ್ಕೆ ಪ್ರತಿಷ್ಠಾ ಅಂತಲೇ ಹೆಸರು. ಪ್ರತಿಷ್ಠೆಯನ್ನು ಮಾಡುವಾಗ ದೇವರ ಹತ್ರ ತಂತ್ರಿಗಳು ಕೇಳ್ತಾರೆ, ಯಾವ ಚಂದ್ರಶ್ಚ ಸೂರ್ಯಶ್ಚ ಯಾವ ತಿಷ್ಠತಿ ಮೇದಿನಿ ಅಂತ. ಮುಂದೆ ಚಂದ್ರ ಸೂರ್ಯರು ಎಲ್ಲಿವರೆಗೆ ಇರ್ತಾರೋ ಅಲ್ಲಿವರೆಗೆ ಈ ಬಿಂಬ ಅಲ್ಲಾಡದೇ ಇರಲಿ ಅಂತ ಹಾಗೆ ಹೇಳಿ ಪ್ರತಿಷ್ಠೆ ಮಾಡಬೇಕು ಅಂತ ಅರ್ಥ. ಹಾಗಾಗಿ ದೇವಸ್ಥಾನದಲ್ಲಿ ದೇವರನ್ನು ಪ್ರತಿಷ್ಠೆ ಮಾಡಿದ ಮೇಲೆ ದೇವರು ಗಟ್ಟಿಯಾಗಿ ಕೂತ್ಕೊಂಡಿದ್ದಾರೆ ಅಂತ ಅರ್ಥ, ದೇವರು ಅಲ್ಲಾಡಲಿಕ್ಕಿಲ್ಲ ಅಂತ. ನಮ್ಮಲ್ಲಿ ಕೆಲವು ಬಾರಿ ಹಾಸ್ಯಕ್ಕೆ ಮಾತು ಹೇಳುವಂಥದ್ದುಂಟು. ದೇವಸ್ಥಾನದಲ್ಲಿ ಪ್ರಶ್ನೆ ಇಡುವಾಗ ಕೇಳಿದ್ರು ಪ್ರಶ್ನೆಯವರು, ನಂದಾದೀಪವು ನಿತ್ಯ ಹಚ್ಚಿತೀರಾ ಅಂತ. ಹೌದು, ನಿತ್ಯ ಹಚ್ಚುತ್ತೇವೆ. ನಿತ್ಯ ಹಚ್ಚಿದ್ರೆ ನಂದಾದೀಪ ಅಲ್ಲ, ನಂದಾದೀಪ ಒಂದು ಸತಿ ಹಚ್ಚಲಿಕ್ಕೆ, ಮತ್ತು ಅದು ನಂದಲಿಕ್ಕೆ ಇಲ್ಲ. ಹಾಗಾಗಿ ದೇವರು ಹಿಂದೆ ಮುಂದೆ ಹೋಗ್ತಾರೆ ಅಂತ ಕೇಳಲಿಕ್ಕಿಲ್ಲ. ದೇವರನ್ನು ಪ್ರತಿಷ್ಠೆ ಮಾಡಿದರೆ ಬಿಂಬ ಗಟ್ಟಿಯಾಗಿ ಕೂತ್ಕೊಳ್ಬೇಕು ಅಂತ ಅರ್ಥ. ಹಾಗೆ ಬಿಂಬ ಗಟ್ಟಿಯಾಗಿ ಕೂತ್ಕೊಂಡ ಸಂಕೇತ ಏನು ಅಂತ ಕೇಳಿದ್ರೆ, ಬಿಂಬ ಪೀಠದಲ್ಲಿ ಗಟ್ಟಿಯಾಗಿ ಕೂತ್ಕೊಂಡಿತು ಅಂತಂದರೆ, ದೇವರು ಪೀಠದಲ್ಲಿ ಗಟ್ಟಿಯಾಗಿ ಕೂತ್ಕೊಂಡ್ರು ಅಂತಂದರೆ ಊರಿಗೆ ಸ್ಥೈರ್ಯ ಸಿಗ್ತದೆ ಅಂತ ಅರ್ಥ, ಊರಿನ ಜನರಿಗೆ ಸ್ಥಿರತೆ ಸಿಗ್ತದೆ ಅಂತ ಅರ್ಥ. ಪೀಠ ಎನ್ನುವಂಥದ್ದಕ್ಕೆ ಅನೇಕ ಅರ್ಥಗಳಿದ್ದಾವೆ. ಪೀಠ ಅಂತಂದರೆ ನಾವು ಕೂತ್ಕೊಳ್ಳುವ ಆಸನಕ್ಕೆ ಪೀಠ ಅಂತ ಕರಿತೇವೆ. ನಾವು ಒಂದು ಕೂತ್ಕೊಳ್ಳುವ ಕುರ್ಚಿ. ಆ ಕುರ್ಚಿಯನ್ನು ನಾವು ಇಡುವಾಗ ಮೊದಲಿಗೆ ಸಮತಲ ಮಾಡ್ತೇವೆ. ಅದರ 4 ಪಾಯಿಂಟ್, ಪೀಠಕ್ಕೆ 4 ಕಾಲಿದ್ದರೆ ಅಥವಾ 3 ಕಾಲಿದ್ದರೆ, 3 ಕಾಲಿರುವ ಪೀಠಕ್ಕೆ ಮುಕ್ಕಲೆ ಅಂತ ಕರೀತೇವೆ. 3 ಕಾಲಿರುವಂಥದ್ದು ವಿಜ್ಞಾನದ ದೃಷ್ಟಿಯಲ್ಲಿ 4 ಕಾಲಿರುವ ಪೀಠಕ್ಕಿಂತ 3 ಕಾಲಿರುವ ಪೀಠ ಹೆಚ್ಚು ದೃಢ, ಹೆಚ್ಚು ಗಟ್ಟಿ ನಿಲ್ತದೆ ಅಂತ, ಟ್ರ್ಯಾಂಗಲ್ ಶೇಪ್ನಲ್ಲಿರುವಂಥದ್ದು.
ಆ ರೀತಿಯ ಪೀಠವನ್ನು ಇಡುವಾಗ ಅದರ 3 ಬಿಂದುವನ್ನು ನೋಡ್ತೇವೆ. ಅದರಲ್ಲಿ ಯಾವ ಬಿಂದು ಕೂಡ ಎತ್ತರ ತಗ್ಗಿರಬಾರ್ದು. ಸಮತಲದಲ್ಲಿ ಕೂತ್ಕೊಂಡ್ರೆ ಮಾತ್ರ ಪೀಠ ಗಟ್ಟಿಯಾಗಿ ಕೂತ್ಕೊಳ್ತದೆ. ಸ್ವಲ್ಪ ಏರ್ಪೇರಿದ್ದರೆ ಪೀಠ ಗಟ್ಟಿಯಾಗಿ ಕೂತ್ಕೊಳ್ಳೋದಿಲ್ಲ. ಹಾಗೆ ದೇವರನ್ನು ಇಡುವ ಹೊತ್ತಿಗೆ ದೇವರ ನಿರ್ಮಾಣದ ವ್ಯವಸ್ಥೆಯನ್ನು, ಗ್ರಾಮದ ವ್ಯವಸ್ಥೆಯನ್ನು ಸಮ ಮಾಡಿಕೊಂಡು, ಅಂದರೆ ಅದಕ್ಕೋಸ್ಕರ ಹಿಂದೆ ಪ್ರಶ್ನೆ ಎಲ್ಲ ಇಟ್ಟು ಪ್ರಾಯಶ್ಚಿತ್ತಗಳನ್ನೆಲ್ಲ ಮಾಡಿಕೊಂಡು ಜನರನ್ನು ಸೇರಿಸಿ ಅಪರಾಧಗಳಿದ್ದರೆ ಕೃಚ್ಛರಾಚರಣೆ ಎನ್ನುವ ದೃಷ್ಟಿಯಿಂದ ದೇವರಿಗೆ ಮುಷ್ಟಿ ಕಾಣಿಕೆ ಅಂತ ಹಾಕಿ ನಾವೆಲ್ಲ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಬದ್ಧರಾಗಿದ್ದೇವೆ, ಆ ಕೆಲಸ ಮಾಡಲಿಕ್ಕೆ ನಾವೆಲ್ಲ ತೊಡಗಿಸಿಕೊಳ್ಳುತ್ತೇವೆ ಅಂತ ದೇವರ ಎದುರಿಗೆ ಪ್ರತಿಜ್ಞೆ ಮಾಡಿದ ಮೇಲೆ ದೇವಸ್ಥಾನ ಕಟ್ಟಲಿಕ್ಕೆ ಶುರುವಾಗ್ತದೆ. ಎಲ್ಲರನ್ನು ಸೇರಿಸಿಕೊಂಡು ಮಾಡುವಂಥ ವ್ಯವಸ್ಥೆ ಅಂತ ಅರ್ಥ. ಹಾಗೆ ದೇವಸ್ಥಾನ ಕಟ್ಟಲಿಕ್ಕೆ ಶುರುವಾಗಿ ದೇವರ ಪ್ರತಿಷ್ಠೆ ಮಾಡುವಾಗ ಪೀಠವನ್ನು ಮೊದಲಿಗೆ ದೃಢವಾಗಿ ಇಟ್ಟು ಆಮೇಲೆ ಬಿಂಬವನ್ನು ತಂದು ಅದರಲ್ಲಿ ಸಿಕ್ಕಿಸಿ ಅಷ್ಟಬಂಧವನ್ನು ಹಾಕಿ ಅದನ್ನು ಮುಟ್ಟಿಕೊಂಡು ಪ್ರತಿಷ್ಠಾ ಮಂತ್ರವನ್ನು ಜಪ ಮಾಡಿದರೆ ಪ್ರತಿಷ್ಠೆ ಎನ್ನುವಂತಹ ಕರ್ಮಾಂಗ ಪೂರ್ತಿ ಆಯಿತು ಅಂತ ಅರ್ಥ. ಆಮೇಲೆ ಇಡೀ ರಾಷ್ಟ್ರಕ್ಕೆ ಅದು ಕ್ಷೇಮ ಆಗ್ತದೆ ಅಂತ. ಬೇಳೆಂಜಿ ಎನ್ನುವಂಥ ಒಂದು ಸಣ್ಣ ಊರಿನಲ್ಲಿ ಮಾಡಿದ ಪ್ರತಿಷ್ಠೆ ಇಡೀ ರಾಷ್ಟ್ರಕ್ಕೆ ಏನಾದರೂ ಕೊಡ್ತದ ಅಂತ ಕೇಳಿದ್ರೆ ಖಂಡಿತ ಕೊಡ್ತದೆ. ಯಾವತ್ತೂ ಕೂಡ ಯಾವುದಾದ್ರೂ ಒಂದು ವಸ್ತು ಅದು ಸಣ್ಣ ಊರಿನಲ್ಲಿ ಹುಟ್ಟಿದರೂ ಅದು ಇಡೀ ದೇಶಕ್ಕೆ ಬೇಕಾಗುವ ಹಾಗಾಗ್ತದೆ. ಇಡೀ ಭಾರತದ ರಾಷ್ಟ್ರಧ್ವಜ ತಯಾರಾಗುವಂಥದ್ದು ಅದು ನಮ್ಮ ಕರ್ನಾಟಕದ ಯಾವುದೋ ಒಂದು ಹಳ್ಳಿಯಲ್ಲಿ, ಆದರೆ ಇಡೀ ಭಾರತಕ್ಕೆ ರಾಷ್ಟ್ರಧ್ವಜ ಸಪ್ಲೈ ಆಗ್ತದೆ ಅಲ್ಲಿಂದ ಅಂತ ಅರ್ಥ. ಇಡೀ ದೇಶಕ್ಕೆ ಚುನಾವಣೆಗೆ ಬೇಕಾಗುವ ಇಂಕ್ ತಯಾರಾಗುವಂಥದ್ದು ಕರ್ನಾಟಕದ ಯಾವುದೋ ಒಂದು ಊರಿನಲ್ಲಿ. ಅದು ಆ ಇಂಕ್ ಎನ್ನುವಂಥದ್ದು ಇಡೀ ರಾಷ್ಟ್ರಕ್ಕೆ ಹೋಗ್ತದೆ. ಹಾಗೆ ಒಂದು ಕಡೆಯಲ್ಲಿ ಉಂಟಾದ ಸಣ್ಣ ವಿಚಲನೆಯು, ಸಣ್ಣ ಚಲನೆಯು ಇಡೀ ರಾಷ್ಟ್ರವನ್ನು ತನ್ನತ್ತ ನೋಡುವ ಹಾಗೆ ಮಾಡಲಿಕ್ಕಾಗ್ತದೆ ಅನ್ನುವಂಥದ್ದು ನಮಗೆ ಇವತ್ತಿನ ಯುಗದಲ್ಲಿ ಎಲ್ಲ ಕಡೆ ಗೊತ್ತುಂಟು. ಯಾವುದಾದ್ರೂ ಒಂದು ವಿಡಿಯೋ ವೈರಲ್ ಆಯಿತು ಅಂತಂದರೆ ಆ ಊರಿನಲ್ಲಿ ಅಲ್ಲಿವರೆಗೆ ಯಾರ ಗಮನಕ್ಕೂ ಬಾರದೇ ಇರುವಂಥ ಪ್ರದೇಶ, ವ್ಯಕ್ತಿ, ವಸ್ತು ಅದು ಅರ್ಧ ಗಂಟೆಯಲ್ಲಿ ಇಡೀ ಊರಿಗೆ ಪ್ರಚಾರ ಆಗಿಬಿಡ್ತದೆ. ಹೇಗೋ ಹಾಗೆ ಒಂದು ಕಡೆಯಲ್ಲಿ ಪ್ರತಿಷ್ಠೆ ಆದರೆ ಅದರ ಗುಣ ಇಡೀ ರಾಷ್ಟ್ರಕ್ಕೆ ಸಿಗುತ್ತದೆ ಅಂತ ಹೇಳ್ತಾ ಆ ಮಂತ್ರವನ್ನು ಪ್ರತಿಷ್ಠಾ ಕಾಲದಲ್ಲಿ ಹೇಳ್ತಾರೆ. ಯಜಮಾನ ಸಮೃದ್ಧತಾಂ ಸಭೂಪಾಲಂ ತಥಾ ರಾಷ್ಟ್ರಂ ಸರ್ವೋಪದ್ರವ ವರ್ಜಿತಂ ಕ್ಷೇಮೇಣ ವೃದ್ಧಿಮತುಲಾಂ ಸುಖಮಕ್ಷಯ ಮಷ್ಣುತಾಂ. ನಾವು ಬೇಳೆಂಜಿಯಲ್ಲಿ ಜನಾರ್ದನ ದೇವರನ್ನು ಪ್ರತಿಷ್ಠೆ ಮಾಡಿದ ಗಳಿಗೆಯಲ್ಲಿ ನಮ್ಮ ಇಡೀ ರಾಷ್ಟ್ರಕ್ಕೆ ಸಂಬಂಧಪಟ್ಟು ಯಾರೆಲ್ಲ ಆಳುವವರಿದ್ದಾರೆ, ಜನನಾಯಕರಿದ್ದಾರೆ, ಅವರಿಗೆಲ್ಲ ಒಳ್ಳೆಯದಾಗಲಿ, ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ರಾಜರು ಆಳುವ ಹಾಗೆ ಆಗಲಿ, ಅವರಿಗೆ ಒಳ್ಳೆಯ ಬುದ್ಧಿ ಬರಲಿ, ಪ್ರೇರಣೆ ಬರಲಿ, ಮುಂದೆ ನಮ್ಮ ಗತಿ ಅನ್ನುವಂಥದ್ದು, ನಮ್ಮ ಜೀವನ ಸುಗಮ ಆಗಲಿ ಅಂತ ದೇವರ ಹತ್ರ ಸಭೂಪಾಲಂ ತಥಾ ರಾಷ್ಟ್ರಂ ಸರ್ವೋಪದ್ರವ ವರ್ಜಿತಂ, ರಾಷ್ಟ್ರಕ್ಕೆ ಯಾವ ಉಪದ್ರವಗಳು, ಆಘಾತಗಳು, ಉತ್ಪಾತಗಳು ಉಂಟಾಗದೇ ಇರಲಿ ಅಂತ ಮಾಡುವ ಪ್ರಾರ್ಥನೆಯೂ ಕೂಡ ದೇವಸ್ಥಾನದಲ್ಲಿ ಉಂಟು. ಇಡೀ ದೇವಸ್ಥಾನದಲ್ಲಿ ನಿತ್ಯ ಪೂಜೆ ಆದ ಮೇಲೆ ಅರ್ಚಕರು 3 ಶ್ಲೋಕಗಳನ್ನು ನಿತ್ಯ ಹೇಳ್ತಾರೆ. ಅದನ್ನು ಹೇಳಬೇಕು ಅಂತ ನಿಯಮ ಉಂಟು ದೇವಸ್ಥಾನದ ಪೂಜೆ ಆದ ಮೇಲೆ. ಯಾವ ಶ್ಲೋಕಗಳು ಅಂತಂದರೆ, ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ, ದೇವಸ್ಥಾನದಲ್ಲಿ ಆದ ಪೂಜೆಯ ಪುಣ್ಯದಿಂದ ಎಲ್ಲ ಪ್ರಜೆಗಳಿಗೆ ಒಳ್ಳೆಯದಾಗಲಿ, ರಾಷ್ಟ್ರದ ಎಲ್ಲ ಪ್ರಜೆಗಳು ಒಳ್ಳೆಯ ರೀತಿಯಿಂದ ಪರಿಪಾಲಿಸಲ್ಪಡಲಿ ಅಂತ ಅರ್ಥ. ನ್ಯಾಯೇಣ ಮಾರ್ಗೇಣ ಮಹೀಷಾಹ, ಈ ಭೂಮಿಯನ್ನು ಆಳುವಂತಹ ಭರಣಕಾರರು ಯಾರಿದ್ದಾರೆ, ಜನಪ್ರತಿನಿಧಿಗಳು ಯಾರಿದ್ದಾರೆ, ಅವರೆಲ್ಲರೂ ಕೂಡ ನ್ಯಾಯವಾದಂತಹ ಮಾರ್ಗದಲ್ಲಿ ಜನರನ್ನು ಆಳುವಂತ ಆಗಲಿ ಅಂತ. ಇನ್ನು ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ, ಪ್ರಾಣಿಗಳಲ್ಲಿ ಮುಗ್ಧವಾದ ಪ್ರಾಣಿಗಳಲ್ಲಿ ಗೋವನ್ನು ಇಟ್ಟುಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಜನಗಳಲ್ಲಿ ಜ್ಞಾನಿಗಳನ್ನು ಇಟ್ಟುಕೊಂಡಿದ್ದಾರೆ. ಹೀಗೆ ಎಲ್ಲ ಜನಗಳಿಗೆ, ಎಲ್ಲ ಪ್ರಾಣಿಗಳಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ. ಲೋಕಾಹ ಸಮಸ್ತ ಸುಖಿನೋ ಭವಂತು, ಇಡೀ ಲೋಕಕ್ಕೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡಬೇಕು. ಕಾಲೇ ವರ್ಷತು ಪರ್ಜನ್ಯ, ಕಾಲಕಾಲಕ್ಕೆ ಮಳೆ ಬರಲಿ. ಪೃಥಿವೀ ಸಸ್ಯಶಾಲಿನಿ, ಈ ಭೂಮಿ ಅನ್ನುವಂಥದ್ದು ಸಸ್ಯಗಳಿಂದ ಸಮೃದ್ಧವಾಗಲಿ. ದೇಶೋಯಂ ಕ್ಷೋಭರಹಿತ, ನಮ್ಮ ದೇಶ ಕ್ಷೋಭರಹಿತವಾಗಲಿ. ಕ್ಷೋಭ ಅಂತಂದರೆ ಸುಮ್ಮನೆ ಭಯ, ಸುಮ್ಮನೆ ಆತಂಕ, ಅಂಥದ್ದು ಯಾವುದೂ ಬಾರದೇ ಇರಲಿ, ನಿರ್ಭಯವಾಗಿ ಬದುಕುವ ಹಾಗಾಗಲಿ ಅಂತ. ನಮಗೆಲ್ಲ ಹಗಲಿನಲ್ಲಿ ನಾವೆಲ್ಲ ನಿರ್ಭಯವಾಗಿ ಬದುಕ್ತೇವೆ, ರಾತ್ರಿ ಆಗುವಾಗ ಕೋಣೆಗೆ ಬಾಗಿಲು ಹಾಕೊಳ್ತೇವೆ, ನಮಗೆಲ್ಲ ಹೆದರಿಕೆ. ರಾತ್ರಿ ಮಲ್ಕೊಂಡ ಕೂಡಲೇ ಯಾರಾದರೂ ಬಂದು ಹೊಡೆದ್ರೆ, ನಿದ್ದೆ ಬಂದ ಕೂಡಲೇ ತಲೆ ಮೇಲೆ ಯಾರಾದರೂ ಕಲ್ಲು ಚಪ್ಪಡಿ ಎತ್ತಿ ಹಾಕಿದರೆ ಏನು ಮಾಡಲಿಕ್ಕಾಗೋದಿಲ್ಲ. ನಮಗೆ ಎಚ್ಚರ ಇರುವಾಗ ಯಾರಾದರೂ ಎದುರು ಬಂದರೆ ಅವನಿಗೆ ಹೊಡೆದೋ ಬಡ್ದೋ ಓಡಿಸ್ಬೋದು. ನಿದ್ದೆ ಬರುವ ಹೊತ್ತಿಗೆ ನಮ್ಮನ್ನು ರಕ್ಷಣೆ ಮಾಡೋದು ಯಾರು ಅಂತ ಕೇಳಿದರೆ ನಿಶ್ಚಯವಾಗಿ ಹೇಳ್ತೇವೆ, ದೇವರು ಮಾತ್ರ ರಕ್ಷಣೆ ಮಾಡೋದು, ಬೇರೆ ಯಾರೂ ಅಲ್ಲ. ನಾವು ನಿದ್ದೆ ಮಾಡುವಾಗ ಉಸಿರಾಟವನ್ನು ಮರೆತು ಬಿಡ್ತೇವೆ, ಆದರೆ ಉಸಿರಾಟ ನಮ್ಮನ್ನು ಮರೆಯುವುದಿಲ್ಲ. ಅದು ನಮ್ಮ ನಿದ್ದೆಯಲ್ಲೂ ಕೂಡ ಉಸಿರಾಟ ಆಗ್ತಾ ಇರ್ತದೆ. ಹಾಗಾದರೆ ಶಾಸ್ತ್ರ ಪ್ರಶ್ನೆ ಕೇಳ್ತದೆ, ನೀನೇ ಎಲ್ಲ ಮಾಡುವುದು ಅಂತಾದರೆ ನಿನ್ನ ನಿದ್ದೆಯಲ್ಲಿ ಉಸಿರಾಟವನ್ನು ಯಾರು ಮಾಡಿದ್ದು ಹೇಳು ಅಂತ. ನಾವು ಹಗಲಿಗೆಲ್ಲ ಉಸಿರಾಟ ನಾವು ಮಾಡ್ತೇವೆ, ನಿದ್ದೆ ಮಾಡುವಾಗ ನಮ್ಮನ್ನೇ ನಾವು ಮರೆತು ಬಿಡ್ತೇವಲ್ವ, ಆಗಲೂ ನಮ್ಮ ಉಸಿರಾಟ ಆಗ್ತಾ ಇರ್ತದೆ, ಗೊರಕೆ ಹೊಡಿತಾ ಇರ್ತೇವೆ ಅಂತಂದರೆ ಆ ಉಸಿರಾಟ ಆಗ್ತಾ ಇರೋದು ಹೇಗೆ? ಸಾಮಾನ್ಯ ಕ್ರಿಯೆ ಅಲ್ಲ ಅದು. ನೀವು ಎಚ್ಚರ ಇರುವಾಗ ನೋಡಿ, ಒಂದು ಪಕ್ಷ ನೀವು ಕೈಯಿಂದ ಮೂಗನ್ನು ಹಿಡ್ಕೊಂಡ್ರೆ
ಒಂದು ನಿಮಿಷವೂ ಕೂಡ ನಮಗೆ ಅದನ್ನು ಇಟ್ಕೊಳ್ಳಿಕ್ಕೆ ಆಗುವುದಿಲ್ಲ. ಕೂಡಲೇ ಬಿಟ್ಟು ಬಿಡ್ತೇವೆ, ಮತ್ತೆ ಶ್ವಾಸೋಚ್ಛ್ವಾಸ ಶುರು ಮಾಡ್ತೇವೆ. ಹೀಗೆ ನಮ್ಮನ್ನು ನಿದ್ದೆಯಲ್ಲೂ ರಕ್ಷಣೆ ಮಾಡುವಂಥ ದೇವರು ಎಲ್ಲ ಕಾಲಕ್ಕೆ ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಮಾಡಲಿಕ್ಕುಂಟು. ಆಮೇಲೆ ಅಪುತ್ರಾಹ ಪುತ್ರಣಃ ಸಂತು, ಸ್ವಲ್ಪ ಊರಿಗೆ ಬರ್ತಾರೆ, ಪ್ರತಿಷ್ಠೆ ಮಾಡಿದ್ರಿಂದ ಮಕ್ಕಳಿಲ್ಲದೇ ಇರುವವರಿಗೆ ಮಕ್ಕಳಾಗಲಿ, ಅಂದರೆ ಸಂತತಿ ಅನ್ನುವಂಥದ್ದು ವೃದ್ಧಿ ಆಗುತ್ತಾ ಮುಂದಿನ ಜನರೇಷನ್ ದೇವರ ಸ್ಥಾನಕ್ಕೆ ಬರಲಿ ಅಂತ ಅರ್ಥ. ಪುತ್ರಿಣ ಸಂತು ಪೌತ್ರಿಣ, ಮಕ್ಕಳೆಲ್ಲ ಇದ್ದಾರೆ ಅಂತಂದರೆ ಅಂಥವರಿಗೆ ಮೊಮ್ಮಕ್ಕಳಾಗಲಿ ಅಂತ ಪ್ರಾರ್ಥನೆ ಮಾಡಲಿಕ್ಕುಂಟು. ಹೀಗೆ ಯಾರಿಗೆ ಸಂಪತ್ತಿಲ್ಲವೋ ಅವರಿಗೆ ಸಂಪತ್ತು ಸಿಗಲಿ, ಯಾರಿಗೆ ಸುಖ ಇಲ್ಲವೋ ಅವರಿಗೆ ಸುಖ ಸಿಗಲಿ ಅಂತ ಲೋಕಕ್ಕೆಲ್ಲ ಒಳ್ಳೆಯದಾಗುವಂತಹ ಪ್ರಾರ್ಥನೆಯನ್ನು ನಿತ್ಯ ಪೂಜೆ ಆದಮೇಲೆ ಹೇಳಬೇಕು ಅಂತಿರೋದು. ಹಾಗಾಗಿ ನಾವು ದೇವಸ್ಥಾನಕ್ಕೆ ನಿತ್ಯ ಯಾಕೆ ಬರಬೇಕು ಅಂತ ಕೇಳಿದರೆ, ನಮ್ಮ ಉದ್ದೇಶದಿಂದ ಅರ್ಚಕರು ಆ ಪ್ರಾರ್ಥನೆಯನ್ನು ನಿತ್ಯ ಮಾಡ್ತಾ ಇದ್ದಾರೆ, ಅದರ ಫಲ ಬೇಕು ಅಂತಾದರೆ ನಾವು ಬಂದು ಹೋಗಬೇಕು ಅಂತ. ಒಬ್ಬರು ಶಾಶ್ವತ ಸೇವೆ ಕೊಡುವವರು ಹೇಳಿದರು, ನಾನು ಬೇಕಾದರೆ ಡೆಪಾಸಿಟ್ ಇಡ್ತೇನೆ, ಅದರ ಪ್ರಸಾದ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಪೋಸ್ಟ್ ಮಾಡಿ ಅಂತ. ದೇವಸ್ಥಾನದ ಆಡಳಿತ ಮಂಡಳಿ ಪ್ರಸಾದವನ್ನು ಪೋಸ್ಟ್ ಮಾಡ್ತಾರೆ, ಪೋಸ್ಟ್ ಮಾಡೋದಿಲ್ಲ ಅಂತಲ್ಲ. ಆದರೆ ಶಾಶ್ವತ ಸೇವೆ ಕೊಟ್ಟದಕ್ಕೆ ಒಂದು ದಿವಸ ಆದರೂ ನಾವು ದೇವಸ್ಥಾನಕ್ಕೆ ಬಂದು ದೇವರಿಗೆ ನಮಸ್ಕಾರ ಮಾಡಿ ದೇವರ ನಡೆಯಲ್ಲಿ ಆ ಪ್ರಸಾದವನ್ನು ಸ್ವೀಕಾರ ಮಾಡಿದೆವು ಅಂತಂದರೆ ಅದಕ್ಕೆ ಸಾರ್ಥಕ್ಯ ಉಂಟು. ಅದು ಹೇಗೆ ಅಂತಂದರೆ, ಜ್ವರ ಬಂದಿದೆ, ಡಾಕ್ಟ್ರಿಗೆ ಫೋನ್ ಮಾಡಿದ್ದೇವೆ, ಡಾಕ್ಟ್ರ್ ಹೇಳಿದ್ದಾರೆ ನನಗೀಗ ಬರಲಿಕ್ಕೆ ಆಗೋದಿಲ್ಲ, ಅಥವಾ ನನಗೂ ಬರಲಿಕ್ಕೆ ಆಗೋದಿಲ್ಲ, ಪೇಷಂಟಿಗೂ ಡಾಕ್ಟ್ರ್ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ, ಡಾಕ್ಟ್ರಿಗೂ ಪೇಷಂಟ್ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ. ಕೊನೆಗೆ ಡಾಕ್ಟರ್ ಅಂತ ಮಾಡ್ತಾರೆ, ಈಗ ಸುಲಭ ಆಗಿದೆ, ನಾನು ವಾಟ್ಸಾಪಲ್ಲಿ ಒಂದು ಮೆಸೇಜ್ ಕಳಿಸ್ತೇನೆ ಮಾತ್ರೆದ್ದು, ಅದನ್ನು ಮೆಡಿಕಲಿಂದ ತಗೊಳ್ಳಿ, ಜ್ವರ ಹೋಗ್ತದೆ ಅಂತ. ಸರಿ, ವಾಟ್ಸಾಪಲ್ಲಿ ಮೆಸೇಜ್ ಬಂತು, ಮೆಡಿಕಲ್ ಶಾಪಿಗೆ ಹೋದರು, ಮಾತ್ರೆ ತಗೊಂಡ್ರು, ಜ್ವರ ಹೋಯ್ತೋ ಏನೋ, ಮನಸ್ಸಿನ ಜ್ವರ ಹೋಗಲಿಲ್ಲ. ಕೊನೆಗೆ ಸಂಜೆ ಹೊತ್ತಿಗೆ, ಡಾಕ್ಟ್ರೇ ನಾನು ಒಂದು ಸತಿ ಬಂದು ಹೋಗ್ತೇನೆ ನಿಮ್ಮ ಹತ್ರ, ನೀವೊಂದು ಮುಟ್ಟಿ ಕೊಡಿ ಮಾರೆ, ಎಂತ ಗೊತ್ತಿಲ್ಲ, ಸರಿ ಹೋಗೋದಿಲ್ಲ ಅಂತ. ಕೊನೆಗೆ ಬಂದು ಡಾಕ್ಟ್ರ್ ಹತ್ರ ಬಂದು ಡಾಕ್ಟ್ರ್ ಕೈಯಲ್ಲಿ ಮುಟ್ಟಿ ಔಷಧ ಕೊಟ್ಟರೆ ಆಗ ಮನಸ್ಸಿನ ಜ್ವರವೂ ಹೋಗ್ತದೆ, ದೇಹದ್ದು ಮಾತ್ರ ಅಲ್ಲ. ಹಾಗೆ ದೇವಸ್ಥಾನದ ಸೇವೆಯನ್ನು ಆನ್ಲೈನಲ್ಲಿ ಮಾಡುವಂಥದ್ದು, ಕರೆಂಟ್ ಹಾಕಿ ನಗಾರಿ ಬಡಿಯುವಂಥದ್ದು, ಗಂಟೆ ಬಡಿಯುವಂಥದ್ದು, ಆಮೇಲೆ ಸುಪ್ರಭಾತವನ್ನು ಕ್ಯಾಸೆಟ್ನಲ್ಲಿ ಹಾಕುವಂಥದ್ದು ಎಲ್ಲ ಆಗುವುದಿಲ್ಲ ಅಂತಲ್ಲ, ಅದೆಲ್ಲ ಆಗ್ತದೆ, ಊರಿಗೆ ಶಬ್ದವೂ ಕೇಳ್ತದೆ. ಆದರೆ ಸಾರ್ಥಕ್ಯ ಬರುವುದು ಯಾವಾಗ ಅಂದರೆ, ನಾವೇ ದೇವಸ್ಥಾನಕ್ಕೆ ಬಂದು ಗಂಟೆ ಹೊಡೆದ್ರೆ, ನಾವೇ ದೇವಸ್ಥಾನಕ್ಕೆ ಬಂದು ನಗಾರಿ ಹೊಡೆದ್ರೆ, ನಾವೇ ದೇವಸ್ಥಾನಕ್ಕೆ ಬಂದು ತೀರ್ಥ ಪ್ರಸಾದವನ್ನು ತಗೊಂಡ್ರೆ, ನಮ್ಮ ಕಾಲುಗಳಿಂದಲೇ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಬಂದರೆ ದೇವಸ್ಥಾನ ಕಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ. ಅದಕ್ಕೋಸ್ಕರ ಬೇಳೆಂಜೆ ಜನಗಳ ಹತ್ರ ಕೇಳ್ತೇನೆ, ದೇವಸ್ಥಾನವನ್ನು ಕಟ್ಟಿದ್ದೀರಿ, ಸುತ್ತುಬೋಳಿನ ಕಟ್ಟಲಿಕ್ಕೆ ಬಾಕಿ ಉಂಟು, ಅದನ್ನು ದೇವರು ಮಾಡಿಸ್ತಾನೆ ಆದಷ್ಟು ಶೀಘ್ರದಲ್ಲಿ. ಇನ್ನೊಂದು ಸರ್ತಿ ನಾವು ಕೂತ್ಕೊಳ್ಳುವಾಗ ಸುತ್ತುಬೋಳಿಯೂ ಆಗಿರ್ತದೆ. ಆಮೇಲೆ ನಮ್ಮ ಕರ್ತವ್ಯ ಏನು ಅಂತ ಕೇಳಿದರೆ, ಜನಾರ್ದನ ದೇವರನ್ನು ನಿಮ್ಮನ್ನು ಬಿಟ್ಟು ಹಾಕಲಿಲ್ಲ, ಅದಕ್ಕೋಸ್ಕರ ನೀವು ಯಾರು ಜನಾರ್ದನ ದೇವರನ್ನು ಬಿಟ್ಟು ಹಾಕಲಿಕ್ಕಿಲ್ಲ. ಅದಕ್ಕೋಸ್ಕರ ವಾರಕ್ಕೊಂದು ದಿವಸ ಆದರೂ ಕೂಡ ಇಷ್ಟೂ ಜನ ಇಲ್ಲಿಗೆ ಬಂದು ಒಂದು ಭಜನೆ ಆಗುವಾಗ ಆಗಬೇಕು. ನಿರಂತರ ದೇವರ ಸೋಣಾರ್ತಿ ಒಂದು ತಿಂಗಳು ಪೂಜೆ ಮಾತ್ರ ಆಗುವುದಲ್ಲ, ನಿತ್ಯದ ಪೂಜೆಯು ಸೋಣಾರ್ತಿಯಾಗಿ ಆಗಲಿ ಅಂತ ದೇವರ ಹತ್ರ ಆಶಿಸ್ತೇನೆ. ಜನ ಬರ್ತಾ ಇದ್ದರೆ ದೇವಸ್ಥಾನಕ್ಕೆ ಜೀವಂತಿಕೆ ಬರ್ತದೆ. ಜನ ಬಾರದೇ ಇದ್ದರೆ ಅದು ದೇವಸ್ಥಾನ ಮಾತ್ರ ಅಲ್ಲ, ಏರ್ಪೋರ್ಟ್ ಆಗಲಿ, ರೈಲ್ವೆ ಸ್ಟೇಷನ್ ಆಗಲಿ, ಬಸ್ ಸ್ಟ್ಯಾಂಡ್ ಆಗಲಿ, ಶಾಲೆ ಆಗಲಿ, ಅದರಲ್ಲಿ ಮಕ್ಕಳೇ ಇಲ್ಲ, ಜನರೇ ಬರುವುದಿಲ್ಲ ಅಂತಂದರೆ ಅಷ್ಟು ದೊಡ್ಡದು ಕಟ್ಟಿ ಪ್ರಯೋಜನ ಇಲ್ಲ ಅಂತ ಅರ್ಥ. ಜನ ಎಲ್ಲ ಸೇರಿ ಶ್ರದ್ಧೆಯಿಂದ ಒಂದೊಂದು ರೂಪಾಯನ್ನು ಹಾಕಿ ಅದನ್ನು ಜೇನು ಹುಳುಗಳು ಜೇನು ತುಪ್ಪವನ್ನು ತಯಾರು ಮಾಡಿದ ಹಾಗೆ ಒಟ್ಟು ಮಾಡಿ ದೇವಸ್ಥಾನವನ್ನು ಕಟ್ಟಿದ್ದಕ್ಕೋಸ್ಕರ ಜನಗಳೆಲ್ಲ ದೇವಸ್ಥಾನಕ್ಕೆ ನಿರಂತರ ಬರ್ತಾ ಇದ್ದರೆ ದೇವಸ್ಥಾನದಲ್ಲಿ ಪೂಜೆಯೂ ಸಾಂಗವಾಗಿ ಆಗ್ತಾ ಇರ್ತದೆ. ಯಾರೂ ಬರಲಿಲ್ಲ ಅಂತಂದರೆ ಪೂಜೆ ಮಾಡುವವರಿಗೂ ಆಸಕ್ತಿ ಹೊರಟು ಹೋಗ್ತದೆ. ಅದಕ್ಕೋಸ್ಕರ ಆ ದೃಷ್ಟಿಯಿಂದ ಎಲ್ಲ ಜನ ನಿರಂತರವಾಗಿ ದೇವಸ್ಥಾನಕ್ಕೆ ಬರುವ ಹಾಗಾಗಲಿ ಅಂತ. ದೇವಸ್ಥಾನಕ್ಕೆ ಬಂದು ಏನು ಮಾಡೋದು ಅಂತ ಪ್ರಶ್ನೆ. ಏನು ಮಾಡಬೇಕಾಗಿಲ್ಲ, ದೇವಸ್ಥಾನದಲ್ಲಿ ನಾವು ಮಾಡುವ ಸಣ್ಣ ಸಣ್ಣ ಕೆಲಸಗಳು ಕೂಡ ದೊಡ್ಡ ಪುಣ್ಯವನ್ನು ತಂದುಕೊಡ್ತದೆ ಅಂತ. ಸಣ್ಣ ಸಣ್ಣ ಕೆಲಸಗಳು. ಒಂದು ಕಥೆ ಉಂಟು, ಒಬ್ಬ ಏನೂ ಊರಿನಲ್ಲಿ ಕೆಲಸ ಮಾಡದವ ಇದ್ದಂತ, ಸೋಂಬೇರಿ, ಅವನನ್ನು ನೋಡಿದರೆ ಯಾರಿಗೂ ಆಗೋದಿಲ್ಲ. ಅವ ಮಲ್ಕೊಳ್ಳೋದು ಎಲ್ಲಿಂದ? ದೇವಸ್ಥಾನದಲ್ಲಿ ಮಲ್ಕೊಳ್ಳೋದು, ಸಂಜೆ ಹೊತ್ತಿಗೆ ಒಂದು ಬೀಡ ತಿನ್ನೋದು, ಸುಣ್ಣ ಇರ್ತದೆ, ದೇವಸ್ಥಾನದ ಗೋಡೆಗೆ ಒರೆಸೋದು, ಮಲ್ಕೊಳ್ಳೋದು, ಹೀಗೆ ಮಾಡ್ತಾ ಇದ್ದಂತೆ. ಕೊನೆಗೆ ನರಕಕ್ಕೆ ಹೋದಂತೆ. ನರಕಕ್ಕೆ ಹೋಗುವಾಗ ಬಾಗಿಲಲ್ಲಿ ನಿಲ್ಲಿಸ್ತಾರೆ, ನಿನಗೆ ಪುಣ್ಯ ಉಂಟು ಮಾರೆ, ನರಕಕ್ಕೆ ಬರಲಿಕ್ಕೆ ಆಗೋದಿಲ್ಲ, ನಿನಗೆ ಸ್ವಲ್ಪ ಸಮಯ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಉಂಟು ಅಂತ. ಇವನಿಗೆ ಆಶ್ಚರ್ಯ ಆಗ್ತದೆ, ನಾನು ಜೀವಮಾನದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಲಿಲ್ಲ, ನನ್ನನ್ನು ನರಕಕ್ಕೆ ಹೋಗಬೇಡ, ಪುಣ್ಯ ಉಂಟು, ಸ್ವರ್ಗಕ್ಕೆ ಹೋಗು ಅಂತ ಹೇಳ್ತಾ ಇದ್ದಾರೆ, ಯಾಕೆ ಅಂತ ಯಮನ ಹತ್ರ ಪ್ರಶ್ನೆ ಕೇಳ್ತಾನಂತೆ. ಅಲ್ಲ, ನನಗೆ ಸ್ವರ್ಗ ಬೇಕು ಅಂತಿಲ್ಲ, ನಾನು ಜೀವಮಾನದಲ್ಲಿ ಯಾವ ಒಳ್ಳೆ ಕೆಲಸವೂ ಮಾಡಲಿಲ್ಲ, ದೇವಸ್ಥಾನದಲ್ಲಿ ಮಲ್ಕೊಂಡಿದ್ದೇನೆ ಅಷ್ಟೇ, ಬೇರೆ ಎಂಥದ್ದು ಮಾಡಲಿಲ್ಲ, ಆದರೆ ನನ್ನನ್ನು ಸ್ವರ್ಗಕ್ಕೆ ಹೋಗಬೇಕು ಹೇಳ್ತಾ ಇದ್ದೀರಲ್ಲ ಏನು ಅಂತ. ನೀನು ದೇವಸ್ಥಾನಕ್ಕೆ ಒಂಚೂರು ಸುಣ್ಣ ಹಚ್ಚುತ್ತಾ ಇದ್ದೀಯಲ್ವ, ಅದರ ಪುಣ್ಯದಿಂದ ಸ್ವರ್ಗದಲ್ಲಿ ನಿಮಗೊಂದಿಷ್ಟು ಕಾಲ ಉಂಟು ಅಂತ. ಗೊತ್ತಿಲ್ಲದೆ ಮಾಡಿದ ಸಣ್ಣ ಕೆಲಸವೂ ಕೂಡ, ಬೀಡ ತಿನ್ನುವಾಗ ಹಚ್ಚಿದ ಸುಣ್ಣ ಎನ್ನುವಂಥದ್ದು ದೇವಸ್ಥಾನಕ್ಕೆ ಸುಣ್ಣ ಕೊಡಬೇಕು ಅಂತ ಹಚ್ಚಿದ್ದಲ್ಲ, ಅಲ್ಲಿಗೆ ಹಚ್ಚಲಿಕ್ಕೆ ಬೇರೆ ಜಾಗ ಇಲ್ಲ. ನಾವು ಇವತ್ತು ಗಂಧ ಕೊಟ್ಟರೆ ಗಂಧವನ್ನು ಎಲ್ಲಿ ಹಚ್ಚಿ ಹೋಗ್ತೇವೆ, ಹಾಗಲ್ಲದು. ಆ ದೃಷ್ಟಿಯಿಂದ ಅದನ್ನು ಹಚ್ಚಿದ್ದಾದರೂ ಕೂಡ ದೇವರು ಅದನ್ನು ಲೆಕ್ಕಕ್ಕಿಡ್ತಾನೆ ಅಂತ ಅರ್ಥ. ದೇವಸ್ಥಾನದಲ್ಲಿ ತಿಳಿದು ಮಾಡಿದ ತಪ್ಪು ತಪ್ಪಾಗ್ತದೆ, ತಿಳಿಯದೇ ಮಾಡಿದ ತಪ್ಪು ತಪ್ಪಾಗ್ತದೆ. ಹೇಗೋ ಹಾಗೆ ದೇವಸ್ಥಾನದ ಒಳಗೆ
ತಿಳಿದು ಮಾಡಿದ ಪುಣ್ಯವೂ ಲೆಕ್ಕಕ್ಕೆ ಬರ್ತದೆ, ತಿಳಿಯದೇ ಮಾಡಿದ ಪುಣ್ಯಕ್ಕೂ ದೇವರು ಲೆಕ್ಕ ಇಡ್ತಾನೆ ಅನ್ನುವುದಕ್ಕೆ ಇದು ಸಾಕ್ಷಿ ಅನ್ನೋ ದೃಷ್ಟಿಯಿಂದ ದೇವಸ್ಥಾನದ ಒಳಗೆ ಮಾಡಿದ ಸಣ್ಣ ಕೆಲಸಕ್ಕೂ ದೊಡ್ಡ ಪುಣ್ಯ ಉಂಟು ಅಂತ ಅರ್ಥ. ಆ ದೃಷ್ಟಿಯಿಂದ ನಾವು ದೇವಸ್ಥಾನದ ಒಳಗೆ ಬರುವಾಗ ಒಂದು ಸಣ್ಣ ಕಸ ಇತ್ತು, ಅದನ್ನು ಎತ್ತಿ ಬದಿಗೆ ಹಾಕಿದರೂ ದೊಡ್ಡ ಪುಣ್ಯ ಉಂಟು. ದೇವಸ್ಥಾನದ ಒಳಗೆ ಒಂದಿಷ್ಟು ಜಾಗದಲ್ಲಿ ಸಾರಿಸಿದ್ರು, ಗುಡಿಸಿದ್ರು ಪುಣ್ಯ ಉಂಟು. ದೇವಸ್ಥಾನದಲ್ಲಿ ಪೂಜೆಯೇ ಮಾಡಬೇಕು ಅಂತಲ್ಲ, ಪ್ರದಕ್ಷಿಣೆ ಬರಬೇಕು ಅಂತಲ್ಲ, ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಬರುವವರಿಗೆ ಸಹಕಾರ ಮಾಡಿದರು. ಯಾರಿಗೋ ಕಷ್ಟ ಆಗ್ತದೆ, ಪ್ರದಕ್ಷಿಣೆ ಬರಲಿಕ್ಕೆ ಆಗೋದಿಲ್ಲ, ಮಾಲ್ತಾ ಇದ್ದಾರೆ, ಬೀಳ್ತಾ ಇದ್ದಾರೆ ಅಂದರೆ ಅವರಿಗೆ ಕೈ ಕೊಟ್ಟರು, ಅವರೊಟ್ಟಿಗೆ ಒಂದು ಪ್ರದಕ್ಷಿಣೆ ಬಂದರು, ನಮಗೆ 1000 ಪ್ರದಕ್ಷಿಣೆ ಬಂದ ಪುಣ್ಯ ಉಂಟು. ಹಾಗಾಗಿ ದೇವಸ್ಥಾನ ಎನ್ನುವಂಥದ್ದು ಎಲ್ಲರೂ ಸೇರಿ ದೇವರ ಆರಾಧನೆ ಮಾಡಲಿಕ್ಕೆ ಸಮಾಜ ರೂಪಿಸಿಕೊಟ್ಟ, ಋಷಿಗಳು ರೂಪಿಸಿಕೊಟ್ಟ ಒಂದು ವ್ಯವಸ್ಥೆ. ಆ ದೇವಸ್ಥಾನವನ್ನು ಒಳ್ಳೆಯ ರೀತಿಯಲ್ಲಿ ನಾವು ಉಪಯೋಗ ಮಾಡಿಕೊಳ್ಳುವ. ಬೆಳಂಜೆ ಅಂತ ಒಂದು ಹಳ್ಳಿಯಲ್ಲಿ ಒಂದು ಕುಗ್ರಾಮ, ಅದು ಆ ಜಾಗದಲ್ಲಿ ಒಂದು ದೇವಸ್ಥಾನ ಪೂರ್ಣ ಶಿಥಿಲಾವಸ್ಥೆಯಲ್ಲಿ ಇತ್ತು. ಅದರ ಫೋಟೋಗಳನ್ನು ಬೇಕಾದ್ರೆ ನೋಡ್ಬೋದು, ವಿಡಿಯೋದಲ್ಲಿ ಉಂಟು. ಹಿಂದೆ ಆ ದೇವಸ್ಥಾನಕ್ಕೆ ಬಂದವರಿಗೆ ಗೊತ್ತಿರ್ತದೆ, ಏನೂ ಇಲ್ಲ, ಮಂಟಪದಲ್ಲೂ ಬಲ ಇರಲಿಲ್ಲ, ಗರ್ಭಗುಡಿಯಲ್ಲೂ ಬಲ ಇರಲಿಲ್ಲ, ಸೋರ್ತಾ ಇತ್ತು. ಕೊನೆಗೆ ದೇವರು ಮಾತ್ರ ಗಟ್ಟಿದ್ರು. ಒಂದು ಕಾಲಕ್ಕೆ ದೇವರ ಬಿಂಬವು ಚಲಿಸುವ ಹಾಗೆ ಆದ ಕೂಡಲೇ ಜನಗಳು ತಡ ಮಾಡದೆ ದೇವಸ್ಥಾನ ಕಟ್ಟಬೇಕು ಅಂತ ಎಲ್ಲ ಅದಕ್ಕೋಸ್ಕರ ಶ್ರದ್ಧೆಯಿಂದ ತುಂಬ ಕಷ್ಟಪಟ್ಟು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ನಾನು ಆಗ ಹೇಳಿದ ಹಾಗೆ 1 ರೂಪಾಯಿಯನ್ನು ಜೇನುನೊಣಗಳು ಸಂಗ್ರಹ ಮಾಡಿದ ಹಾಗೆ ಅದನ್ನು ವ್ಯರ್ಥ ಮಾಡದೆ ಒಳ್ಳೆಯ ರೀತಿಯಿಂದ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಈಗಿನ ಮೊದಲ ಹಂತದಲ್ಲಿ ಗರ್ಭಗುಡಿ ತೀರ್ಥಮಂಟಪ ಆಗಿದೆ, ಗಣಪತಿ ಗುಡಿ ಆಗಿದೆ, ಮುಂದೆ ಸುತ್ತುಬವಳಿ ಆಗಲಿಕ್ಕುಂಟು, ಕೆರೆ ಆಗಲಿಕ್ಕುಂಟು, ಹೊರಾಂಗಣ ಆಗಲಿಕ್ಕುಂಟು, ದೇವಸ್ಥಾನಕ್ಕೆ ಬೇಕಾಗುವ ಎಲ್ಲ ವ್ಯವಸ್ಥೆಗಳಾಗಲಿಕ್ಕುಂಟು. ಜೀರ್ಣೋದ್ಧಾರ ಅಂತಂದರೆ ಕೇವಲ ನಿರ್ಮಾಣ ಮಾತ್ರ ಅಲ್ಲ. ಒಂದು ಗರ್ಭಗುಡಿಯನ್ನು ತೀರ್ಥಮಂಟಪವನ್ನು ಕಟ್ಟಿದರೆ ಜೀರ್ಣೋದ್ಧಾರ ಅಂತ ಆಗಲಿಲ್ಲ, ದೇವರ ನಿತ್ಯ ಪೂಜೆಗೆ ಬೇಕಾಗುವಂಥ ಹೂ ತುಳಸಿಗಳು ಅಲ್ಲಿಯೇ ಅದು ಸಿಗುವ ಹಾಗಾಗಬೇಕು, ಬರುವ ಭಕ್ತರಿಗೆ ಅನುಕೂಲಗಳಾಗುವ ಹಾಗಾಗಬೇಕು. ಅನುಕೂಲ ಯಾವುದಕ್ಕೆ ಅಂತಂದರೆ ಮೆಟ್ಟಿಡ್ಲಿಕ್ಕೋ, ವೆಹಿಕಲ್ ನಿಲ್ಲಿಸ್ಲಿಕ್ಕೋ, ಮಲಗಲಿಕ್ಕೋ, ಕೂತ್ಕೊಳ್ಳಿಕ್ಕೋ ಅಲ್ಲ, ದೇವಸ್ಥಾನಕ್ಕೆ ಬಂದು ಒಳಗೆ ದೇವರ ನಾಮವನ್ನು ಒಂದು ಅರ್ಧ ಗಂಟೆ ಕಣ್ಣು ಮುಚ್ಚಿ ಧ್ಯಾನ ಮಾಡುವಾಗ ಸಿಗುವಂಥ ಏಕಾಂತಕ್ಕೆ ಬೇಕಾಗುವಂಥ ಅನುಕೂಲತೆ ದೇವಸ್ಥಾನದಲ್ಲಿ ಸೃಷ್ಟಿಯಾಗಬೇಕು. ದೇವಸ್ಥಾನ ಇರುವುದು ಯಾಕೆ ಅಂತ ಕೇಳಿದ್ರೆ, ದೇವಸ್ಥಾನದ ನೋಡ್ಬೋದು ನೀವು, ಗರ್ಭಗುಡಿ ತೀರ್ಥಮಂಟಪ ಆದಮೇಲೆ ಸುತ್ತು ಪೌಳಿ ಅಂತುಂಟಲ್ಲ, ಆ ಪೌಳಿಗೆ 2 ದ್ವಾರ ಮಾತ್ರ ಇರೋದು. ಒಂದು ಎದುರಿಗೆ ಪ್ರಧಾನ ದ್ವಾರ, ಮತ್ತೊಂದು ಉತ್ತರಕ್ಕೋ ದಕ್ಷಿಣಕ್ಕೋ ಇರ್ತದೆ. ಯಾಕೆ ಅದನ್ನು ಓಪನ್ ಮಾಡಲಿಲ್ಲ ಅಂತ ಕೇಳಿದರೆ, ಅದು ಒಳಮುಖವಾಗಿರುವಂಥದ್ದು, ಹೊರಮುಖ ಅಲ್ಲ. ಸುತ್ತುಬೌಳಿಗೆ ಹೊರಬದಿಯಲ್ಲಿ ಗೋಡೆ, ಒಳಬದಿಯಲ್ಲಿ ಅದು ಓಪನ್. ಹಾಗಾಗಿ ಅದು ದೇವರಿಗೆ ಅಭಿಮುಖವಾಗಿರುವಂಥ ಪರಿಮಂಟಪ ಅಂತ ಕರೆಯುವುದು. ಪರಿಮಂಟಪದ ಉದ್ದೇಶ ಏನು ಅಂತ ಕೇಳಿದ್ರೆ, ಸುತ್ತುಬೌಳಿಯ ಒಳಗೆ ಕೂತ್ಕೊಳ್ಳುವವರು ಎಲ್ಲರೂ ಕೂಡ ದೇವರಿಗೆ ಬೆನ್ನು ಹಾಕಿ ಕೂತ್ಕೊಳ್ಳಿಕ್ಕಿಲ್ಲ, ದೇವರಿಗೆ ಮುಖವಾಗಿ ಕೂತ್ಕೊಳ್ಬೇಕು. ಅದಕ್ಕೋಸ್ಕರ ಹಿಂಬದಿಯಲ್ಲಿ ಗೋಡೆ, ಆ ಕಡೆ ಕಿಟಕಿ ಇಟ್ಟರೆ ಆ ಕಡೆ ತಿರುಗಿ ನೋಡ್ತಾರೆ ಹೊರಗೆ ಎಂತ ಉಂಟು ಅಂತ. ದೇವಸ್ಥಾನದ ಒಳಗೆ ಬಂದರೆ ಹೊರಗೆ ನೋಡುವ ಬುದ್ಧಿ ಬರಬಾರ್ದು, ದೇವರ ಒಳಗೆ ಮಾತ್ರ ನೋಡಬೇಕೆನ್ನುವ ದೃಷ್ಟಿಯಿಂದ ಸುತ್ತುಬೌಳಿಗೆ ಕಿಟಕಿ ಇಡುವುದಿಲ್ಲ. ಹಾಗಾಗಿ ಸುತ್ತುಬೌಳಿ ಪರಿಮಂಟಪ ಎನ್ನುವಂಥದ್ದು ಒಳಮುಖವಾಗಿರ್ತದೆ, ನಮ್ಮನ್ನು ಅಂತರ್ಮುಖಿಗಳನ್ನಾಗಿ ಮಾಡುವ ವ್ಯವಸ್ಥೆ ಅದು ಅಂತ ಅರ್ಥ. ದೇವಸ್ಥಾನದ ಒಳಗೆ ನೀವು ಹೋದರೆ ದೇವರನ್ನು ಮಾತ್ರ ನೋಡಬೇಕು, ಹೊರ ಜಗತ್ತನ್ನು ಸ್ವಲ್ಪ ಕಾಲ ಆದರೂ ಮರೆತು ಬಿಡಿ ಎನ್ನುವ ದೃಷ್ಟಿಯಿಂದ ಹೊರ ಜಗತ್ತನ್ನು ಮರೆಸಲಿಕ್ಕೋಸ್ಕರ ಇರುವಂಥದ್ದು ಸುತ್ತುಬೌಳಿ. ಆ ಸುತ್ತುಬೌಳಿಗೆ ನ್ಯಾಯ ಸಿಗುವುದು ಯಾವಾಗ, ಆ ಸುತ್ತುಬೌಳಿಗೆ ಶೋಭೆ ಸಿಗುವುದು ಯಾವಾಗ ಅಂದರೆ, ಯಾವಾಗ ಭಕ್ತರು ಅದರಲ್ಲಿ ಕೂತ್ಕೊಂಡು ದೇವರಿಗೆ ಅಭಿಮುಖರಾಗಿ ಜಪ ಮಾಡ್ತಾರೋ, ಭಜನೆ ಮಾಡ್ತಾರೋ, ಕೀರ್ತನೆ ಮಾಡ್ತಾರೋ, ಧ್ಯಾನ ಮಾಡ್ತಾರೋ, ಆಗ ಸುತ್ತುಬೌಳಿ ಪೂರ್ಣವಾಗ್ತದೆ. ಹಾಗೆ ಬೇಳಂಜೆ ದೇವಸ್ಥಾನದ ಸುತ್ತುಬೌಳಿಯು ಕೂಡ ಪೂರ್ಣ ಆಗಲಿ, ಒಂದಷ್ಟು ಜನ ಸೇರಿ ವಾರಕ್ಕೆ 1 ದಿವಸ ಆದರೂ ಭಜನೆ ಮಾಡುವ ಹಾಗೆ ವಾತಾವರಣ ಇಲ್ಲಿ ಸೃಷ್ಟಿಯಾಗಲಿ ಅಂತ ಹೇಳ್ತಾ, ತುಂಬ ಕಷ್ಟಪಟ್ಟು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದೀರಿ. ಜೀರ್ಣೋದ್ಧಾರ ಮಾಡಿದಂಥ ಎಲ್ಲರಿಗೆ ನಾವು ಕೃತಜ್ಞತೆಯನ್ನು ಅರ್ಪಿಸಬೇಕು. ಬೇಳಂಜೆ ಎಲ್ಲ ಜನ ಬಂದು ಈ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಜನಗಳೆಲ್ಲ ಅದಕ್ಕೆ ಬೇಕಾಗುವಂಥ ಸಹಾಯವನ್ನು ಮಾಡಿದ್ದಾರೆ. ದೂರದಲ್ಲಿದ್ದುಕೊಂಡು ಅಲ್ಲಿ ಹತ್ತಿರದಲ್ಲಿದ್ದವರು ಬಂದು ಕೆಲಸ ಮಾಡಿದ್ದಾರೆ, ಅವರ ಶ್ರಮ ಎಲ್ಲ ಸಾರ್ಥಕ ಆಗಲಿ. ಈ ಹೊತ್ತಿಗೆ ನಾವು ಒಂದಿಷ್ಟು ಜನವನ್ನು ನೆನಪು ಮಾಡಿಕೊಳ್ಬೇಕು. ಬೇಳಂಜೆ ಅಂತ ದೇವಸ್ಥಾನ ಆಗ ಹೇಳುವಾಗ ಹೇಳಿದರು, ತುಂಬ ಇತಿಹಾಸ ಉಂಟು ದೇವಸ್ಥಾನಕ್ಕೆ ಅಂತ. ಸ್ಕಂದ ಪುರಾಣದ ಸಖ್ಯಾದ್ರಿ ಖಂಡದಲ್ಲಿ ಈ ಪರಿಸರದಲ್ಲಿರುವಂಥ ಎಲ್ಲ ದೇವಸ್ಥಾನಗಳ ಉಲ್ಲೇಖ ಉಂಟು. ಹೆಬ್ರಿ ಆಗ್ಬೋದು, ಪೆರಡೂರು ಆಗ್ಬೋದು, ಬೇಳಂಜೆ ಆಗ್ಬೋದು, ಆಮೇಲೆ ಈ ಪರಿಸರದಲ್ಲಿರುವ ಎಲ್ಲ ದೇವಸ್ಥಾನಗಳು, ಹಾಲಾಡಿ ಶಂಕರನಾರಾಯಣ, ಹಾಲಾಡಿ ನರಸಿಂಹ ಎಲ್ಲ ಉಲ್ಲೇಖ ಸ್ಕಂದ ಪುರಾಣದಲ್ಲೂ ಉಂಟು. ಅಂದರೆ ತುಂಬ ಪ್ರಾಚೀನವಾದ ದೇವಸ್ಥಾನಗಳು ಅಂತ ಅರ್ಥ. ಅದರ ಪ್ರಾಚೀನತೆಯನ್ನು ತಿಳಿಸ್ಕೊಡ್ಲಿಕ್ಕೆ 2 ಶಾಸನಗಳಿಲ್ಲುಂಟು. ಆ ಶಾಸನಗಳ ರಕ್ಷಣೆಯೂ ಆಗಬೇಕಾಗಿದೆ. ಅಂತಹ ಪ್ರಾಚೀನವಾದ ದೇವಸ್ಥಾನ ಒಂದು ಕಾಲಕ್ಕೆ ನಮ್ಮದೇ ಅವಜ್ಞೆಯಿಂದ, ಕಾಲದ ಗತಿಯಿಂದ ಪೂರ್ಣವಾಗಿ ಜೀರ್ಣ ಆಗಿದೆ. ಈಗ ಮತ್ತೊಮ್ಮೆ ಅದು ಹುಟ್ಟಿದೆ, ಮತ್ತೊಮ್ಮೆ ಅದು ಅಂಕುರಿಸಿ ಈ ಪ್ರಮಾಣಕ್ಕೆ ಬೆಳೆದು ಇವತ್ತು ಪ್ರತಿಷ್ಠೆ ಆಗಿದೆ. ಈ ದೇವಸ್ಥಾನವನ್ನು ರಕ್ಷಣೆ ಮಾಡುವಂಥ ಹೊಣೆ ಬೇಳಂಜೆ ಎಲ್ಲ ಗ್ರಾಮಸ್ಥರಿಗೆ ಉಂಟು ಅಂತ ನೆನಪಿಸ್ತಾ, ನಿಮಗೆಲ್ಲ ಮತ್ತೊಮ್ಮೆ ವಂದನೆಯನ್ನು ಸಲ್ಲಿಸ್ತಾ ನಾನು ಉಪನ್ಯಾಸವನ್ನು ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹಾಗೆ ವಂದನೆಗಳು ಧಾರ್ಮಿಕ ಉಪನ್ಯಾಸವನ್ನು ನೀಡಿದ ವಾಸ್ತುತಜ್ಞರಾದ ಗುಂಡಿಬೇಲು ಸುಬ್ರಹ್ಮಣ್ಯ ಭಟ್ರಿಗೆ. ಇದೀಗ
ಈ ಕ್ಷೇತ್ರಕ್ಕೆ ದೇಣಿಗೆ ನೀಡಿದ ಮಹಾದಾನಿಗಳು ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ. ಆ ಮಹಾದಾನಿಗಳನ್ನು ಗೌರವಿಸುವಂಥ ಹೊತ್ತು. ಹಾಗಾಗಿ ಸಭಾ ಕಾರ್ಯಕ್ರಮದ ಮುಂದಕ್ಕೆ ಈ ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ದೊಡ್ಡ ಮೊತ್ತದ ಧನ ಸಹಾಯವನ್ನು ಮಾಡಿದಂಥ ಮಹನೀಯರಿಗೆ ದೇವಸ್ಥಾನದ ಜೀರ್ಣೋದ್ಧಾರದ ಸಂದರ್ಭದಲ್ಲಿ ಈ ಸಭಾ ಕಾರ್ಯಕ್ರಮದಲ್ಲಿ ಗೌರವವನ್ನು ಇರಿಸ್ತಾ ಇದ್ದೇವೆ. ಅವರಿಗೆ ಸನ್ಮಾನದ ಪೀಠಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಪ್ರಸಾದ್ ಶೆಟ್ಟಿ, ಮಾತೋಶ್ರೀ ನಿಲಯ, ಕುಚ್ಚೂರು ಉದ್ಯಮಿಗಳು, ಮುಂಬೈ ಸುಮಾರು 5 ಲಕ್ಷ ರೂಪಾಯಿಗಳನ್ನು ಅವರು ನೀಡಿದ್ದಾರೆ. ಅವರ ಪರವಾಗಿ ಅವರ ತಂದೆ ತಾಯಿಗಳನ್ನು ಕಲಾವತಿ ಮತ್ತು ಪ್ರಭಾಕರ್ ಶೆಟ್ಟಿ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಕಲಾವತಿ ಪ್ರಭಾಕರ್ ಶೆಟ್ಟಿ ಅವರು ಬರಬೇಕು. ಅವರ ಪುತ್ರ ಪ್ರಸಾದ್ ಶೆಟ್ಟಿ ಅವರು ಮುಂಬೈ ಉದ್ಯಮಿಗಳು ಆ ಸನ್ಮಾನವನ್ನು ತಂದೆ ತಾಯಿಗಳಿಗೆ ನೀಡುವಂತೆ ತಿಳಿಸಿದ್ದಾರೆ. ಇನ್ನೊಬ್ಬರು ಮೋಹನ್ ದಾಸ್ ಶೆಟ್ಟಿ, ತುಂಬಿಜಡ್ಡು ಉದ್ಯಮಿಗಳು, ಬೆಳಂಜೆ ಸುಮಾರು 5 ಲಕ್ಷ ರೂಪಾಯಿಗಳ ದೊಡ್ಡ ಮೊತ್ತವನ್ನು ನೀಡಿದ್ದಾರೆ. ಇನ್ನೊಬ್ಬರು ಬಹಳ ಪ್ರಮುಖ ವ್ಯಕ್ತಿ ರವೀಂದ್ರ ಶೆಟ್ಟಿ ಬಜಗೋಳಿ. ಅವರು ಇಲ್ಲಿಗೆ ಏನೂ ಸಂಬಂಧಿಕರಲ್ಲ ಅಥವಾ ಯಾವುದೇ ರೀತಿಯವರ ಪೂರ್ವಜರು ಇಲ್ಲಿರಲಿಲ್ಲ. ಆದರೆ ಅವರಿಗೊಂದು ದೇವಸ್ಥಾನಗಳ ಜೀರ್ಣೋದ್ಧಾರ ಆಗಬೇಕು ಅನ್ನುವಂಥ ಚಿಂತನೆ ಅವರಲ್ಲಿದೆ. ಬಹುಶಃ ಜನಾರ್ದನ ಸ್ವಾಮಿ ಅವರನ್ನು ಇಲ್ಲಿಗೆ ಕರೆಸಿಕೊಂಡು ಸುಮಾರು 5 ಲಕ್ಷ ರೂಪಾಯಿಗಳ ದೊಡ್ಡ ಮೊತ್ತವನ್ನು ನೀಡಿದಂಥ ರವೀಂದ್ರ ಶೆಟ್ಟಿ ಬಜಗೋಳಿ ಅವರ ಪತ್ನಿ ಕೂಡ ಅವ್ರ ಜೊತೆ ಬಂದಿದ್ದಾರೆ. ಅವರನ್ನು ಕೂಡ ಅವರ ಜೊತೆಯಾಗಬೇಕು ಅಂತ ಕೇಳಿಕೊಳ್ತೇವೆ. ರವೀಂದ್ರ ಶೆಟ್ಟಿ ಬಜಗೋಳಿ ಅವರ ಮೋಹನ್ ದಾಸ್ ಶೆಟ್ಟಿ ಅವರ ಪತ್ನಿ ಉಷಾ ಶೆಟ್ಟಿ ಅವರು ಕೂಡ ವೇದಿಕೆಗೆ ಬರಬೇಕು. ಮೋಹನ್ ದಾಸ್ ಶೆಟ್ಟಿ ತುಂಬಿಜಡ್ಡು ಅವರು, ಹಾಗೆ ರವೀಂದ್ರ ಶೆಟ್ಟಿ ಬಜಗೋಳಿ ಅವರ ಧರ್ಮಪತ್ನಿ ರೂಪಾ ರವೀಂದ್ರ ಶೆಟ್ಟಿ ಅವರು ಕೂಡ ವೇದಿಕೆಯಲ್ಲಿ ಜೊತೆಯಾಗಬೇಕು. ಮಹಾನ್ ದಾನಿಗಳು ಸುಮಾರು 5 ಲಕ್ಷ ರೂಪಾಯಿಗಳನ್ನು ನೀಡಿದ್ದಾರೆ ನಮ್ಮ ಜೀರ್ಣೋದ್ಧಾರಕ್ಕೆ. ಅವರ ಮೊದಲಿಗೆ ಅಮೃತ್ ಕುಮಾರ್ ಶೆಟ್ಟಿ ಅವರ ಮೂಲಕ ರವೀಂದ್ರ ಶೆಟ್ಟಿ ಅವರನ್ನು ಸಂಪರ್ಕಿಸಿದಾಗ ಇಲ್ಲಿಗೆ ಬಂದು ಈ ಕ್ಷೇತ್ರವನ್ನು ನೋಡಿ ಸಂತೋಷದಿಂದ ಈ ಒಂದು ದೊಡ್ಡ ಮೊತ್ತವನ್ನು ಕೊಟ್ಟು ಇವತ್ತು ಕೂಡ ನಮ್ಮೊಂದಿಗೆ ಭಾಗಿಯಾಗ್ತಾ ಇದ್ದಾರೆ. ಅದೇ ರೀತಿ ಸ್ಥಳೀಯರು ಶ್ರೀ ದೇವರ ಭಕ್ತರಾಗಿರುವಂಥ ಮೋಹನ್ ಶೆಟ್ಟಿ ತುಂಬಿಜಡ್ಡು, ಪ್ರಸಾದ್ ಶೆಟ್ಟಿ ಉದ್ಯಮಿಗಳು, ಮುಂಬೈ ಅವರ ಪರವಾಗಿ ಅವರ ಮಾತೋಶ್ರೀ ಅವರಿದ್ದಾರೆ. ಪರಮ ಪೂಜ್ಯ ಎಲ್ಲ ಈ ಮಹಾದಾನಿಗಳನ್ನು ದಿವ್ಯ ಸಾನ್ನಿಧ್ಯವೆನಿಸಿರುವ ಶ್ರೀಗಳವರು ಹಾಗೆ ಎಲ್ಲ ಗಣ್ಯರು ಸೇರಿಕೊಂಡು ಜೀರ್ಣೋದ್ಧಾರ ಸಮಿತಿಯವರು, ವೇದಿಕೆಯಲ್ಲಿರುವ ಸರ್ವ ಗಣ್ಯರು, ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲ್ ಅವರು, ಶ್ರೀಯುತ ನಾರಾಯಣ ಗುರು ಅಭಿವೃದ್ಧಿ ನಿಗಮದ ಮಂಜುನಾಥ್ ಪೂಜಾರರು, ನಿತ್ಯಾನಂದ ಶೆಟ್ಟಿ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು, ಬೂತ್ಗುಂಡಿ ಕರುಣಾಕರ್ ಶೆಟ್ಟರು, ಹರ್ಷ ಶೆಟ್ಟರು ಎಲ್ಲರೂ ಸೇರಿಕೊಂಡು ಅವರನ್ನು ಸನ್ಮಾನಿಸಬೇಕು ಅಂತ ಕೇಳಿಕೊಳ್ತೇವೆ. ಅರ್ಚಕರಾದಂಥ ಸುಬ್ರಹ್ಮಣ್ಯ ಹೊಳ್ರು, ನಮ್ಮೆಲ್ಲರ ಪ್ರೀತಿಯ ದ್ಯೋತಕವಾದ ಮೈಸೂರು ಪೇಟ, ಹಾಗೆ ಅತ್ಯಂತ ಅಭಿಮಾನದಿಂದ ತಮಗೆ ದೇವರ ಪ್ರಸಾದ ರೂಪದಲ್ಲಿ ಹಣ್ಣು ಹಂಪಲು ಫಲಪುಷ್ಪವನ್ನು ನೀಡ್ತಾ ಇದ್ದಾರೆ ಮಂಜುನಾಥ್ ಪೂಜಾರರು, ಉದಯ್ ಕುಮಾರ್ ಶೆಟ್ಟರು ಎಲ್ಲರಿಗೂ ಮಾಲಾರ್ಪಣೆಯನ್ನು ಮಾಡಬೇಕು ಅಂತ ಕೇಳ್ತಾ ಇದ್ದೇವೆ. ದಾನಿಗಳಾದಂಥ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟರು ಜನಸೇವಕರು. ಮೊದಲಿಗೆ ಪ್ರಸಾದ್ ಶೆಟ್ಟಿ ಅವರ ದಾನಿಗಳು, ಅವರ ಪರವಾಗಿ ಅವರ ತಂದೆ ತಾಯಿ ಕಲಾವತಿ ಪ್ರಭಾಕರ್ ಶೆಟ್ಟಿ ಅವರನ್ನು ಗೌರವಿಸಿದೆ. ಇದೀಗ ರವೀಂದ್ರ ಶೆಟ್ಟಿ ಬಜಗೋಳಿ 5 ಲಕ್ಷ ರೂಪಾಯಿಗಳ ಒಂದು ದೊಡ್ಡ ಮೊತ್ತವನ್ನು ನೀಡಿದ್ದಾರೆ ಇಲ್ಲಿಗೆ. ಬಹುಶಃ ಅದೇ ಒಂದು ಜನಾರ್ದನ ದೇವರ ಅನುಗ್ರಹ. ದೂರದ ಬಜಗೋಳಿ ಅವರವರು ಇಲ್ಲಿಗೆ ಈ ಕ್ಷೇತ್ರದ ಬಗ್ಗೆ ಅಮೃತ್ ಕುಮಾರ್ ಶೆಟ್ಟಿ ಅವರು ಈ ತಿಳಿಸಿದಾಗ ಅವ್ರ ಮೂಲಕ ಇಲ್ಲಿ ಸಂಪರ್ಕಕ್ಕೆ ಬಂದು ಈ ಒಂದು ಮೊತ್ತವನ್ನು ನೀಡುವಲ್ಲಿ ನೆರವಾಗಿದ್ದಾರೆ. ಕ್ವಾರಿ ಅಸೋಸಿಯೇಷನ್ನ ರಾಜ್ಯಾಧ್ಯಕ್ಷರು ಶ್ರೀಯುತ ರವೀಂದ್ರ ಶೆಟ್ಟಿ ಮತ್ತು ರೂಪಾ ರವೀಂದ್ರ ಶೆಟ್ಟಿ ದಂಪತಿಗಳನ್ನು ಗೌರವಿಸಿಕೊಳ್ತಾ ಇದ್ದೇವೆ. ಜನಾರ್ದನ ದೇವರ ಅನುಗ್ರಹದ ಶಾಲು, ಸ್ಮರಣಿಕೆ, ಹಾರ, ಹಾಗೆ ನಮ್ಮೆಲ್ಲರ ಪ್ರೀತಿಯ ದ್ಯೋತಕವಾದ ಹಣ್ಣು ಹಂಪಲನ್ನು ಮೈಸೂರು ಪೇಟವನ್ನು ನೀಡಿದ್ದೇವೆ. ಶ್ರೀ ದೇವರ ಅನುಗ್ರಹ ಇರಲಿ. ಇನ್ನಷ್ಟು ನಿಮಗೆ ಇಂಥ ದೇವತಾ ಕಾರ್ಯಗಳನ್ನು ಮಾಡುವ, ಜನಸೇವೆಯನ್ನು ಮಾಡುವಂಥ ಶಕ್ತಿಯ ದೇವರು ನಿಮ್ಮೆಲ್ಲರಿಗೆ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸ್ತೇವೆ. ಮೋಹನ್ ದಾಸ್ ಶೆಟ್ಟಿ ತುಂಬಿಜಡ್ಡು ಉದ್ಯಮಿಗಳು, ಬೆಳಂಜೆ ಶ್ರೀಯುತ ಮೋಹನ್ ದಾಸ್ ಶೆಟ್ಟಿ ಇಲ್ಲೇ ಸಮೀಪದ ಬೆಳಂಜೆ ಅವರು ಸಿದ್ದಾಪುರದಲ್ಲಿ ಬೇರೆ ಪೆಟ್ರೋಲ್ ಬಂಕ್, ಅದೇ ರೀತಿ ಪ್ರಗತಿಪರ ಕೃಷಿಕರಾಗಿ ಬೇರೆ ಬೇರೆ ಉದ್ಯಮ ವ್ಯವಹಾರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಈ ಕ್ಷೇತ್ರದ ಒಂದು ಸದ್ಭಕ್ತರಾಗಿ ಸುಮಾರು 5 ಲಕ್ಷ ರೂಪಾಯಿಗಳ ಮೊತ್ತವನ್ನು ನೀಡಿರುವಂಥ ಮೋಹನ್ ಶೆಟ್ಟಿ ತುಂಬಿಜಡ್ಡು ದಂಪತಿಗಳಿಗೆ ಪರಸ್ಪರ ಹಾರಾರ್ಪಣೆ ಮಾಡಿಕೊಳ್ತಾ ಇದ್ದಾರೆ. ಶ್ರೀಯುತ ಮೋಹನ್ ಶೆಟ್ಟರಿಗೆ ಜನಾರ್ದನ ದೇವರ ಅನುಗ್ರಹ ಸದಾ ನಿಮಗೆ, ನಿಮ್ಮ ಕುಟುಂಬಕ್ಕಿರಲಿ. ಇನ್ನಷ್ಟು ಇಂಥ ಧಾರ್ಮಿಕ ಕಾರ್ಯಕ್ರಮಕ್ಕೆ, ಒಳ್ಳೆಯ ಕೆಲಸಕ್ಕೆ ಸೇವೆ ಮಾಡುವ, ದೇಣಿಗೆಯನ್ನು ನೀಡುವ ಯೋಗ ಭಾಗ್ಯವನ್ನು ಆ ಜನಾರ್ದನ ದೇವರು ಅನುಗ್ರಹಿಸಲಿ ಅಂತ ಪ್ರಾರ್ಥಿಸಿ ತಮ್ಮೆಲ್ಲರಿಗೂ ತುಂಬು ಮನಸ್ಸಿನ ಶುಭ ಹಾರೈಕೆಯನ್ನು, ಆ ಭಗವಂತನ ಎಲ್ಲ ಆಶೀರ್ವಾದವನ್ನು, ಹಿರಿಯರ ಹರಕೆ ಹಾರೈಕೆ, ಕಿರಿಯರ ಅಭಿಮಾನದ ಚಪ್ಪಾಳೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಿಕೊಂಡು ನಿಮ್ಮೆಲ್ಲರಿಗೆ ಅಭಿನಂದನೆ, ಅಭಿವಂದನೆ. ಸಂಪತ್ತು ಬರುವುದು
ಅದು ಸಾರ್ಥಕವಾಗೋದು ಇಂಥ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಕೊಟ್ಟಾಗ, ದೇವರು ಕೊಟ್ಟಾಗ, ಇಂಥ ಅವಕಾಶಗಳನ್ನು ತಮಗೆ ಸಂಪತ್ತನ್ನು ಕೊಟ್ಟಾಗ, ಸತ್ಕಾರ್ಯಕ್ಕೆ ಕೊಟ್ಟು ನೀವೆಲ್ಲರೂ ಧನ್ಯರಾಗಿದ್ದೀರಿ. ಆ ಜನಾರ್ದನನ ಅನುಗ್ರಹ ನಿಮಗೆ, ನಿಮ್ಮ ಕುಟುಂಬಕ್ಕಿರಲಿ, ನಿಮ್ಮ ಉದ್ಯಮ ವ್ಯವಹಾರಗಳಲ್ಲಿ ಇನ್ನಷ್ಟು ಯಶಸ್ಸನ್ನು, ನಿಮ್ಮ ಕುಟುಂಬದಲ್ಲಿ ನೆಮ್ಮದಿ ಸಂತೋಷವನ್ನು, ಆಯುಷ್ಯ ಆರೋಗ್ಯವನ್ನು ಕರುಣಿಸಲಿ ಅಂತ ಪ್ರಾರ್ಥಿಸಿ ಮತ್ತೊಮ್ಮೆ ಈ ಹೃದಯವಂತ ದಾನಿಗಳನ್ನು ಅಭಿನಂದಿಸಿಕೊಳ್ತೇವೆ. ಮುಂದಕ್ಕೆ 3 ಲಕ್ಷ ರೂಪಾಯಿಗಳ ದೇಣಿಗೆಯನ್ನು ನೀಡಿರುವಂಥ ದಾನಿಗಳನ್ನು ಸನ್ಮಾನದ ಪೀಠಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಪ್ರಸಾದ್ ಶೆಟ್ಟಿ ಅವರನ್ನು, ಹಾಗೆ ಮೋಹನ್ ಶೆಟ್ಟಿ ತುಂಬಿಜಡ್ಡು ಬೆಳಂಜೆ, ರವೀಂದ್ರ ಶೆಟ್ಟಿ ಬಜಗೋಳಿ ದಂಪತಿಗಳು ಇವರನ್ನೆಲ್ಲರನ್ನ ಸನ್ಮಾನಿಸಿಕೊಂಡು ಮುಂದಕ್ಕೆ 5 ಲಕ್ಷದ ದಾನಿಗಳ ಸನ್ಮಾನದ ಬಳಿಕ 3 ಲಕ್ಷ ರೂಪಾಯಿ ದೇಣಿಗೆ ನೀಡಿದಂಥ ಗಣಪಯ್ಯ ಹೊಳ್ಳ ಗುಣ್ಮಿ, ಗಣಪಯ್ಯ ಹೊಳ್ಳ ಬೆಳಂಜೆ, ಹಾಗೆ ಸತೀಶ್ ಶೆಟ್ಟಿ ಜಾರ್ಮಕ್ಕಿ ಕುಚ್ಚೂರು ಉದ್ಯಮಿಗಳು ಬೆಂಗಳೂರು, ಶ್ರೀ ಸುಬ್ರಹ್ಮಣ್ಯ ಹೊಳ್ಳ ಅರ್ಚಕರು ಜನಾರ್ದನ ದೇವಸ್ಥಾನ ಬೆಳಂಜೆ, ಹರ್ಷ ಶೆಟ್ಟಿ ಹೆರ್ಜಡ್ಡು ಬೆಳಂಜೆ ಉದ್ಯಮಿಗಳೇ ಹುತ್ತೂರ್ಕೆ ಚಾರ, ಹರ್ಷ ಶೆಟ್ಟಿ ಇವರನ್ನು ಸನ್ಮಾನದ ಪೀಠಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ದಯವಿಟ್ಟು ಬರಬೇಕು. ಹರ್ಷ ಶೆಟ್ಟಿ ಉದ್ಯಮಿಗಳು ಬೆಳಂಜೆ, ಹರ್ಷ ಶೆಟ್ಟಿ ಹೆರ್ಜಡ್ಡು ಉದ್ಯಮಿಗಳು ಬೆಳಂಜೆ, ಅದೇ ರೀತಿ ಸತೀಶ್ ಶೆಟ್ಟಿ ಜಾರ್ಮಕ್ಕಿ ಕುಚ್ಚೂರು ಉದ್ಯಮಿಗಳು ಬೆಂಗಳೂರು. ಹರ್ಷ ಶೆಟ್ಟಿಯವರ ಧರ್ಮಪತ್ನಿ ತಾವು ವೇದಿಕೆ ಮೇಲೆ ಬರಬೇಕು ಅಂತ ಕೇಳಿಕೊಳ್ತೇವೆ. ಹರ್ಷ ಶೆಟ್ಟಿ ಪುತ್ತೂರ್ಕೆ, ಹೇಮಾ ಹರ್ಷ ಶೆಟ್ಟಿ ಅವರು ದಯವಿಟ್ಟು ವೇದಿಕೆ ಬರಬೇಕು. ಸತೀಶ್ ಶೆಟ್ಟಿ ಜಾರ್ಮಕ್ಕಿ ಕುಚ್ಚೂರು, ಶ್ರೀಯುತ ಸುಬ್ರಹ್ಮಣ್ಯ ಹೊಳ್ಳ ಅರ್ಚಕರು, ಶ್ರೀ ಕ್ಷೇತ್ರ ಜನಾರ್ದನ ದೇವಸ್ಥಾನ ಬೆಳಂಜೆ. ಹಾಗೆ ವೀಣಾ ಹೊಳ್ಳವರು, ಅರ್ಚಕರಾದ ಸುಬ್ರಹ್ಮಣ್ಯ ಹೊಳ್ಳರ ಪತ್ನಿ ವೀಣಾ ಹೊಳ್ಳರು ದಯವಿಟ್ಟು ಇಲ್ಲಿದ್ದರೆ ವೇದಿಕೆಗೆ ಬರಬೇಕು, ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ತಮ್ಮ ದಂಪತಿ ಸಮೇತವಾಗಿ ನಿಮ್ಮನ್ನು ಗೌರವಿಸ್ತಾ ಇದ್ದೇವೆ. ಸುಮಾರು 3 ಲಕ್ಷ ರೂಪಾಯಿಗಳ ದೇಣಿಗೆ ನೀಡಿದವರು ಸತೀಶ್ ಶೆಟ್ಟಿ ಅವರು ಅನುಪಸ್ಥಿತರಿದ್ದಾರೆ. ಅವ್ರ ಪರವಾಗಿ ಅಥವಾ ಯಾರಾದರೂ ಮನೆಯವರಿದ್ದರೆ ಬರ್ಬೋದು, ದಯವಿಟ್ಟು ಸತೀಶ್ ಶೆಟ್ಟಿ ಜಾರ್ಮಕ್ಕಿಯವರ ಕುಟುಂಬಸ್ಥರು ಯಾರಾದಿದ್ದರೆ, ಗುಡುಮಿ ಗಣಪಯ್ಯ ಹೊಳ್ಳ ಬೆಳಂಜೆ ಇವರ ಕುಟುಂಬಸ್ಥರು ಯಾರಾದರೂ ಇದ್ದರೆ ದಯವಿಟ್ಟು ಬರಬೇಕು ಅಂತ ಕೇಳಿಕೊಳ್ತೇವೆ ವೇದಿಕೆಗೆ. 3 ಲಕ್ಷ ರೂಪಾಯಿಗಳ ದೇಣಿಗೆ ನೀಡಿದಂಥ ಈ ಮಹಾನೀಯರು, ಇಂಥ ಹೃದಯವಂತ ದಾನಿಗಳನ್ನು ಗೌರವಿಸ್ತಾ ಇದ್ದೇವೆ. ಹರ್ಷ ಶೆಟ್ಟಿ ಈ ಭಾಗದ ಪ್ರಸಿದ್ಧ ಉದ್ಯಮಿಗಳು, ದಾನಿಗಳು, ಅತ್ಯಂತ ಸಾತ್ವಿಕ ಸ್ವಭಾವದ ಒಬ್ಬ ವ್ಯಕ್ತಿಯವರು, ವೇದಿಕೆಯಲ್ಲಿರುವ ಪರಮ ಪೂಜ್ಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಶ್ರೀಗಳವರು, ಹಾಗೆ ಉದಯ್ ಕುಮಾರ್ ಶೆಟ್ಟಿ ಮುನಿಯಾಲು, ಅದೇ ರೀತಿ ನಾರಾಯಣ ಗುರು ಅಭಿವೃದ್ಧಿ ನಿಗಮದ ಮಂಜುನಾಥ್ ಪೂಜಾರಿ ಅವರು, ವಾಸ್ತುತಜ್ಞರಾದ ಗುಂಡಿಬೇಲು ಸುಬ್ರಹ್ಮಣ್ಯ ಭಟ್ರು ಎಲ್ಲರೂ ಸೇರಿಕೊಂಡು ಸುಮಾರು 3 ಲಕ್ಷ ದೇಣಿಗೆ ನೀಡಿದ ಅರ್ಚಕರಾದ ಸುಬ್ರಹ್ಮಣ್ಯ ಹೊಳ್ಳರು, ಹಾಗೆ ಸತೀಶ್ ಶೆಟ್ಟಿ ಜಾರ್ಮಕ್ಕಿ, ಶ್ರೀಯುತ ಹರ್ಷ ಶೆಟ್ಟಿ ಬೇಳಂಜೆ ಇವರನ್ನು ಈ ಹೊತ್ತಿನಲ್ಲಿ ಸನ್ಮಾನಿಸ್ತಾ ಇದ್ದೇವೆ. ಜನಾರ್ದನ ದೇವಸ್ಥಾನ ನಿಮ್ಮೆಲ್ಲರ ದೊಡ್ಡ ಮೊತ್ತದ ದೇಣಿಗೆ, ಹಾಗೆ 1 ರೂಪಾಯಿಗಳನ್ನು ಕೂಡ ಅತ್ಯಂತ ಶ್ರದ್ಧೆಯಿಂದ ನೀಡಿದಂಥ ಎಲ್ಲ ದಾನಿಗಳ ಸಹಕಾರದಿಂದ ಊರ ಪರವೂರಿನ ಮಹನೀಯರು ನೀವೆಲ್ಲರೂ ಆರಂಭದಲ್ಲಿ ಇಂಥ ಒಂದು ದೊಡ್ಡ ಮೊತ್ತವನ್ನು ನೀಡಿದಾಗ ಜೀರ್ಣೋದ್ಧಾರಕ್ಕೆ ಒಂದು ಶಕ್ತಿಯನ್ನು ತುಂಬಿದ್ದೀರಿ. ಆ ಮಹಾಸ್ವಾಮಿಯಾದಂಥ ಲಕ್ಷ್ಮೀ ರಮಣನಾದ ಜನಾರ್ದನ ಸ್ವಾಮಿ ನಿಮ್ಮೆಲ್ಲರಿಗೂ ಇನ್ನಷ್ಟು ಸಂಪತ್ತನ್ನು ಕೊಡಲಿ, ಆರೋಗ್ಯ ಆಯುಷ್ಯಗಳನ್ನು ಕೊಟ್ಟು ಕುಟುಂಬದಲ್ಲಿ ನೆಮ್ಮದಿ ಸಂತೋಷವನ್ನು ಕೊಟ್ಟು ನಿಮ್ಮ ನಿಮ್ಮ ಇಷ್ಟಾರ್ಥಗಳನ್ನು ಎಲ್ಲರಿಗೆ ಕರುಣಿಸಿ ಹೃದಯವಂತ ದಾನಿಗಳಾದ ನಿಮ್ಮೆಲ್ಲರನ್ನ ವೇದಿಕೆಯಲ್ಲಿರುವ ಗಣ್ಯರು, ಪರಮ ಪೂಜ್ಯ ಶ್ರೀಗಳವರು ಅತ್ಯಂತ ಗೌರವದಿಂದ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಎಲ್ಲ ಗ್ರಾಮಸ್ಥರ ಪರವಾಗಿ ಈ ಸಂದರ್ಭದಲ್ಲಿ ಸನ್ಮಾನಿಸಿಕೊಂಡಿದ್ದೇವೆ, ಅಭಿನಂದಿಸಿಕೊಂಡಿದ್ದೇವೆ. ಶ್ರೀ ದೇವರ ಅನುಗ್ರಹ ಇರಲಿ. ಜನಾರ್ದನ ದೇವರ ಅನುಗ್ರಹದ ಶಾಲು, ಸ್ಮರಣಿಕೆ, ಹಾರ, ಹಾಗೆಯೇ ನಮ್ಮ ಪ್ರಧಾನ ಅರ್ಚಕರಾದ ಸುಬ್ರಹ್ಮಣ್ಯ ಹೊಳ್ಳರವರ 42ನೇ ಮದುವೆ ವಾರ್ಷಿಕೋತ್ಸವ ನಿನ್ನೆ ನಡೆದಿದೆ. ಇವತ್ತು ಅದು ನಮ್ಮ ವೇದಿಕೆಯಲ್ಲಿ ಅವರಿಗೆ ಒಂದು ಎಲ್ಲರೂ ಶುಭಾಶಯವನ್ನು ತಿಳಿಸ್ತಾ ಇದ್ದೇವೆ. 42 ವರ್ಷಗಳ ಸಾರ್ಥಕ ಒಂದು ದಾಂಪತ್ಯ ಜೀವನವನ್ನು ನಡೆಸಿಕೊಂಡು ನಿನ್ನೆ ಅದರ ಸಂಭ್ರಮವನ್ನು ಆಚರಿಸಿದ್ದಾರೆ. ಮುಂದೆ ಸುವರ್ಣ ಮಹೋತ್ಸವ ಹಾಗೆ ಅಮೃತ ಮಹೋತ್ಸವವನ್ನು ಕಾಣುವಂತಾಗಲಿ, 100 ಕಾಲ ಸುಖವಾಗಿ ಬಾಳಿ ಅಂತ ಸುಬ್ರಹ್ಮಣ್ಯ ಹೊಳ್ಳರಿಗೆ ವಿಶೇಷ ಅಭಿನಂದನೆ. ಎಲ್ಲರೂ ಗಟ್ಟಿ ಚಪ್ಪಾಳೆ ಮೂಲಕ ಎಲ್ಲ ದಾನಿಗಳಿಗೊಂದು ಅಭಿನಂದನೆಯನ್ನು ಸಲ್ಲಿಸಬೇಕು. ಇವರ ಒಂದು ಸೇವೆ ಪ್ರೇರಣೆ ಎಲ್ಲರಿಗೆ. ಹಾಗೆ ಇಂಥ ಮಹನೀಯರಿಗೆ, ಹೃದಯವಂತ ದಾನಿಗಳ ನಿಮ್ಮ ಮನಸ್ಸು ಈ ಒಂದು ಉದಾರ ದೇಣಿಗೆ ನೀಡಿ ಹೀಗೆ ಸದಾಕಾಲ ಉದಾರವಾಗಿದ್ದು ಇನ್ನಷ್ಟು ಒಳ್ಳೆ ಕೆಲಸ ಮಾಡೋದಕ್ಕೆ ಆ ದೇವರು ಎಲ್ಲ ರೀತಿಯ ಶಕ್ತಿಯನ್ನು ನೀಡಲಿ. ಅಭಿನಂದನೆ, ಅಭಿವಂದನೆಗಳು.
ಸನ್ಮಾನದ ಪೀಠಗಳಿಂದ ದಾನಿಗಳನ್ನು ಬರಮಾಡಿಕೊಳ್ತಾ ಇದ್ದೇವೆ. ಹರ್ಷ ಶೆಟ್ಟರನ್ನು ವಿಶೇಷವಾಗಿ ಹರ್ಷ ಶೆಟ್ಟಿ ದಂಪತಿಗಳಿರ್ಬೋದು, ಹಾಗೆ ಸುಬ್ರಹ್ಮಣ್ಯ ಹೊಳ್ಳ ಬೆಳಂಜಿ ಅವರು, ಹಾಗೆ ಸತೀಶ್ ಶೆಟ್ಟಿ ಜಾರ್ಮಕ್ಕಿ, ಎಲ್ಲ ದಾನಿಗಳನ್ನು ಮತ್ತೊಮ್ಮೆ ಅಭಿನಂದಿಸಿಕೊಳ್ತಾ ಇದೀಗ ಮುಂದಿನ ಮಾತುಗಳಿಗಾಗಿ 1 ಲಕ್ಷ ದಾನಿಗಳನ್ನು ಬಳಿಕ ಸನ್ಮಾನಿಸಲಿಕ್ಕಿದ್ದೇವೆ. ಇದೀಗ ಮುಂದಿನ ಆಶೀರ್ವಚನದ ನುಡಿಗಳಿಗಾಗಿ ದೂರದ ಕೇಮಾರಿನ ಸಾಂದೀಪನಿ ಸಾಧನಾಶ್ರಮದಿಂದ ಆಗಮಿಸಿದ್ದಾರೆ. ನಮ್ಮ ಕರಾವಳಿಯ ಓರ್ವ ಕ್ರಾಂತಿಕಾರಿ ಸಂತ ಅಂತ ನಾವು ಅವ್ರನ್ನ ಕರಿತೇವೆ. ಅವರ ಮಾತುಗಳು ಭಾಳ ತೀಕ್ಷ್ಣ ಮತ್ತು ಮನಮುಟ್ಟುವಂತಿರ್ತದೆ. ಸರ್ವ ಧರ್ಮರನ್ನು ಪ್ರೀತಿಯಿಂದ ಕಾಣುವಂಥ ಎಲ್ಲ ಜಾತಿ ಮತ ಜನಾಂಗದವರ ಸ್ವಾಮೀಜಿಯವರು ಶ್ರೀಯುತ ಶ್ರೀ ಶ್ರೀ ಈಶವಿಠಲದಾಸ ಸ್ವಾಮಿಗಳು ಪರಿಸರ, ಗೋರಕ್ಷಣೆ, ಬೇರೆ ಬೇರೆ ವಿಷಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂಥ ಸಂತರ ದಿವ್ಯ ವಾಣಿಗಳಿಗಾಗಿ ನಮ್ಮ ತ್ರಿಕರಣಗಳನ್ನು ತೆರೆದಿಡ್ತಾ ಇದ್ದೇವೆ. ಗುರುಭ್ಯೋ ನಮಃ. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಚ ಪ್ರಸುಪ್ತಾಂ ಸಂಜೀವಯತ್ ಅಖಿಲ ಶಕ್ತಿಧರ ಸ್ವಧಾಮ್ನ ಅನ್ಯಂಚ ಹಸ್ತ ಚರಣ ಶ್ರವಣತ್ವಗಾದೀನ್ ಪ್ರಣನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಮೂಕಾಂಬಿಕಾ ಕೃಪಾಲೋಕಾತ್ ಆಕಾಂಕ್ಷಿಕ ಫಲಪ್ರದ ಮೂಕಾನ್ ಕೃತಮೇ ಶತ್ರುಂ ಏಕಾಂತಿಕ ಜನಪ್ರಿಯ. ಮೊನ್ನೆ ಬೊಂಬೈ ತುಳುಟ್ ಮಾತೇನು ಕನ್ನಡ ಮಾತಾಡೋಣ? ಕನ್ನಡ. ಮೊನ್ನೆ ಬಾಂಬೆಯವರೊಬ್ಬರು ಬಂದಿದ್ದರು. ಅವ್ರು ಹೇಳಿದರು, ಒಂದು ಘಟನೆ ಹೇಳಿದರು. ಒಬ್ಬರು ಅವರ ಪಕ್ಕದ ಮನೆಯವರ ಹತ್ರ ಒಬ್ಬರು ಕೇಳಿದ್ರಂತೆ, ನೋಡಿದಾಗ, ನೀವು ಫೇಸ್ಬುಕ್ಕಲ್ಲಿದ್ದೀರಾ ಅಂತೇಳಿ. ಇಲ್ಲ. ನೀವು ಇನ್ಸ್ಟಾಗ್ರಾಮಲ್ಲಿದ್ದೀರಾ? ಇಲ್ಲ. ನಿಮ್ಮನ್ನು ಏನೋ ನೋಡಿದಾಗೆ ಉಂಟು ಮಾರ್ರೆ ಅಂತೇಳಿ. ಆವಾಗ ಅವ್ರು ಹೇಳಿದ್ರಂತೆ, ನಾನು ನಿಮ್ಮ ಫ್ಲ್ಯಾಟಿನ ಎದುರುಗಡೆಯ ಮನೆಯಲ್ಲಿ ಬಾಡಿಗೆಯಲ್ಲಿರೋದು ಮಾರೆ, ದಿನ ನೋಡ್ತೀರಿ ನೀವು ಅಂತ ಹೇಳಿದ್ರಂತೆ. ಎಂದು ಮಾನವೀಯ ಸಂಬಂಧಗಳು ಎಷ್ಟು ದೂರ ಆಗ್ತಾ ಇದೆ ನೋಡಿ. ಈಗ ಎಲ್ಲ ನಾವು ಫ್ಲ್ಯಾಟ್ ನಿವಾಸಿಗಳಾಗಿ ನಮ್ಮ ಮಾನವೀಯ ಸಂಬಂಧ ದೂರ ಆಗ್ತದೆ. ಆದರೆ ಒಂದು ಹೆಬ್ರಿಯ, ಈ ಒಂದು ಬೆಳಿಂಜೆ, ಇಷ್ಟು ಹಳ್ಳಿಯಲ್ಲಿ ಇಷ್ಟು ಮುಗ್ಧ ಹೃದಯಗಳು ಒಟ್ಟಾಗಿದೆ ನೋಡಿ. ಅದು ನನಗೆ ತುಂಬ ಖುಷಿ ಕೊಟ್ಟಂಥದ್ದು. ಇನ್ನೊಂದು ಇಲ್ಲಿ ಬಂದು ನನಗೆ ತುಂಬ ಒಂದು 2-3 ಖುಷಿ ಆದದ್ದು ಒಂದೇನಂತ ಹೇಳಿದರೆ, ನನ್ನ ಹತ್ರ ನಾನು ಎಷ್ಟೋ ಕಡೆಯಲ್ಲಿ ಶಾಲೆ ಹಾಕ್ತೇನೆ. ಒಂದು ಅದರಲ್ಲಿ ಸುಬ್ರಹ್ಮಣ್ಯ ಹೊಳ್ಳರಿಗೆ ಶಾಲೆ ಹಾಕ್ಲಿಕ್ಕೆ ಹೇಳಿದರು, ರವಣ್ಣನಿಗೆ ಹಾಕ್ಲಿಕ್ಕೆ ಹೇಳಿದರು. ಎಷ್ಟು ಜನರಿಗೆ ಯೋಗ್ಯರಿಗೆ ಒಂದು ನನ್ನ ಕೈಯಲ್ಲಿ 4 ಶಾಲೆ ಹಾಕ್ಲಿಕ್ಕೆ ಹೇಳಿ. ಇಲ್ಲದ್ರೆ ತುಂಬ ಕಡೆಯಲ್ಲಿ ನಾನು ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಹೋಗ್ತೇನೆ ನಾನು ಶಾಲೆ ಹಾಕ್ಲಿಕ್ಕೆ. ಈ ಶಾಲೆ ಹಾಕ್ಲಿಕ್ಕೆ ಹಾಕುವಾಗ ನನಗೊಂದು ಥರ ಆಗ್ತದೆ. ಯಾಕಂದರೆ ಇವರು ಬೊಂಬೈಯಲ್ಲಿಯೋ ದುಬೈಯಲ್ಲಿಯೋ ಏನು ಯಾರ ಮಂಡೆ ಹೊಡೆದು ಏನೇನೋ ಮಾಡಿ ಸಂಪಾದನೆ ಮಾಡ್ತಿರ್ತಾರೆ. ಆದರೆ ಇಲ್ಲೊಂದು ಪ್ರಾಮಾಣಿಕ ಒಂದು 4 ಜನರಿಗೆ ಶಾಲೆ ಹಾಕುವ ಯೋಗ ಕೊಟ್ಟಿದ್ದು ನನಗೆ. ಅದು ನನಗೆ ತುಂಬ. ಅದರಲ್ಲಿ ಸುಬ್ರಹ್ಮಣ್ಯ ಹೊಳ್ಳರು ಅವರ 42 ವರ್ಷದ ಒಂದು ವಾರ್ಷಿಕೋತ್ಸವ, ವಿವಾಹ ವಾರ್ಷಿಕೋತ್ಸವ ನಿನ್ನೆ. ನನ್ನ ಒಬ್ಬರು ಲೆಕ್ಚರರ್ ಅಮೇರಿಕಕ್ಕೆ ಹೋದ್ರಂತೆ. ಅಮೇರಿಕಕ್ಕೆ ಹೋದಾಗ ಲೆಕ್ಚರರ್ ಅವರಿಗೆ ಈಗ 80 ವರ್ಷ ಪ್ರಾಯ. ಅವರು ಪಾಪ ಅವರ ಮಗ ಅಲ್ಲಿ ಅಮೇರಿಕದಲ್ಲಿರೋದು. ಅಲ್ಲಿ ಹೋದಾಗ ಅವರು ಕೇಳಿದಂತೆ, 80 ವರ್ಷ, ಆರ್ ಯು ಮ್ಯಾರಿಡ್ ಅಂತೇಳಿ ಕೇಳಿದ್ರಂತೆ. ಇವರು 80 ಆಗಿದೆ ಮಾರ್ರೆ ಅಂತೇಳಿ. ಅಂದರೆ ಅವರಿಗೆ 80-90ರಲ್ಲಿ ಮದುವೆ ಆಗ್ತದೆ. ಹಾಗೆ ಅವರ ಮೆಂಟಾಲಿಟಿ ಹಾಗೆ. ಹೌದಾ, ಎಷ್ಟು ವರ್ಷ ಆಯಿತು? 50 ವರ್ಷ ಆಯಿತು ಅಂತ ಹೇಳಿದ್ರಂತೆ. 50 ವರ್ಷ ಸೇಮ್ ವೈಫ್, ಒಂದೇ ಒಂದು ಹೆಂಡತಿಯ ಜೊತೆ ಅಂತೇಳಿ. ಅವರಿಗೆ 50 ವರ್ಷ ಒಂದೇ ಹೆಂಡತಿಯ ಜೊತೆಗೆ ಬಾಳುವುದಂತೇಳಿದರೆ ಅವರಿಗೆ ಆಶ್ಚರ್ಯ, ನಮಗೆ ಅದು ಆಶೀರ್ವಾದ. ಹಾಗೆ 42 ವರ್ಷದ ಒಂದು ಹೊಳ್ಳರಿಗೆ ಒಂದು ನನ್ನ ಕೈಯಲ್ಲಿ ಒಂದು ಶಾಲೆ ಹಾಕುವಂಥ ಯೋಗ ಸಿಕ್ಕಿತ್ತು. ನನಗೆ ತುಂಬ ಖುಷಿ ಕೊಡುವಂಥ ಏನಂತ ಹೇಳಿದರೆ, ಈ ಒಂದು ದೇವಸ್ಥಾನದ ವಟಾರ ಮತ್ತು ದೇವಸ್ಥಾನ ನಮ್ಮ ಗುಂಡಿಬೈಲ್ ಭಟ್ರು ಹೇಳಿದರು, ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಇದೆ ಅಂತೇಳಿ. ನನಗೆ ಖುಷಿ ಕೊಟ್ಟದ್ದು ಯಾಕಂತ ಹೇಳಿದರೆ, ನಾನು ಇಡೀ ದೇವಸ್ಥಾನ ಸುತ್ತು ಬಂದೆ ನೋಡಿ, ಎಷ್ಟೊಂದು ಸಾನ್ನಿಧ್ಯ. ಬಹುತೇಕ ಇಂಥ ಪರಿಸರ, ಇಂಥ ವಾತಾವರಣ ನಮಗೆ ದೊಡ್ಡ ದೊಡ್ಡ ಸಿಟಿಯ ದೇವಸ್ಥಾನಗಳಲ್ಲಿ ನಮಗೆ ಸಿಕ್ಕುವುದಿಲ್ಲ. ಇದು ಇಂತಹ ಸಾನ್ನಿಧ್ಯ, ಪವಿತ್ರತೆ ಇರುವುದು ಹಳ್ಳಿಯ ದೇವಸ್ಥಾನಗಳಲ್ಲಿ. ಈ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ನಾನು ಹೋಗ್ತೇನೆ. ಅಲ್ಲಿ ಹೋಗುವಾಗ ಅವರದ್ದು ರೇಟ್ ಲಿಸ್ಟ್ ನೋಡಿಯೇ ತಲೆ ತಿರುಗ್ತದೆ. ನಾನು ಮೊನ್ನೆ ಒಂದಷ್ಟೇ ಹೇಳಿದೆ, ಒಬ್ಬ ಅಮೇರಿಕಕ್ಕೆ ಹೋದ್ನಂತೆ. ಅಮೇರಿಕಕ್ಕೆ ಒಂದಷ್ಟು ಹಣ ಮಾಡಿ ಬಂದಾಗ ಇಲ್ಲಿ ಪಾಪ ತಂದೆ ತಾಯಿ ಏನು ಡಿಗ್ರಿ ಇಲ್ಲ, ಬರೀ ಮುಗ್ಧ ಜನರು. ಅವರಿಗೇನಾಯ್ತು ಅಂತೇಳಿ ಊರಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗುವಂತೆಲ್ಲ ಆಯಿತು. ಇವ್ರನ್ನ ಕರ್ಕೊಂಡು ಹೋದ್ರು. ಇವ ಒಳ್ಳೆ ಹಣ ಮಾಡಿದ್ದ. ಇವನಿಗೆ ಅಲ್ಲಿ ದೇವಸ್ಥಾನದ ಲೀಸ್ಟ್ ಹುಡುಕ್ತಾನೆ. ಲೀಸ್ಟಲ್ಲಿ ಹಳ್ಳಿಯ ದೇವಸ್ಥಾನ, ಕಾರ್ತಿ ಪೂಜೆಗೆ ಒಂದು 10 ರೂಪಾಯಿ,
ಒಂದು ಹೂವಿನ ಪೂಜೆಗೊಂದು 100 ರೂಪಾಯಿ, ಇದೇ ಥರ ಒಂದು 3-4 ಇತ್ತು. ಇದು ಇವನಿಗೆ ಇಡಿಸ್ಲಿಲ್ಲ. ಅಮೇರಿಕದವೇ ಡಾಲರ್ ಲೆಕ್ಕ ಹಾಕುವವ. ಅವನು ನೋಡ್ತಾನೆ ಅತಿ ಕಾಸ್ಟ್ಲಿಯ ಪೂಜೆ ಯಾವುದು ಅಂತೇಳಿ ನೋಡುವ, ಕೆಳಗಡೆ ಬರೆದಿದ್ದಂತೆ ಪಿಂಡ ಪ್ರದಾನ ಮತ್ತು ಶ್ರಾದ್ದ, ಇದಕ್ಕೆ 10,000 ರೂಪಾಯಿ ಅಂತೇಳಿ. ನನಗೆ ಇದೇ ಪೂಜೆ ಬೇಕಂತ ಹೇಳ್ತಾನೆ. ತಂದೆ ತಾಯಿ ಜೀವ ಇದ್ದಾಗಲೇ ಪಿಂಡ ಪ್ರದಾನ ಮಾಡ್ತಾನೆ. ಕಾಸ್ಟ್ಲಿ. ಜನರಿಗೆ ಒಂದು ಕಮರ್ಷಿಯಲ್ ಚಿಂತನೆಗಳು ಈ ಹಳ್ಳಿಯಲ್ಲಿ ಬರುವುದಿಲ್ಲ. ಇಲ್ಲದ್ರೆ ನೋಡಿ, ನೀವು ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಹೋಗಿ ಲಕ್ಷಗಟ್ಟಲೆ ಜನ, ನಮ್ಮಂಥ ಬಡವರಿಗೆ ಸಾಮಾನ್ಯರಿಗೆ ಒಂದು ಕ್ಯೂ. ಒಂದು 100 ರೂಪಾಯಿ ಕೊಟ್ಟು ನೋಡಿ ಅಂತೆ, ಸ್ವಲ್ಪ ಫಾಸ್ಟ್ ಹೋಗ್ತದೆ. ಒಂದು 500 ಕೊಟ್ಟು ಇನ್ನೂ ಫಾಸ್ಟ್ ಹೋಗ್ತದೆ. ಒಂದು 1,000 ಕೊಟ್ಟರೆ ನೇರ ಬಾಗಿಲಿಗೆ ಹೋಗ್ತದೆ. ಒಂದು 10,000 ಕೊಟ್ಟರೆ ನೇರ ತೀರ್ಥ ಮಂಟಪಕ್ಕೆ ಹೋಗ್ತದೆ. 1,00,000 ಕೊಟ್ಟರೆ ದೇವಸ್ಥಾನದ ಎದುರುಗಡೆ ನೇರ. ಒಂದು 10 ಲಕ್ಷ ಕೊಟ್ಟರೆ ದೇವಸ್ಥಾನದ ಎದುರುಗಡೆ ಕರ್ಕೊಂಡೋಗಿ ನಿಮಗೆ ಶಾಲಾ ಹಾಕಿ ಎಲ್ಲ ವ್ಯವಸ್ಥೆ ಇದೆ. 1-2 ಕೋಟಿ 3 ಕೋಟಿ ದೇವರನ್ನು ಕೊಂಡೋಗಿ ನಮಗೆ ಹಣ ಸಾಕು ನಮಗೆ ಅನ್ನುವಂಥ ದೇವಸ್ಥಾನವೂ ಇದೆ. ಈಗ ನಾವು ಹಣ ಕೊಟ್ಟು ದೇವರನ್ನು ನೋಡ್ಬೋದು, ಆದರೆ ದೇವರು ನಮ್ಮನ್ನು ನೋಡ್ತಾರಾ ಅನ್ನುವಂಥದ್ದು ಪ್ರಶ್ನೆ. ನಾವು ದೇವರನ್ನು ನೋಡುವುದು ಮುಖ್ಯವಲ್ಲ, ದೇವರು ನಮ್ಮನ್ನು ನೋಡುವಂತಹ ಸಂಸ್ಕಾರ, ಸಂಸ್ಕೃತಿ, ನಡೆ, ನುಡಿಗಳು ನಮ್ಮಲ್ಲಿ ಇರಬೇಕು. ಅದು ಭಾರಿ ಪ್ರಾಮುಖ್ಯವಾದಂಥ ವಿಚಾರಗಳು. ಇದು ಈ ಹಳ್ಳಿಯ ದೇವಸ್ಥಾನಗಳಲ್ಲಿ ಮಾಡಬೇಕು. ಇವತ್ತು ಭಟ್ರು ತುಂಬ ಒಳ್ಳೆ, ಗುಂಡಿಬೈಲ್ ಭಟ್ರು ತುಂಬ ಒಳ್ಳೆ ಹೇಳಿದರು ಬ್ರಹ್ಮಕಲಶ. ನನಗೆ ಬೇಸರ ಆಗುವಂಥದ್ದೇನಂತೆ, ನಮ್ಮ ದೇವಸ್ಥಾನಗಳು ಕೇವಲ ಕಾರ್ತಿ ಪೂಜೆ, ರಂಗಪೂಜೆ ಇದರಲ್ಲಿಯೇ ಮುಂದುವರಿಯುತ್ತಾ ಇದೆ. ನಮ್ಮ ಋಷಿಮುನಿಗಳು, ನಮ್ಮ ಸಾಧು ಸಂತರು ಈ ದೇವಸ್ಥಾನವನ್ನು ಮಾಡಿದ್ದು, ಬ್ರಹ್ಮಕಲಶ ಇತ್ಯಾದಿ ಸಂಕಲ್ಪವನ್ನು ಮಾಡಿದ್ದು ಯಾಕಂತೇಳಿದ್ರೆ ಬ್ರಹ್ಮತ್ವದ ಜಾಗೃತಿಗಾಗಿ. ನಾವು ದೇವಸ್ಥಾನಗಳಲ್ಲಿ ಬ್ರಹ್ಮಜ್ಞಾನವನ್ನು ಕೊಡದಿದ್ದರೆ ಆ ದೇವಸ್ಥಾನದ ಏನು ಪ್ರಯೋಜನ ಬರುವುದಿಲ್ಲ. ನಮ್ಮ ದೇವಸ್ಥಾನಗಳಲ್ಲಿ ಬ್ರಹ್ಮಜ್ಞಾನ, ದೈವಿಜ್ಞಾನವನ್ನು ಕೊಡಬೇಕು. ನಮ್ಮ ದೇವಸ್ಥಾನ, ಹಿಂದೂ ಧರ್ಮಕ್ಕೆ ಇವತ್ತು ಅತ್ಯಂತ ತೊಂದರೆ ಆದದ್ದು ಏನಾದರೂ ಇದ್ದರೆ ಅದು ಧಾರ್ಮಿಕ ಶಿಕ್ಷಣದ ಕೊರತೆ. ನಮ್ಮ ಎಷ್ಟು ದೇವಸ್ಥಾನಗಳಲ್ಲಿ, ಮಠ ಮಂದಿರಗಳಲ್ಲಿ ಭಗವದ್ಗೀತೆ, ರಾಮಾಯಣ, ಮಹಾಭಾರತಗಳಿದೆ. ನಮ್ಮ ದೇವಸ್ಥಾನಗಳಲ್ಲಿ ಎಷ್ಟು, ನಮ್ಮ ಮನೆಗಳಲ್ಲಿ ಎಷ್ಟು ರಾಮಾಯಣ ಮಹಾಭಾರತಗಳು ಇಲ್ಲ. ನಮ್ಮ ದೇವಸ್ಥಾನದಲ್ಲಿ ಹೋದರೆ ಏನು ಮಾಡಿ, ನಾನು ಮೊನ್ನೆ ಒಂದು ಕಡೆ ಹೇಳಿದೆ ಏನಂತೇಳಿ, ಬಸ್ಸಲ್ಲಿ ಹೋದರೆ ಪಿಕ್ ಪಾಕೆಟ್, ಪರ್ಸ್ ಖಾಲಿ, ದೇವಸ್ಥಾನಕ್ಕೆ ಹೋದರೆ ಚಪ್ಪಲಿ ಖಾಲಿ, ಆಸ್ಪತ್ರೆಗೆ ಹೋದರೆ ಸಂಬಂಧವೇ ಖಾಲಿ ಅನ್ನೋಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ ಇವತ್ತು. ಅಂಥ ಒಂದು ವ್ಯವಸ್ಥೆಯಲ್ಲಿ ನಾವಿದೆ. ನಾನು ದಯವಿಟ್ಟು ಈ ದೇವಸ್ಥಾನದ ಒಂದು ಅವರಿಗೆ ಹೇಳಿದ, ಈಗಷ್ಟೇ ನೀವು ಮುಂದುವರಿದಿದ್ದೀರಿ, ಇನ್ನು ಸುತ್ತುಪೋಳಿ ಆಗಬೇಕಂತೇಳಿ ಹೇಳಿದ್ದೀರಿ. ಖಂಡಿತ ಭಗವತಿ ಮೂಕಾಂಬಿಗೆ ಇದನ್ನು ಸುತ್ತುಪೋಳಿಯನ್ನು ಆದಷ್ಟು ಬೇಗ, ಇಲ್ಲಿ ವೇದಿಕೆಯಲ್ಲಿ ರವೀಣ ಯಾರು ಹೇಳಿದರು, ನಾವು ಇನ್ನೊಂದು ಸಾರಿ ಭಟ್ರು ಹೇಳಿದಾಗೆ ನಾವು ಇನ್ನೊಂದು ಸಾರಿ ಆ ಸುತ್ತುಪೋಳಿಗೆ ಅತಿ ಶೀಘ್ರವಾಗಿ ಸೇರುವಂತೆ ಆಗಲಿ ಅಂತೇಳಿ ನಾನು ಪ್ರಪ್ರಥಮವಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಇದಕ್ಕೆಲ್ಲ ದಾನಿಗೆ ನೀವು ಹಣದ ಬಗ್ಗೆ ಚಿಂತನೆ ಮಾಡಬೇಡಿ. ಹಣ ದೇವರು ಹೇಗೆ ಕೊಡ್ತಾರೆ, ನೀವು ಸತ್ಯ ಮತ್ತು ಧರ್ಮದ ದಾರಿಯಲ್ಲಿ ನೀವು ನಡೆಯಿರಿ, ತಪಸ್ಸಿನ ದಾರಿಯಲ್ಲಿ ನಡಿ, ಆವಾಗ ಹಣ ತನ್ನಷ್ಟೇ ನಾನು ಬರುವಂಥ ವ್ಯವಸ್ಥೆ ಆಗ್ತದೆ. ಆದರೆ ನಾನು ಹೇಳುವಂಥದ್ದು ನೋಡಿ, ಇಂಥ ದೇವಸ್ಥಾನಗಳಲ್ಲಿ ಕೇವಲ ಇದನ್ನು ಧಾರ್ಮಿಕವಾಗಿ ಮಾತ್ರ ಮೀಸಲಿಡಬೇಡಿ. ಒಂದು ಸ್ವಲ್ಪ ಸತ್ಯಸಂಧತೆ, ಅದರ ಒಂದು ಒಳ್ಳೆಯ ಮಕ್ಕಳಿಗೆ ಪ್ರೇರಣೆ ಆಗುವಂಥ ಕೆಲಸಕ್ಕೆ ಮಾಡಬೇಕು. ಇವತ್ತು ನೋಡಿ, ಸಣ್ಣ ಮಕ್ಕಳು ಸೂಸೈಡ್ ಮಾಡ್ಕೊಳ್ತಾ ಇರ್ತಾರೆ. 1-2 ಮಾರ್ಕ್ ಇಲ್ಲ, 1-2 ಮಾರ್ಕಿಗೆ ಎಲ್ಲಿಯಾದರೂ ಕಡಿಮೆ ಬಂದರೆ ಆ ಮಕ್ಕಳು ಸೂಸೈಡ್ ಮಾಡ್ಕೊಳ್ತಾರೆ. ಈ ದೇವಸ್ಥಾನಗಳು, ಮಠ ಮಂದಿರಗಳು ಮಕ್ಕಳಿಗೆ ಆತ್ಮಶಕ್ತಿಯನ್ನು ಜಾಗೃತ ಮಾಡುವಂಥ ಕೇಂದ್ರಗಳಾಗಬೇಕು. ಆತ್ಮಶಕ್ತಿ ಇಲ್ಲ ಮಕ್ಕಳಿಗೆ ನಾವು ನೋಡಿ, ಈಗ ಕೊಡುವುದೇನು, ನಾವೆಲ್ಲ ಸಣ್ಣದಿರುವಾಗ ನಮ್ಮ ಮಕ್ಕಳಿಗೆ ಕೂಗಿದ್ರೆ ನಾವು ಅಜ್ಜ ಮತ್ತು ಅಜ್ಜಿ ಇದ್ರು ಸಮಾಧಾನ ಮಾಡ್ತಾ ಇದ್ರು. ಈಗ ಮಕ್ಕಳನ್ನು ಸಮಾಧಾನ ಮಾಡೋದು ಯಾವುದು? ಮೊಬೈಲ್ಗೆ. ಮಗು ಕೂಗಿದರೆ, ಯಾವ ಮಗು ಆದರೆ ಇವತ್ತು ಊಟ ಮಾಡುವಾಗ ಅಥವಾ ಕೂಗುವಾಗ ಮೊಬೈಲ್ ಕೊಡದಂಥ ಮನೆ ಯಾವುದಿದೆ? ಮಕ್ಕಳಿಗೆ ಮೊಬೈಲ್ ಕೊಟ್ಟು ಬಿಡುದು, ಮೊಬೈಲ್ ಆನ್, ಮಗು ಆಫ್. ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಮಕ್ಕಳಿಗೆ ನೋಡಿ, ಇವತ್ತು ಟೆಕ್ನಾಲಜಿಯಲ್ಲಿ ಮಕ್ಕಳು ಭಾರಿ ಫಾಸ್ಟ್ ಇದ್ದಾರೆ, ತುಂಬ ಫಾಸ್ಟ್ ಇದ್ದಾರೆ. ನಮಗೆ ಮೊಬೈಲ್ ಆಪರೇಟ್ ಮಾಡಲಿಕ್ಕೆ ಗೊತ್ತಿಲ್ಲ, ಆದರೆ ಮಕ್ಕಳು ಮೊಬೈಲ್ ಆಪರೇಟ್ ಮಾಡ್ತಾರೆ. ಮಕ್ಕಳಿಗೆ ಮಾರ್ಕ್ ಜಾಸ್ತಿ ಸಿಗ್ತದೆ. ನಮಗೆ ಮುಂಚೆ ನೋಡಿ 35 ಮಾರ್ಕ್ ಅಂದರೆ ಭಾರಿ ದೊಡ್ಡ ವಿಷಯ. ನಾವು ಊರಿಗೆಲ್ಲ ಲಾಡು ಕೊಡ್ತಾ ಇದ್ದೆವು. ಈಗ 98 ಮಾರ್ಕ್ ಇದ್ರೆ ಸೀಟ್ ಇಲ್ಲ, ಕೆಲಸ ಇಲ್ಲ. ಒಂದು ಕಾಲ ಇತ್ತು ನೋಡಿ, ಫೇಲ್ ಆದ್ರು ಅವನಿಗೆ ಕೆಲಸ ಇತ್ತು. ಇವತ್ತು 98 ಸಿಕ್ಕಿದ್ರು ಕೆಲಸ ಇಲ್ಲ. ಎಲ್ಲಿಗೆ ಜಗತ್ತು ಹೋಗ್ತಾ ಇದೆ. ಒಂದು ಕಾಲ ಇತ್ತು, ಶಾಲೆಗೆ ನೋಡಿ, ನಾವು ಶಾಲೆಗೆ ಹೋಗುವಾಗ, ಶಾಲೆಗೆ ಹೋಗದಿದ್ರೆ 2-3 ಮಕ್ಕಳನ್ನು, ಗಟ್ಟಿ ಯುವಕರನ್ನು ತಕೊಂಡು ಹೋಗಿ ಮಾಸ್ಟ್ರು ಮನೆಯಿಂದ ಹೊತ್ಕೊಂಡು ಬರ್ತಾ ಇದ್ರು, ಶಾಲೆಗೆ ಬಾ ಅಂತೇಳಿ.
ಈಗ ನೋಡಿ, ಫೀಸ್ ಕಟ್ಟದಿದ್ರೆ ಶಾಲೆಯಿಂದ ಹೊರಗೆ ಹಾಕ್ತಾನೆ, ನೀನು ಮನೆಗೆ ಹೋಗಂತೆ. ವಿಪರ್ಯಾಸದ ಬದುಕಲ್ಲಿ ಇದ್ದೇವೆ ನಾವು. ಭಾರಿ ಬೇಸರ ಕೊಡುವಂತೆ. ಎಲ್ಲಿ ಪ್ರಪಂಚ ಒಂದು ಕಾಲ ಇತ್ತು ನೋಡಿ, ಎಲ್ಲಿ ಹೋಗ್ತಾ ಇದೆ ಒಂದು ಕಾಲ ಇತ್ತು. ನಾನು ಯಾವತ್ತೂ ಹೇಳ್ತೇನೆ ನೋಡಿ, ಇಲ್ಲಿ ತುಂಬ ಹಿರಿಯರಿದ್ದಾರೆ. ಈ ಡೆಲಿವರಿ ಅನ್ನುವಂಥ ನಾರ್ಮಲ್, 95% ಡೆಲಿವರಿ ನಾರ್ಮಲ್, 95. ನಮ್ಮ ಊರಲ್ಲೆಲ್ಲ ಈ ನಮ್ಮ ತುಳುವಲ್ಲಿ ಪದ್ಧತಿ ಅಂತೇಳಿ ಹೇಳ್ತಾ ಇದ್ರು. ನರ್ಸ್ ಅವರಿಗೆ ಡಿಗ್ರಿ ಇಲ್ಲ, ಶಾಲೆಗೆ ಹೋಗುದಿಲ್ಲ ಅವರು, ಪಾಪ ಯಾವುದಿಲ್ಲ, ಆದರೆ ಎಷ್ಟು ಚಂದದ ಹೆರಿಗೆ ಮಾಡ್ತಾ ಇದ್ರು, 1 ರೂಪಾಯಿ ತಕ್ಕೊಳ್ಳದೆ. ಇವತ್ತು ಪ್ಯಾಕೇಜ್ 1 ಲಕ್ಷದ್ದು, 2 ಲಕ್ಷದ್ದು. 95% ಈಗ ಸಿಸರಿನ್. 95% ಸಿಸರಿನ್. ಈಗ ಮೊನ್ನೆ ನಮ್ಮ ಊರಲ್ಲೊಂದಾಯ್ತು ನಾರ್ಮಲ್ ಡೆಲಿವರಿ. ಇವ್ರು ಹೇಳಿದ್ರ ನನಗೆ ನಾರ್ಮಲ್ ಡೆಲಿವರಿ ಅಂತೇಳಿ. ಆವಾಗ ಗಂಡ ಹೇಳಿದ್ನಂತೆ, ಬಹುಶಃ ಡಾಕ್ಟ್ರಿಗೆ ಅರ್ಜೆಂಟ್ ಇರಲಿಲ್ಲ, ಅದಕ್ಕೆ ನಾರ್ಮಲ್ ಮಾಡಿದ್ರು ಅಂತೇಳಿ, ಹಣದ ಅರ್ಜೆಂಟ್ ಇರಲಿಲ್ಲ ಅಂತ. ಇಂಥ ಪರಿಸ್ಥಿತಿಯನ್ನು ನಾವು ಬದುಕ್ತಾ ಇದ್ದೇವೆ. ಮಕ್ಕಳಿಗೊಂದು ಪ್ರೇರಣೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿ, ನಾನು ಹೆಚ್ಚು ಹೊತ್ತು ಮಾತಾಡುವಂಥ ವ್ಯವಸ್ಥೆ ಅಲ್ಲ, ಒಂದು ವಿಚಾರವನ್ನು ಹೇಳಿ ಮುಗಿಸ್ತೇನೆ ನೋಡಿ. ನಾನು ಕಳೆದ ಬಾರಿ ಜನವರಿ 11ನೇ ತಾರೀಕು ಮೆಡ್ರಾಸಲ್ಲೊಂದು ಘಟನೆ ಆಯಿತು. ಪದ್ಮಾ ಮುನ್ಸಿಪಾಲ್ಟಿ ವರ್ಕರ್ ಬೆಳಿಗ್ಗೆ ಎದ್ದು ಹಿಡ್ಕೊಂಡು ರೋಡ್ ಶುದ್ಧ ಮಾಡುವಂಥವಳು. ಡಿಗ್ರಿ ಇಲ್ಲ, ಕೋಟ್ ಇಲ್ಲ, ಟೈ ಇಲ್ಲ, ಏನಿಲ್ಲ. ಬೆಳಿಗ್ಗೆ ಎದ್ದು ರೋಡ್ ಗುಡಿಸುವಂಥ ಒಂದು ಪದ್ಮಾ ನೋಡ್ತಾಳೆ, ಒಂದಷ್ಟು ತೊಟ್ಟೆಯಲ್ಲಿ ಏನೋ ಒಂದು ಅವಳಿಗೆ ಸಿಕ್ಕಿತ್ತು, ಒಂದು ವಸ್ತು ಸಿಕ್ಕಿತ್ತು. ಓಪನ್ ಮಾಡ್ತಾಳೆ. ಓಪನ್ ಮಾಡುವಾಗ ನೋಡ್ತಾಳೆ 44 ಪವನ್ ಬಂಗಾರ. 1 ಪವನ್ ಬಂಗಾರಕ್ಕೆ 1 ಲಕ್ಷ. ಈಗ ಇದನ್ನು ನೋಡಿದಂತ ಪದ್ಮ, ಪಾಪ ಯಾರ್ದೋ ಏನೋ, ಪಾಪ ಯಾರೋ ಬಡವರದ್ದು ಮದುವೆಗೆ ತಕೊಂಡು ಬರಬಹುದು ಅಂತೇಳಿ ಅದನ್ನು ಹಾಗೆಯೇ ಮುಚ್ಚಿ ನೇರ ಪಾಂಡಿ ಬಜಾರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳ್ತಾಳೆ, ನನಗೆ 44 ಪವನ್ ಬಂಗಾರ ಸಿಕ್ಕಿದೆ, ಇದನ್ನು ಯಾರದು ಕಳೆದೋಗಿದೆ ಅವರಿಗೆ ಮುಟ್ಟಿಸಿ ಅಂತ ಹೇಳ್ತಾಳೆ. ಇದನ್ನು ನೋಡಿದಾಗ ಪಾಂಡಿ ಬಜಾರ್ ಪೊಲೀಸ್ ಸ್ಟೇಷನ್ ಎಂಕ್ವೈರಿ ಮಾಡಿ ರಮೇಶ್ ಅನ್ನು ಅವರಿಗೆ ಮುಟ್ಟಿಸ್ತದೆ, ಅದು ಅವರ ಬಂಗಾರ ಅಂತ ತಿಳಿದು. ಇದನ್ನು ನೋಡಿದಂಥ ಮೆಡ್ರಾಸ್ ಗೌರ್ಮೆಂಟ್ ಅವಳಿಗೆ 1 ಲಕ್ಷ ಪ್ರೈಸ್ ಕೊಡ್ತದೆ. 44 ಲಕ್ಷದಲ್ಲಿ 1 ಲಕ್ಷದಲ್ಲಿ. ಆದರೆ ನನಗೆ 44 ಲಕ್ಷ, ಯಾರ್ಯಾರ ಸಂಪಾದನೆಯ 44 ಲಕ್ಷ ಬೇಡ, ನನ್ನ ಸಂಪಾದನೆಯ 1 ಲಕ್ಷ ಅದು ನನಗೆ ತುಂಬ ದೊಡ್ಡದು ಅನ್ನುವಂಥ ಹೇಳುವಂಥ ಪದ್ಮಾ. ಅಂಚೆ ಇಲಾಖೆ ಅವಳ ಹೆಸರಲ್ಲಿ ಸ್ಟ್ಯಾಂಪ್ ಬಿಡುಗಡೆ ಮಾಡ್ತದೆ. ರಜನಿಕಾಂತ್ ಇದನ್ನು ನೋಡಿ ಅವಳಿಗೆ ಗೋಲ್ಡ್ ಚೈನ್ ಗಿಫ್ಟ್ ಕೊಡ್ತಾಳೆ. ಕೇರಳದಲ್ಲಿ ಫ್ಲಡ್ ಬಂತು. ಫ್ಲಡ್ ಬಂದಾಗ ಮೆಡ್ರಾಸ್ ಅಲ್ಲಿ ಇರುವಂತ 8ನೇ ಕ್ಲಾಸಿನ ಹುಡುಗಿ ಅಭಿರಾಮಿ, 8ನೇ ಕ್ಲಾಸ್, ಪಾಕೆಟ್ ಮನಿ ಅಂತೇಳಿ ತಕ್ಕೊಂಡಿರ್ತಾನೆ, ಸೈಕಲ್ ತಕ್ಕೊಳ್ಬೇಕಂತೇಳಿ. ಸೈಕಲ್ ತಕ್ಕೊಳ್ಬೇಕಂತೇಳಿ ಇರುವಾಗ ಕೇರಳದಲ್ಲಿ ಫ್ಲಡ್ ಬಂತು. ಇದನ್ನು ನೋಡಿದಂತ ಅಭಿರಾಮಿ 8ನೇ ಕ್ಲಾಸ್ನ ಹುಡುಗಿ ಆ ಹಣವನ್ನು ತೆಕ್ಕೊಂಡೋಗಿ DC ಆಫೀಸಿಗೆ ಕೊಡ್ತಾಳೆ. DC ಹತ್ರ ಹೇಳ್ತಾಳೆ, ಇದು ನಾನು ಸೈಕಲ್ ತೆಕ್ಕೊಳ್ಳಿಕ್ಕೆ ಇಟ್ಟಂತ ಹಣ, ಇದನ್ನು ಈ ಕಷ್ಟ ಕಾಲದಲ್ಲಿ ನಾನು ತೆಕ್ಕೊಳ್ಳೋದು ಒಳ್ಳೆಯದಲ್ಲ, ಇದನ್ನು ನೀವು ಬಡವರಿಗೆ ಕೊಡಿ ಅಂತ ಹೇಳಿದಾಗ DC ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅನೌನ್ಸ್ ಮಾಡ್ತಾಳೆ. ಎಲ್ಲ ಕಡೆ ಪ್ರಚಾರ ಆಗ್ತದೆ, ವೈರಲ್ ಆಗ್ತದೆ. ಇದನ್ನು ನೋಡಿದಂಥ ಸೈಕಲ್ ಕಂಪನಿಯವರು ಅವಳಿಗೆ ಫ್ರೀ ಸೈಕಲ್ ಕೊಡ್ತಾರೆ. ಗಿವಿಂಗ್ ಇಸ್ ರಿಸೀವಿಂಗ್ ಅಂತ ಹೇಳ್ತೇವೆ. ನೀವು ಕೊಟ್ಟದ್ದು ನಮಗೆ ಹಿಂದಿರುಗಿ ಬರುತ್ತದೆ. ನೀವು ಒಳ್ಳೆಯದು ಕೊಟ್ಟರೆ, ಒಳ್ಳೆಯದು ಮಾಡಿದರೆ ಒಳ್ಳೆಯದು ಬರ್ತದೆ, ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ಬರ್ತದೆ. ಆದ್ದರಿಂದ ನೀವೇನು ಮಾಡಿ ಅಂತ ಹೇಳಿದರೆ, ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಹೋಗಿ ಮಕ್ಕಳಿಗೆ ಸಪೋರ್ಟ್ ಮಾಡಿ. ನಾನು ಈ ದೇವಸ್ಥಾನದ ಆಡಳಿತ ಮಂಡಳಿ, ನಮ್ಮ ನಿತ್ಯಾನಂದ ಶೆಟ್ಟಿ ಇರ್ಬೋದು, ಇವ್ರ ಹತ್ರ ನನ್ನನ್ನು ವಿನಂತಿ ಮಾಡೋದು, ದಯವಿಟ್ಟು ದೇವಸ್ಥಾನವನ್ನು ಕೇವಲ ಒಂದಷ್ಟು ಗಲಾಟೆ ಗೌಜಿಗೆ ಮಾತ್ರ ಇದನ್ನು ಯೂಸ್ ಮಾಡಬೇಡಿ. ನಾಳೆ ಸಮಾಜ ಕಟ್ಟಲಿಕ್ಕೆ ಮಾಡಿ. ಎಲ್ಲಿಯಾದರೂ ನೀವು ಎಷ್ಟು ಅನ್ನದಾನ ಸೇವೆ, ಬೇರೆ ಬೇರೆ ಸೇವೆ ಮಾಡ್ತೀರಿ, ಸೇವಾ ನಿಧಿಗಳು. ಆದರೆ ನನ್ನೊಂದು ಕೋರಿಕೆ, ಇದರ ಒಟ್ಟಿಗೆ ಒಂದು ವಿದ್ಯಾನಿಧಿ ಅನ್ನುವಂಥದ್ದು ಪ್ರಾರಂಭ ಮಾಡಿ. ಸಣ್ಣ ಸಣ್ಣ ಮಕ್ಕಳಿಗೆ, ಎಲ್ಲಿಯಾದರೂ ಶಾಲೆಗೆ ಹೋಗೋದಂಥ ಮಕ್ಕಳಿಗೆ ಹಣ ಇಲ್ಲದಿದ್ದರೆ, ಮಕ್ಕಳಿಗೆ ಚಡ್ಡಿ ಅಂಗಿ ಇಲ್ಲದಿದ್ದರೆ ಅವುಗಳಿಗೆ ಕೊಡುವಂಥ ಕೆಲಸ ಮಾಡಿ. ಯಾಕಂದರೆ ನಾವು ಒಂದಷ್ಟು ಬೊಬ್ಬೆ ಹಾಕಿದ ಕೂಡಲೇ, ವಾದ್ಯ ಬ್ಯಾಂಡ್ ಹಾಕಿದ
ಹಾಕಿದ ಕೂಡಲೇ ಸಮಾಜ ಏನು ಒಳ್ಳೆಯದಾಗುವುದಿಲ್ಲ. ಸಮಾಜ ಒಳ್ಳೆಯದಾಗಬೇಕಾದ್ರೆ ನಮ್ಮ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ವಿದ್ಯೆ ಸಿಗುವಂತಹ ಕೆಲಸವನ್ನು ಮಾಡಬೇಕು. ವಿದ್ಯೆ ಸಿಗಬೇಕು. ಇಲ್ಲಿ ನಾರಾಯಣ ಗುರು ಇದರದ ಅಧ್ಯಕ್ಷರಿದ್ದಾರೆ, ಮಂಜುನಾಥರು ಇದ್ದಾರೆ, ಮಂಜುನಾಥ ಪೂಜಾರಿ ಹೇಳಿದ್ದಾರೆ. ಬ್ರಹ್ಮಶ್ರೀ ನಾರಾಯಣ ಗುರುಗಳೊಂದು ಮಾತನ್ನು ಹೇಳ್ತಾರೆ, ಮತಮೇಧ ಎಲ್ ಮನುಷ್ಯನ್ ನನ್ನಾಯಲ್ ಮದಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಮತ ಯಾವುದೇ ಇರಲಿ ವ್ಯಕ್ತಿ ಒಳ್ಳೆಯದಾಗಬೇಕನ್ನುವಂಥ ಮಾತನ್ನು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹೇಳ್ತಾ ಇರ್ತಾರೆ. ಇಂಥ ಒಳ್ಳೆಯ ಕೆಲಸವನ್ನು ಮಾಡಿ ವೇದಿಕೆಯಲ್ಲಿ ತುಂಬ ಜನ ಇದ್ದಾರೆ. ನನಗೆ ಅತ್ಯಂತ ಆತ್ಮೀಯ ಉದಯಣ್ಣ ಇದ್ದಾರೆ. ನಾನು ಇವತ್ತು ಬರಲಿಕ್ಕೆ ಗಾಡಿ ಅವರದ್ದು. ಎಲ್ಲಿಯಾದರೂ ನೀವು ಗಲಾಟೆ ಮಾಡಿದರೆ ಇವ್ರ ಹತ್ರ ಗಾಡಿ ಬಿಟ್ಟೋಗಿ ಅಂತ ಇಲ್ಲಿ ಒಬ್ಬರಿಂದ ನಡ್ಕೊಂಡು ಹೋಗಿ, ನಾನು ಮುಟ್ಟುವಾಗ ನಾಳೆ ಆಗ್ಬೋದು. ಅದೇ ನನಗೆ ತುಂಬ ಸಹಕಾರ ಮಾಡಿದಂಥ, ಕೊಲ್ಲೂರು ಆಶ್ರಮಕ್ಕೆ ಮಾಡಿ ಸಹಾಯ ಮಾಡಿದಂಥ ಎಲ್ಲ ನನ್ನ 3-4 ವರ್ಷದಿಂದ ಅತ್ಯಂತ ಗೌರವವಾಗಿ ನನ್ನ ಪ್ರೀತಿ ನೋಡೋಕೆ ಉದಯಣ್ಣ ಇದ್ದಾರೆ. ನನಗೆ ಅತಿ ಹೆಚ್ಚಿನ ಸಹಕಾರ ಮಾಡಿದ ರವೀಂದ್ರ ಬಜೆಗಳು ಇಲ್ಲಿಗೆ 5 ಲಕ್ಷ ಕೊಟ್ಟು, ನೀವು ಎಷ್ಟೆಷ್ಟು ದೇವಸ್ಥಾನಕ್ಕೆ ಕೊಡ್ತೀರಿ ಮಾರ್ರೆ, ಎಷ್ಟು ದೇವಸ್ಥಾನದಲ್ಲಿ ಅವರಿಗೆ ಶಾಲೆ ಹಾಕಿದ್ದೇನೆ. ನನಗೆ ಅವರ ಹೆಂಡತಿ ರೂಪ ಇದ್ದಾರೆ. ದೇವರ ರವಿಯಣ್ಣ, ನೀವು ನನಗೆ ತುಂಬ ಸಹಕಾರ ಮಾಡಿದೆ, ನಿಮ್ಮ ತುಂಬ ಋಣ ಇದೆ. ಆದರೆ ನಾನು ದೇವರ ಹತ್ರ ಭಗವತಿ ಮೂಕಾಂಬಿಕೆ ಹತ್ರ ಪ್ರಾರ್ಥನೆ ಮಾಡೋದು, ಇಂಥ ತುಂಬ ದೇವಸ್ಥಾನಗಳಿಗೆ ಕೊಡುವಂಥ ಸಂಪತ್ತು ನಿಮಗೆ ಇನ್ನಷ್ಟು ಬರಲಿ ಅಂತೇಳಿ ದೇವರ ಹತ್ರ ನಾನು ಪ್ರಾರ್ಥನೆ ಮಾಡಿದ್ದು. ನಿತ್ಯಾನಂದ ಶೆಟ್ಟರು ಹಿರಿಯರು ಗುಂಡುಬೈಲ್ನವರು ತುಂಬ ವಾಸ್ತು, ಮೊನ್ನೆ ಅಷ್ಟೇ ನಾನು ಹೇಳಿದರು, ಒಂದು ಕಡೆಯಲ್ಲಿ ಮಠಕ್ಕೆ ಹೋಗಿದ್ದೆ, ಅಲ್ಲಿ ವಾಸ್ತು ನೋಡಿದ್ರು, 1 ರೂಪಾಯಿ ತೆಕ್ಕೊಳ್ಳದೆ ನನಗೆ ವಾಸ್ತು ಮಾಡಿಕೊಟ್ಟಿದ್ದಾರೆ ಅಂತೇಳಿ ಹೇಳಿದರು. ತುಂಬ ಜನ ವೇದಿಕೆಯಲ್ಲಿದ್ದಾರೆ, ಹರ್ಷಣ್ಣ ಇದ್ದಾರೆ, ಎಲ್ಲ ದಾನಿಗಳಿದ್ದಾರೆ. ನಿಮಗೆಲ್ಲ ಒಳ್ಳೆಯದಾಗಲಿ, ಖುಷಿಯಿಂದ ಇರಿ. ಕಡೆಯ ಒಂದು ಮಾತೇಳಿ ನಾನು ಮುಗಿಸ್ತೇನೆ. ಒಂದು ಕಡೆಯಲ್ಲಿ ತಿರುಮಂತ್ರದಲ್ಲಿ ತಿರುಮುಲ್ಲರು ಹೇಳ್ತಾರೆ, ಯಾವರ್ಕುಮ ಇರವನ್ಕೊರು ಪಚ್ಚೆಲೆ, ಯಾವರ್ಕುಮ ಪಶುಕ್ವರು ವಾಯುರೇ, ಯಾವರ್ಕುಮ ಉಣ್ಣೊಂಬೋದು ಒಂದು ಕೈಪಿಡಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಏನು ಮಾಡಬೇಕಂತೆ, ನಾವು ದಿನನಿತ್ಯ ದೇವರಿಗೆ ಒಂದು ತುಳಸಿ ಹಾಕಬೇಕಂತೆ. ನಾವು ದಿನನಿತ್ಯ ಊಟ ಮಾಡೋದಕ್ಕಿಂತ ಮೊದಲು ಒಂದು ಪಶುವಿಗೆ ನಾವು ನೀರು ಅಥವಾ ಏನಾದರೂ ಆಹಾರ ಕೊಡಬೇಕಂತೆ. ನಾವು ಊಟ ಮಾಡೋದಕ್ಕಿಂತ ಮುಂಚೆ ಒಂದು ಹಿಡಿ ಅನ್ನವನ್ನು ಅದು ಬಡವನಿಗೆ ತೆಗೆದಿಡಬೇಕು ಅನ್ನುವಂಥ ಮಾತನ್ನು ತಿರುಮುಲ್ಲರು ಹೇಳ್ತಾರೆ. ಇಂಥ ಒಂದು ಒಳ್ಳೆ ವ್ಯವಸ್ಥೆ ಮಾಡಿ, ಕೇವಲ ದೇವಸ್ಥಾನದಲ್ಲಿ ಮಾತ್ರ ಅಲ್ಲ, ದೇವಸ್ಥಾನದಲ್ಲಿ ಖಂಡಿತ ದೇವರಿದ್ದಾರೆ, ಅದನ್ನು ನೋಡಿ. ಆದರೆ ಬಡವನಲ್ಲಿಯೂ ನೊಂದವರಲ್ಲಿಯೂ ದೇವರನ್ನು ನೋಡುವಂಥ ಕೆಲಸ ಮಾಡಿ. ನಾನು ಯಾವತ್ತು ಹೇಳ್ತಾ ಇರ್ತೇನೆ, ತಿರುಮುಲ್ಲರು ಹೇಳ್ತಾರೆ ಒಂದು ಕಡೆಯಲ್ಲಿ, ನಾವು ದೇವರಿಗೆ ಕೊಟ್ಟಂಥ ನೈವೇದ್ಯ ಅದು ದೇವರಿಗೆ ಮುಟ್ಟದೋ ಇಲ್ವೋ ಅಂತಂದು 100ಕ್ಕೆ 100 ಗ್ಯಾರಂಟಿ ಇಲ್ಲ, ಅದು ಶಾಸ್ತ್ರ ಮತ್ತು ನಂಬಿಕೆ. ಆದರೆ ಬಡವನಿಗೆ ಕೊಟ್ಟಂಥ ಅನ್ನ ಯಾರ ಕಣ್ಣೀರು ಒರೆಸಿದರೆ ಅದು 100ಕ್ಕೆ 100 ದೇವರಿಗೆ ಮುಟ್ತದೆ ಅನ್ನುವಂಥ ಮಾತನ್ನು ಹೇಳಿ ಎಲ್ಲರೂ ಖುಷಿಯಿಂದ ಇರಿ. ಎಲ್ಲ ತುಂಬ ಜನ ನೀವಿದ್ದೀರಿ, ನಿಮ್ಮ ಎಲ್ಲರ ಹೆಸರು ಹೇಳಲಿಕ್ಕೆ ಹೋದರೆ ಇವತ್ತು ನಾನು ಶಾಲೆಯಲ್ಲಿ ಹಾಜಿರು ಕರೆದಾಗೆ ಆಗ್ತದೆ. ಎಲ್ಲ ಖುಷಿಯಿಂದ ಇರಿ, ನಗ್ನಗ್ತಾ ಇರಿ. ಅದೇ ಆಧ್ಯಾತ್ಮ. ನೀವು ಎಷ್ಟು ನಗ್ತೀರಿ, ಎಷ್ಟು ಖುಷಿಯಿಂದ ಸಂತೋಷದಿಂದ ಅಷ್ಟು ನೀವು ದೇವರಿಗೆ ಹತ್ತಿರ ಆಗ್ತೀರಿ. ಈ MC ಮಾಡಿದಂಥ ಗಣೇಶ್ ನನಗೆ ತುಂಬ ಬೇಕಾದವರು, ತುಂಬ ಕಡೆಯಲ್ಲಿ ನನ್ನನ್ನು ಕರೀತಾರೆ. ಎಲ್ಲ ನೀವೆಲ್ಲ ಲೈವ್ ಎಲ್ಲ ನಡೀತಾ ಇದೆ, ಮೀಡಿಯಾದವರೆಲ್ಲ ಅದೇ, ಅವರೆಲ್ಲರಿಗೂ ಒಳ್ಳೆಯದಾಗಲಿ. ನಾವು ಇನ್ನೊಂದು ಸಾರಿ ಅತಿ ಶೀಘ್ರದಲ್ಲಿ ಈ ದೇವಸ್ಥಾನದ ಸುತ್ತುವಳಿ ಆಗಿ ಒಂದು ಒಳ್ಳೆಯ ಅವಿಭಜಿತ ದಕ್ಷಿಣ ಕನ್ನಡದ ಜಿಲ್ಲೆಯಲ್ಲಿಯೇ ಇದೊಂದು ನಂಬರ್ 1 ದೇವಸ್ಥಾನ ಆಗಲಿ ಅಂತೇಳಿ ನನ್ನ ಮಾತನ್ನು ಕೃಷ್ಣಾರ್ಪಣೆ ಮಾಡ್ತೇನೆ. ಕೃಷ್ಣಾರ್ಪಣ ವಸ್ತು. ಭಾಳ ಅದ್ಭುತವಾಗಿ ತಮ್ಮೆಲ್ಲರಿಗೆ ಮನಮುಟ್ಟವಾಗಿ ಪರಮ ಪೂಜ್ಯ ಶ್ರೀಗಳವರು ಮಾತಾಡಿದ್ದಾರೆ. ಆಧ್ಯಾತ್ಮದ ಅದ್ಭುತ ಸಾಧಕರು. ನಿಮ್ಮ ಮಾತುಗಳಿಗೆ ನಾವೆಲ್ಲರೂ ಶಿರಬಾಗಿ ಪಡಮಾಡುತ್ತಾ, ಹಾಗೆ ಮುಂದಕ್ಕೆ ನಮ್ಮ ನಾರಾಯಣ ಗುರು ಅಭಿವೃದ್ಧಿ ನಿಗಮದ ಮಂಜುನಾಥ್ ಪೂಜಾರು ತುರ್ತು ಕಾರ್ಯದಿಂದ ನಿರ್ಗಮಿಸ್ತಾರೆ. ಅವರಿಗೊಂದು ಗೌರವ ಸ್ಮರಣಿಕೆಯನ್ನು ಅಧ್ಯಕ್ಷರಾದ ನಿತ್ಯಾನಂದ ಶೆಟ್ಟರು ಹಾಗೆ ಪಾಂಡುರಂಗ ಪೂಜಾರು ವೇದಿಕೆಯವರು ಸೇರಿಕೊಂಡು ಅವರಿಗೆ ನೀಡಬೇಕು. ಈ ದೇವಸ್ಥಾನದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಮಾತನಾಡೋದಿಲ್ಲ, ನಾವು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದೇನೆ, ನಿಮ್ಮೊಂದಿಗೆ ನಾನು ಇದ್ದೇನೆ ಸದಾ ಅಂತ ಹೇಳಿದ್ದಾರೆ. ಅವರಿಗೆ ಮುಂದಿನ ಕಾರ್ಯಕ್ರಮಕ್ಕಾಗಿ ಬೀಳ್ಕೊಡುತ್ತಾ ಗೌರವ ಸ್ಮರಣಿಕೆ ನೆನಪಿನ ಕಾಣಿಕೆಯನ್ನು ನೀಡಿ ಮಂಜುನಾಥ ಪೂಜಾರರು ನಾರಾಯಣ ಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಅವರನ್ನು ಬೀಳ್ಕೊಡ್ತಾ ಇದ್ದೇವೆ. ವಂದನೆಗಳು. ಮುಂದಿನ ಮಾತುಗಳಿಗಾಗಿ ನಮ್ಮ ಜೊತೆ ಇರುವಂಥವರು, ಹಾಗೆ ಇನ್ನೊಂದು ವಿಶೇಷ ಪ್ರಕಟಣೆ ಅಂದರೆ, ಈ ದೇವಸ್ಥಾನದ ಬ್ರಹ್ಮಕಲಶ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳ ನೇತೃತ್ವ ವಹಿಸಿಕೊಂಡವರು ಈ ಊರಿನ ಪ್ರಸಿದ್ಧ ತಂತ್ರಿಗಳು, ಬೆಳಂಜೆ ಸದಾಶಿವ ತಂತ್ರಿಗಳಂದರೆ ಹತ್ತೂರಿನ ದೇವಸ್ಥಾನಗಳಿಗೆ ತಂತ್ರಿಗಳವರು. ಈ ತಮ್ಮೂರಿನ ದೇವಸ್ಥಾನದ ಬ್ರಹ್ಮಕಲಶದ ಎಲ್ಲ ಕಾರ್ಯಕ್ರಮಗಳನ್ನು 3 ದಿನಗಳಿಂದ ನೆರವೇರಿಸಿದ್ದಾರೆ. ಸುಮಾರು 6-7 ಲಕ್ಷ ಮೊತ್ತವನ್ನು ಯಾವುದೇ 1 ರೂಪಾಯಿ ತಗೊಳ್ಳದೆ ಅದನ್ನು ಉಚಿತವಾಗಿ ಸುಮಾರು 6ರಿಂದ 7 ಲಕ್ಷ ಅದಕ್ಕೆ ಸಂಭಾವನೆ ಆಗ್ಬೋದು. ಬಹುಶಃ ಇಂಥ ವಿಪ್ರರ ಸಂಖ್ಯೆ 1000 ಆಗಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಪುರಂದರದಾಸರು ಒಂದು ಕಡೆ ಹೇಳ್ತಾರೆ, ಈಗ ಹೇಳಿದ್ರಲ್ಲ ಒಂದೆರಡು ಅಲ್ಲ, ಅವ್ರು ಈಗ ನೆನ್ಪು ಮಾಡಿದರು, ಆಗಲೇ ನೆನ್ಪು ಮಾಡಬೇಕಿತ್ತು. ಸ್ವಲ್ಪ ನಮ್ಮವರೇ ಅನ್ನೋ ಪ್ರೀತಿಯಲ್ಲಿ ಅದನ್ನು ಸಂಘಟಕರು ಈಗ ತಿಳಿಸಿದರು. ಬಹುಶಃ ಅಂಥ ಸದಾಶಿವ ತಂತ್ರಿಗಳು ತುಂಬ ಹಿರಿಯವರವರು, ಉಚಿತವಾಗಿ ಅವರು ಮತ್ತು ಅವ್ರದ್ದಲ್ಲ, ಇವರೊಟ್ಟಿಗೆ ಅಂದ ಪುರೋಹಿತರಿಗೆ ಆ ಸಂಭಾವನೆಯನ್ನು ಅವರೇ ಕೊಟ್ಟು ಆ ವೆಚ್ಚವನ್ನು ಅವರು ಉಚಿತವಾಗಿ ಮಾಡಿದ್ದಾರೆ. ಅವರನ್ನು ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸಿಕೊಳ್ಳುತ್ತಾ ಮುಂದಿನ ಮಾತುಗಳಿಗೆ ಶ್ರೀಯುತ ಮುನಿಯಾಲು ಉದಯ್ ಕುಮಾರ್ ಶೆಟ್ಟರ್ ಅಂದರೆ ಬಹುಶಃ ಎಲ್ಲರಿಗೂ ಗೊತ್ತಿದೆ, ಕಾರ್ಕಳದ ಅದ್ಭುತ ನಾಯಕರು, ಜನಸೇವಕರು, ಒಬ್ಬ ಈ ಕಾಲಘಟ್ಟದ ಒಂದು ಧರ್ಮಾಧಾರಿತವಾಗಿ ನಡೆಯುವಂಥ ಸಾತ್ವಿಕ ಸ್ವಭಾವದ ವ್ಯಕ್ತಿ, ಜನನಾಯಕರಾದ ಮುನಿಯಾಲು ಉದಯ್ ಕುಮಾರ್ ಶೆಟ್ಟರ ಮಾತುಗಳು.
ಸೇರಿದ ಎಲ್ಲರಿಗೂ ನಮಸ್ಕರಿಸುತ್ತಾ, ನಾವು ನಂಬಿದ ದೇವರು ಹಾಗೂ ಸ್ಥಳ ಸಾನ್ನಿಧ್ಯದ ಎಲ್ಲ ದೇವರುಗಳನ್ನು ಮನಸ್ಸಾರಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವ ನಮ್ಮೆಲ್ಲರ ಪ್ರೀತಿಯ ಪರಮ ಪೂಜ್ಯ ಸ್ವಾಮಿಗಳ ಆಶೀರ್ವಾದವನ್ನು ಬೇಡುತ್ತಾ, ಉಪಸ್ಥಿತರಿರುವ ಕಾರ್ಯಕ್ರಮದ ಅಧ್ಯಕ್ಷರು, ಈ ಜೀರ್ಣೋದ್ಧಾರದಲ್ಲಿ ತನ್ನನ್ನೇ ತಾನೇ ತೊಡಗಿಸಿಕೊಂಡಿರುವ ಆತ್ಮೀಯ ಮಿತ್ರರಾಗಿರುವ ನಿತ್ಯಾನಂದ ಶೆಟ್ಟಿಯವರೇ, ಅದೇ ರೀತಿ ಭಾಳ ಉತ್ತಮವಾದ ಧಾರ್ಮಿಕ ಉಪನ್ಯಾಸವನ್ನು ಕೊಡೋದು ಮಾತ್ರ ಅಲ್ಲ, ಧಾರ್ಮಿಕತೆಯನ್ನು ಇಡೀ ನಮ್ಮ 2 ಜಿಲ್ಲೆಗೆ ಸಾರುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿ ಎಲ್ಲ ಕಡೆ ವಾಸ್ತುತಜ್ಞತೆಯನ್ನು ಭಾಳ ಉತ್ತಮ ರೀತಿಯಲ್ಲಿ ಮಾಡುತ್ತಿರುವ ಶ್ರೀ ಸುಬ್ರಹ್ಮಣ್ಯ ಭಟ್ರವರಿಗೂ ನಮಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಆತ್ಮೀಯ ಮಿತ್ರರು, ಬಜಗೋಳಿಯ ಉದ್ಯಮಿಗಳಾಗಿರುವ ರವೀಂದ್ರಣ್ಣನವರೇ, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತಿರುವ ಹಿರಿಯರು ಆಗಿರುವ ಸುಬ್ರಹ್ಮಣ್ಯ ಹೊಳ್ಳೆ ಸರ್ ಇದ್ದಾರೆ. ಅದೇ ರೀತಿ ಈಗ ತಾನೇ ಈ ಕಾರ್ಯಕ್ರಮ ನಿರ್ವಹಿಸಿದ ನಮ್ಮೆಲ್ಲರ ನಾಯಕರಾಗಿರುವ ಮನ್ಯತ್ ಪೂಜಾರಿ ಅವರು ಇದ್ದಾರೆ. ಅದೇ ರೀತಿ ಕೃಷ್ಣ ಬೆಳಿಂಜಿ ಗೋಪಾಲಕೃಷ್ಣ ಭಟ್ರಿದ್ದಾರೆ, ವಿದ್ವಾನ್ ಗಣಪತಿ ಹೊಳ್ಳೆಯವರಿದ್ದಾರೆ. ಅದೇ ರೀತಿ ನನ್ನ ಮಾರ್ಗದರ್ಶಕರು ಹಿರಿಯರಾಗಿರುವ ಬೂತ್ಗುಂಡಿ ಕರ್ಣಣ್ಣವರು, ಅದೇ ರೀತಿಯಾಗಿರುವ ಆತ್ಮೀಯರಾಗಿರುವ ಹರ್ಷಣ್ಣನವರಿದ್ದಾರೆ. ಮೋಹನ್ ಶೆಟ್ಟರು ಈಗಾಗಲೇ ನಿರ್ಗಮಿಸಿದರು. ನನ್ನ ಸೋದರ ಸಂಬಂಧಿಯಾಗಿರುವ ಪ್ರಸಾದ್ ಶೆಟ್ಟರಿದ್ದಾರೆ. ಅದೇ ರೀತಿ ಅದು ಬಂದಿರಲ್ಲ, ಒಬ್ಬರು ಶ್ರೇಷ್ಠ ಉದ್ಯಮಿಯೂ ದಾನಿಗಳಾಗಿರುವ ಸತೀಶ್ ಶೆಟ್ಟಿ ಅವರು ಬರಲಿಲ್ಲ ಇವತ್ತು. ಆದರೆ ವೇದಿಕೆಯಲ್ಲಿ ಉಪಸ್ಥಿತರು ಎಲ್ಲ ಗೌರವಾನ್ವಿತ ಗಣ್ಯರೇ, ಇಲ್ಲಿ ನೆರೆದಿರುವ ಈ ಊರಿನ ಎಲ್ಲ ಪ್ರೀತಿಯ ಈ ದೇಗುಲದ ಮೇಲೆ ಅತ್ಯಂತ ಅಭಿಮಾನದಿಂದ ಬಂದಿರುವ ಎಲ್ಲ ಈ ಊರಿನ ಮಹನೀಯರಿಗೆ ವಂದಿಸುತ್ತಾ, ಖಂಡಿತ ಬಹಳ ಅರ್ಥಪೂರ್ಣ ಹಾಗೂ ಅಗತ್ಯದ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಬೆಳಿಗ್ಗೆ ಅಂದರೆ ಭಾಳ ವಿಶೇಷತೆ ಗುರುಗಳೇ. ಕೆಲವು ಊರಲ್ಲಿ ನಮಗೆ ಒಂದು ದೇವಸ್ಥಾನ ಇಲ್ಲ ಅಂತ ಜನ ಎಲ್ಲ ಪರಿತಪಿಸ್ತಿರ್ತಾರೆ, ನಮ್ಮ ಊರಲ್ಲಿ ದೇವಸ್ಥಾನ ಇಲ್ಲ ಅಂತೇಳಿ ಎಲ್ಲ. ಇಲ್ಲಿ ಹಾಗಲ್ಲ, ಆ ಕಡೆ ಈಶ್ವರ ದೇವಸ್ಥಾನ, ಈ ಕಡೆ ಜನಾರ್ದನ ಅಂದರೆ ಇಡೀ ಜಗತ್ತಿನ ಒಡೆಯ ಅನ್ನುವ ರೀತಿಯಲ್ಲಿ ಜನಾರ್ದನ ದೇವರು ಅಂದರೆ ನಮ್ಮ ಊರಿನ ದೇವರು ಲಕ್ಷ್ಮೀ ಜನಾರ್ದನ, ಇರುವತ್ತೂರು ಜನಾರ್ದನ ದೇವರು. ಅದೇ ರೀತಿ ಇಲ್ಲಿ ಸಹ ಇವತ್ತು ಭಾಳ ಜನಾರ್ದನ ದೇವರ ಸ್ವಾಮಿಗಳು ಹೇಳಿದಾಗೆ ಭಾಳ ಭಕ್ತಿ ಶ್ರದ್ಧೆಯಿಂದ ಈ ದೇವಸ್ಥಾನ ಆಗಿದೆ ಅಂತ ಹೇಳಲಿಕ್ಕೆ ಭಾಳ ಖುಷಿ ಆಗ್ತದೆ. ಅದರಲ್ಲಿಯೂ ಸುಬ್ರಹ್ಮಣ್ಯ ತಂತ್ರಿಗಳು ಒಂದು ವಾಸ್ತು ಪ್ರಕಾರ ಮಾಡಿದರೆ ಮತ್ತೆ ಯಾರು ಏನು ಹೇಳಬೇಕಂತಿಲ್ಲ. ಎಲ್ಲ ಕಡೆ ಭಾಳ ಒಂದು ಅಚ್ಚುಕಟ್ಟಿಂದ ಯಾವುದೇ ಆಡಂಬರ ಇಲ್ಲದೆ ಆಚರಣೆಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಮಾಡಿದ್ದಾರೆ. ಮೊನ್ನೆ ನಮ್ಮ ಹತ್ತಿರದ ಶಿವಪುರ ಶಂಕರಲಿಂಗೇಶ್ವರ ದೇವಸ್ಥಾನದ ವಾಸ್ತುವನ್ನು ಸಂಪೂರ್ಣವಾಗಿ ಅವರೇ ಮಾಡಿಕೊಟ್ಟದ್ದು. ಇವತ್ತು ಭಾಳ ಸಂತೋಷ. ನಮ್ಮ ಹಿರಿಯರಾದ ಬೂತ್ಗುಂಡಿ ಕರ್ಣಣ್ಣವರು ಹಾಗೆ ನಮ್ಮ ಬೋಜುಕುಲಾಲರು ಯಾವಾಗಲೂ ಹೇಳ್ತಾ ಇದ್ರು ದೇವಸ್ಥಾನದ ಬಗ್ಗೆ. ಒಂದು ದೇವಸ್ಥಾನ ಮಾಡಲಿಕ್ಕೆ ಹೊರಟಿರುವುದಣ್ಣ, ನಮ್ಮ ಬಜಗೋಳಿ ರವಿಯಣ್ಣ ಬಂದು ಒಂದು ಅದಕ್ಕೆ ಮುಹೂರ್ತ ಮಾಡಿದ್ರಂತ. ಖಂಡಿತ ಸಂತೋಷ. ಯಾರ್ಯಾರ ಜಾತಕದಲ್ಲಿ ಹೇಗೆ ಬರ್ತಿದೆ, ಯಾವ ಯೋಗ ಉಂಟಂತ ಯಾರಿಗೂ ಸಹ ಗೊತ್ತಿಲ್ಲ. ಬೇರೆ ಎಷ್ಟೇ ಕೆಲಸ ಮಾಡಲಿಕ್ಕೆ ಅವರಿಗೆ ಮುಂದೆ ಹೋಗ್ಬೋದು, ಆದರೂ ದೇವಸ್ಥಾನ ಮಾಡಬೇಕಾದ್ರೆ ಅದಕ್ಕೆ ದೈವ ಬಲ ಬೇಕೇ ಬೇಕು ಅಂತ ಒಳ್ಳೆ ಕೆಲಸವನ್ನು ರವಿಯಣ್ಣ ಮಾಡ್ತಿದ್ದಾರೆ. ಹೇಳಲಿಕ್ಕೆ ಅವರ 3 ಜನ ಮಕ್ಕಳ ವಿದ್ಯೆ ಮತ್ತು ಅವರು ತೆಗೆದ ಮಾರ್ಕೆ ಅದಕ್ಕೆ ಒಂದು ದೇವರ ರಕ್ಷಣೆ ಅಂತ ನಾನು ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಇವತ್ತು CA ಮಾಡ್ತಾ ರ್ಯಾಂಕ್ ತೆಗಿತಾ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಅದು ಬಹಳ ನಮಗೆ ಸಂತೋಷ ಕೊಡ್ತದೆ. ಖಂಡಿತ ಮುಂದೆ ಸಹ ಈ ಊರು ಸಣ್ಣದಿರ್ಬೋದು, ಜನರ ಹತ್ರ ಕಿಸೆಯಲ್ಲಿ ದುಡ್ಡು ಕಮ್ಮಿ ಇರ್ಬೋದು, ಆದರೆ ಹೃದಯ ಸಿರಿ ಅಂತ ಇರುವ ದೊಡ್ಡ ಊರು ಯಾವುದು ಕೇಳಿದರೆ ಬೆಳಂಜೆ ಅಂತ ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತೇನೆ. ನಾನು ಸಹ ಸಾಮಾಜಿಕವಾಗಿ ಮತ್ತು ಹೀಗೆ ಈ ಊರಿಗೆ ಬರುವಾಗ ನನ್ನ ಅತ್ಯಂತ ಪ್ರೀತಿ ಮಾಡಿದ ಊರು ಕೇಳಿದರೆ ಬೆಳಂಜೆ ಅಂತ ನಾವು ಭಾಳ ಆತ್ಮವಿಶ್ವಾಸ ಹಾಗೂ ಗೌರವದಿಂದ ಹೇಳ್ತೇವೆ. ಮುಂದೆ ಸಹ ಈ ಊರಲ್ಲಿ ಈ ದೇವಸ್ಥಾನದ ಸುತ್ತುಪೋಳಿ ಕೆಲಸ ಇರ್ಬೋದು, ಇನ್ನಷ್ಟು ಸುಮಾರು ಕೆಲಸಗಳು ಆಗಲಿಕ್ಕಿವೆ. ಸ್ವಾಮಿಗಳು ಹೇಳಿದಾಗೆ ಎಷ್ಟು ದೊಡ್ಡ ಸುತ್ತುಪೋಳಿ, ಎಷ್ಟು ದೊಡ್ಡ ರಾಜಗೋಪುರ ಅಂತೇಳಿ ಮುಖ್ಯ ಅಲ್ಲ, ಆ ದೇವಸ್ಥಾನದೊಳಗೆ ಎಷ್ಟು ಮನಸ್ಸನ್ನು ನಾವು ತುಂಬಿಕೊಳ್ಳಿದ್ದೇವೆ ಅಂತ ಮುಖ್ಯ. ಇವತ್ತು ಇಲ್ಲಿ ಬಂದು ಸಭೆಯನ್ನು ನೋಡಿದರೆ ಗೊತ್ತಾಗ್ತದೆ, ಎಲ್ಲ ಜನ ಎಷ್ಟು ಮನಪೂರ್ವಕವಾಗಿ ಅವರಷ್ಟಕ್ಕೆ ಬಂದು ಈ ಕಾರ್ಯಕ್ರಮದಲ್ಲಿ ಜೋಡಣೆ ಮಾಡಿಕೊಂಡಿದ್ದಾರೆ. ಮುಂದೆ ಸಹ ಈ ಊರಿನಲ್ಲಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳಿರ್ಬೋದು ಅಥವಾ ಈ ದೇವಸ್ಥಾನದ ಸುಮಾರಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಲಿಕ್ಕಿವೆ. ಇವತ್ತು ದಾನ ಮಾಡಿದ ರವಿಯಣ್ಣ ಇರ್ಬೋದು, ನನ್ನ ಸಂಬಂಧಿಯಾದ ಪ್ರಸಾದ್ ಶೆಟ್ಟಿ ಇರ್ಬೋದು, ಇವತ್ತು ಸುಮಾರು 5 ಲಕ್ಷ ರೂಪಾಯಿ ದೇಣಿಗೆಯನ್ನು ಈ ದೇವಸ್ಥಾನಕ್ಕೆ ನೀಡಿದರೆ ಭಾಳ ಸಂತೋಷ ಆಯಿತು. ಅದೇ ಮೋಹನ್ ಶೆಟ್ಟರು ಸಹ 5 ಲಕ್ಷ ರೂಪಾಯಿ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಇನ್ನು 3 ಲಕ್ಷ ಕೊಟ್ಟ ಸುಮಾರು ಜನ ಇದ್ದಾರೆ. ಅದೇ ರೀತಿ ಇಲ್ಲಿಯ ಉದ್ಯಮಿ ಒಬ್ಬರು ಸತೀಶ್ ಶೆಟ್ಟಿ ಇದ್ದಾರೆ, ಜಾರ್ಮಕ್ಕಿ ಸತೀಶ್ ಶೆಟ್ಟಿ ಅಂತ. ಇವತ್ತು ಬೆಂಗಳೂರಿನ ದೊಡ್ಡ ಉದ್ಯಮಿಯಾಗಿ ಊರಿನ ನನ್ನ ಭಾಳ ಒಂದು ಆತ್ಮೀಯ ಸ್ನೇಹಿತರಾಗಿದ್ದಾರೆ. ಬರಬೇಕು, ಬಂದಿಲ್ಲ. ಖಂಡಿತ ಅವರು ಸಹ ಒಳ್ಳೆಯ ದಾನಿಗಳಾಗಿದ್ದಾರೆ. ಅದೇ ರೀತಿ ಇವತ್ತು ಪರಮ ಪೂಜ್ಯ ಸ್ವಾಮಿಗಳು, ನಾವೆಲ್ಲ ಹೇಳುವುದುಂಟು, ನಮ್ಮ ಭಾಷೆಯ ನಮ್ಮ ಹೃದಯಕ್ಕೆ ಹತ್ತಿರ
ಹತ್ತಿರದ ಸ್ವಾಮಿಗಳು ನಮ್ಮ ತುಳು ಭಾಷೆಯ ಸ್ವಾಮಿಗಳಂತೇಳಿ. ಯಾಕಂದರೆ ಎಲ್ಲರಿಗೂ ಧಾರ್ಮಿಕ ಪ್ರಜ್ಞೆಯ ಒಟ್ಟಿಗೆ ಎಲ್ಲರ ಮುಖದಲ್ಲಿ ಒಂದು ಸಂತೋಷ ಇರಬೇಕು, ನಗು ಇರಬೇಕಂತ ಯಾವಾಗಲೂ ತನ್ನ ಮನಸ್ಸಿನ ತುಡಿತವನ್ನು ಹೇಳಿಕೊರುವ ಪರಮ ಪೂಜ್ಯ ಈಶವಿಠಲ ಸ್ವಾಮೀಜಿಯವರ ಉಪಸ್ಥಿತಿಯೇ ನಮಗೆಲ್ಲ ಅತ್ಯಂತ ಸಂತೋಷ ಹಾಗೂ ಧನ್ಯತೆಯನ್ನು ತಂದಿದೆ. ಇವತ್ತು ಇಲ್ಲಿ ಪೂಜೆ ಮಾಡುತ್ತಿರುವ ಭಟ್ರು ಸುಮಾರು 42 ವರ್ಷದ ತಮ್ಮ ದಾಂಪತ್ಯ ಜೀವನದ ನಿನ್ನೆ ಅದರ ಒಂದು ವರ್ಷವನ್ನು ಕಂಡಿದ್ದಾರೆ ಅಂತ ಕೇಳಿದೆ. ಖಂಡಿತ ಅವರ ಆಶೀರ್ವಾದ ಸದಾ ಇರಲಿ. ಅದೇ ರೀತಿ ಅಪರೂಪದ ಸಂಗತಿ ಎನ್ನುವ ಹಾಗೆ ಇಲ್ಲಿಯ ತಂತ್ರಿಗಳು ಯಾವುದೇ ಒಂದು ಶುಲ್ಕ ತೆಗೆದುಕೊಳ್ಳದೆ ಒಂದು ಪೂಜೆ ಮಾಡಿದಾರಂದ್ರೆ ಇದರಿಗಿಂತ ದೊಡ್ಡ ಇನ್ನು ಪುಣ್ಯದ ಕೆಲಸ ಯಾವುದಿಲ್ಲ. ಇದು ಈ ಊರಿನ ಭಾಗ್ಯ ಅಂತ ಎಣಿಸ್ತೇನೆ. ಮುಂದೆ ಸಹ ಇಲ್ಲಿಯ ಜೀರ್ಣೋದ್ಧಾರಕ್ಕೆ ಸರ್ಕಾರದಿಂದ ಯಾವುದೆಲ್ಲ ಸವಲತ್ತನ್ನು ಕೊಡಲಿಕ್ಕೆ ಅವಕಾಶ ಉಂಟು ಅಥವಾ ಯಾವುದಾದ್ರು ನಮ್ಮ MLC ಅವರ ಮುಖಾಂತರ ಇರ್ಬೋದು ಅಥವಾ ಸರ್ಕಾರದ ಮೂಲಕ ಹೆಚ್ಚಿನ ಅನುದಾನವನ್ನು ಈ ದೇವಸ್ಥಾನಕ್ಕೆ ಕೊಡುವ ಪ್ರಯತ್ನವನ್ನು ಖಂಡಿತ ಮಾಡ್ತೇನೆ ಅಂತ ಹೇಳುತ್ತಾ ಅವಕಾಶಕ್ಕೆ ವಂದಿಸಿ ಎಲ್ಲರಿಗೆ ನಮಸ್ಕಾರ. ಈ ಒಂದು ಬ್ರಹ್ಮಕಲಶದ ಸಭೆಯಲ್ಲಿ ಅತ್ಯಂತ ಅರ್ಥಗರ್ಭಿತವಾಗಿ ಧಾರ್ಮಿಕವಾಗಿ ಭಾವನಾತ್ಮಕವಾಗಿ ಮುನಿಯಾಲು ಉದಯಣ್ಣ ಅಂದರೆ ಮಾತನಾಡಿದ್ದಾರೆ. ಅವರಂದರೆ ಈ ಭಾಗದ ಜನರಿಗೆ ಭಾಳ ಅಚ್ಚುಮೆಚ್ಚು, ಈ ಭಾಗದಲ್ಲಿ ಭಾಳ ಚಿರಪರಿಚಿತರು, ಹಾಗೆ ನೂರಾರು ಜನರಿಗೆ ಉದ್ಯೋಗ ಆಶ್ರಯಗಳನ್ನು ಕೊಟ್ಟ ಮಹನೀಯರು. ತುಳುನಾಡಿನ ಹಲವು ದೇವಸ್ಥಾನಗಳ ಬ್ರಹ್ಮಕಲಶದಲ್ಲಿ ಅವರ ಕೊಡುಗೆ ಇದೆ ಅನ್ನೋದನ್ನು ನೆನಪಿಸಿಕೊಳ್ಳುತ್ತಾ ಉದಯಣ್ಣನಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸಿ ಜನಾರ್ದನರ ಸೇವೆ ಮಾಡೋದಕ್ಕೆ ಆ ಜನಾರ್ದನ ಸ್ವಾಮಿ ಅನುಗ್ರಹ ನಿಮಗೆ ಸಿಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ, ಹಾಗೆ ಇವತ್ತಿನಲ್ಲಿ ಮುಂದಕ್ಕೆ ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ರವೀಂದ್ರ ಶೆಟ್ಟರು ಎಲ್ಲ ದಾನಿಗಳ ಪರವಾಗಿ ಅವರು ಮಾತಾಡಬೇಕು ಅಂತ ಅವರನ್ನು ಕೇಳಿಕೊಳ್ತೇನೆ. ಮಹಾದಾನಿಗಳು ಶ್ರೀಯುತ ರವೀಂದ್ರ ಶೆಟ್ಟಿ ಬಜಗೋಳಿ ಅವರು. ವೇದಿಕೆಯಲ್ಲಿರುವ ಸ್ವಾಮಿಗಳ ಪಾದಾರವಿಂದಗಳಿಗೆ ವಂದಿಸುತ್ತಾ, ಪರಮಶಕ್ತಿಯಾಗಿರುವಂಥ ಸೂರ್ಯದೇವನನ್ನು ನೆನೆಯುತ್ತಾ, ಈ ಜಾಗದಲ್ಲಿ ಆರಾಧನೆ ಆಗ್ತಿರುವಂಥ ಲಕ್ಷ್ಮೀ ಜನಾರ್ದನ ಮಹಾಗಣಪತಿ, ಹಾಗೆಯೇ ಎಲ್ಲ ಧೂಮವತಿ ಸಹಿತವಾಗಿ ಎಲ್ಲ ದೈವಗಳನ್ನು ನೆನೆಯುತ್ತಾ, ಈ ಊರಿನಲ್ಲಿ ಆರಾಧನೆ ಆಗ್ತಿರುವಂಥ ಮಲ್ಲಿಕಾರ್ಜುನ ದೇವರು ಹಾಗೆ ಮಹಾಮಾತೆಯ ಪಾದಗಳಿಗೆ ವಂದಿಸುತ್ತಾ, ಈ ಒಂದು ಲಕ್ಷ್ಮೀ ಜನಾರ್ದನ ದೇವಸ್ಥಾನ ಬೆಳಿಂಜೆ ಇದರೊಂದು ಬ್ರಹ್ಮಕಲಶದ ಧಾರ್ಮಿಕ ಸಭೆಯ ವೇದಿಕೆಯಲ್ಲಿರುವ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನನ್ನ ಆತ್ಮೀಯರಾದ ನಿತ್ಯಾನಂದ ಶೆಟ್ಟಿ ಅವರೇ, ನನ್ನ ಆತ್ಮೀಯ ಮಿತ್ರ, ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಜನಸೇವೆಗೆ ತುಡಿತದಲ್ಲಿರುವಂಥ ಮುನಿಯಾಲು ಉದಯಕುಮಾರ್ ಶೆಟ್ಟಿಯವರೇ, ಈ ಒಂದು ದೇವಸ್ಥಾನದ ವಾಸ್ತು ಬದ್ಧವಾಗಿ ನಿರ್ಮಾಣ ಆಗಲಿಕ್ಕೆ ದೊಡ್ಡ ಮಟ್ಟದ ಮನಸ್ಸನ್ನು ಮಾಡಿ ಉತ್ತಮವಾಗಿ ಕಾಲಮಿತಿಯೊಳಗೆ ಆಗಲಿಕ್ಕೆ ಕಾರಣಕರ್ತರಾದ ಗುಂಡಿಬೈಲು ಸುಬ್ರಹ್ಮಣ್ಯ ಭಟ್ರೆ, ಹಾಗೆಯೇ ವೇದಿಕೆಯಲ್ಲಿರುವ ಈ ದೇವಸ್ಥಾನದ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂಥ ಸುಬ್ರಹ್ಮಣ್ಯ ಹೊಳ್ರೆ, ಹಾಗೆಯೇ ವೆಂಕಟರಮಣ ಭಟ್ರೆ, ಮತ್ತು ನಮ್ಮ ಪ್ರಸಾದ್ ಶೆಟ್ರೆ, ಹಾಗೆಯೇ ನನ್ನ ಆತ್ಮೀಯ ಮಿತ್ರ ಹರ್ಷಣ್ಣ, ಹಾಗೆಯೇ ಈ ಒಂದು ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂಥ ಬೂತ್ಕುಂಡಿ ಕರುಣಾಕರ್ ಶೆಟ್ಟಿಯವರೇ, ಹಾಗೆಯೇ ವೇದಿಕೆಯ ಮುಂದಿರುವಂಥ ಎಲ್ಲ ಬಂಧುಗಳೇ, ದೇವರು ಕಾಲಕಾಲಕ್ಕೆ ಯಾವ ರೀತಿಯಲ್ಲಿ ಆಗಬೇಕು ಅದನ್ನು ಮಾಡಿ ತಗೊಳ್ತಾರೆ. ಅದಕ್ಕೆ ಕಾರಣ ಯಾವ ರೀತಿ ಆಗ್ತದೆ ಅಂತೇಳಿ ನಮ್ಮ ಕಣ್ಣೆದುರಿಗಿರುವಂಥದ್ದು ಈ ಲಕ್ಷ್ಮೀ ಜನಾರ್ದನ ದೇವಸ್ಥಾನ. ಯಾಕಂತ ಹೇಳಿದರೆ ಇದು ಊರಿನ ದೇವಸ್ಥಾನ ಅಂತ ಹೇಳಿದರೆ ಊರಿನ ದೇವಸ್ಥಾನ, ಇಲ್ಲ ಭಟ್ರ ಮನೆಯ ದೇವರ ಅಂತ ಹೇಳಿದರೆ ಮನೆಯ ದೇವರಿದ್ದಾಗೆ. ಯಾಕಂತ ಹೇಳಿದರೆ ಯಾರು ಊರವರು ಬರದಿದ್ದರೂ ಕೂಡ ಚಾಚೂ ತಪ್ಪದೆ ಎಲ್ಲ ವಾರ್ಷಿಕ ಉತ್ಸವ ಎಲ್ಲ ನೇಮ ವಿಚಾರಗಳನ್ನು, ದಿನನಿತ್ಯದ ಪೂಜೆ, ಸಂಕ್ರಾಂತಿ ಪೂಜೆ, ವಾರ್ಷಿಕೋತ್ಸವ ಎಲ್ಲವನ್ನು ಒಂದು ಸಣ್ಣ ಮಟ್ಟದಲ್ಲಿ ಆದರೂ ಮಾಡಿಕೊಂಡು ಬಂದು ಈ ದೇವಸ್ಥಾನವನ್ನು ಜೀರ್ಣ ಸ್ಥಿತಿಯಲ್ಲಿ ಇಟ್ಟು ಅಜೀರ್ಣ ಆಗದಾಗೆ ನೋಡ್ಕೊಂಡು ಬಂದವರು ನಮ್ಮ ಸುಬ್ರಹ್ಮಣ್ಯ ಹೊಳ್ಳರವರು, ಅವ್ರ ಮನೆಯವರು, ಹಾಗೆ ನಮ್ಮ ತಂತ್ರಿಯವರು. ಅಂದರೆ ಊರವರಿಗೆ ಇದು ಊರವರ ದೇವಸ್ಥಾನ ಅಂತಲೂ ಗೊತ್ತಿರಲಿಲ್ಲ. ಅಂದರೆ ಭಟ್ರ ಮನೆಯಲ್ಲಿ ಅಂಗಳದಲ್ಲಿ ಉಂಟು, ಇದು ಭಟ್ರ ಮನೆಯದ್ದು ದೇವಸ್ಥಾನ ಅಂತ ಹೇಳಿತ್ತು. ಆದರೆ ನಮ್ಮ ಅಮೃತ್ ಶೆಟ್ಟಿ, ನಾನು ಅಲ್ಲಿ ಮುದ್ರಾಡಿ ದೇವಸ್ಥಾನದ ಜೀರ್ಣೋದ್ಧಾರ ಆಗ್ತಿರ್ಬೇಕಾದ್ರೆ ಆದಿಶಕ್ತಿದ್ದು ಅಲ್ಲಿಗೆ ಒಂದು 2-3 ಸಲ ಬಂದು ನನ್ನ ಹತ್ರ ಒತ್ತಾಯ ಮಾಡಿ ಒಂದಿನ ಮನೆಗೂ ಕೂಡ ಬಂದು, ಇಲ್ಲ ನಮ್ಮೂರಿನ ಒಂದು ದೇವಸ್ಥಾನ ಉಂಟು, ಮುಂಚೆ 2 ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ, ಇದೊಂದು ಕೂಡ ಆಗಬೇಕು
ಅಂತೇಳಿ ಒತ್ತಾಯ ಮಾಡಿದಾಗ ನಾನು ಇಲ್ಲಿ ಬಂದು ವಿಚಾರಿಸಿದೆ. ಆಗ ಗೊತ್ತಾಯಿತು ಇದೊಂದು ಭಾರಿ ವಿಶಿಷ್ಟವಾದಂಥ ಊರು. ಯಾಕಂತ ಹೇಳಿದರೆ ಈಗ ಉದಾಹರಣೆ ಹೇಳಿದರು, ಈಶ್ವರ, ವಿಷ್ಣು ಮತ್ತು ದೇವಿ ಮೂರೂ ದೇವಸ್ಥಾನ ಒಂದೇ ಊರಿನಲ್ಲಿರುವಂಥದ್ದು ಎಲ್ಲಿಯೂ ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ. ಅದು ಖಾಲಿ ಬೆಳಿಂಜೆಯಲ್ಲಿ ಮಾತ್ರ ಇರುವುದು. ಅದು ಈ ಊರಿಗೆ ಒಂದು ಯೋಗ ಉಂಟು. ಅದು ಕೂಡ ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಆಗಿರುವಂಥ ಈ ಜಾಗ. ನೀವು ಅಲ್ಲಿ ಕೆರೆಯನ್ನು ನೋಡಿರ್ಬೋದು. 20 ಸೆನ್ಸ್ ಈ ಜಾಗಕ್ಕಿಂತ ಮೇಲೆ ದೊಡ್ಡ ಕೆರೆ ಉಂಟು. ಶಿಲಾಮಯ ದೇವಸ್ಥಾನ, ಆ ಕಾಲದಲ್ಲಿದ್ದಂಥ ಶಿಲಾಮಯ ದೇವಸ್ಥಾನ ಇಲ್ಲಿತ್ತು. ಅಂದರೆ ಭಾರಿ ಒಂದು ಪವರ್ಫುಲ್ ದೇವಸ್ಥಾನ ಈ ಊರಿಗೆ ಇದು ಜೀರ್ಣೋದ್ಧಾರ ಆಗಲಿಕ್ಕೆ ಉಂಟು ಅಂತೇಳಿ ನಾನು ಭಾವಿಸಿದೆ. ಮತ್ತು ನಾನು ಏನಿದ್ರು ಎಲ್ಲಿಗೆ ಹೋಗಬೇಕಾದ್ರೂ ಹೋಗುವ ಮುಂಚೆ ಒಂದು ಪ್ರಶ್ನೆಯಲ್ಲಿ ನೋಡಲಿಕ್ಕೆ ಉಂಟು, ಇದು ಆಗಲಿಕ್ಕೆ ಉಂಟಾ ಅಂತೇಳಿ. ಅದು ಆಗೋದಿದ್ದರೆ ಮಾತ್ರ ನಾನು ಅಲ್ಲಿಗೆ ಹೋಗೋದು. ಆಗಲೇ ನಮ್ಮ ವಾಸ್ತವ್ಯೊಬ್ಬರು ಇಲ್ಲಿ ಪ್ರಶ್ನಾ ಚಿಂತನೆ ಎಲ್ಲ ಮಾಡಿದಂಥ ವಾಸ್ತವ್ಯೊಬ್ಬರಿಗೆ ಫೋನ್ ಮಾಡಿ ನಾನು ಬರುವ ಮುಂಚೆನೇ ಕೇಳಿದಾಗ, ಇಲ್ಲ ಅವರು ಇದು ಆಗುವ ಕಾಲ ಕೂಡಿ ಬಂದಿದೆ, ನೀವು ಮುಂದುವರಿಯಿರಿ ಅಂತ ಹೇಳಿದರು. ಮತ್ತು ಅವರ ಮುಖಾಂತರವಾಗಿಯೇ ಪ್ರಶ್ನೆ ಇಟ್ಟು ನಾವೆಲ್ಲ ವಿಧವನ್ನು ಮುಂದುವರಿಸಿಕೊಂಡು ಹೋದ್ವಿ. ಅದಕ್ಕೆ ನಮ್ಮ ನಿತ್ಯಾನಂದ ಶೆಟ್ಟರನ್ನು ಅಧ್ಯಕ್ಷರನ್ನಾಗಿ ಮಾಡಿ, ನಮ್ಮ ರಾಮಕೃಷ್ಣಯ್ಯರನ್ನು ಜನರಲ್ ಸೆಕ್ರೆಟರಿ ಅವರನ್ನಾಗಿ ಮಾಡಿ, ಮತ್ತು ಅಮೃತರು ನಮ್ಮ ಟ್ರಸ್ಟ್ನ ಜನರಲ್ ಸೆಕ್ರೆಟರಿ, ಹಾಗೆಯೇ ನಾನೊಟ್ಟಿಗೆ ನಾನಂತರ ನಮ್ಮ ಭೋಜಕುಳರು, ನಮ್ಮ ಬೂತ್ಕುಂಡಿ ಕರುಣಾಕರ್ ಶೆಟ್ಟಿ ಅವರು, ಹಾಗೆಯೇ ಪಾಂಡು, ನನ್ನ ಆತ್ಮೀಯ ಮಿತ್ರ ಪಾಂಡು, ಎಲ್ಲರೂ, ಮಹೇಶ್, ಎಲ್ಲರೂ ಸೇರಿ ಒಂದು ತಂಡವಾಗಿ ನಾನು ಎಲ್ಲಿ ಹೋದರೂ ಕೂಡ ಅಲ್ಲಿ ಎಲ್ಲರನ್ನೂ ನಾವು ಜೋಡಿಸ್ತೇವೆ. ಇಲ್ಲಿ ರಾಜಕೀಯ ಬರಲಿಕ್ಕೆ ಬಿಡುವುದಿಲ್ಲ. ಇಲ್ಲಿ ಕೂಡ ರಾಜಕೀಯವನ್ನು ಬಿಟ್ಟು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವಂಥ ಒಂದು ತಂಡವನ್ನು ಮಾಡಿ ಇಲ್ಲಿ ಕಾರ್ಯೋನ್ಮುಖರಾದಾಗ ನಾವು ಎಣಿಸಲಿಲ್ಲ. ಇಲ್ಲಿ ಶಿಲಾನ್ಯಾಸ ಮಾಡುವಾಗ ನನಗೆ ಸ್ವಲ್ಪ ಇಲ್ಲಿ ಗೊಂದಲ ಇತ್ತು. ಏನಂತ ಹೇಳಿದರೆ ಪ್ಲ್ಯಾನ್ ಫೈನಲ್ ಆಗಲಿಲ್ಲ. ಆ ದಿನದಲ್ಲಿ ಪ್ಲ್ಯಾನ್ ಆಗಲಿಲ್ಲ, ಕಾಮಗಾರಿ ಯಾರು ಮಾಡುವುದಂತಿಲ್ಲ, ಅದರ ಮೇಲೆ 1 ಲಕ್ಷ ರೂಪಾಯಿ ಕೂಡ ಕೈಯಲ್ಲಿಲ್ಲ. ಆಗಲೇ ಇಲ್ಲ ಇವರು ಪ್ರಾರಂಭ ಮಾಡುವ, ಇಲ್ಲಿ ನಮ್ಮೂರಲ್ಲಿ ಅದು ಶಿಲಾನ್ಯಾಸ ಆದರೆ ಮತ್ತೆ ಎಲ್ಲ ಬಾಲಾಲಯಕ್ಕೆ ದೇವರು ಹೋದರೆ ಇಲ್ಲಿ ಕೆಲಸ ಆಗ್ತಾರೆ, ನಮ್ಮೂರವ್ರು ಎಲ್ಲರೂ ಕೈ ಜೋಡಿಸ್ತಾರೆ ಅಂತ ಒಂದು ಮಾತನ್ನು ಹೇಳಿದರು. ಅದೇ ನನಗೆ ನಂಬಿಕೆ ಇರಲಿಲ್ಲ. ನಾವು ಎಲ್ಲ ಕಡೆ ಕೆಲಸ ಮಾಡಬೇಕಂದ್ರೆ ಒಂದು 50% ಕೆಲಸ ಆಗಬೇಕು, ಮತ್ತೆ ದೈವಗಳನ್ನು ಚರ ಮಾಡುವುದು. ಆದ್ದರಿಂದ ಇಲ್ಲಿ ಅದು ವಿಚಿತ್ರ ಮಿರಾಕಲ್ ಅನ್ನೋ ಹಾಗೆ ನಮ್ಮ ತಂತ್ರಿಯವರು ಕುಂಡಿವೇಲು ಭಟ್ರೆ ಎನ್ನಿಸಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ಪವಾಡ ಈ ಜಾಗದಲ್ಲಿ ನಡೆದಿದೆ. ಅಂದರೆ ಒಂದು ಇನ್ನು ಬೇರೆಯಲ್ಲಿ ಕೂಡ ನನಗೆ ಧೈರ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲಿ ಅದು ದೇವರು ಕರೆದ್ರೂ ಕೂಡ. ಅಂಥ ಒಂದು ಆಲೋಚನೆ ಇಲ್ಲಿ ಇವರೆಲ್ಲ ಮಾಡಿ, ನಾನು ಮತ್ತು ಇದು ಮಾಡಿದೆ, ಇಲ್ಲ ಪ್ಲ್ಯಾನ್ ಮಾಡುವ, ಕಾಮಗಾರಿ ಯಾರಿಗೆ ಅಂತೇಳಿ ಮಾಡುವ, ಎಲ್ಲ ಫೈನಲ್ ಆಗಿ ಸ್ವಲ್ಪ ಕೆಲಸದ ನಂತರ ಮತ್ತೆ ದೇವರನ್ನು ಬಾಲಾಲಯದಲ್ಲಿ ಚರ ಮಾಡಿಡುವ ಅಂತ ಹೇಳುವಾಗಲೂ ಇಲ್ಲ, ನಮ್ಮೂರಿನಲ್ಲಿ ಜನರು ಅದಕ್ಕೆ ಸ್ಪಂದನೆ ಕೊಡ್ತಾರೆ ಅನ್ನುವಂಥ ಒಂದು ಗಟ್ಟಿಯಲ್ಲಿ ಮಾತನ್ನು ಎಲ್ಲರೂ ಹೇಳಿದರು. ಆದರೆ ಇವತ್ತು ಅದು ಸತ್ಯ ಆಗಿದೆ. ಬೆಳಿಂಜೆಯ ಜನ ಯಾವ ರೀತಿ ಇದ್ದಾರೆ, ಬೆಳಿಂಜೆಯ ಜನರ ಭಾವನೆಗಳೇನು, ದೇವರನ್ನು ಆಗ ಬಿಟ್ಟು ಕೊಡುವುದಿಲ್ಲ. ಅಂದರೆ ನೀವೀಗ 2 ದೇವಸ್ಥಾನವನ್ನು ಇಲ್ಲಿ ಜೀರ್ಣೋದ್ಧಾರ ಮಾಡಿದ್ದೀರಿ, ಇನ್ನು ಇದು ಒಂದು 3ನೇದಾದರೂ ನಾವು ಬಿಡುವುದಿಲ್ಲ ಅನ್ನುವಂಥ ಒಂದು ಛಲದಲ್ಲಿ ಎಲ್ಲರೂ, ನಾನು ಮೊನ್ನೆಯಿಂದ ವಾಟ್ಸಪ್ ಗ್ರೂಪಲ್ಲೆಲ್ಲ ನೋಡ್ತಾ ಇದ್ದೇನೆ, ಎಲ್ಲರೂ ರಮೇಶ್ನವರೆಲ್ಲ ಹೇಳ್ತಾ ಇದ್ದಾರೆ 5,000 ಕೊಡುವವರು 25,000 ಕೊಡ್ತಾ ಇದ್ದಾರೆ ಅಂತ. ಅಂದರೆ ಅಷ್ಟೊಂದು ಏನು ನಿರೀಕ್ಷೆ ಉಂಟು ಅದರ 5 ಪಟ್ಟು ದುಡ್ಡನ್ನು ಎಲ್ಲರೂ ಈ ಊರವರು ಕೊಟ್ಟು ಇವತ್ತೊಂದು ಇಷ್ಟು ಒಳ್ಳೆಯ ದೇವಸ್ಥಾನ ಆಗಲಿಕ್ಕೆ ಕಾರಣ ಆಗಿದೆ. ಭಾರಿ ಒಂದು ಪವರ್ಫುಲ್ ಆಗಿರುವಂಥ ದೇವಸ್ಥಾನ, ಒಂದು ಶಕ್ತಿ ಕೇಂದ್ರ ಇದು. ಈಗ ಸ್ವಾಮಿಗಳು ಹೇಳಿದಾಗೆ ಇಲ್ಲಿ ನಮ್ಮ ಮಕ್ಕಳಿಗೆ ಸಂಸ್ಕಾರಕ್ಕೆ ಇಡುವಂಥ ಇದು ವ್ಯವಸ್ಥೆ ಆಗಲಿ, ಎಲ್ಲ ನಾವು ಹಿಂದೂಗಳು ಒಟ್ಟಾಗಿ ಬದುಕುವಂಥ ವ್ಯವಸ್ಥೆ ಆಗಬೇಕು. ಮೊನ್ನೆ ಬಜಗೋಳಿಯ ನಮ್ಮ ಮುಗೇರ್ಲಕಲ್ದಲ್ಲಿ 11 ಪೂಜೆ ಇತ್ತು ಕುಂಡಿಬೇಲವ್ರಿಗೆ. 11 ಪೂಜೆಗೆ ನಾವು ಭಟ್ರ ಹತ್ರ ಕೇಳಿ 11 ಜಾತಿಯವರನ್ನು ಪೂಜೆ ಕುತ್ಕೊಳಿಸಿದ್ದೇವೆ. ಕೊರಗ ಜನಾಂಗ ಇರ್ಬೋದು, SC ಇರ್ಬೋದು, ST ಇರ್ಬೋದು, ಬಂಟ, ಬಿಲ್ಲವ, ಎಲ್ಲರನ್ನು ಒಂದೊಂದು ಪೂಜೆಗೆ ಒಂದೊಂದು ಜಾತಿಯವರನ್ನು ದಂಪತಿಗಳನ್ನು ಸಂಕಲ್ಪ ಮಾಡಿಸಿ ಅಲ್ಲಿ ಪೂಜೆ ಮಾಡಿಸಿ ನಾವೊಂದು ವಿಶಿಷ್ಟವಾದ ಕಾರ್ಯಕ್ಕೆ ಮುನ್ನುಡಿ ಇಟ್ಟಿದ್ದೇವೆ. ಇಲ್ಲಿ ನನಗೆ ಜಾಸ್ತಿ ಇನ್ವಾಲ್ವ್ ಆಗಲಿಕ್ಕೆ ಆಗಲಿಲ್ಲ, ಆದ್ದರಿಂದ ಇಲ್ಲಿ ಆ ಪ್ರಸ್ತಾವನೆ ನನಗೆ ಕೊಡಲಿಕ್ಕೆ ಆಗಲಿಲ್ಲ, ಪ್ರಸ್ತಾವನೆ ಇಡಲಿಕ್ಕೆ ಆಗಲಿಲ್ಲ. ಆದರೆ ಯಾಕಂತ ಹೇಳ್ತೇನೆ ಅಂದರೆ, ನಾವು ಹಿಂದೂಗಳೆಲ್ಲ ಒಟ್ಟಾಗಿಲ್ಲ ಇದ್ದರೆ, ನಾವು ಭಾವನಾತ್ಮಕವಾಗಿ ಒಂದಾಗಿ 10 ತಾಯಿಯ ಮಕ್ಕಳು 1 ತಾಯಿಯ ಮಕ್ಕಳಾಗಿ ಬದುಕದಿದ್ದರೆ ಮುಂದಿನ ದಿನ ನಮಗೆ ಸಂಕಷ್ಟದ ದಿನ ಬರುವುದಕ್ಕೆ ಯಾವುದೇ ಅದಕ್ಕೆ ನಿಮಗೆ ಡೌಟ್ ಬೇಡ. ಆದ್ದರಿಂದ ನಾವೆಲ್ಲರೂ ಜಾತಿಯನ್ನು ಬಿಟ್ಟು, ರಾಜಕೀಯವನ್ನು ಬಿಟ್ಟು ನಾವೆಲ್ಲರೂ ಒಟ್ಟಾಗಿ ಬದುಕುವಂಥ ವ್ಯವಸ್ಥೆ ಎಲ್ರಿಗೂ ನಮಗೆ ಬರಲಿ. ಯಾಕಂತ ಹೇಳಿದರೆ ಜಾತಿಯನ್ನು ನಾವೆಲ್ಲ ಹೇಳ್ತೇವೆ, ಆದರೆ ನಾನು ನಿನ್ನೆನೋ ಒಂದು ಕಾರ್ಯಕ್ರಮದಲ್ಲಿ ಹೇಳಿದೆ, ನಾವು ಉಸಿರಾಡುವ ಗಾಳಿ, ಅದರಲ್ಲಿ ನಾವು ಏನು ಭೇದಭಾವ ಮಾಡಲಿಕ್ಕಾಗಲ್ಲ. ನಾವು ಹೋಟ್ಲಲ್ಲಿ ಹೋಗಿ ಒಟ್ಟಿಗೆ ತಗೊಳ್ತೇವೆ, ಅದಿದೆಲ್ಲ ಹೇಳ್ತೇವೆ, ಆದರೆ ಉಸಿರಾಡುವ ಗಾಳಿ
ನಾನು ಬಿಟ್ಟದನ್ನು ಇನ್ನೊಬ್ಬರು ತಗೊಳ್ತಾರೆ, ಇನ್ನೊಬ್ಬರು ಬಿಟ್ಟದನ್ನು ನಾವು ತಗೊಳ್ತೇವೆ. ದೇವರು ಈ ವ್ಯವಸ್ಥೆಯನ್ನು ಒಂದೇ ರೀತಿ ಮಾಡಿ ಒಂದು ನಮ್ಮನ್ನೆಲ್ಲ ಈ ಸೃಷ್ಟಿಯನ್ನು ಮಾಡಿದ್ದಾರೆ. ಆದರೆ ನಾವು ನಮ್ಮ ಆಚರಣೆಯಲ್ಲಿ ಜಾತಿಯನ್ನೆಲ್ಲ ತಂದು ನಾವು ಒಂದು ಹಾಳು ಮಾಡ್ತಾ ಇದ್ದೇವೆ. ಇದು ಹಿಂದೂ ಧರ್ಮಕ್ಕೆ ನಮಗೆ ಭಾರಿ ದೊಡ್ಡ ಕಂಟಕ ಮುಂದಿನ ದಿನದಲ್ಲಿ ಬರಲಿಕ್ಕುಂಟು. ಆದ್ದರಿಂದ ನಾವೆಲ್ಲರೂ ಜಾತಿಯನ್ನು ಬಿಟ್ಟು ಹೇಗೆ ಎಲ್ಲರೂ ಒಂದೇ ಗಾಳಿಯನ್ನು ಸೇವಿಸ್ತೇವೋ ಹಾಗೆ ಎಲ್ಲರೂ ಒಂದು ತಾಯಿಯ ಮಕ್ಕಳಾಗಿ ನಾವು ಬದುಕಲಿಕ್ಕೆ ಆ ದೇವರ ಎಲ್ಲರ ಅನುಗ್ರಹ ನಮ್ಮೆಲ್ಲರಿರಲಿ. ಮುಂದಿನ ದಿನಗಳಲ್ಲಿ ಉಳಿದ ಕಾಮಗಾರಿಗಳು ಕೂಡ ಒಂದು ಎಲ್ಲ ರೀತಿಯಲ್ಲಿ ನಡೆದು ಈ ಒಂದು ಕ್ಷೇತ್ರ ಪರಮ ಪವಿತ್ರ ಕ್ಷೇತ್ರವಾಗಿ ಮೂಡಿ ಬರಲಿ, ಎಲ್ಲ ಜನರ ಅಭಿಷ್ಟೆಯನ್ನು ಈಡೇರಿಸುವಂತಾಗಲಿ ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ನನಗೂ ಇಲ್ಲಿ ಜೋಡಣೆ ಮಾಡಲಿಕ್ಕೆ ಅವಕಾಶ ಕೊಟ್ಟ ಎಲ್ರಿಗೂ ವಂದಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಭಾಳ ಅರ್ಥಪೂರ್ಣವಾಗಿ ಮಾತಾಡಿದ ರವೀಂದ್ರ ಶೆಟ್ಟಿ ಬಜಗೋಳಿ ಅವರಿಗೆ ವಂದನೆಗಳು. ಹಾಗೆ ಉದಯ್ ಕುಮಾರ್ ಶೆಟ್ಟರು ತೆರಳೋರಿದ್ದಾರೆ. ದಯವಿಟ್ಟು 1 ಲಕ್ಷ ಕೊಟ್ಟಿರುವಂಥ ಒಂದು 4-5 ಜನ ದಾನಿಗಳಿದ್ದಾರೆ, ಅವರಿಗೊಂದು ಸ್ಮರಣಿಕೆಯನ್ನು ಕೊಟ್ಟು ತಾವು ತೆರಳಬೇಕು ಅಂತ ಕೇಳ್ತಾ ಇದ್ದೇವೆ. ಒಂದು ದಯವಿಟ್ಟು ಆದಷ್ಟು ಬೇಗ ವೇದಿಕೆ ಬರಬೇಕು. ಬೆಳಂಜೆ ವಿಷ್ಣುಮೂರ್ತಿ ಭಟ್ ಅವರಿಗೊಂದು ಶಾಲು ಮತ್ತು ಸ್ಮರಣಿಕೆಯನ್ನು ನೀಡ್ತೇವೆ. 1 ಲಕ್ಷಕ್ಕಿಂತ ಮೇಲ್ಪಟ್ಟು ಕೊಟ್ಟವರು. ಉಳಿದವರಿಗೆ ಅಲ್ಲಿ ದೇವಸ್ಥಾನದ ಎದುರು ಭಾಗದ ವೇದಿಕೆಯಲ್ಲಿ ಸನ್ಮಾನ ಮಾಡ್ತೇವೆ. 1 ಲಕ್ಷದಿಂದ ಕೆಳಗಿನ ಕೊಟ್ಟವರು ಲಕ್ಷ್ಮಣ್ ಕುಲಾಲ್ ಮತ್ತು ಮನೆಯವರು ಕಮ್ತ ಬೆಳಂಜೆ, ಲಕ್ಷ್ಮಣ್ ಕುಲಾಲ್ ಮನೆಯವರು ಕಮ್ತ ಬೆಳಂಜೆ, ದಿನೇಶ್ ಎಂ ಪೈ ಮುನಿಯಾಲು, ಲಕ್ಷ್ಮೀ ನರಸಿಂಹ ಆಗ್ರೋ ಇಂಡಸ್ಟ್ರೀಸ್ ಬೆಳಂಜೆ, ದಿವಂಗತ ಸುಶೀಲಾ ಶೆಟ್ಟಿ ಸ್ಮರಣಾರ್ಥ ಕೊರಗೈ ಶೆಟ್ಟಿ ಮತ್ತು ಮಕ್ಕಳು ಇಸ್ರಗೆದ್ದೆ ಬೆಳಂಜೆ 1,01,000 ಕೊಟ್ಟಿದ್ದಾರೆ. ಹಾಗೆ ಬೆಳಂಜೆ ವೆಂಕಟಕೃಷ್ಣ ಭಟ್ ನಿವೃತ್ತ ಉಪನ್ಯಾಸಕರು ವೇದಿಕೆಯಲ್ಲಿದ್ದಾರೆ. 1,01,000 ರೂಪಾಯಿಗಳನ್ನು ನೀಡಿದ ದಾನಿಗಳು. ದಯವಿಟ್ಟು ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟರು ಪರಮಪೂಜ್ಯ ಶ್ರೀಗಳ ಸಾನ್ನಿಧ್ಯದಲ್ಲಿ ಎಲ್ಲರಿಗೆ ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಸಮಸ್ತ ಎಲ್ಲ ಗ್ರಾಮಸ್ಥರ ಪರವಾಗಿ ವೆಂಕಟಕೃಷ್ಣ ಭಟ್ ನಿವೃತ್ತ ಉಪನ್ಯಾಸಕರು ಹಿರಿಯರು ಬೆಳಂಜೆ 1,01,000. ಹಾಗೆ ಗುಲಾಬಿ ಭೋಜಕುಲಾಲ್ ಮತ್ತು ಮಕ್ಕಳು PWD ಕಾಂಟ್ರಾಕ್ಟರ್ ಬೆಳಂಜೆ, ಗುಲಾಬಿ ಭೋಜಕುಲಾಲ್ ಮತ್ತು ಮಕ್ಕಳು PWD ಕಾಂಟ್ರಾಕ್ಟರ್ ಕಮ್ತ ಬೆಳಂಜೆ ಇವರು ಕೂಡ ಹೋಗಬೇಕು. ಇವರು 1,444 ರೂಪಾಯಿಗಳನ್ನು ಈ ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ದೇಣಿಗೆಯಾಗಿ ನೀಡಿದ್ದಾರೆ. ಹಾಗೆ ಮುಂದಕ್ಕೆ ವಿಠಲ್ ಶೆಟ್ಟಿ ಶೇಡಿಕೋಡ್ಲು ಮುಂದರ್ತಿ 1 ಲಕ್ಷ, ಅವರು ಇಲ್ಲಿ ಉಪಸ್ಥಿತರಿಲ್ಲ. ಅನಂತ ಕೃಷ್ಣ ಭಟ್ ವೆನ್ನೋವರ್ ಕೆನಡಾ, ಅವರ ಕುಟುಂಬದವರು ಯಾರಾದರೂ ಅವ್ರ ಪರವಾಗಿ ಅವರ ಮಿತ್ರರು ತೆಗೆದುಕೊಳ್ಬೇಕು. ಅನಂತ ಕೃಷ್ಣ ಭಟ್ ವೆನ್ನೋವರ್ ಕೆನಡಾದಲ್ಲಿ ವಾಸುದೇವ ಸಾಮಗ್ರು ಆ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಅನಂತ ಕೃಷ್ಣ ಭಟ್ರ ಪರವಾಗಿ 1 ಲಕ್ಷ ರೂಪಾಯಿ ನೀಡಿದ ದಾನಿಗಳು. ದಿವಂಗತ ಸಾಧು ಶೆಟ್ಟರ ಸ್ಮರಣಾರ್ಥ ಶ್ರೀಮತಿ ಅಂಬಾ ಶೆಟ್ಟಿ ಮತ್ತು ಮಕ್ಕಳು ಹಾನಾಡಿ ಬೇಳಂಜೆ, ಸಾಧು ಶೆಟ್ಟರ ದಿವಂಗತ ಸ್ಮರಣಾರ್ಥ ಅಂಬಾ ಶೆಟ್ಟಿ ಮಕ್ಕಳು ಹಾನಾಡಿ ಬೆಳಂಜೆ. ಶ್ರೀಮತಿ ಪ್ರಭಾವತಿ ಮತ್ತು ಬೇಳಂಜೆ ಪಣಿದರ ಭಟ್ ಮತ್ತು ಮಕ್ಕಳು ಹುತ್ತೂರ್ಕೆ ಚಾರ 1 ಲಕ್ಷ ರೂಪಾಯಿ. ಶ್ರೀಮತಿ ಭವಾನಿ ಶಂಕರ್ ಶೆಟ್ಟಿ ಮತ್ತು ಮಕ್ಕಳು ಶೆಟ್ರ ಮನೆ ಬೆಳಂಜೆ 1 ಲಕ್ಷ ರೂಪಾಯಿ. ಹಾಗೆ ಮಾರಣಕಟ್ಟೆ ಕೃಷ್ಣಮೂರ್ತಿ ಮಂಜೂರು ಈಗಾಗಲೇ ಬಂದಿದ್ದಾರೆ, ಇಲ್ಲಿಗೆ ಆಗಮಿಸಿಕೊಂಡು ಸುಮಾರು 1 ಲಕ್ಷ ರೂಪಾಯಿ ದೇಣಿಗೆಯನ್ನು ನೀಡಿ ಅವರು ತೆರಳಿದ್ದಾರೆ. ಅವರನ್ನು ಕೂಡ ಇವತ್ತಿನಲ್ಲಿ ನಾವು ಸ್ಮರಿಸಿಕೊಂಡು ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಒಟ್ಟು 5 ಲಕ್ಷ ನೀಡುವರಿದ್ದಾರೆ ಮಾರಣಕಟ್ಟೆ ಕೃಷ್ಣಮೂರ್ತಿ ಮಂಜರು ಈ ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ. ಈಗಾಗಲೇ 1 ಲಕ್ಷ ಇವತ್ತು ನೀಡಿ ಅವರು ದೇವರ ಪ್ರಸಾದವನ್ನು ಸ್ವೀಕರಿಸಿಕೊಂಡು ತೆರಳಿದ್ದಾರೆ. ಹಾಗೆ ಸದಾಶಿವ ತಂತ್ರಿಗಳು ನನಗೆ ಯಾವುದೇ ಗೌರವ ಬೇಡ, ವೇದಿಕೆಯೂ ಬೇಡೋದಿಲ್ಲ, ಸನ್ಮಾನವೂ ಬೇಡ ಅಂತೇಳಿ ಸುಮಾರು 6 ಲಕ್ಷ ರೂಪಾಯಿ ಮೊತ್ತದ ಎಲ್ಲ ವೈದಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಿರ್ವಹಿಸಿದ್ದಾರೆ. ವಿಶೇಷವಾಗಿ ಮತ್ತೊಮ್ಮೆ ಅವರನ್ನು ತಂತ್ರಿಗಳನ್ನು ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ತಾ ಇದ್ದೇವೆ. ಬೆಳಂಜೆ ವಿಷ್ಣುಮೂರ್ತಿ ಭಟ್ ಅವರು ಕೂಡ 1 ಲಕ್ಷ ರೂಪಾಯಿಗಳ, ವಿಷ್ಣುಮೂರ್ತಿ ಭಟ್ ಬೆಳಂಜೆ 1.5 ಲಕ್ಷ ರೂಪಾಯಿಗಳನ್ನು ಈ ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ನೀಡಿದ್ದಾರೆ. ಅವರನ್ನು ಈ ವೇದಿಕೆಯಲ್ಲಿ ನಾವು ಗೌರವಿಸಿಕೊಳ್ತಾ ಇದ್ದೇವೆ. ಎಲ್ಲ 1 ಲಕ್ಷಕ್ಕಿಂತ 1 ಲಕ್ಷ ಮತ್ತು ಅದಕ್ಕಿಂತ ಮೇಲ್ಪಟ್ಟು ದೇಣಿಗೆ ನೀಡಿದವರು. ಬೆಳಂಜೆ ವಿಷ್ಣುಮೂರ್ತಿ ಭಟ್ 1.5 ಲಕ್ಷ, ಲಕ್ಷ್ಮಣ್ ಕುಲಾಲ್ ಮತ್ತು ಮನೆಯವರು ಕಮ್ತ ಬೆಳಂಜೆ 1 ಲಕ್ಷ ರೂಪಾಯಿ. ಶ್ರೀಮತಿ ಭವಾನಿ ಶಂಕರ್ ಶೆಟ್ಟಿ ಮತ್ತು ಮಕ್ಕಳು ಶೆಟ್ರ ಮನೆ ಬೆಳಂಜೆ, ಮುನಿಯಾಲು ಉದಯ್ ಕುಮಾರ್ ಶೆಟ್ಟರು ಅವರೆಲ್ಲರನ್ನ ತಮ್ಮ ಅಮೃತ ಹಸ್ತದಿಂದ ಈ ಒಂದು ಜನಾರ್ದನ ಸ್ವಾಮಿಯ ಸನ್ನಿಧಿಯಲ್ಲಿ ಜನಾರ್ದನರ ಸೇವೆ ಮಾಡ್ತಕ್ಕಂಥ ಈ ಕ್ಷೇತ್ರದ ಪರಮ ಭಕ್ತರು. ಉದಯ್ ಕುಮಾರ್ ಶೆಟ್ಟರು ಕೂಡ ಜನಾರ್ದನ ದೇವರ ಆರಾಧಕರು, 20 ಅವರಿಗೆಲ್ಲ ಉಲ್ಲೇಖ ಮಾಡಿದರು. ಅವರು ಅಮೃತ ಹಸ್ತದಿಂದ ಎಲ್ಲ ದಾನಿಗಳಿಗೆ ಜನಾರ್ದನ ದೇವರ ಪ್ರಸಾದ ರೂಪದಲ್ಲಿ ಆ ದೇವರ ಶ್ರೀರಕ್ಷೆ ಅನುಗ್ರಹ ಸದಾ ನಿಮಗಿರಲಿ, ಇನ್ನಷ್ಟು ದೇಣಿಗೆ ಕೊಟ್ಟು ಇಂಥ ಒಳ್ಳೆ ಕೆಲಸಗಳಿಗೆ ಧಾರ್ಮಿಕ ಕಾರ್ಯಕ್ರಮ ಸೇವೆ ಮಾಡುವ ಯೋಗಭಾಗ್ಯವನ್ನು ದೇವರು ಕರುಣಿಸಲಿ ಅಂತ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಹಾಗೆ ಭಾಳಷ್ಟು ಜನ ದಾನಿಗಳು ನಮ್ಮೊಂದಿಗೆ ಉಪಸ್ಥಿತರಿಲ್ಲ, ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸಿಕೊಂಡು ಪಣಿದರ್ ಭಟ್ರು, ದಯವಿಟ್ಟು ಪಣಿದರ್ ಭಟ್ರು ವೇದಿಕೆಗೆ ಬರಬೇಕು. ಅವರ ಪತ್ನಿ ದಯವಿಟ್ಟು ಅವ್ರ ಮನೆಯವರು ಪಣಿದರ್ ಭಟ್ರು ಈ ಭಾಗದ ಪ್ರಸಿದ್ಧ ಬಾಣಸಿಗರು, ಈ ಕ್ಷೇತ್ರಕ್ಕೆ ಒಂದು ದೊಡ್ಡ ಮೊತ್ತವನ್ನು ನೀಡಿದ್ದಾರೆ. ಹಾಗೆ ಅವರ ಸಂಪರ್ಕದಿಂದ ಭಾಳಷ್ಟು ಜನ ಕೂಡ ಇಲ್ಲಿಗೆ ದೇಣಿಗೆಯನ್ನು ಕೊಟ್ಟಿದ್ದಾರೆ.
ಪ್ರಭಾವತಿ ಶ್ರೀಮತಿ ಪ್ರಭಾವತಿ ಪಣಿಧರ ಭಟ್ರು ವೇದಿಕೆಗೆ ಬಂದು ಪಣಿಧರ ಭಟ್ರ ಪರವಾಗಿ ಗೌರವವನ್ನು ಸ್ವೀಕರಿಸಬೇಕು. 1 ಲಕ್ಷ ರೂಪಾಯಿಯನ್ನು ನೀಡಿದ್ದಾರೆ. ಹಾಗೆ ಅವರ ಮೂಲಕ ಭಾಳಷ್ಟು ಜನ ಅವರ ಸ್ನೇಹಿತರ ಸಂಪರ್ಕದಿಂದಲೂ ಕೂಡ ಇಲ್ಲಿಗೆ ದೇಣಿಗೆಯನ್ನು ಕೊಡಿಸುವಲ್ಲಿ ಶ್ರಮಿಸಿದ್ದಾರೆ. ಅದೇ ರೀತಿ ಶ್ರೀ ಜಗದ್ಗುರು ಶ್ರೀ ಶ್ರೀ ಶಂಕರಾಚಾರ್ಯ ಮಹಾಸಂಸ್ಥಾನ ದಕ್ಷಿಣಾಮ್ನಾಯ ಶಾರದಾ ಪೀಠ ಶೃಂಗೇರಿ ಇಲ್ಲಿಂದ ಕೂಡ 1 ಲಕ್ಷ ರೂಪಾಯಿ ಬಂದಿರ್ತದೆ. ಅವರನ್ನು ಆ ಜಗದ್ಗುರುಗಳನ್ನು ಕೂಡ ಈ ಸಂದರ್ಭದಲ್ಲಿ ಅವರ ಸನ್ನಿಧಾನಗಳಿಗೆ ವಂದಿಸಿಕೊಳ್ತಾ ಇದ್ದೇವೆ. ಪಣಿಧರ ಭಟ್ರ ಪತ್ನಿ ಪ್ರಭಾವತಿ ಪಣಿಧರ ಭಟ್ರನ್ನು ಅಭಿನಂದಿಸಿಕೊಂಡಿದ್ದೇವೆ. ವಂದನೆಗಳು. ಉದಯ್ ಕುಮಾರ್ ಶೆಟ್ಟರಿಗೆ ಒಂದು ಗೌರವ ಸ್ಮರಣಿಕೆಯನ್ನು ನಿತ್ಯಾನಂದ ಶೆಟ್ಟರು ನೀಡಬೇಕು. ಅವರು ತುರ್ತು ಕಾರ್ಯದ ನಿಮಿತ್ತ ತೆರಳುತ್ತಾ ಇದ್ದಾರೆ. ಹಾಗೆ ನಿತ್ಯಾನಂದ ಶೆಟ್ಟರಿಗೆ ಒಂದು ಗೌರವಾರ್ಪಣೆಯನ್ನು ಎಲ್ಲ ಜೀರ್ಣೋದ್ಧಾರ ಸಮಿತಿಯವರ ಪರವಾಗಿ ಇಲ್ಲಿ ಸಲ್ಲಿಸಬೇಕು ಅಂತ ಅವರು ಅಪೇಕ್ಷೆ ಪಟ್ಟಿದ್ದಾರೆ. ದಯವಿಟ್ಟು ನಿತ್ಯಾನಂದ ಶೆಟ್ಟರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಿಗೆ ಸಮಸ್ತರ ಪರವಾಗಿ ಒಂದು ಗೌರವಾರ್ಪಣೆಯನ್ನು ಶ್ರೀಗಳ ಸಾನ್ನಿಧ್ಯದಲ್ಲಿ ಇವತ್ತು ಉದಯ್ ಕುಮಾರ್ ಶೆಟ್ಟರು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರ ಪರವಾಗಿ ಸಮಸ್ತ ನಿತ್ಯಾನಂದ ಶೆಟ್ಟರ ಮನೆಯವರು ಅವರ ಧರ್ಮಪತ್ನಿ ಇಲ್ಲಿ ಉಪಸ್ಥಿತರಿದ್ದರೆ ದಯವಿಟ್ಟು ಅವರು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನಿತ್ಯಾನಂದ ಶೆಟ್ಟರ ಪತ್ನಿ ನಿತ್ಯಾನಂದ ಶೆಟ್ಟರಿಗೆ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಸಮರ್ಥವಾಗಿ ಎಲ್ಲರನ್ನ ಜೊತೆಗೂಡಿಸಿಕೊಂಡು ಆ ಕೈಂಕರ್ಯವನ್ನು ಮಾಡಿದ್ದಾರೆ. ಅವರು ವಿಮಲಾ ನಿತ್ಯಾನಂದ ಶೆಟ್ಟರ ಪತ್ನಿ ವಿಮಲಾ ಶೆಟ್ಟಿಯವರು ಇಲ್ಲಿ ವೇದಿಕೆಗೆ ಬರಬೇಕು. ಆ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು. ಸನ್ಮಾನ ಅಂತಲ್ಲ, ಇಡೀ ಪ್ರೀತಿಯಿಂದ ಒಂದು ಗೌರವಾರ್ಪಣೆಯನ್ನು ಜೀರ್ಣೋದ್ಧಾರ ಸಮಿತಿಯವರು, ಬ್ರಹ್ಮಕಲಶೋತ್ಸವ ಸಮಿತಿಯವರು, ಎಲ್ಲ ಊರಿನ ಸದ್ಭಕ್ತರ ಪರವಾಗಿ ಸಮರ್ಪಿಸ್ತಾ ಇದ್ದೇವೆ. ವಿಮಲಾ ನಿತ್ಯಾನಂದ ಶೆಟ್ಟಿಯವರು ಎಲ್ಲಿದ್ದರೂ ತಕ್ಷಣ ವೇದಿಕೆಗೆ ಬರಬೇಕು ಅಂತ ಅವರನ್ನು ಕೇಳಿಕೊಳ್ತಾ ಇದ್ದೇವೆ. ವಿಮಲಾ ನಿತ್ಯಾನಂದ ಶೆಟ್ಟಿಯವರು ವೇದಿಕೆ ಬರಬೇಕು. ಇಲ್ಲದಿದ್ದರೆ ನಿತ್ಯಾನಂದ ಶೆಟ್ಟರನ್ನು ಊಟ ಮಾಡ್ತಾ ಇದ್ದಾರೆ. ನಿತ್ಯಾನಂದ ಶೆಟ್ಟರು ಆ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಎಲ್ಲರನ್ನ ಜೊತೆಗೂಡಿಸಿಕೊಂಡು ಮತ್ತು ದಾನಿಗಳೆಲ್ಲರ ಒಂದು ಸಂಪರ್ಕವನ್ನು ಮಾಡಿ ಎಲ್ಲರ ಒಂದು ಸಹಕಾರದಿಂದ ಇವತ್ತು ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ಸಮಸ್ತ ಗ್ರಾಮಸ್ಥರು ಇದಕ್ಕಾಗಿ ದುಡಿದಿದ್ದಾರೆ. ಹಾಗೆ ಜೀರ್ಣೋದ್ಧಾರ ಸಮಿತಿ ಎಲ್ಲ ಪದಾಧಿಕಾರಿಗಳು, ಕಾರ್ಯದರ್ಶಿಗಳಿರ್ಬೋದು, ಜೊತೆ ಕಾರ್ಯದರ್ಶಿಗಳು, ಜೀರ್ಣೋದ್ಧಾರ ಸಮಿತಿ ಗೌರವ ಅಧ್ಯಕ್ಷರು ಎಲ್ಲರೂ ಕೂಡ, ಹಾಗೆ ಗ್ರಾಮಸ್ಥರು, ಕ್ಷೇತ್ರವನ್ನು ನಂಬಿದ ಸದ್ಭಕ್ತರು ಎಲ್ಲರ ವತಿಯಿಂದ ಅಧ್ಯಕ್ಷರಿಗೊಂದು ಪ್ರೀತಿಯ ಗೌರವ ಗಟ್ಟಿ ಚಪ್ಪಾಳೆ ಮೂಲಕ ನಾವೆಲ್ಲ ಅವರನ್ನು ಅಭಿನಯಿಸಿಕೊಳ್ಳೋಣ. ಭಾಳ ತಾಳ್ಮೆಯಿಂದ ಸಂಯಮದಿಂದ ಎಲ್ಲರ ಜೊತೆಗೂಡುವಿಕೆಯಲ್ಲಿ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಈ ಒಂದು ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿ ತನ್ನ ಜವಾಬ್ದಾರಿಯನ್ನು ದೇವರ ಸೇವೆಯ ರೀತಿಯಲ್ಲಿ ನಿರ್ವಹಿಸಿದ್ದಾರೆ. ಇನ್ನಷ್ಟು ಸೇವೆ ಮಾಡುವ ಯೋಗ ಭಾಗ್ಯವನ್ನು ದೇವರು ನಿಮಗೆ ಕರುಣಿಸಲಿ ಅಂತ ಹೇಳ್ತಾ ಆ ಜನಾರ್ದನ ಸ್ವಾಮಿಯಲ್ಲಿ ಪ್ರಾರ್ಥಿಸಿ ನಿಮ್ಮ ಕುಟುಂಬಕ್ಕೆ ಉತ್ತರೋತ್ತರ ಶ್ರೇಯಸ್ಸನ್ನು ಜನಾರ್ದನ ಸ್ವಾಮಿ ಅನುಗ್ರಹಿಸಲಿ. ಅಭಿನಂದನೆ, ಅಭಿವಂದನೆ. ದೇವರ ಅನುಗ್ರಹದ ಶಾಲು ಸ್ಮರಣಿಕೆ ನಮ್ಮೆಲ್ಲರ ಪ್ರೀತಿಯ ಹರಕೆಯನ್ನು ಕೂಡ ಈ ಮೂಲಕ ನಮಗೆ ಸಮರ್ಪಿಸಿಕೊಂಡಿದ್ದೇವೆ. ನಿತ್ಯಾನಂದ ಶೆಟ್ಟಿಯವರೇ. ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಎಲ್ಲ ಬ್ರಹ್ಮಕಲಶ ಸಮಿತಿಯ ಪದಾಧಿಕಾರಿಗಳು, ಊರಿನ ಎಲ್ಲರೂ, ಜೊತೆ ಕಾರ್ಯದರ್ಶಿಗಳಾದಂಥ ಪಾಂಡುರಂಗ ಪೂಜಾರಿ ಅವರು, ಕಾರ್ಯದರ್ಶಿಗಳಾದ ರಾಮಕೃಷ್ಣ ಅವರು, ಹಾಗೆ ವಿಮಲಾ ನಿತ್ಯಾನಂದ ಶೆಟ್ಟಿಯವರು ದಯವಿಟ್ಟು ವೇದಿಕೆಯಲ್ಲಿ ಜೊತೆಯಾಗಬೇಕು ಅಂತ ಕೇಳಿಕೊಳ್ತೇವೆ. ನಿತ್ಯಾನಂದ ಶೆಟ್ಟರ ಧರ್ಮಪತ್ನಿ ವಿಮಲಾ ಶೆಟ್ಟಿಯವರು ಗಂಡನ ಇಂಥ ಸತ್ಕಾರ್ಯಗಳಿಗೆ, ಒಳ್ಳೆಯ ಕೆಲಸಗಳಿಗೆ ಸದಾ ಅವರ ಜೊತೆ ಸಹಧರ್ಮಿಣಿಯಾಗಿ ಅವರನ್ನು ಬೆಂಬಲಿಸುತ್ತಾ ಯಾವತ್ತೂ ಕೂಡ ಅವರ ಒಳ್ಳೆಯ ಕೆಲಸಗಳಿಗೆ ಅಡ್ಡಿಪಡಿಸವರಲ್ಲ. ಆ ಕೆಲಸವನ್ನು ಮಾಡೋದಕ್ಕೆ ಅವರು ಪ್ರೋತ್ಸಾಹವನ್ನು ನೀಡಿದಂಥವರು ವಿಮಲಾ ನಿತ್ಯಾನಂದ ಶೆಟ್ಟಿಯವರು ಕೂಡ ವೇದಿಕೆಗೆ ಬಂದು ಒಂದು ಗೌರವವನ್ನು ತಮ್ಮ ಪತಿಯ ಜೊತೆಯಲ್ಲಿ ಸ್ವೀಕರಿಸಬೇಕು ಅಂತ ಕೇಳ್ತೇವೆ. ಅತ್ಯಂತ ಪ್ರೀತಿಯಿಂದ ದೇವರ ಪ್ರಸಾದದ ರೂಪದಲ್ಲಿ ನಮ್ಮೆಲ್ಲರ ಒಂದು ಅಭಿಮಾನವನ್ನು, ದೇವರ ಅನುಗ್ರಹವಿರಲಿ ಅಂತ ಪ್ರಾರ್ಥಿಸಿಕೊಂಡು ಸಲ್ಲಿಸ್ತಾ ಇದ್ದೇವೆ ಅವರಿಗೆ ಗೌರವಾರ್ಪಣೆಯನ್ನು. ಸಭಾ ಕಾರ್ಯಕ್ರಮದ ಬಳಿಕ ವೇದಿಕೆಯಲ್ಲಿ ನಿತ್ಯಾನಂದ ಮಠ್ ಮತ್ತು ಸಂಗಡಿಗರು ಹೆಬ್ರಿ ಇವರಿಂದ ದಾಸ ಸಂಕೀರ್ತನೆ, ಭಜನಾಮೃತ ಈ ವೇದಿಕೆಯಲ್ಲಿ ನೆರವೇರಲಿಕ್ಕಿದೆ. ತಾವೆಲ್ಲರೂ ಇಲ್ಲಿ ಆಸೀನರಾಗಿ ಆ ಒಂದು ನಾಮ ಸಂಕೀರ್ತನೆಯ ಸವಿಯನ್ನು ಸವಿಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಗೆ ಆಗಮಿಸಿರುವ ನಿತ್ಯಾನಂದ ಶೆಟ್ಟರ ಧರ್ಮಪತ್ನಿ, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ನಿತ್ಯಾನಂದ ಶೆಟ್ಟರ ಧರ್ಮಪತ್ನಿ ವಿಮಲಾ ನಿತ್ಯಾನಂದ ಶೆಟ್ಟಿ ಅವರಿಗೆ ಶಾಲು ಸ್ಮರಣಿಕೆಯನ್ನು ಹಾಗೆ ಹಾರಾರ್ಪಣೆಯನ್ನು ನಿತ್ಯಾನಂದ ಶೆಟ್ಟರ ಮಾಡ್ತಾ
ಇದ್ದಾರೆ. 100 ಕಾಲ ಸುಖವಾಗಿ ನಿಮ್ಮ ದಾಂಪತ್ಯ ಜೀವನ ಸಾಗಲಿ. ಶ್ರೀ ಜನಾರ್ದನ ಸ್ವಾಮಿ ಹಾಗೆ ಎಲ್ಲ ದೇವರ ಅನುಗ್ರಹ ಇರಲಿ. ಅಭಿನಂದನೆ, ಅಭಿವಂದನೆ. ಸನ್ಮಾನಿಸಿದ ಎಲ್ಲ ಗಣ್ಯರಿಗೂ ಕೂಡ ವಂದನೆಯನ್ನು. ಪರಮ ಪೂಜ್ಯ ಈಶ ವಿಠಲದಾಸ ಶ್ರೀಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ನಿಮಗೆ ಗೌರವ ಮಾಡೋ ಅರ್ಪಣೆಯನ್ನು ನೀಡುವಂಥ ಒಂದು ಯೋಗ ದೊರಕಿದ್ದು ಪುಣ್ಯ ವಿಶೇಷ. ಇಂಥ ದೇಗುಲ ಜೀರ್ಣೋದ್ಧಾರ ಮಾಡುವುದು ನಮ್ಮ ಬದುಕಿನಲ್ಲಿ ಸಿಗುವಂಥ ಭಾಗ್ಯ ವಿಶೇಷ. ಸೌಭಾಗ್ಯ ನಿಮಗೆ ಸಿಕ್ಕಿದೆ. ಎಲ್ಲರ ಜೊತೆಗೂಡಿಸಿ ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಿಸಿದ್ದೀರಿ. ಅಭಿನಂದನೆಗಳು. ಹಾಗೆ ಸಭಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಉದಯ್ ಕುಮಾರ್ ಶೆಟ್ಟರನ್ನು ಬೀಳ್ಕೊಡ್ತಾ ಇದ್ದೇವೆ. ಇಷ್ಟು ಹೊತ್ತು ನಮ್ಮೊಂದಿಗಿದ್ದು ತಮ್ಮ ಬಿಸಿ ಒಂದು ಒತ್ತಡದ ಕಾರ್ಯಚಟುವಟಿಕೆಗಳ ಮಧ್ಯೆ ಅತ್ಯಂತ ಪ್ರೀತಿಯಿಂದ ಬಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಉದಯಣ್ಣ ಮುನಿಯಾಲ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಜನಾರ್ದನ ದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥನೆಯೊಂದಿಗೆ ಬೀಳ್ಕೊಡ್ತಾ ಇದ್ದೇವೆ. ಹಾಗೆ ಸಭಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ಹಾಗೆ ಉಳಿದಂಥ ಎಲ್ಲ ದಾನಿಗಳನ್ನು ಈಗಾಗಲೇ 1 ಲಕ್ಷ, 5 ಲಕ್ಷ, 3 ಲಕ್ಷದವರನ್ನ ವೇದಿಕೆಯಲ್ಲಿ ಗುರುತಿಸಿಕೊಂಡಿದ್ದೇವೆ. ಉಳಿದವರಿಗೆ ದೇವರ ದೇವಸ್ಥಾನದ ಎದುರುಭಾಗದ ವೇದಿಕೆಯಲ್ಲಿ ದೇವಸ್ಥಾನದ ಎದುರಿನಲ್ಲಿ ದೇವರ ಸಾನ್ನಿಧ್ಯದಲ್ಲಿ ನಿಮಗೆ ಅಲ್ಲಿ ಪ್ರಸಾದವನ್ನು ನೀಡಿ ಗೌರವಿಸಲಿಕ್ಕಿದ್ದೇವೆ. ಹಾಗೆ ಗೋಪಾಲಶಾಸ್ತ್ರಿಯವರು ದಯವಿಟ್ಟು ವೇದಿಕೆಗೆ ಬರಬೇಕು. ಒಂದು ಗೌರವ ಸ್ಮರಣಿಕೆಯನ್ನು ಶಾಲನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾರೆ. ಯಾಕಂದರೆ ಇಲ್ಲಿಯ ತಲತಲಾಂತರದಿಂದ ಆರಾಧಿಸ್ಕೊಂಡು ಪೂಜಿಸ್ಕೊಂಡು ಬರುವಂಥ ಅರ್ಚಕ ಕುಟುಂಬ ಒಳ್ಳೆಯ ಕುಟುಂಬಕ್ಕೆ ಏನಾದರೂ ಸೂತಕಾದಿಗಳು ಬಂದರೆ ಆ ಸೇವೆಯನ್ನು ಅನುಚಾನವಾಗಿ ನೆರವೇರಿಸಿಕೊಂಡು ಬರುವವರು ಗೋಪಾಲಕೃಷ್ಣ ಶಾಸ್ತ್ರಿಗಳು, RD ಚಿತ್ತೇರಿ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಅರ್ಚಕರು, ಪುರೋಹಿತರಾದಂಥ ಗೋಪಾಲಕೃಷ್ಣ ಶಾಸ್ತ್ರಿಗಳು ಇಲ್ಲಿಗೆ ಬಂದು ಆ ಒಂದು ಸೇವೆಯನ್ನು ಮಾಡ್ತಾರೆ. ಅವರು ದಯವಿಟ್ಟು ಈ ಹೊತ್ತಿನಲ್ಲಿ ನಮ್ಮೊಂದಿಗಿದ್ದಾರೆ. ತಕ್ಷಣ ಇಲ್ಲಿ ವೇದಿಕೆ ಹತ್ತಿರ ಬರಬೇಕು. ಎಲ್ಲರ ಪ್ರೀತಿಯಿಂದ ಅವರಿಗೊಂದು ಗೌರವವನ್ನು ಈ ಸಂದರ್ಭದಲ್ಲಿ ನೀಡಲಿಕ್ಕಿದ್ದೇವೆ. ಹಾಗೆ ಅನ್ನ ಸಂತರ್ಪಣೆ ನೆರವೇರ್ತಾ ಇದೆ. ಅನ್ನಪ್ರಸಾದ ಸ್ವೀಕರಿಸಿ ಸಭಾಂಗಣದತ್ತ ಬರಬೇಕು. ಎಲ್ಲರೂ ಮುಂದೆ ಭಜನಾ ಸಂಕೀರ್ತನೆ ನೆರವೇರ್ತದೆ. ಸಭಾ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ. ಸಮಯದ ಅಭಾವ ಇರುವುದರಿಂದ ವೇದಿಕೆಯಲ್ಲಿರುವಂಥ ಬ್ರಹ್ಮಕಲ ಸಮಿತಿ ಅಧ್ಯಕ್ಷರಾದ ಬೂತ್ಗುಂಡಿ ಕೊರಂಗೌಡ ಶೆಟ್ಟರು ಶುಭ ಹಾರೈಸಿದ್ದಾರೆ. ಅದೇ ರೀತಿ ದಾನಿಗಳಾದ ಹರ್ಷ ಶೆಟ್ಟರಿದ್ದಾರೆ. 2 ಆಡ್ತೇನೆ ಅಂತ ಹೇಳಿದ್ದಾರೆ. ಅವರು 2 ಮಾತಾಡ್ತಾರೆ ಎಲ್ಲ ದಾನಿಗಳ ಪರವಾಗಿ. ಹಾಗೆ ಅರ್ಚಕರು ಕೂಡ ಶುಭ ಹಾರೈಕೆಯನ್ನು ಮಾಡಿದ್ದಾರೆ. ವೆಂಕಟಕೃಷ್ಣ ಭಟ್ರು ಶುಭ ಹಾರೈಕೆಯನ್ನು ಸಲ್ಲಿಸಿದ್ದಾರೆ. ಕ್ಷೇತ್ರ ಸ್ವಾಮಿಯಾದ ಜನಾರ್ದನ ಸ್ವಾಮಿಗೆ ನೆನೆಸಿಕೊಂಡು ಹಾಗೂ ಮಹಾಗಣಪತಿ ದೇವರನ್ನು ನೆನೆಸಿಕೊಂಡು ವೇದಿಕೆಯಲ್ಲಿರುವ ನಮ್ಮ ಸ್ವಾಮಿಗಳ ಪಾದಾರವಿಂದಕ್ಕೆ ಹೊಂದಿಸಿಕೊಂಡು ವಿಶೇಷವಾಗಿ ಈ ಸಣ್ಣ ಊರಿನ ದೊಡ್ಡ ಹೃದಯದ ನಮ್ಮ ಬೇಳಂಜೆಯ ಎಲ್ಲ ಭಕ್ತಾಭಿಮಾನಿಗಳಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ನಮ್ಮ ರವಿ ಅಣ್ಣವ್ರು ಹೇಳಿದಾಗ ಯಾರೂ ಕೂಡ ಈ ಧೈರ್ಯ ಮಾಡಿರಲಿಲ್ಲ ಇಷ್ಟೊಂದು ಅಮೌಂಟ್ ದುಡ್ಡು ಬರ್ತದೆ, ಇಷ್ಟು ಬೇಗ ಈ ಕೆಲಸ ಆಗ್ತದೆ ಅಂತ. ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ರವಿ ಶೆಟ್ಟಿ. ರವಿ ಶೆಟ್ಟಿ ಅವರು ಯಾಕಂದ್ರೆ ಅವರು ಅವರನ್ನು ಭೇಟಿಯಾದಾಗ ಅವರು ಬಂದು ಈಗ ಒಂದು ಚಾಲನೆ ಕೊಟ್ಟವರು ಅವರು. ಆಮೇಲೆ ಉಳಿದವರೆಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಬ್ರಹ್ಮಕಲಶ ಮತ್ತು ಜೀರ್ಣೋದ್ಧಾರವನ್ನು ಭಾಳ ಒಳ್ಳೆಯ ರೀತಿಯಲ್ಲಿ ಮಾಡಿದ್ದಾರೆ. ವಿಶೇಷವಾಗಿ ಈ ಜೀರ್ಣೋದ್ಧಾರದ ಪದಾಧಿಕಾರಿಗಳು ನಮ್ಮ ಸೆಕ್ರೆಟರಿ ರಾಮಕೃಷ್ಣ ಎಷ್ಟು ಕೆಲಸ ಮಾಡಿದ್ದಾರೆ ಅಂದರೆ ಅವರು ಮನೆಯಲ್ಲಿ ಹೋಗಲೇ ಇಲ್ವಾ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿ ವಾರ ಮೀಟಿಂಗ್ ಕರೆದು ಪ್ರತಿಯಲ್ಲಿ ಏನೇನು ಡೆವಲಪ್ಮೆಂಟ್ ಆಗ್ತದೆ, ಯಾರ್ಯಾರನ್ನ ಕರಿಬೇಕು, ಏನೇನು ಆಗಬೇಕು ಅದರ ಬಗ್ಗೆ ಕೂಲಂಕಷವಾಗಿ ಭಾಳ ಮೃದು ಸ್ವಭಾವದವರು. ಅವ್ರ ಬಗ್ಗೆ ತುಂಬ ಹೆಮ್ಮೆ ನನಗೆ. ಹಾಗೆ ನಮ್ಮ ಅಧ್ಯಕ್ಷರು ಮತ್ತೆಲ್ಲ ಪದಾಧಿಕಾರಿಗಳು ಭಾಳಷ್ಟು ಒಳ್ಳೆ ರೀತಿಯಲ್ಲಿ ಜನರನ್ನೆಲ್ಲ ಒಗ್ಗೂಡಿಸ್ಕೊಂಡು ನಾನು ಕೂಡ ಒಂದು ಗ್ರೂಪ್ನಲ್ಲಿ ಇದ್ದೇನೆ, ಜೀರ್ಣೋದ್ಧಾರ ಗ್ರೂಪ್ನಲ್ಲಿ. ದಿವಸ ನೋಡ್ತಾ ಇದ್ದೇನೆ 10,000 ಕೊಟ್ಟವರು ಮತ್ತೆ 10,000, 10,000 ಕೊಟ್ಟವರು ಮತ್ತೆ 15,000. ಅವರು ಮನಸ್ಸು ಪರಿವರ್ತನೆ ಆ ದೇವರ ಮುಖಾಂತರ ಇವರ ಪದಾಧಿಕಾರಿಗಳು ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ತನು ಮನ ಧನ ಎಲ್ಲ ರೀತಿಯಲ್ಲಿ ಸಹಕರಿಸಿಕೊಂಡು ಜನರನ್ನು ಒಳ್ಳೆ ಹಿತಕ್ಕೆ ತಗೊಂಡು ಈ ಒಂದು ಕಾರ್ಯವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ಈ ಜೀರ್ಣೋದ್ಧಾರದ ಪದಾಧಿಕಾರಿಗಳನ್ನು ವಿಶೇಷವಾಗಿ ಅಭಿನಂದಿಸ್ತೇನೆ. ಹಾಗೆ ಊರಿನವರು ಎಲ್ಲರೂ ಈ ಒಂದು ಒಳ್ಳೆಯ ಕೆಲಸಕ್ಕೆ ನಮಗೆ ಸಹಕಾರ ಮಾಡಿದ್ದಾರೆ. ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ಈ ಒಂದು ಕೆಲಸ ಆಗಿದೆ. ಜಾಸ್ತಿ ಮಾತಾಡಲಿಕ್ಕೆ ಯಾಕಂದರೆ ಎಲ್ಲ ಊಟ ಮಾಡದೆ ಕೂತವ್ರು ಕೆಲವೊಂದು ಜನ ಇದ್ದಾರೆ ಈಗ. ಹಾಗೆ ಹೆಚ್ಚಿನವರು ಊಟ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ.
ಭಾಳ ಅರ್ಥಪೂರ್ಣವಾಗಿ ಶುಭ ಹಾರೈಕೆಯನ್ನು ಮಾಡಿದ ದಾನಿಗಳು, ಉದ್ಯಮಿಗಳ ಕ್ಷೇತ್ರದ ಸದ್ಭಕ್ತರಾದ ಸಮಿತಿ ಪದಾಧಿಕಾರಿಗಳು ಆಗಿದ್ದ ಹರ್ಷ ಶೆಟ್ಟರಿಗೆ ವಿಶೇಷವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಗೋಪಾಲಕೃಷ್ಣ ಶಾಸ್ತ್ರಿ ಅವರು ಸ್ಮರಣಿಕೆಯನ್ನು ಪಡೆದುಕೊಂಡು ಹೋಗಬೇಕು ಅಂತ ಅವ್ರನ್ನ ಕೇಳಿಕೊಳ್ತಾ ಇದ್ದೇವೆ. ವಂದನೆಗಳನ್ನು ಸಲ್ಲಿಸಿಕೊಂಡು ಹಾಗೆ ಮುಂದಕ್ಕೆ ಸಭಾ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂಥ ಹಿರಿಯರಾದ ಬೂತ್ಗುಂಡಿ ಕರುಣಾಕರ್ ಶೆಟ್ಟರು ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯನ್ನು ಸಲ್ಲಿಸಿಕೊಂಡಿದ್ದಾರೆ. ಸಮಯದ ಅಭಾವ ಇರುವುದರಿಂದ ಇದು ಮಾತಾಡುವ ಹೊತ್ತಲ್ಲ ಅನ್ನೋದನ್ನು ಗಮನಿಸಿಕೊಂಡು, ಹಾಗೆ ವೆಂಕಟಕೃಷ್ಣ ಭಟ್ರು, ಅರ್ಚಕರಾದ ಹೊಳ್ಳರು, ದಾನಿಗಳಾದ ಪ್ರಸಾದ್ ಶೆಟ್ಟರ್ ಇದ್ದಾರೆ, ಮೋಹನ್ ಶೆಟ್ಟರ್ ಇದ್ದಾರೆ. ಎಲ್ಲರೂ ಶುಭ ಹಾರೈಕೆಯನ್ನು ಮಾಡಿ ಕೊನೆಯದಾಗಿ ಅಧ್ಯಕ್ಷರ ಮಾತುಗಳು ಸಭೆಯ ಶಿಷ್ಟಾಚಾರದಂತೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ನಿತ್ಯಾನಂದ ಶೆಟ್ಟಿ ಬೆಳಂಜೆ ಕಾಮತ ಇವರ ನುಡಿಗಳು. ಹಲೋ. ವೇದಿಕೆಯಲ್ಲಿರುವ ಪೂಜ್ಯ ಸ್ವಾಮೀಜಿಯವರು ಹಾಗೂ ವಾಸ್ತು ತಜ್ಞರಾದ ಸುಬ್ರಹ್ಮಣ್ಯ ಭಟ್ರು, ಹಾಗೆ ಎಲ್ಲ ವೇದಿಕೆಯಲ್ಲಿರುವ ಗಣ್ಯರು ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ನಮ್ಮ ಊರ ಬಂಧುಗಳು, ಇವಾಗ ಊಟ ಆಗಿ ಎಲ್ಲ ಹೋಗ್ತಾ ಇದ್ದಾರೆ. ಊಟ ಮಾಡುವ ಸಮಯ, ಮಾಡದಿದ್ದವರಿಗೆ ಜೋರಾಗಿ ಹಸಿವಾಗ್ತಾ ಇದೆ. ಇವತ್ತು ಸಮಯ ಮೀರಿದ್ರಿಂದ ನಾವೇನು ಹೆಚ್ಚು ಹೇಳಲಿಕ್ಕಿಲ್ಲ. ನಾವು ಏನು ಮಾಡಿದ್ದೀವಿ ಅನ್ನುವಂಥದ್ದು ಆ ಭಗವಂತನಿಗೆ ಗೊತ್ತಿದೆ. ಯಾರ್ಯಾರು ಎಷ್ಟು ಕೆಲಸ ಮಾಡಿದ್ದಾರೆ, ಎಷ್ಟು ಶ್ರಮವಹಿಸಿದ್ದಾರೆ, ಆ ಪುಣ್ಯ ಅವರಿಗೆ ಸಿಗ್ತದೆ. ಹೆಚ್ಚಾಗಿ ಇದಕ್ಕೆ ಸಹಕಾರ ಕೊಟ್ಟಂಥ 2 ಗ್ರಾಮದವರು ಮತ್ತು ಪರವೂರಿನವರು, ನಮ್ಮ ರವಿಯಣ್ಣ, ಹಾಗೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ಭಗವಂತನ ಅನುಗ್ರಹ ಆಗಲಿ ಅಂತ ಬೇಡ್ತೇನೆ. ಈ ಸಂದರ್ಭದಲ್ಲಿ ನಮ್ಮ ತಂತ್ರಿಗಳಾದ ಸದಾಶಿವ ಭಟ್ರು ಇವತ್ತಿನ ಪ್ರತಿಷ್ಠಾಪನೆ ಎಲ್ಲ ಖರ್ಚನ್ನು ಅವರು ಭರಿಸಿದ್ದಾರೆ. ಸುಮಾರು ಒಂದು 4-5-6 ಲಕ್ಷದ ಹತ್ರ ಆಗಿರ್ಬೋದು. ನಾವು ಕೇಳಿದಾಗ ಒಪ್ಕೊಂಡ್ರು, ಸೀದಾ ಆಯ್ತು ನಾವು ಮಾಡ್ತೀನಿ ಅಂತ. ನಮ್ಗೆ ತುಂಬ ಖುಷಿ ಆಯಿತು. ಹಾಗೆ ದಾನಿಗಳ ಬಗ್ಗೆ ಹೇಳಬೇಕಾದ್ರೆ ಅದು ಪ್ರಸಾದ್ ಶೆಟ್ಟರು ಫಸ್ಟ್ ಚಾನ್ಸ್ ಆಗಿ ಅವರು ಒಪ್ಕೊಂಡ್ರು. ಆಮೇಲೆ ಎಲ್ಲರೂ ಕೂಡ ರವೀಂದ್ರಣ್ಣ ಕೊಟ್ಟರು, ಆಮೇಲೆ ಮೋಹನಣ್ಣ ಕೊಟ್ಟರು. ಹೀಗೆ ಎಲ್ಲರೂ ಕೇಳಿದ್ದು ಒಂದು ಸರಿ ಕೇಳಿದಾಗಲೇ ಕೊಟ್ಟುಬಿಟ್ರು. ಅದು ತುಂಬ ಖುಷಿ ಆಯಿತು. ಯಾರು ಒತ್ತಾಯಕ್ಕೆ ಕೊಟ್ಟಿಲ್ಲ, ತಮ್ಮ ಮನಸ್ಸಿನಲ್ಲಿ ಇದೆ ಅದನ್ನು ಕೊಡಬೇಕು ಅನ್ನೋದು. ನಮ್ಮ ಊರವರೆಲ್ಲ ಯಾವ ಒಂದು ಮನೆಯಿಂದ ಕೂಡ ಒಂದು ಸ್ವಲ್ಪ ಹಣವಾದರೂ ಬರದೇ ಇದ್ದಿದ್ದಿಲ್ಲ. ಎಲ್ಲರೂ ಕೊಟ್ಟಿದ್ದಾರೆ. 5 ಕೊಟ್ಟವರು 10 ಕೊಟ್ಟರು, 10 ಕೊಟ್ಟವರು 20 ಕೊಟ್ಟರು, 50 ಕೊಟ್ಟರು, 1 ಲಕ್ಷ ಕೊಟ್ಟರು. ನಾವು ಎಣಿಸಲಿಲ್ಲ, ಆ ರೀತಿ ಹಣ ಬಂತು. ಇನ್ನೂ ಕೂಡ 2ನೇ ಹಂತದ ಕಾಮಗಾರಿ ನಮ್ಗೆ ಮಾಡಲಿಕ್ಕಿದೆ. ಆ ಭಗವಂತ ಮಾಡಿಸ್ಕೊಳ್ತಾನೆ. ನಾವೇನು ಮಾಡಬೇಕಾಗಿಲ್ಲ. ಎಂತ ಹೇಳಿದರೆ ನಾವೊಂದು 25% ಶ್ರಮ ನಮ್ದು ಇದ್ದಿರ್ಬೋದು. ಮತ್ತೆಲ್ಲ ಅವನ ಅನುಗ್ರಹ. ಅವ ಹೆಂಗೆ ಮಾಡಿಸ್ಕೊಂಡ ಅಂತ ಹೇಳಿದರೆ ನಮಗೆ ಆಶ್ಚರ್ಯ ಆಗುತ್ತಿರೋ ರೀತಿಯಲ್ಲಿ ನಡೆದೋಯ್ತು. 1 ರೂಪಾಯಿ ಕೂಡ ಒಂದು ಸರಿ ನಾವು ಯಾರಿಗೆ ಕೊಡಬೇಕಾದ್ರೂ ಕೂಡ ಅಕೌಂಟಲ್ಲಿ ಹಣ ಖಾಲಿ ಆಗಿದ್ದಿಲ್ಲ. ಮತ್ತು ನಮ್ಮೂರ ಮಕ್ಕಳು ರಾತ್ರಿ ಹಗಲಂತ ಇಲ್ಲದೆ ಕೆಲಸ ಮಾಡಿದರು. ಅದರ ಒಂದು ಶ್ರಮದ ಫಲ ಈ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಆಯಿತು. ನಮ್ಮ ಬೋಜಿ ಕುಲಾಲ್ ಇರ್ಬೋದು, ಮತ್ತು ನಮ್ಮ ಸೆಕ್ರೆಟರಿಯವರು ಇರ್ಬೋದು, ಮತ್ತು ನನ್ನ ಮಿತ್ರ ಅಮೃತ್ ಕುಮಾರ್ ಶೆಟ್ಟಿ ಕೂಡ ಅಷ್ಟೇ. ಹೊರಗಡೆ ಏನು ಪ್ರಚಾರ ಗೀಚಾರ ಮಾಡೋದರಲ್ಲಿ ಎಲ್ಲ ಅವನು ಜವಾಬ್ದಾರಿಯನ್ನು ತಗೊಂಡು ಮಾಡಿದ. ಆದ್ದರಿಂದ ನನಗೆ ಜಾಸ್ತಿ ಕಷ್ಟ ಆಗಲಿಲ್ಲ. ಏನೋ ಒಂದು ಥರದಲ್ಲಿ ತಂತ್ರಿಗಳಾಗಲಿ ಭಟ್ರನವರೇ ಎಂಥ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ. ನಾನೇನೂ ಮಾಡಲಿಲ್ಲ. ನಾನು ಭಗವಂತನ ಆಶೀರ್ವಾದ ನಮ್ಮೂರ 2 ಊರ ಜನರಿಗೂ ಸಿಗಲಿ. ಇಲ್ಲಿ ಯಾರು ತುಡಿಸಿಕೊಂಡಿದ್ದಾರೋ ಅವರಿಗೆ ಆ ಜನಾರ್ದನ ದೇವರು ಮಹಾಗಣಪತಿ ಎಲ್ಲ ಕಾಲದಲ್ಲಿ ಅವರ ಆರೋಗ್ಯವನ್ನು ಮತ್ತು ಅವರಿಗೆ ಸಂಪತ್ತನ್ನು ನೀಡಲಿ ಅಂತ ಹೇಳ್ತಾ, ಇನ್ನು ಮುಂದೆ ಇರುವ ಕೆಲಸಕ್ಕೆ ಎಲ್ಲರ ಒಂದು ಸಹಕಾರವನ್ನು ಬಯಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮ ಅರ್ಥಪೂರ್ಣ ಭಾವಪೂರ್ಣ ಮಾತುಗಳನ್ನು ಮನತುಂಬಿ ಎಲ್ಲರನ್ನ ಸ್ಮರಿಸಿಕೊಂಡಾಡಿರುವಂಥ ಶ್ರೀಯುತ ನಿತ್ಯಾನಂದ ಶೆಟ್ಟಿ ಅಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿಯವರಿಗೆ ವಂದನೆಗಳನ್ನು ಸಲ್ಲಿಸಿಕೊಳ್ತೇವೆ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷ ಸಹಕಾರ ಕೊಟ್ಟಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಧೂಪದ ಕಟ್ಟೆ ಒಕ್ಕೂಟ ಹಾಗೆ ಇನ್ನಿತರ ಬೇರೆ ಬೇರೆ ಎಲ್ಲ ಸಂಘ ಸಂಸ್ಥೆಯವರಿಗೆ ವಂದನೆಗಳ. ಇದೀಗ ಎಲ್ಲ ಅತಿಥಿಗಳಿಗೆ ನೆನಪಿನ ಕಾಣಿಕೆಯನ್ನು ಅಧ್ಯಕ್ಷರು ನೀಡಬೇಕು. ಒಂದೇ ಮಾತಿನಲ್ಲಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ವೇದಿಕೆ ಗಣ್ಯರಿಗೆ ಸಲ್ಲಿಸ್ತಾ, ಸಮಯದ ಅಭಾವ ಇರೋದರಿಂದ ಮುಂದಕ್ಕೆ ಸಂಕೀರ್ತನಾ ಕಾರ್ಯಕ್ರಮ, ಭಜನಾ ಸಂಕೀರ್ತನೆ, ಅನಂತ ನಿತ್ಯಾನಂದ ಭಟ್ ಹೆಬ್ರಿ ಮತ್ತು ಬಳಗದವರಿಂದ
ಭಕ್ತಿ ಸಂಗೀತ ಕಾರ್ಯಕ್ರಮ ದಾಸ ಸಂಕೀರ್ತನೆ ಇದೀಗ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ವೇದಿಕೆ ಎಲ್ಲ ಗಣ್ಯರಿಗೆ ನಿತ್ಯಾನಂದ ಶೆಟ್ಟರು ಮತ್ತು ಜೊತೆ ಕಾರ್ಯದರ್ಶಿಗಳು ಸೇರಿಕೊಂಡು ಸ್ಮರಣಿಕೆಯನ್ನು ನೀಡಬೇಕು. ಶ್ರೀಯುತ ಕರುಣಾಕರ್ ಶೆಟ್ಟಿ ಅಧ್ಯಕ್ಷರು, ಬ್ರಹ್ಮಕಲಶ ಸಮಿತಿ, ಬೂತ್ಗುಂಡಿ ಕರುಣಾಕರ್ ಶೆಟ್ಟರು, ವಾಸ್ತುತಜ್ಞರಾದ ಗುಂಡಿಬೇಲು ಸುಬ್ರಹ್ಮಣ್ಯ ಭಟ್ರು, ಹಾಗೆ ಹಿರಿಯರಾದ ನಿವೃತ್ತ ಉಪನ್ಯಾಸಕರಾದ ವೆಂಕಟಕೃಷ್ಣ ಭಟ್ರು ಬೆಳಂಜೆ, ಧಾರ್ಮಿಕ ಮುಂದಾಳುಗಳು, ಕ್ಷೇತ್ರದ ಅರ್ಚಕರಾಗಿರ್ತಕ್ಕಂಥ ಶ್ರೀಯುತ ಸುಬ್ರಹ್ಮಣ್ಯ ಹೊಳ್ಳರು, ಹಾಗೆಯೇ ಇದುವರೆಗೆ ನಮ್ಮ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದ ಗಣೇಶ್ ಅವರಿಗೂ ಧನ್ಯವಾದಗಳು. ಅವರು ಕೂಡ ಒಂದು ವೇದಿಕೆಗೆ ಹೋಗಿ ಅಧ್ಯಕ್ಷರ ಹತ್ರ ಒಂದು ಸ್ಮರಣಿಕೆಯನ್ನು ಸ್ವೀಕಾರ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಇನ್ನು ಉಳಿದಂತೆ ಸ್ಮರಣಿಕೆಯನ್ನು ದೇವಸ್ಥಾನ ಎದುರುಗಡೆ ಇರುವ ವೇದಿಕೆಯಲ್ಲಿ ಕೊಡ್ತೇವೆ. ಅದು ಆಗಲೇ ಪ್ರಾರಂಭ ಆಗಬೇಕಿತ್ತು, ಸಮಯದ ಅಭಾವದಿಂದ ಅದು ಹಾಗೆ ಇದೆ. ದಯವಿಟ್ಟು ಹಣವನ್ನು ಕೊಟ್ಟವರು ಅಲ್ಲಿ ಸ್ಮರಣಿಕೆಯನ್ನು ಪಡೆದುಕೊಳ್ಬೇಕು. ಎಲ್ಲ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕರಿಸಿದ್ದಾರೆ. ಹಾಗೆಯೇ ನಮ್ಮ ಶಾಮಿಯಾನ ವ್ಯವಸ್ಥೆಯನ್ನು ಮಾಡಿದ ಸತೀಶ್ ಹೆಗ್ಡೆಯವರು, ಅವರು ಕೂಡ ಕಡೆಗೆ ಅಲ್ಲಿ ಅವರಿಗೆ ಸ್ಮರಣಿಕೆಯನ್ನು ನೀಡಲಿಕ್ಕಿದ್ದೇವೆ. ಮತ್ತು ನಮ್ಮ ಅಡಿಗೆ ವ್ಯವಸ್ಥೆಯನ್ನು ಮಾಡಿದ ಪಣಿದರ್ ಭಟ್ ಅವರಿಗೆ ಕೂಡ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು. ಹಾಗೆ ಇನ್ನು ವೇದಿಕೆಯನ್ನು ಭಜನಾ ಕಾರ್ಯಕ್ರಮಕ್ಕೆ ಬಿಟ್ಟುಕೊಡ್ತಾ ಇದ್ದೇವೆ. ಊಟ ಆಗದಿದ್ದವರೆಲ್ಲರೂ ದಯವಿಟ್ಟು ಊಟ ಮಾಡಬೇಕು. ಊಟ ಆಗದೇ ಇದ್ದವರು ಅನ್ನ ಪ್ರಸಾದ, ಭಾಳ ವಿಶೇಷವಾಗಿ ಇವತ್ತು ಬ್ರಹ್ಮಕಲಶೋತ್ಸವ, ದೇವರ ನೈವೇದ್ಯದ ಅನ್ನ ಸಂತರ್ಪಣೆ, ಶ್ರದ್ಧೆ ಭಕ್ತಿಯಿಂದ ಊಟ ಮಾಡಿ ದಯವಿಟ್ಟು ದೇವರ ಪ್ರಸಾದವನ್ನು ಚೆಲ್ಲಬೇಡಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಬಡಿಸಿಕೊಂಡು ಅದನ್ನು ಪೂರ್ತಿ ಊಟ ಮಾಡಿ. ಹಾಗೆ ಲೈವ್ ಮಾಡ್ತಾ ಇರುವಂಥ ತುಳುನಾಡು ವಾರ್ತೆ ಛಾಯಾಗ್ರಾಹಕರಾಗಿರ್ತಕ್ಕಂಥ ಮಧುಕರ್ ಅವರಿರ್ಬೋದು, ಮಲ್ನಾಡ್ ನ್ಯೂಸ್ನ ನಮ್ಮ ಸಂತೋಷ್ ಅವರು, ಮಲೆನಾಡು ನ್ಯೂಸ್ ಹೆಬ್ರಿ ಇದರ ವರದಿಗಾರರಾದ ಸಂತೋಷ್ ಅವರಿದ್ದಾರೆ. ಎಲ್ಲ ಪತ್ರಕರ್ತ ಮಿತ್ರರು ಕೂಡ ದೇವರ ಪ್ರಸಾದ ಸ್ವೀಕರಿಸಿಕೊಂಡು ಅನ್ನ ಪ್ರಸಾದ ಸ್ವೀಕರಿಸಿಕೊಂಡು ಹೋಗಬೇಕು ಅಂತ ಕೇಳಿಕೊಳ್ತೇವೆ. ಆರಕ್ಷಕ ಠಾಣೆ ಹೆಬ್ರಿ ಇದರ ಠಾಣಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ನಿಮಗೂ ಕೂಡ ವಿಶೇಷವಾದಂಥ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತೇವೆ. ಹಾಗೆ ನಮ್ಮೊಂದಿಗೆ ಸಹಕರಿಸಿರುವಂಥ ಇಲ್ಲಿ ವ್ಯವಸ್ಥೆಗಳಲ್ಲಿ ದುಡಿತಾ ಇರುವ ಬೇರೆ ಬೇರೆ ಸಂಘ ಸಂಸ್ಥೆಯವರಿದ್ದಾರೆ. ಈ ಭಾಗದ ಎಲ್ಲ ಸಂಘ ಸಂಸ್ಥೆಯವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾ ಇದ್ದೇವೆ. ಶೌರ್ಯ ವಿಪತ್ತು ಘಟಕ, ದೀಪಶಕ್ತಿ ಪ್ರೇರಣಾ ಟ್ರಸ್ಟ್ ಬೆಳಂಜೆ, ಹಾಗೆ ಬೀದಿ ಬಿಟ್ಟಿನ ಕುಡುಬಿ ಸಮಾಜ ಬಾಂಧವರು ಹಾಗೂ ನಾಕೋಡಿ ಕುಡುಬಿ ಸಮಾಜ ಬಾಂಧವರು, ಎಲ್ಲ ಸಂಘ ಸಹಕಾರ ನೀಡಿದಂಥವ್ರನ್ನ, ಸ್ವಯಂ ಸೇವಕರನ್ನು, ಕರಸೇವೆಯನ್ನು ಮಾಡಿದವರನ್ನ, ತಮ್ಮದೇ ಮನೆಯ ಕಾರ್ಯಕ್ರಮದ ರೀತಿಯಲ್ಲಿ ದುಡಿದು ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷ ಪರೋಕ್ಷ ಸಹಕಾರ ಕೊಟ್ಟ ಎಲ್ಲರಿಗೆ ಹೆಸರು ಹೇಳದಿದೆ. ತುಂಬ ಜನರು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡಿದ್ದಾರೆ. ಇದು ನಮ್ಮೂರಿನ ಒಂದು ದೇವಸ್ಥಾನ, ದೇವರು ಒಳ್ಳೆಯ ದೇವಸ್ಥಾನ, ಜೀರ್ಣೋದ್ಧಾರ ಆಗಬೇಕು, ಊರಿಗೆ ಒಳ್ಳೆಯದಾಗಬೇಕು ಎನ್ನುವಂಥದ್ದೇ ಅವರೆಲ್ಲರ ಭಾವನೆ. ಯಾವುದೇ ಫಲಾಪೇಕ್ಷೆ ಪ್ರಚಾರದ ಹಂಗಿಲ್ಲದೆ ಕೆಲಸ ಮಾಡಿದ್ದಾರೆ ಅಂತ ಸಾವಿರಾರು ಜನ ಇರಬಹುದು. ಇಲ್ಲಿ ಕಾಣಿಸಿಕೊಂಡವರು ವೇದಿಕೆಯಲ್ಲಿ ಕೆಲವರು ಮಾತ್ರ, ಆದರೆ ಹಿನ್ನೆಲೆಯಲ್ಲಿ ತುಂಬ ಜನ ಇರ್ತಾರೆ. ಇಂಥ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕಾದ್ರೆ ಭಾಳಷ್ಟು ಜನರ ಶ್ರಮ ಇದೆ. ಅದರಿಂದ ತನು ಮನ ಧನ ಅಂತ ಹೇಳ್ತೇವೆ, ಅಂದರೆ ಹಣ ಕೊಟ್ಟವರಲ್ಲದೆ ತನು ಮನ ಧನವನ್ನು ಕೊಟ್ಟು ಕೂಡ ಕೆಲಸ ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ದೇವರು ಜನಾರ್ದನ ಸ್ವಾಮಿ ಅವರ ಇಷ್ಟಾರ್ಥವನ್ನು ನೆರವೇರಿಸಿಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಮೂರು ಗಂಟೆಗೆ ಸರಿಯಾಗಿ ಕ್ಷೇತ್ರದ ಕಾರ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸುನೀಲ್ ಕುಮಾರ್ ಅವರು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. 3 ಗಂಟೆಗೆ ಸರಿಯಾಗಿ ಜನಾರ್ದನ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ದೇವರ ದರ್ಶನವನ್ನು ಪಡೀಲಿಕ್ಕಿದ್ದಾರೆ. ಆ ಸಂದರ್ಭದಲ್ಲಿ ಎಲ್ಲರೂ ಉಪಸ್ಥಿತರಿರಬೇಕು ಅಂತ ಕೇಳಿಕೊಳ್ಳುತ್ತಾ ಎಲ್ಲರೂ ಅನ್ನಪ್ರಸಾದ ಸ್ವೀಕರಿಸಿ ಸಭಾಂಗಣದತ್ತ ಬಂದು ಒಂದು ಅರ್ಥಪೂರ್ಣವಾದ ಭಕ್ತಿ ಸಾಹಿತ್ಯ ದಾಸ ಸಂಕೀರ್ತನೆಯನ್ನು ಒಂದು ಕಿವಿ ಶ್ರವಣ ಮಾಡಬೇಕು. ಕಲಿಯುಗದ ಶ್ರೇಷ್ಠ ಭಕ್ತಿ ಮಾರ್ಗ, ದೇವರನ್ನು ಅತ್ಯಂತ ಸುಲಭವಾಗಿ ಒಲಿಸಿಕೊಳ್ಳುವಂಥ ನಾಮ ಸಂಕೀರ್ತನೆ, ಅದರಲ್ಲೂ ದಾಸರ ಕೀರ್ತನೆ, ಭಜನ ಸಂಕೀರ್ತನೆಯನ್ನು ತಾವೆಲ್ಲರೂ ಇಲ್ಲಿ ಒಂದು ಆಸ್ವಾದಿಸಬೇಕು. ವಂದನೆ, ಅಭಿನಂದನೆಗಳು ಎಲ್ಲ ದಾನಿಗಳಿಗೆ, ಎಲ್ಲ ಮಹನೀಯರಿಗೆ, ಎಲ್ಲ ಜೀರ್ಣೋದ್ಧಾರ ಸಮಿತಿ, ಬ್ರಹ್ಮಕಲಶ ಸಮಿತಿ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ.
ರವೀಂದ್ರ ಶೆಟ್ಟರ್ ಫೋನ್ ಒಂದು ವೇದಿಕೆಯಲ್ಲಿದೆ. ಬಜಗೋಳಿ ರವೀಂದ್ರ ಶೆಟ್ಟರು ದಯವಿಟ್ಟು ಅವರು ಫೋನ್ ಬಂತು ಅಂತ ಹಾಗೆ ರಿಸೀವ್ ಮಾಡಿದಾಗ ಗೊತ್ತಾಯ್ತು. ಪೇಪರ್ ಕೊಡಿ. Halo, 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 halo. वक्रतुंड महाकाय कोटिसूर्य समप्रभा निर्विघ्नं कुरु मे देव सर्वकार्येषु सर्वदा सर्वकार्येषु सर्वदा. शरणु सिद्धि विनायका शरणु विद्या प्रदायका शरणु सिद्धि विनायका शरणु विद्या प्रदायका शरणु पार्वती तनय मूर्ति शरणु पार्वती तनय मूर्ति शरणु मूषिकवाहना शरणु सिद्धि विनायका शरणु विद्या प्रदायका शरणु पार्वती तनय मूर्ति शरणु मूषिकवाहना. निटिल नेत्रने देवी सुतने नागभूषण प्रियने निटिल नेत्रने देवी सुतने नागभूषण प्रियने
ದೇವಾಭಿಮಾನಿಗಳಲ್ಲಿ ವಿನಂತಿ, ದಯವಿಟ್ಟು 5,000ದಿಂದ ಮೇಲ್ಪಟ್ಟು ಕೊಟ್ಟವರು, 5,000ದಿಂದ ಮೇಲ್ಪಟ್ಟು ದೇಣಿಗೆಯನ್ನು ನೀಡಿದವರು ತಮ್ಮ ಹೆಸರನ್ನ, ದೇವಸ್ಥಾನದ ಎದುರುಗಡೆ ಒಂದು ಸ್ಟೇಜ್ ಇದೆ, ಅಲ್ಲಿ ತಮ್ಮ ಹೆಸರನ್ನ ತಿಳಿಸಿ ಸ್ಮರಣಿಕೆಯನ್ನ ಪಡೆದುಕೊಳ್ಳಬೇಕು ಹಾಗೂ ಪ್ರಸಾದವನ್ನ ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಇಲ್ಲಿ ಇದ್ದವರೆಲ್ಲರೂ ಮನೆಗೆ ಒಂದೊಂದರಂತೆ ಪ್ರಸಾದವನ್ನ ತೆಗೆದುಕೊಂಡು ಹೋಗಬೇಕು. 5,000ದಿಂದ ಮೇಲ್ಪಟ್ಟು ಕೊಟ್ಟವರು, ಸ್ಮರಣಿಕೆ ಪಡೆಯದೇ ಇದ್ದವರು ದಯವಿಟ್ಟು ಸ್ಮರಣಿಕೆಯನ್ನ ಪಡೆದುಕೊಳ್ಬೇಕು. ತಮ್ಮ ಹೆಸರನ್ನ ಅಲ್ಲಿ ತಿಳಿಸಿ ಸ್ಮರಣಿಕೆಯನ್ನ ಪಡೆದುಕೊಳ್ಬೇಕು. ಅಧ್ಯಕ್ಷರು ನಿತ್ಯಾನಂದ್ ಶೆಟ್ರು ಬಂದು ಸ್ಮರಣಿಕೆಯನ್ನ ಅವರಿಗೆ ನೀಡಬೇಕು ಅಂತೇಳಿ ಕೇಳಿಕೊಳ್ತೇನೆ. ಇಲ್ಲಿ ಇದ್ದವರೆಲ್ಲರೂ ತಮ್ಮ ತಮ್ಮ ಮನೆಗೊಂದರಂತೆ ಪ್ರಸಾದವನ್ನ ಇಲ್ಲಿ ಕೇಳಿ ಪಡೆದುಕೊಂಡು ಹೋಗ್ಬೇಕು. ದೇವರ ಪ್ರಸಾದ. ಪಾಶದಂಕುಶಧಾರನೆ ಪಾಶದಂಕುಶಧಾರನೆ ಶರಣು ಶ್ರೀ ವಿನಾಯಕ ಶರಣು ವಿದ್ಯಾಪ್ರದಾಯಕ ರಾಮಕೃಷ್ಣನ ಲೀಸ್ಟ್. ಎಲ್ಲರೂ ಹಲೋ ಬೇಡ ಅದು ಎಲ್ಲಿದೆ ರಾಜೇಶ್ ಎಲ್ಲಿದ್ದ? ಅಡ್ಡಿಲ್ಲ, ಒಂದು ಒಬ್ಬರೊಬ್ಬರೇ ಆದವರು ಕೆಳಗಡೆ ಇಳಿರಿ. ಯಾಕಂದ್ರೆ ಇವತ್ತು ಕಾರ್ಯಕ್ರಮ ಸ್ಟಾರ್ಟ್ ಆಗುವಾಗ ಲೇಟ್ ಆದ್ರಿಂದ ಸ್ವಲ್ಪ ವ್ಯತ್ಯಾಸ ಆಗಿದೆ. ತಮ್ಮ ತಮ್ಮ ಹೆಸರನ್ನ ಹೇಳಿ. ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ $5,000ದಿಂದ ಮೇಲ್ಪಟ್ಟು 1 ಲಕ್ಷ ರೂಪಾಯಿವರೆಗೆ ಧನ ಸಹಾಯ ಮಾಡಿದ ಯಾವುದೇ ಮಹನೀಯರು ಬಂದರೂ ದಯವಿಟ್ಟು ಇಲ್ಲಿ ಕೌಂಟರ್ ಹತ್ರ ಬಂದು, ಇಲ್ಲಿ ಒಂದು ವೇದಿಕೆ ಇದೆ ದೇವಸ್ಥಾನದ ಎದುರು ಭಾಗದಲ್ಲಿ, ಅಲ್ಲಿ ತಮಗೆ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಪದಾಧಿಕಾರಿಗಳು, ಅಧ್ಯಕ್ಷರು ಯಾರಾದರೂ ಗೌರವದ ಶಾಲು, ದೇವರ ಅನುಗ್ರಹದ ಒಂದು ಸ್ಮರಣಿಕೆಯನ್ನು ನೀಡ್ತಾ ಇದ್ದಾರೆ. ಖಂಡಿತವಾಗಿ ನೀವು ನೀಡಿದಂಥ ಹಣ ದೇವರಿಗೆ ಸಂದಿದೆ. ಜನಾರ್ದನ ಸ್ವಾಮಿ ನಿಮ್ಮ ಕುಟುಂಬಕ್ಕೆ ನಿಮಗೆ ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೇವೆ. $5,000ದಿಂದ ಮೇಲ್ಪಟ್ಟು ದೇಣಿಗೆ ನೀಡಿದಂಥ ಕುಟುಂಬದ ಒಬ್ಬ ಸದಸ್ಯರು ಯಾರೇ ದೇಣಿಗೆ ಕೊಟ್ಟರು 5,000ಕ್ಕಿಂತ ಮೇಲ್ಪಟ್ಟು 1 ಲಕ್ಷ ರೂಪಾಯಿವರೆಗೆ ದೇಣಿಗೆ ನೀಡಿದವರು, 1 ಲಕ್ಷ ಮೇಲ್ಪಟ್ಟವ್ರನ್ನ ವೇದಿಕೆಯಲ್ಲಿ ಈಗಾಗಲೇ ಗುರುತಿಸಿದ್ದೇವೆ. 5,000ದಿಂದ ಮೇಲ್ಪಟ್ಟು 1 ಲಕ್ಷದವರೆಗೆ ಕೊಟ್ಟ ಒಬ್ಬ ಸದಸ್ಯರು ಬಂದು ಆ ಗೌರವವನ್ನು, ಶಾಲು ಮತ್ತು ಸ್ಮರಣಿಕೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ತಾ ಇದ್ದೇವೆ. ಶ್ರೀ ಜನಾರ್ದನ ಸ್ವಾಮಿಯ ಶ್ರೀರಕ್ಷೆ ನಿಮ್ಮೆಲ್ಲರಿಗಿರಲಿ. ತನು, ಮನ, ಧನ ಹೀಗೆ ತ್ರಿಕರಣಪೂರ್ವಕವಾಗಿ ಆ ದೇವರ ಸೇವೆ, ಇಂಥ ಒಂದು ಭವ್ಯ ದೇಗುಲ ಈ ಗ್ರಾಮೀಣ ಪ್ರದೇಶದಲ್ಲಿ ಜೀರ್ಣೋದ್ಧಾರಕ್ಕೆ ತಮ್ಮ ಉದಾರ ನೆರವನ್ನು ನೀವೆಲ್ಲರೂ ನೀಡಿದ್ದೀರಿ. ನಿಮ್ಮೆಲ್ಲರಿಗೆ ಆ ದೇವರ ಅನುಗ್ರಹ ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಪರ್ವ ಕಾಲದಲ್ಲಿ ಪ್ರಸಾದವನ್ನು ನೀಡ್ತಾ ಇದ್ದೇವೆ. ಅದೇ ರೀತಿ ಧ್ವನಿ ಬೆಳಕಿನ ವ್ಯವಸ್ಥೆಯನ್ನು ಮಾಡಿರುವಂಥ ಶ್ರೀ ಹೆಗ್ಡೆ ಸೌಂಡ್ಸ್ ಆ್ಯಂಡ್ ಲೈಟಿಂಗ್ಸ್ ಬೆಳಂಜೆ, ಇದ್ರ ನಮ್ಮ ಅವರು ಮತ್ತು ಅವರ ಎಲ್ಲ ಸಿಬ್ಬಂದಿ ವರ್ಗ, ಧ್ವನಿ ಬೆಳಕು, ಶಾಮಿಯಾನ, ಆಸನ ಎಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ ಹೆಗ್ಡೆ ಸೌಂಡ್ಸ್ ಆ್ಯಂಡ್ ಲೈಟಿಂಗ್ಸ್ ಬೆಳಂಜೆ, ಇದರ ಮಾಲಕರಿಗೂ ಸಂಸ್ಥೆಯ
ಎಲ್ಲ ಸಿಬ್ಬಂದಿ ವರ್ಗದವರಿಗೂ ವಿಶೇಷವಾಗಿ ಕಳೆದ 3 ದಿನಗಳಿಂದ ನಿಮ್ಮ ಪಾತ್ರವನ್ನು ಕೊಂಡಾಡಿಕೊಂಡಿದ್ದೇವೆ. ಸಂಗೀತದವರು ಮುಂದುವರಿಸಿ.
ಜಯ ಜಯ ಕೃಷ್ಣ ಮುಕುಂದ ಮುರಾರೇ, ಜಯ ಜಯ ಕೃಷ್ಣ ಮುಕುಂದ ಮುರಾರೇ, ಜಯ ಜಯ ಕೃಷ್ಣ ಜಯ ಜಯ ಮುಕುಂದ, ಜಯ ಜಯ ಮುರಾರೇ, ಜಯ ಜಯ ಕೃಷ್ಣ ಮುಕುಂದ ಮುರಾರೇ, ಜೈ 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 ಕೃಷ್ಣ ಮುರಾರೇ, ಜೈ 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 ಕೃಷ್ಣ ಮುರಾರೇ. ಕರುಣಾಸಾಗರ ಕಮಲನಾಯಕ, ಕರುಣಾಸಾಗರ ಕಮಲನಾಯಕ, ಕನಕಾಂಬರಧಾರೆ ಗೋಪಾಲ, ಕನಕಾಂಬರಧಾರೆ ಗೋಪಾಲ, ಜಯ 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 ಕೃಷ್ಣ ಮುಕುಂದ ಮುರಾರೇ, ಜಯ ಜಯ ಕೃಷ್ಣ ಮುಕುಂದ ಮುರಾರೇ, ಜಯ ಜಯ ಕೃಷ್ಣ ಜಯ ಜಯ ಮುಕುಂದ, ಜಯ ಜಯ ಮುರಾರೇ, ಜಯ ಜಯ ಕೃಷ್ಣ ಮುಕುಂದ ಮುರಾರೇ, ಜೈ 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 ಕೃಷ್ಣ ಮುರಾರೇ, ಜೈ 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 ಮುಕುಂದ ಮುರಾರೇ. ಕಾಳಿಯ ಮರ್ದನ ಕಂಸನಿ ಚೇರನ, ಕಾಳಿಯ ಮರ್ದನ ಕಂಸನಿ ಚೇರನ, ಕುವಲಯ ದಳ ನಯನ ಗೋಪಾಲ, ಕುವಲಯ ದಳ ನಯನ ಗೋಪಾಲ, ಜಯ ಜಯ ಕೃಷ್ಣ ಮುಕುಂದ ಮುರಾರೇ, ಜಯ ಜಯ ಕೃಷ್ಣ ಮುಕುಂದ ಮುರಾರೇ, ಜಯ ಜಯ ಕೃಷ್ಣ ಜಯ ಜಯ ಮುಕುಂದ, ಜಯ ಜಯ ಮುರಾರೇ, ಜಯ ಜಯ ಕೃಷ್ಣ ಮುಕುಂದ ಮುರಾರೇ, ಜೈ 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 ಕೃಷ್ಣ ಮುರಾರೇ, ಜೈ 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 ಮುಕುಂದ ಮುರಾರೇ. ಗೋಪಿ ಜನಮನ ಮೋಹನ ವ್ಯಾಪಕ, ಗೋಪಿ ಜನಮನ ಮೋಹನ ವ್ಯಾಪಕ, ಗೋಪಿ ಮನೋಹಾರೆ ಗೋಪಾಲ, ಗೋಪಿ ಮನೋಹಾರೆ ಗೋಪಾಲ, ಜಯ
ಜಯ ಕೃಷ್ಣ ಮುಕುಂದ ಮುರಾರೇ ಜಯ ಜಯ ಕೃಷ್ಣ ಮುಕುಂದ ಮುರಾರೇ. ಏನು ಧನ್ಯಳೋ ಲಕುಮಿ ಎಂತ ಮಾನ್ಯಳೋ ಏನು ಧನ್ಯಳೋ ಲಕುಮಿ ಎಂತ ಮಾನ್ಯಳೋ ಏನು ಧನ್ಯಳೋ ಲಕುಮಿ ಎಂತ ಮಾನ್ಯಳೋ ತಾನು ರಾಗದಿಂದ ಹರಿಯ ತಾನು ರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು ತಾನು ರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು ಏನು ಧನ್ಯಳೋ ಲಕುಮಿ ಎಂತ ಮಾನ್ಯಳೋ ಏನು ಧನ್ಯಳೋ ಲಕುಮಿ ಎಂತ ಮಾನ್ಯಳೋ ಕೋಟಿ ಕೋಟಿ ನೃತ್ಯರಿರಲು ಆಟ ಕಾಮರಾನ ಸೇವೆ ಕೋಟಿ ಕೋಟಿ ನೃತ್ಯರಿರಲು ಆಟ ಕಾಮರಾನ ಸೇವೆ ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುತಿ ಸುತಿಹಳು ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುತಿ ಸುತಿಹಳು ಏನು ಧನ್ಯಳೋ ಲಕುಮಿ ಎಂತ ಮಾನ್ಯಳೋ ಲಕುಮಿ ಏನು ಧನ್ಯಳೋ ಲಕುಮಿ ಎಂತ ಮಾನ್ಯಳೋ ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವದೋಷರಹಿತನಾದ ಸರ್ವಸ್ಥಳದಿ ವ್ಯಾಪ್ತನಾದ ಸರ್ವದೋಷರಹಿತನಾದ ಸರ್ವವಂದ್ಯ ನಾದ ಪುರಂದರ ವಿಠಲನನ್ನೇ ಸೇವಿಸುವಳು ಸರ್ವವಂದ್ಯ ನಾದ ಪುರಂದರ ವಿಠಲನನ್ನೇ ಸೇವಿಸುವಳು ಏನು ಧನ್ಯಳೋ ಲಕುಮಿ ಎಂತ ಮಾನ್ಯಳೋ ಲಕುಮಿ ಏನು ಧನ್ಯಳೋ ಲಕುಮಿ ಎಂತ ಮಾನ್ಯಳೋ ತಾನು ರಾಗದಿಂದ ಹರಿಯ ತಾನು ರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು ತಾನು ರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತಿಹಳು ಏನು ಧನ್ಯಳೋ ಲಕುಮಿ ಎಂತ ಮಾನ್ಯಳೋ ಲಕುಮಿ ಏನು ಧನ್ಯಳೋ ಲಕುಮಿ ಎಂತ ಮಾನ್ಯಳೋ. ಈಶ ನಿನ್ನ ಚರಣ ಭಜನೆ
ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸುವವರಿಗೆ ಅರ್ತಿಯಿಂದ ಸಲಹುತ್ತಿರುವ ಕರ್ತೃಕೇಶವ. ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸುವವರಿಗೆ ಅರ್ತಿಯಿಂದ ಸಲಹುತ್ತಿರುವ ಕರ್ತೃಕೇಶವ. ಮರೆಯದಲೇ ಹರಿಯ ನಾಮ ಬರೆದು
ಹಕ್ಕಿಯ ಹೆಗಲೇರಿ ಬಂದ ಬಗೆ ನೋಡಕ್ಕ ಮನಸೋತೆ ನಾನವಗೆ. ಹಕ್ಕಿಯ ಹೆಗಲೇರಿ ಬಂದ ಬಗೆ ನೋಡಕ್ಕ ಮನಸೋತೆ ನಾನವಗೆ. ನೋಡಕ್ಕ ಮನಸೋತೆ ನಾನವಗೆ. ಸತ್ರಾಜಿತನ ಮಗಳೆತ್ತಿದ ಉನ್ಮತ್ತ ನರಕ ನೊಳ್ತ ಕಾಡಿದ. ಸತ್ರಾಜಿತನ ಮಗಳೆತ್ತಿದ ಉನ್ಮತ್ತ ನರಕ ನೊಳ್ತ ಕಾಡಿದ. ಮತ್ತೆ ಕೆಡಹಿದ ಅವನಂಗವ ಇತ್ತನು ತಾಲಿಂಗನವ. ಮತ್ತೆ ಕೆಡಹಿದ ಅವನಂಗವ ಸತಿಗಿತ್ತನು ತಾಲಿಂಗನವ. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ಹದಿನಾರು ಸಾವಿರ ನಾರಿಯರ ತೆರೆ ಮುದದಿಂದ ಬಿಡಿಸಿ ಮನೋಹರ. 16 ಸಾವಿರ ನಾರಿಯರ ತೆರೆ ಮುದದಿಂದ ಬಿಡಿಸಿ ಮನೋಹರ. ಅತಿಥಿಯ ಕುಂಡಲ ಗಳಿಸಿದ ಹರ ವಿಧಿಸೂರನು ಪರನು ಕಲಹಿದ ತೀರ. ಅತಿಥಿಯ ಕುಂಡಲ ಧರಿಸಿದ ಹರ ವಿಧಿಸೂರನು ಪರನು ಕಲಹಿದ ತೀರ. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ನೋಡಕ್ಕ ಮನಸೋತೆ ನಾನವಗೆ. ನರಕ ಚತುರ್ದಶಿ ಪರ್ವದ ದಿನ ಹರುಷದಿ ಪ್ರಕಟಾದನು ದೇವ. ನರಕ ಚತುರ್ದಶಿ ಪರ್ವದ ದಿನ ಹರುಷದಿ ಪ್ರಕಟಾದನು ದೇವ. ಶರಣಾಗತ ಜನ ವತ್ಸಲ ಪರಮ ಭಾಗವತರ ಪರಿಪಾಲ. ಶರಣಾಗತ ಜನ ವತ್ಸಲ ನಮ್ಮ ಪರಮ ಭಾಗವತರ ಪರಿಪಾಲ. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ನೋಡಕ್ಕ ಮನಸೋತೆ ನಾನವಗೆ. ಹೊಗಳಿ ಕೃಷ್ಣಯ್ಯನ ಮಹಿಮೆಯ ಮುಕ್ತಿ ನಗರದ ಅರಸನ ಕೀರ್ತಿಯ. ಹೊಗಳಿ ಕೃಷ್ಣಯ್ಯನ ಮಹಿಮೆಯ ಮುಕ್ತಿ ನಗರದ ಅರಸನ ಕೀರ್ತಿಯ. ಜಗದೀಶ ಪ್ರಸನ್ನ ವೆಂಕಟೇಶನು ಭಕ್ತರಗಹರಿ ರವಿಕೋಟಿ ಪ್ರಕಾಶನು. ಜಗದೀಶ ಪ್ರಸನ್ನ ವೆಂಕಟೇಶನು ಭಕ್ತರಗಹರಿ ರವಿಕೋಟಿ ಪ್ರಕಾಶನು. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ. ನೋಡಕ್ಕ ಮನಸೋತೆ ನಾನವಗೆ. ನೋಡಕ್ಕ
ಸಾವಧಾನದಿಂದಿರು ಮನವೇ, ಸಾವಧಾನದಿಂದಿರು ಮನವೇ. ದೇವರು ಕೊಟ್ಟಾನು ದೇವರು ಕೊಟ್ಟಾನು ಸಾವಧಾನದಿಂದಿರು ಮನವೇ, ಸಾವಧಾನದಿಂದಿರು ಮನವೇ. ದೇವರು ಕೊಟ್ಟಾನು ದೇವರು ಕೊಟ್ಟಾನು ಸಾವಧಾನದಿಂದಿರು ಮನವೇ, ಸಾವಧಾನದಿಂದಿರು ಮನವೇ. ದೇವರು ಕೊಟ್ಟಾನು ದೇವರು ಕೊಟ್ಟಾನು ಸಂಭವನಿ ಬಿಡಲೊಲ್ಲೆ ರಂಗನ ನಂಬಿದ ಕ್ಷಣದಲ್ಲೇ, ಸಂಭವನಿ ಬಿಡಲೊಲ್ಲೆ ರಂಗನ ನಂಬಿದ ಆ ಕ್ಷಣದಲ್ಲೇ, ನಂಬಿದ ಆ ಕ್ಷಣದಲ್ಲೇ, ನಂಬಿದ ಆ ಕ್ಷಣದಲ್ಲೇ. ದೇವರು ಕೊಟ್ಟಾನು ದೇವರು ಕೊಟ್ಟಾನು ಸಾವಧಾನದಿಂದಿರು ಮನವೇ, ಸಾವಧಾನದಿಂದಿರು ಮನವೇ. ದೇವರು ಕೊಟ್ಟಾನು ದೇವರು ಕೊಟ್ಟಾನು ದೃಢ ಮಾಡುತ್ತಾನ ಸ್ಮರಣೆ ಭಕ್ತರ ಬಿಡಲಾತನು ಭಕ್ತರ ಕರುಣೆ. ದೇವರು ಕೊಟ್ಟನು ಸಾವಧಾನದಿಂದಿರು ಮನವೇ, ಸಾವಧಾನದಿಂದಿರು ಮನವೇ. ದೇವರು ಕೊಟ್ಟಾನು ದೇವರು ಕೊಟ್ಟಾನು ಪುರಂದರ ವಿಠಲನ ನಂಬು ನಿನಗಿಹ ಪರಲೋಕದ ಸಂಪದಗಳನ್ನೆಲ್ಲ
ಹಲೋ ಹಲೋ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗತ್ ले 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 गा ले 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 गा ले 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 गा ले 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 गा ಕಣ್ಣು ಬುಡದು ನೀರದೊಳಯಿ ತೂಪಿ ನೇರಗ अन्य पन्पे केंद्र मध्य देवरत्तेगा अन्य पन्पे केंद्र मध्य देवरत्तेगा ले 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 गा ले 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 गा ದೊಡೆಯ ಕೂರ್ಮ ದೇವರತ್ತೆಗ ಸರ್ವಲೋಕ ದೊಡೆಯ ಕೂರ್ಮ ದೇವರತ್ತೆಗ ರಕ್ಕಸಾನಿ ಕೆರ್ದ ಭೂಮಿ ಜರ್ತಿ ನೇರಗ ರಕ್ಕಸಾನಿ ಕೆರ್ದ ಭೂಮಿ ಜರ್ತಿ ನೇರಗ ಜಾತಿ ಸಲಹಿ ಧರ್ಮ ದೇವರತ್ತೆಗ ಲೇ 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 ಗ ಲೇ 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 ಗ ले 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 गा ले 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 गा करल माल कंटेलड दीति नेरगा करल माल कंटेलड दीति नेरगा नारसिंह रत्तेग मरಳದಾನಿ ನಾರಸಿಂಹ ದೇವರತ್ತೆಗ ಚಕ್ರಪಾಣಿ ಬಲಿತ ಭೂಮಿ ನಟ್ಟಿ ನೇರಗ ಚಕ್ರಪಾಣಿ ಬಲಿತ ಭೂಮಿ ನಟ್ಟಿ ನೇರಗ ಚಕ್ರಪಾಣಿ ಅದಿತಿ ಬೊತ್ತೆ ವಾಮನತ್ತೆಗ ಲೇ 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 ಗ ಲೇ 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 ಗ ಲೇ 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 ले 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 गा ले 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 गा क्षत्रियरन बारी सर्ति कीर्ति नेरगा क्षत्रियरन बारी सर्ति कीर्ति नेरगा सत्य पन्पे कांड परशुराम रत्तेगा सत्य पन्पे केंड परशुराम रत्तेगा उप्पु नीर कಡಲ ಕಟ್ಟ ಕಟ್ಟಿ ನೇರಗ ಉಪ್ಪು ನೀರ ಕಡಲ ಕಟ್ಟ ಕಟ್ಟಿ ನೇರಗ ಸರ್ಪಶಾಹಿ ರಾಮರೆನಿಸಿ ದೇವರತ್ತೆಗ ಲೇ 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 ಗ ಲೇ 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 ಗ ಲೇ 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 ಗ ಲೇ 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 ಗ अर्जुनग सारथ्यत मल्ति नेरगा अर्जुनग सारथ्यत मल्ति नेरगा निर्जराति बलति कृष्ण देवरत्तेगा निर्जराति बलति कृष्ण देवरत्तेगा वस्त्र बुडद बತ್ತಲೆಡ ಒಂತಿ ನೇರगा ವಸ್ತ್ರ ಬುಡದ ಬತ್ತಲೆಡ ಒಂತಿ ನೇರगा ಸೂತ್ರಧಾರಿ ಬೌದ್ಧರೆನಿಸಿ ದೇವರತ್ತೆಗ ಲೇ ಲೇ
ಕುದುರೆ ಮಿತ್ತ ಮಿತ್ತೆರೆದ ತಿರುಗಿ ನೇರದ ಕುದುರೆ ಮಿತ್ತ ಮಿತ್ತೆರೆದ ತಿರುಗಿ ನೇರದ ಭದ್ರಕಾಯ ಹಯವದನೆ ದೇವರತ್ತೆಗ ಭದ್ರಕಾಯ ಹಯವದನೆ ದೇವರತ್ತೆಗ ಲೆಲೆಲೆಲೆಲೆ ಲೆ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 ಗ ಲೆ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 ಗ ಲೆಲೆಲೆ ಲೆಲೆ ಲೆಲೆಲೆಲೆಗ ಲೆ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 ಗ ಲೆಲೆಲೆ ಲೆಲೆ ಲೆಲೆಲೆಲೆಗ ಲೆ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 ಗ ಲೆ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 ಗ ಲೆ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 ಗ. सर्वे भवन्तु सुखिनः सर्वे सन्तु निरामय सर्वे भद्राणि पश्यन्तु मां कश्चित् दुःखभाग् भवेत्. ॐ असतो मा सद्गमय तमसो मा ज्योतिर्गमय मृत्युर्मा अमृतंगमय. ओम शांति शांति शांति. लोका समस्ता सुखिनो भवन्तु लोका समस्ता सुखिनो भवन्तु लोका समस्ता सुखिनो भवन्तु. ಬೆಳಂಜೆಯ ಶ್ರೀ ಜನಾರ್ದನ ದೇವಸ್ಥಾನ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ನಮಗೆ ಭಜನಾ ಕಾರ್ಯಕ್ರಮವನ್ನು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಕ ಬ್ರಹ್ಮಕಲಶೋತ್ಸವದ ಗೌರವಾಧ್ಯಕ್ಷರಿಗೆ ಅಧ್ಯಕ್ಷರಿಗೆ ಅರ್ಚಕ ವೃಂದದವರಿಗೆ ಹಾಗೂ ಎಲ್ಲ ಭಕ್ತ ಮಹನೀಯರಿಗೆ ಕೃತಜ್ಞತೆ ಸಲ್ಲಿಸುತ್ತಿದ್ದೇನೆ. ಹಾಗೂ ಈ ಭಜನಾ ಕಾರ್ಯಕ್ರಮ ಮೊಬೈಲ್ ಕರೆಯ ಮೂಲಕ ನಮ್ಮನ್ನು ಆಹ್ವಾನಿಸುವರೆ ಶ್ರೀ ರಾಮಕೃಷ್ಣ ಅವರಿಗೂ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆ ಅರ್ಪಿಸುತ್ತಿದ್ದೇನೆ. ಹಾಗೂ ಈ ತಂಡದಲ್ಲಿ ನಮಗೆ ತಬ್ಲಾದೊಂದಿಗೆ ಸಹಕರಿಸಿದ ಶ್ರೀಯುತ ನಾಗರಾಜ್ ಕರ್ವಿ ಇವರಿಗೆ ನನ್ನ ವೈಯಕ್ತಿಕವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಹಾಗೂ ಕುಮಾರಿ ಸ್ಫೂರ್ತಿ ಕುಂದಾಪುರ ಇವರಿಗೂ ನನ್ನ ವೈಯಕ್ತಿಕವಾಗಿ ಕೃತಜ್ಞತೆಯನ್ನು ಅರ್ಪಿಸಿದ್ದೇನೆ. ಹಾಗೂ ನನ್ನೊಂದಿಗೆ ಹಲವು ಕಾರ್ಯಕ್ರಮಗಳಲ್ಲಿ ಜೊತೆಗೂಡಿ ನನ್ನ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸತಕ್ಕಂಥ ಶ್ರೀ ಸುಬ್ರಹ್ಮಣ್ಯ ಕಂಗಿನಾಯ ಇವರಿಗೂ ನಾನು ನನ್ನ ವೈಯಕ್ತಿಕವಾಗಿ ಕೃತಜ್ಞತೆ ಅರ್ಪಿಸುತ್ತಾ ಈ ಕೃತಜ್ಞತಾ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ಜೈ. ಇದುವರೆಗೆ ಅತ್ಯಂತ ಸುಶ್ರಾವ್ಯವಾಗಿ ಪುರಂದರದಾಸರ ಕನಕದಾಸರ ಕೀರ್ತನೆಗಳು, ಅದರಲ್ಲೂ ಕೊನೆಯಲ್ಲಿ ಉಡುಪಿಯ ನಮ್ಮ ಅಷ್ಟಮಠಗಳಲ್ಲಿ ಒಬ್ಬರಾದ ವಾದಿರಾಜ ಸ್ವಾಮಿಗಳು ರಚಿಸಿದ ಏಕೈಕ ತುಳು ಕೀರ್ತನೆ ಅದು ದಶಾವತಾರದ ಒಂದು ತುಳುವಿನ ಏಕೈಕ ಕೀರ್ತನೆ. ವಾದಿರಾಜರು ರಚಿಸಿರುವಂಥ ಏಕೈಕ ಕೀರ್ತನೆ ವಿಷ್ಣುವಿನ ದಶಾವತಾರದ ತುಳು ಕೀರ್ತನೆ. ಅದನ್ನು ಕೂಡ ಭಾಳ ಸುಶ್ರಾವ್ಯವಾಗಿ ಹಾಡಿದ್ದಾರೆ. ಜನಾರ್ದನ ಸ್ವಾಮಿಯನ್ನು ಕಲಿಯುಗದ ಶ್ರೇಷ್ಠ ಭಕ್ತಿ ಮಾರ್ಗ ನಾಮ ಸಂಕೀರ್ತನೆ ಮೂಲಕ ಆರಾಧಿಸಿದಂಥ ಎಲ್ಲ ನಮ್ಮ ಈ ಒಂದು ನಿತ್ಯಾನಂದ ಭಟ್ ಮತ್ತು ಅವರ ಬಳಗದ ಎಲ್ಲ ಗಾಯಕರಿಗೆ ಹಿಮ್ಮೇಳದವರಿಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದನೆಯನ್ನು ದೇವರದ ಪರವಾಗಿ ಸಲ್ಲಿಸಿಕೊಂಡು ಶ್ರೀ ದೇವರ ಅನುಗ್ರಹ ಇರಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಹರಿನಾಮ ಕೀರ್ತನೆ ನಿರಂತರವಾಗಿರಲಿ. ವಂದನೆಗಳು. ಒಂದು ಗೌರವ ಸ್ಮರಣಿಕೆಯನ್ನು ಅವರಿಗೆ ನೀಡಬೇಕು ಅಂತ ಕೇಳಿಕೊಳ್ತೇವೆ. ನಿತ್ಯಾನಂದ ಶೆಟ್ಟರು, ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು.